ಅಂತ ಅಭಿನಂದನೆಗಳು. ಎಲ್ಲ ಕಾರ್ಯಕ್ರಮದ ಪ್ರಮುಖ ಶ್ರೀಯುತ ಸುಧಾಕರ್ನವರಿಗೆ ಬೆನ್ನೆಲುಬಾಗಿ ನಿಂತಿರ್ತಕ್ಕಂಥ ಶ್ರೀಮತಿ ಅನಿತಾ ಸುಧಾಕರ್ ಪೂಜಾರಿ ಅವರಿಗೆ ಪ್ರೀತಿಪೂರ್ವಕವಾದ ಅಭಿನಂದನೆಗಳು. ಆಗಮಿಸಿರ್ತಕ್ಕಂಥ ಸೊಸೈಟಿ ಅಧ್ಯಕ್ಷರು, ಕಾರ್ಯದರ್ಶಿಗಳು, ನಮ್ಮ ರಾಜಕೀಯ ಮುಖಂಡರುಗಳು, ನಮ್ಮ ಹಿರಿಯ ಮಾರ್ಗದರ್ಶಕರು ಹಾಗೂ ಎಲ್ಲ ಬಿಲ್ಲವ ಸಮಾಜದ ಪದಾಧಿಕಾರಿಗಳು, ನಮ್ಮೂರಿನ ನೆಚ್ಚಿನ ಯುವಕ ಮಿತ್ರರು, ಎಲ್ಲ ಮಾತೆಯರು, ಸಹೋದರ ಸಹೋದರಿಯರು ಹಾಗೂ ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿರ್ತಕ್ಕಂಥ ಗೆಜ್ಜೆಗಿರಿ ಮೇಳದವರಿಗೂ ಪ್ರೀತಿಪೂರ್ವಕವಾದ ಸ್ವಾಗತ. ಈ ಕಾರ್ಯಕ್ರಮದ ಮುಖ್ಯ ರೂವಾರಿಗಳಾಗಿರ್ತಕ್ಕಂಥ ಶ್ರೀಮತಿ ಅನಿತಾ ಸುಧಾಕರ್ ಪೂಜಾರಿ ಅವರಿಗೆ ಮತ್ತೊಮ್ಮೆ ಪ್ರೀತಿಪೂರ್ವಕವಾದ ಅನಂತ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಎಲ್ಲ ಸುಧಾಕರ್ ಪೂಜಾರಿ ಅವರ ಮನೆಯ ಎಲ್ಲ ಅಳಿಯಂದಿರಿಗೂ, ಮಕ್ಕಳಿಗೂ, ಮೊಮ್ಮಕ್ಕಳಿಗೂ, ಅವರೆಲ್ಲರಿಗೂ ಆ ದೇವರು ಇನ್ನಷ್ಟು ಆಯುರಾರೋಗ್ಯ ಐಶ್ವರ್ಯಗಳನ್ನು ನೀಡಿ ಇದೇ ರೀತಿಯ ಕಾರ್ಯಕ್ರಮ ಮಾಡಲಿ ಅಂತ ದೇವರಲ್ಲಿ ಪ್ರಾರ್ಥಿಸಿಕೊಳ್ತಾ ಇದ್ದೇವೆ. ಈ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿರ್ತಕ್ಕಂಥ ನಮ್ಮೂರಿನ ಎಲ್ಲ ರೈತ ಬಾಂಧವರಿಗೂ, ಕಾರ್ಮಿಕ ಬಾಂಧವರಿಗೂ, ಪುಟಾಣಿಗಳಿಗೂ, ವಿದ್ಯಾರ್ಥಿನಿಯರಿಗೂ, ಮಾತೆಯರಿಗೂ, ಅಕ್ಕ ತಂಗಿಯಂದಿರಿಗೂ ಮತ್ತೊಮ್ಮೆ ಶ್ರೀಮತಿ ಅನಿತಾ ಸುಧಾಕರ್ ಪೂಜಾರಿ ಅವರಿಂದ ಹಾಗೂ ಸುಧಾಕರ್ ಪೂಜಾರಿ ಅವರಿಂದ, ಅವರ ಮನೆಯವರಿಂದ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಈ ಎಲ್ಲ ಗೆಜ್ಜೆಗಿರಿ ಕ್ಷೇತ್ರದ ಮುಖ್ಯ ರೂವಾರಿಗಳಾಗಿ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ರವಿಯಣ್ಣ ಚಿಲಿಂಬಿ ಈ ಕಾರ್ಯಕ್ರಮದ ಮುಖ್ಯ ಕೇಂದ್ರ ಬಿಂದು. ಶ್ರೀಯುತ ರವಿಯಣ್ಣ ಚಿಲಿಂಬಿ ಅವರಿಗೆ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಅದೇ ರೀತಿ ಸಂಜೀವ್ ಪೂಜಾರು ನೂತನ ಅಧ್ಯಕ್ಷರು, ಬಿಲ್ಲವ ಮಂಡಲ ಬಾಳೆಹೊನ್ನೂರು. ಶ್ರೀಯುತ ಎಚ್.ಎಂ. ಸತೀಶರು ಕರ್ನಾಟಕ ಬಿಲ್ಲವ ಸಮಾಜದ ಮುಖ್ಯ ಸದಸ್ಯರು. ಸತೀಶ್ ಅರಳಿಕೊಪ್ಪ, ಅರುಣ್ ಸನಿಲ್, ವಾಸಣ್ಣ, ನಮ್ಮೆಲ್ಲ ಗೌರವಿತರು ನಮ್ಮೊಂದಿಗಿದ್ದಾರೆ. ಇವರೆಲ್ಲರಿಗೂ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತಿದ್ದೇವೆ. ಅದೇ ರೀತಿ ಪ್ರಕಾಶಣ್ಣ, ಕಾರ್ಯದರ್ಶಿಗಳು, ಅವರ ಅಧ್ಯಕ್ಷರು, ಇವರೆಲ್ಲರೂ ಸಹ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಯಾವುದೇ ವೇದಿಕೆ ಸಮಾರಂಭ ಇಲ್ಲ, ನೇರವಾಗಿ ಯಕ್ಷಗಾನ ಪ್ರಾರಂಭಗೊಳ್ಳಲಿದೆ. ಇದಕ್ಕೆಲ್ಲ ಸಾಕ್ಷಿಯಾಗಿರ್ತಕ್ಕಂಥ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಪ್ರೀತಿಪೂರ್ವಕವಾದ ಆಧಾರದ ಸ್ವಾಗತ.
ಕ್ಷೇತ್ರಡು ಮೇರೆ ಪೆರು ಆದಿ ಬೈದೆರು
ವ್ಯವಸಾಯದ ಗಾತೊಂಬತ್ತದು ನಿಗಮ ಪಂಚತನ ವಿವರಗಳು ಉದ್ಯೋಗಗಳು ನನಾಹತ ಪತ್ತಿ ಉತ್ಪತ್ತಿದಾತ ಆದಿ ಬದುಕಾದುಗೊಳ್ದು ಬಂಪನ ಪುಣ್ಯಕೀರ್ತಿ ಬದುಕಾದು ಕೊರಲೆ ಮಹಾಗಣಪತಿ ದುರ್ಗಾ ಪರಮೇಶ್ವರಿಯಪ್ಪ ದೇವಿ ದಾದುಮಾದಿ ಕುಪ್ಪಬಂಜರಲ್ಲಿ ಬ್ರಹ್ಮ ವೈದ್ಯರಲ್ಲ ಪಾದು ಕೊರಿಯಗೆ ಪಂಪಾದು ಕೊರಲೆ ಆ ಯಾತ್ರೆಯಲ್ಲ ಅಂಚನೆ ಅನ್ನದಾನ ಸೇವನೆ ಪೊರ್ಲು ಮಲ್ಪಾದು ಆರೋಗ್ಯ ಸುಖ ಬಾರೆ ಸಖಿ ಹೋಗುವ ರಾಸ ಕ್ರೀಡೆಯಾಡುವ ಸಾರ ಸಾಕ್ಷ್ಯ ಕೃಷ್ಣನು ತಾ ಕುಳಲನೂದುವ ಬಾರೆ ಸಖಿ ಹೋಗುವ ರಾಸ ಕ್ರೀಡೆಯಾಡುವ ಸಾರ ಸಾಕ್ಷ್ಯ ಕೃಷ್ಣನು ತಾ ಕುಳಲನೂದುವ ಕೊಳಲನೂದುವ ಕೃಷ್ಣ ಕೊಳಲನೂದುವ ಕೊಳಲನೂದುವ ಕೃಷ್ಣ ಕೊಳಲನೂದುವ ಕೊಳಲನೂದುವ ಕೃಷ್ಣ ಕೊಳಲನೂದುವ ಕೊಳಲನೂದುವ ಕೃಷ್ಣ ಕೊಳಲನೂದುವ ಬಾರೆ ಸಖಿ
ಎಂದು ಆಳುತ್ತಾ ಮನೆ ದೇವರಾಗಿ ಕುಲದೇವರಾಗಿರುವಂತಹ ಸರ್ವೇಶ್ವರಿ ಸರ್ವಪ್ರದಾಯಿ ಆಗಿರುವಂತಹ ನಮ್ಮ ಪಿಲಿಯ ಚಾಮುಂಡೇಶ್ವರಿ. ಚಾಮುಂಡೇಶ್ವರಿ ಅಂದರೆ ಹುಲಿಯ ಮೇಲೆ ಏರಿಕೊಂಡು ಕುಳಿತಿರುವಂತಹ ಸುರನ ಮರ್ದನೆ ಆಗಿರುವಂತಹ ನಮ್ಮ ಪಿಲಿಯ ಚಾಮುಂಡೇಶ್ವರಿ. ಚಾಮುಂಡೇಶ್ವರಿಯ ಮನವರ ಆಭರಣದ ಮಹೋತ್ಸವದೊಂದಿಗೆ ಚಾಮುಂಡೇಶ್ವರಿ ಅಮ್ಮನವರಿಗೆ ನಮಸ್ಕರಿಸುತ್ತಾ
ಸಾಗ್ತಾ ಇದೆ. ಮುಖ್ಯ ರಸ್ತೆಯಲ್ಲಿ ದೇವರ ಮೆರವಣಿಗೆ ಹೊರಡ್ತಾ ಇದೆ. ಮಂಜುಗಿರಿ ಕ್ಷೇತ್ರ ರಸ್ತೆ ಮನೆ ಎಲ್ಲ ಕಾಲ ಬಿಟ್ಟುಗಳು ಮತ್ತು ಜಿಲ್ಲೆಯ ಬೈಬೈಲೂರು ಮಹತ್ವ ಎಲ್ಲರೂ ನೋಡಬೇಕಾದಂತಹ ಬಹಳ ದೂರದಲ್ಲಿರುವಂತಹ ಆಕರ್ಷಕವಾದ ವಸ್ತುಗಳನ್ನು ಆಕರ್ಷಕ ಪಟಾಕಿ ಕಟ್ಟಲಾಗಿದೆ. ವಿವಿಧ ರಾಜಬೀದಿಯಲ್ಲಿ ಸಾಗ್ತಾ ಇದೆ. ಪಟಾಕಿ ಸತ್ತು ಟೆಂಪಲಿನಲ್ಲಿ ಉತ್ತಮವಾದ ಒಂದು ಅರ್ಥಪೂರ್ವಕವಾದ ಸನ್ನಿವೇಶ. ಎಲ್ಲ ಕಾರ್ಯಕ್ರಮಗಳಿಗೆ ಎಲ್ಲರಿಗೂ ಒಳಿತು ಮಾಡಲು ವೇಲ್ಪಾಲ್ ಗ್ರಾಮ ಪೂರ ಉತ್ತಮ ರೀತಿಯಲ್ಲಿ ಸಾಗಲು ಎಂಬ ಭವ್ಯ ಮೆರವಣಿಗೆ ಸಾಗಿ ಬರ್ತಾ ಇದೆ. ಇದಕ್ಕೆಲ್ಲ ಸಾಕ್ಷಿಯಾಗಿರ್ತಕ್ಕಂಥ ಶ್ರೀಯುತ ಸುಧಾಕರ್ ಪೂಜಾರಿ ಅವರಿಗೆ ಮತ್ತೊಮ್ಮೆ ಪ್ರೀತಿಪೂರ್ವಕವಾದ ಆಧಾರದ ಅಭಿನಂದನೆಗಳು. ನಿಮ್ಮ ಸಹಕಾರ ಇದೇ ರೀತಿ ಇರಲಿ. ಎಲ್ಲರಿಗೂ ಆಗಮಿಸಿರ್ತಕ್ಕಂಥ ಎಲ್ಲ ಯಕ್ಷಪ್ರಿಯರಿಗೂ ಯಕ್ಷಾಭಿಮಾನಿಗಳಿಗೂ ಸಾರ್ವಜನಿಕರಿಗೂ ಊಟದ ವ್ಯವಸ್ಥೆ ಸಹ ಇದೆ. ಎಲ್ಲ ಸ್ವಾಗತ ಕೋರ್ತಾ ಇದ್ದಾರೆ. ಎಲ್ಲ ತಾಲೂಕುಗಳಿಗೆ ಮತ್ತೊಮ್ಮೆ ಪ್ರೀತಿಪೂರ್ವಕವಾದ ಸ್ವಾಗತ.
ಚೌಕಿ ಪೂಜೆ ನಡೆಪೆರಲು ಕಾರ್ಯಕ್ರಮದ ಸಂಘಟಕರು ಅಂಚನೆ ಕಲಾಭಿಮಾನಿಲು ಚೌಕಿಗೆ ಬತ್ತದು ಪೂಜೆಡು ಪಾಲಿಗೆ ತಂದು ಶ್ರೀದೇವರನ ಸಿರಿಮಣಿಗಂಧ ಪ್ರಸಾದನು ಸ್ವೀಕಾರ ಮಲ್ತದೆ ಆ ಮೂಲಕ ಅನುಗ್ರಹನು ಸಂಪಾದಿಸಲು ತನ್ನುಕೊಂಡ ವಿನಂತಿ ಮಲ್ತೊಂದುಲ್ಲ ಬಂದಳೆ ಚೌಕಿ ಪೂಜೆದ ಬಕ್ಕ ತೀರ್ಥ ಪ್ರಸಾದ ಸ್ವೀಕಾರ ಮಲ್ಪುಣಗಳಿಗೆ ಅಂಚನೆ ಅಪ್ಪೆಗೆ ಸೀರೆ ಒಪ್ಪಿಸ ಉಣಕ್ಳಿಗೆ ಹಣ್ಣುಕಾಯಿ ಸೇವೆ ಮಲ್ಪ ಉಣಕ್ಳಿಗೆ ಒಂದು ಅವಕಾಶ ಉಂಟು ಈ ಅವಕಾಶನು ಸದುಪಯೋಗ ಮಲ್ತಂದು ತಾಳ್ಮೇಡು ಸಹಕಾರ ಮಲ್ತದೆ ಕಲೆನು ತೋದು ಕಲಾವಿದ ಗೋವಿಂದನ ಕೊಡ್ದು ಕಲಿತ ಬೆಳೆಚಲಿಗೆ ಸಹಾಯ ಮಲ್ಪೊಂದು ಕಾರ್ಯಕ್ರಮದ ಸಂಘಟಕರ ಪರವಾದಲ ಗೆಜ್ಜೆಗಿರಿ ಮೇಳದ ಪರವಾದಲ ತನ್ನುಕೊಂಡ ವಿನಂತಿ ಮಲ್ತೊಂದುಲ್ಲ ಬಂದಳೆ ಬಂದು ಸೇರಿದ ನಮ್ಮೆಲ್ಲ ಪ್ರೀತಿಯ ಕಲಾಭಿಮಾನಿಗಳಿಗೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತ. ಶ್ರೀ ಆದಿಧೂಮಾವತಿ ಶ್ರೀ ದೇವಿ ಬೈದಿತಿ ಕೃಪಾ ಪೋಷಿತ ಯಕ್ಷಗಾನ ಮಂಡಳಿ ಮೂಲ ಸ್ಥಾನ ಗೆಜ್ಜೆಗಿರಿ ಮೇಳದ ಚೌಕಿಯಲ್ಲಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಶ್ರೀ ಮಹಾಗಣಪತಿ ದೇವರಿಗೂ ಕ್ಷೇತ್ರದ ಆದಿಧೂಮಾವತಿ ಆದಿ ದೇವಿ ವೈದ್ಯತಿ ಹಾಗೆ ಪರಿವಾರ ದೈವಗಳಿಗೆ ಚೌಕಿ ಪೂಜೆ ನಡೆಯುವುದಕ್ಕಿದೆ. ಸದ್ಭಕ್ತ ಬಾಂಧವರು ಕಾರ್ಯಕ್ರಮದ ವ್ಯವಸ್ಥಾಪಕರು ಚೌಕಿಗೆ ಬಂದು ಪೂಜೆಯಲ್ಲಿ ಪಾಲ್ಗೊಂಡು ಶ್ರೀದೇವರ ಸಿರಿಮಣಿಗಂಧ ಪ್ರಸಾದವನ್ನು ಸ್ವೀಕರಿಸಿ ಅನುಗ್ರಹವನ್ನು ಸಂಪಾದಿಸಿಕೊಳ್ಳಬೇಕಾಗಿ ತಮ್ಮಲ್ಲಿ ವಿನಂತಿಸುತ್ತಿದ್ದೇವೆ. ಚೌಕಿ ಪೂಜೆಯ ನಂತರ ಹಣ್ಣುಕಾಯಿ ಸೇವೆ ಮಾಡಿಸುವರೆ, ತೀರ್ಥ ಪ್ರಸಾದವನ್ನು ಸ್ವೀಕರಿಸುವರೆ, ತಾಯಿಗೆ ಸೀರೆಯನ್ನು ಒಪ್ಪಿಸುವರೆ ಅವಕಾಶವಿದೆ. ಈ ಅವಕಾಶವನ್ನು ಸದುಪಯೋಗಪಡಿಸಿಕೊಂಡು ತಾಳ್ಮೆಯಿಂದ ಸಹಕರಿಸಿ ಇಂದಿನ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ವಿನಂತಿ. ವಿಶೇಷವಾಗಿ ಕಾಲಮಿತಿ ಪ್ರದರ್ಶನದಲ್ಲಿ ನಾವು ಈ ದಿನ ಆಡಿ ಅಭಿನಯಿಸಲಿರುವಂತಹ ಕಲಾಕಾಣಿಕೆ ನಿತಿನ್ ಕುಮಾರ್ ತೆಂಕಕ್ಕಾರಂದೂರು ವಿರಚಿತ ಯೋಗೀಶ್ ರಾವ್ ಚಿಗುರುಪಾದೆ ಪದ್ಯ ರಚನೆಯ ಯಶಸ್ವಿ 850ನೇ ಅದ್ಧೂರಿ ಪ್ರದರ್ಶನ ಶ್ರೀ ಗೆಜ್ಜೆಗಿರಿ ಕ್ಷೇತ್ರ ಮಹಾತ್ಮೆ. ಶ್ರೀ ಗೆಜ್ಜೆಗಿರಿ ಕ್ಷೇತ್ರ ಮಹಾತ್ಮೆ ಕಲಾಭಿಮಾನಿಗಳು ಆದಷ್ಟು ತಾಳ್ಮೆಯಿಂದ ಸಹಕರಿಸುವಂತೆ ತಮ್ಮಲ್ಲಿ ಮಂಡಳಿಯ ಪರವಾಗಿ ಕಾರ್ಯಕ್ರಮದ ಸಂಘಟಕರ ಪರವಾಗಿ ವಿನಂತಿಸುತ್ತಿದ್ದೇವೆ. ಜೈ ಹಿಂದ್, ಜೈ ಕಲಾಮಾತೆ, ಯಕ್ಷಗಾನಂ ವಿಶ್ವಗಾನಂ.
ಮಹಾಗಣಪತಿಯವರ ಪಾದರಂದಗಳಿಗೆ ಗೋವಿಂದಾನಿ ಗೋವಿಂದ ಗೋವಿಂದಾನಿ ಗೋವಿಂದ ಪರಮೇಶ್ವರಿ ಅಮ್ಮನವರ ಪಾದರಂದಗಳಿಗೆ ಗೋವಿಂದಾನಿ ಗೋವಿಂದ ದೇವದೇವರ ಪಾದರಂದಗಳಿಗೆ ಗೋವಿಂದಾನಿ ಗೋವಿಂದ ರಾಮದೇವರ ಪಾದರಂದಗಳಿಗೆ ಗೋವಿಂದಾನಿ ಗೋವಿಂದ ಆದಿಗುಪ್ತ ಮಂಜುಳಿ ಬ್ರಹ್ಮವೇದ್ರಗಳ ಪಾದರಂದಗಳಿಗೆ ಗೋವಿಂದಾನಿ ಗೋವಿಂದ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕಿ ರಾಜರಾಜೇಶ್ವರಿ ಸ್ವರೂಪಿಣಿ ದೇವಿ ಅಮ್ಮನವರ ಪಾದರಿಂದಗಳಿಗೆ ಗೋವಿಂದಾನಿ ಗೋವಿಂದ.
विघ्नेश्वर पागिमा विघ्नेश्वर पागिमा गजमुखद वगे गणपति जग वंदित निगारति इत्तिरे आरती ಬೆಳಗಿರಿ ಗಜಮುಖದ ವಗೆ ಗಣಪತಿ
ಹರುಷದಿ ಭಕ್ತರ ಪೊರೆವಾಗಿ ಉರಗ ಭೂಷಣ ಕುಮಾರ ಗಜವದನನ ಚರಣ ಕಮಲಗಿ ಆರತಿ ಇತ್ತಿರಿ ಆರತಿ ಬೆಳಗಿರೆ ಗಜಮುಖದವಗೆ ಗಣಪಗೆ ಪಾಲಿಸು ಗಜವದನ ಆ ಪಾಲಿಸು ಗಜವದನ ಸುಗುಣ ವಿಶಾಲ ದಯಾ ಸದನ ಸುಗುಣ ವಿಶಾಲ ದಯಾ ಸದನ ಪಾಲಗಿರಿ ಜಯರ ಪಾಲನೆನಿಸಿ ಪಾಲಗಿರಿ ಜಯರ ಪಾಲನೆನಿಸಿರಿಪು ಚಲವ ಕವರಿತ ಶೀಲ ದಯಾನಿಧೆ ಪಾಲಿಸು ಗಜವದನ ಸುಗುಣ ವಿಶಾಲ ದಯಾ ಸದನ ಸುಗುಣ ವಿಶಾಲ ದಯಾ ಸದನ ತೊಂತನ ದಿನ್ನತಿ ಜಿತನ ದಿನ್ನತಿ ತತ್ತೈ ದಿನ್ನತಿ ಜಿತನ ದಿನ್ನತಿ ತೊಂತನ ದಿನ್ನತಿ 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 ತತ್ತೈ ದಿನ್ನತಿ 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 ತತ್ತೈ ದಿನತಿ ತತ್ತೈ ದಿನತಿ ತತ್ತೈ ದಿನತಿ ತತ್ತೈ ದಿನತಿ ತೈ ದಿನದೋ ದಿನದೈ ದಿನದೋ ದಿನದೈ ದಿನದೋ ದಿನದೈ ತತ್ತತ್ತ ಒಂದೇ ದೇವರ ದೇವೋ ಒಂಗತೋ ತಗತ ದಿನದಿ ಆತ್ಮೀಯ ಕಲಾಭಿಮಾನಿ ಬಂಧುಳೆ కళని తోదు కళావిద గుమ్మిదను కొడుతూ కలత బులిచిలుగు సకాయ మల్పన ಅಭಿಮಾನಿಲು ನಿಕುಳು ಎಂಕ್ಲೆಗು ದೇವರಿಗೂ ಸಮಾನ ದೇವರ್ಲೆ ಕೊಂದನ ಮಲ್ಲ ಉಡಲ್ದ ಮಾನಾದಿಗೆದ ಕಲಾಭಿಮಾನಿ ಬಂಧುಲೆಗೆ ಗೆಜ್ಜೆಗಿರಿ ಮೇಳದ ಬರವಾದ ಒಂಜಿ ಉಡಲ್ದಿಂಜಿ ಸೊಲ್ಮೇಲಿನ ಸಂದಾಯ್ತ ಮಲ್ತೊಂದು ಬಂಧುಲೆ ಗೆಜ್ಜೆಗಿರಿ ಮೇಳ ಪಿದಾರ್ದ ಮೂಜಿನೇ ವರ್ಷ ಪಾದಾರ್ಪಣೆ ಮಲ್ಪನ ಈ ಪೊರ್ತಡು ಮೇಲ್ಪಾಲ್ ಪಂಪಿನ ಈ ಜಾಗಡು ಬಾರಿ ಅದ್ದೂರಿಯಾದ ಗೆಜ್ಜೆಗಿರಿ ಕ್ಷೇತ್ರ ಮಹಾತ್ಮೆ 205ನೇ ಪ್ರಯೋಗ ಅಂಚಾದ ನಿಖಲ್ನ ತಾಳ್ಮೆನೆ ಪರೀಕ್ಷೆ ಮಲ್ಪಂದೆ ಎಲ್ಲೆಡು ಬಾರಿ ಪೊರ್ಲುಡು ಒಂಜಿ ಚಾವಡಿದಲ್ಲೇಸು ಸಭಾ ಕಾರ್ಯಕ್ರಮನು ಮುಗಿತುಗೊರ್ಪ ಅಂಚಾದ ಕಲಾಭಿಮಾನಿಲು ತಾಳ್ಮೆಡು ಸಹಕಾರ ಕೊರಡು ತನ್ಕೊಂಡ ವಿನಂತಿ ಮಲ್ತನೋ ಬಂದಲೆ
ಆತ್ಮೀಯ ಕಲಾಭಿಮಾನಿಲೆ ಇನಿತ ಚಾವಡಿದ ಲೆಸಡ್ ಮಲ್ಲ ಬಿನ್ನೆರಾದು ಶ್ರೀಯುತ ರವಿ ಪೂಜಾರಿ ಚಿಲಿಂಬಿ ಅಧ್ಯಕ್ಷರು ಶ್ರೀ ಕ್ಷೇತ್ರ ಗೆಜ್ಜೆಗಿರಿ ದೇವಸ್ಥಾನ ಅಂಚನೆ ಶ್ರೀಯುತ ಯೋಗೀಶ್ ಮೈಸೂರು ಉದ್ಯಮಿಲು ಅಂಚನೆ ಶ್ರೀಯುತ ಅರುಣ್ ಪೂಜಾರ್ಲು ಉದ್ಯಮಿಲು ಮೈಸೂರು ಶ್ರೀಯುತ ಮಂಜುನಾಥ್ ಪಾಲಾಳಿ ಉದ್ಯಮಿಲು ಅಂಚನೆ ಸಂಜೀವ ಪೂಜಾರ್ಲು ಅಧ್ಯಕ್ಷರು ಬಿಲ್ಲವ ಸಂಘ ಬಾಳೆಹೊನ್ನೂರು ಅಂಚನೆ ಶ್ರೀಯುತ ಸತೀಶ್ ಅರಳಿಕೊಪ್ಪ ನಿಕಟಪೂರ್ವ ಗೌರವ ಅಧ್ಯಕ್ಷರು ಬಿಲ್ಲವ ಸಂಘ ಬಾಳೆಹೊನ್ನೂರು ಶ್ರೀಯುತ ಜಯರಾಮ್ ಪೂಜಾರಿ ಬೆಳುವಾಯಿ ನಿವೃತ್ತ ಬ್ಯಾಂಕ್ ಮ್ಯಾನೇಜರ್ ಕರ್ನಾಟಕ ಬ್ಯಾಂಕ್ ಅಂಚನೆ ಶ್ರೀಯುತ ರಾಜೇಶ್ ಮೇಲ್ಪಾಲ್ ಅಧ್ಯಕ್ಷರು ಗ್ರಾಮ ಪಂಚಾಯತ್ ಮೇಲ್ಪಾಲ್ ಈತ ಜನ ಚಾವಡದಲ್ಲಿ ಹೆಸರು ಮಲ್ಲ ಬಿನ್ನೆರಾದ ಬರೆಯರಳ್ಳಿರು ದಯಮಲ್ತದ ಈ ಚಾವಡದಲ್ಲಿ ಹೆಸರು ಸುಧಾಕರ ಪೂಜಾರಿ ಬಕ್ಕ ಶ್ರೀಮತಿ ಅನಿತಾ ಸುಧಾಕರ ಪೂಜಾರಿ ಮುಕುಳ್ಳ ಪಾಲ್ಗೆ ತನರು ಇನ್ನಿತ ಕಾರ್ಯಕ್ರಮದ ವ್ಯವಸ್ಥಾಪಕರು ಈತ ಜನ ಮಲ್ಲ ಬಿನ್ನೇರನ್ನು ಚಾವಡಿಗೆ ತಂದು ಬರ್ತದೆ ಚಾವಡಿದ ಲೇಸನು ಅಲಂಕಾರ ಮಲ್ತು ಕೊರೊಂದು ತನಕೊಂಡ ವಿನಂತಿ ಮಲ್ತೊಂದಲ್ಲ ಬಂದಳೆ ಚಾವಡಿದ ಲೇಸ್ ಎಲ್ಲೆಡು ಪೊರಲೋಡು ಮುಗಿತು ಕೊರಪ ಕಲಾಭಿಮಾನಿಲು ತಾಳ್ಮೇಡು ಸಹಕಾರ ಕೊರಡು ಶ್ರೀಯುತ ರತ್ನಾಕರ ಪೂಜಾರಿ ಗರಡಿ ಮನೆ ಮೇರ್ಲ ಚಾವಡಿಗೆ ಬರೋದು ಕೇಳೊಂದಿಲ್ಲ ಬಂದಲೆ ಚಾವಡಿದಲ್ಲಿ ಹೆಸರು ಇನಿ ಶ್ರೀಯುತ ರವಿ ಪೂಜಾರ್ಲು ಚಿಲಿಂಬಿ ಗುರ್ಕಾರ್ರು ಶ್ರೀ ಕ್ಷೇತ್ರ ಗೆಜ್ಜೆಗಿರಿ ಶ್ರೀಯುತ ಯೋಗೇಶ್ ಮೈಸೂರು ಉದ್ಯಮಿಲು ಅಂಚನೆ ಅರುಣ್ ಪೂಜಾರಿ ಮೈಸೂರು ಉದ್ಯಮಿಲು ಶ್ರೀಯುತ ಮಂಜುನಾಥ್ ಪಾಳಾಲಿ ಉದ್ಯಮಿಲು ಸಂಜೀವ ಪೂಜಾರಿ ಗುರ್ಕರ್ರು ಬಿಲ್ಲವ ಸಂಘ ಬಾಳೆಹೊನ್ನೂರು ಐದು ಬಕ್ಕ ಸತೀಶ್ ಅರಳಿಕೊಪ್ಪ ನಿಕಟಪೂರ್ವ ಗೌರವ ಅಧ್ಯಕ್ಷರು ಬಿಲ್ಲವ ಸಂಘ ಬಾಳೆಹೊನ್ನೂರು ಜಯರಾಮ್ ಪೂಜಾರ್ಲು ಬೆಳುವಾಯಿ ನಿವೃತ್ತ ಮ್ಯಾನೇಜರ್ ಕರ್ನಾಟಕ ಬ್ಯಾಂಕ್ ರಾಜೇಶ್ ಮೇಲ್ಪಾಲ್ ಗುರಿಕಾರ್ರು ಗ್ರಾಮ ಪಂಚಾಯತ್ ಮೇಲ್ಪಾಲ್ ಮಕ್ಕಳಪುರ ನಮ್ಮಟ್ಟಿಗೂ ಚಾವಡಿಗೆ ಬರೋಡು ಮಕ್ಕಳೇನು ಚಾವಡಿಗೆ ಲೆತೊಂದು ಬರೋಡೊಂದು ಕಾರ್ಯಕ್ರಮದ ವ್ಯವಸ್ಥಾಪಕರು ಶ್ರೀಯುತ ಸುಧಾಕರ ಪೂಜಾರಿ ಬಕ್ಕ ಶ್ರೀಮತಿ ಅನಿತಾ ಸುಧಾಕರ ಪೂಜಾರಿ ಮೇರಡ ಕೇನೊಂದಿಲ್ಲ ಮಾತೆರ್ಲ ಚಾವಡಿಡು ಆಸೀನರಾವಡು ಸರಿ ಬಂದಲೆ ಬತ್ತಿ ಬಿನ್ನೆರೇನು ಮೋಕೆಡೆ ಎದುಕೊಂಡ ನಮ್ಮ ಕರ್ತವ್ಯ ನಮ್ಮಡ ಪೊರ್ತು ಅಮೂಲ್ಯ ಸೊತ್ತು ಅಂಚಾದೈನ ದಿಂಜ ವೈಪಂದೆ ಬತ್ತಿ ಬಿನ್ನೆರೇನು ಮಾತೆರಲ್ಲ ಒಂಜೇ ಪಾತೆರಡು ಮೇಳದ ಪರವಾದಲ ಅಂಚನೆ ಕಾರ್ಯಕ್ರಮದ ಸಂಘಟಕರನ ಪರವಾದಲ ಮೋಕೆಡೆ ಎದ್ಕೊಂದಲ್ಲ ಬಂದಲೆ ವಿಶೇಷವಾದ ಗೆಜ್ಜೆಗಿರಿ ಮೇಳ ಪಾದಾರ್ಪಣೆ ಮಲ್ತದೆ ಇಣಿಕ ಮೂಜಿ ವರ್ಷ ದೇಶ ವಿದೇಶಡು ಅಂಚನೆ ರಾಜ್ಯ ಪರರಾಜ್ಯ ಊರು ಪರ ಊರುಡು ಮಾತದಿಕ್ಕಡ್ಲ ಪ್ರದರ್ಶನ ಕೊರೊಂದು ಎಡ್ಡೆ ಪುದರ್ನ ದೆತೊಂದು ಮಾತೆರ್ನ ಪುಗಾರ್ತೆನ ಪಡೆವೊಂದು ಇನಿ ಗೆಜ್ಜೆಗಿರಿ ಕ್ಷೇತ್ರ ಮಹಾತ್ಮೆ 205ನೇ ಪ್ರಯೋಗ ಬಾರಿ ವಿಜೃಂಭಣೆಡು ಮೇಲ್ಪಾಲ್ಡು ನಡತೊಂದು ಅಂಚಾದ ಈ ಲೇಸ್ಗೆ ಮಾತೆರಲ್ನ ಒಂಜೇ ಪಾತೆರಡು ಮೋಕೆಡೆ ಎದುಕೊಂದಿಲ್ಲ ಬಂದಲೆ ನಾನು ನಮ್ಮೊಟ್ಟಿಗೂ ಪ್ರಾಸ್ತಾವಿಕವಾದ ಕ್ಷೇತ್ರದ ಪರವಾದ ಅಂಚನೆ ಮೇಳದ ಪರವಾದ ಪಾತೆರ ದಯಮಲ್ತದ ಜಗದೀಶ್ ಪೂಜಾರ್ಲು ಚಾವಡಿಗೆ ಬರೋಡು ಜಗದೀಶ್ ಪೂಜಾರ್ಲು ಚಾವಡಿಗೆ ಬರ್ತದೆ ಚಾವಡದಲ್ಲಿ ಹೆಸರು ಪಾಲ್ಗೆ ತೊಗೊಂಡು ಏನೊಂದಿಲ್ಲ ಇನಿ ನಮ್ಮೊಟ್ಟಿಗೂ ಶ್ರೀಯುತ ರವಿ ಪೂಜಾರ್ಲು ಚಿಲಿಂಬಿ ಅಧ್ಯಕ್ಷರು ಶ್ರೀ ಕ್ಷೇತ್ರ ಗೆಜ್ಜೆಗಿರಿ ಮೇರ್ನ ಪಾತೆರದೊಟ್ಟಿಗೂ ಲೇಸ್ಗೆ ನಮ್ಮ ಚಾಲನೆ ಕೊರೊಂದಿಲ್ಲ
ಕ್ಷೇತ್ರದ ಸರ್ವಶಕ್ತಿಗಳನ್ನು ಸ್ಮರಿಸುತ್ತಾ ಹಾಗೆ ಮಾತೆ ತಾಯಿ ದೇವಿ ಬೈದೇವಿ ಮತ್ತು ಕೋಟಿ ಚೆನ್ನಯ್ಯರನ್ನ ಆಶೀರ್ವಾದವನ್ನು ಬೇಡುತ್ತಾ ಈ ಒಂದು 250ನೇ ಪ್ರಸಂಗದ ಈ ಯಕ್ಷಗಾನದ ಈ ಒಂದು ಸುಸಂದರ್ಭದಲ್ಲಿ ನಾವೆಲ್ಲ ಸಂತೋಷದಿಂದ ಕೂಡಿದ್ದೇವೆ. ಯಾಕಂತ ಹೇಳಿದರೆ ಮೈಸೂರಿನಿಂದ ಮತ್ತು ಸುಧಾಕರನ ಎಲ್ಲ ಗೆಳೆಯರೆಲ್ಲ ಸೇರಿಕೊಂಡು ಮಂಗಳೂರಿಂದ ಇರ್ಬೋದು ಅಥವಾ ಇಲ್ಲಿ ಚಿಕ್ಕಮಗಳೂರು ಜಿಲ್ಲೆಯಿಂದ ಎಲ್ಲರೂ ಸೇರಿಕೊಂಡು ಈ ಒಂದು 250ನೇ ಒಂದು ಪ್ರಸಂಗವನ್ನು ವಿಜೃಂಭಣೆಯಿಂದ ಮಾಡಬೇಕು ಅಂತೇಳಿ ನಮ್ಮ ಕ್ಷೇತ್ರದ ಒಂದು ನಿರ್ಣಯವೂ ಇತ್ತು. ಅದನ್ನು ಸುಧಾಕರನ ಅದನ್ನು ವಹಿಸ್ಕೊಂಡು ಎಲ್ಲ ರೀತಿಯಲ್ಲಿ ನಮಗೆ ಸಹಕಾರವನ್ನು ಮಾಡಿ ಈ ಒಂದು 250ನೇ ಪ್ರಸಂಗದ ಎಲ್ಲ ಖರ್ಚು ವೆಚ್ಚಗಳನ್ನು ನೋಡ್ತಾ ಇವರ ಮುತುವರ್ಜಿಯಲ್ಲಿ ಇವತ್ತು ನಮ್ಮ ಈ ಒಂದು ಮೇಲ್ಪಾಲಿನ ಈ ಒಂದು ಪುಣ್ಯ ಭೂಮಿಯಲ್ಲಿ ನಾವೊಂದು ಪ್ರಸಂಗವನ್ನು ಆಡಲಿಕ್ಕೆ ಅಂತೇಳಿ ನಾವೆಲ್ಲ ನಮ್ಮ ಕ್ಷೇತ್ರ ಪರವಾಗಿ ನಾವೆಲ್ಲ ಬಂದಿದ್ದೇವೆ. ಈ ಒಂದು ವೇದಿಕೆಯಲ್ಲಿರುವಂಥ ಸುಧಾಕರಣ್ಣ ಮತ್ತು ಶ್ರೀಮತಿ ಸುಧಾಕರಣ್ಣ ಹಾಗೆಯೇ ಸರ್ವರಿಗೂ ನಾನು ಎಲ್ಲರ ಹೆಸರು ಹೇಳಲ್ಲ, ಆದರೆ ಎಲ್ರಿಗೂ ಬಂದಂಥ ಎಲ್ರಿಗೂ ನಾವು ಎಲ್ಲರನ್ನ ನಾವು ಸ್ವಾಗತಿಸುತ್ತಾ ಈಗ ನಾವು ನೋಡಿ ಗೆಜ್ಜೆಗಿರಿ ಕ್ಷೇತ್ರ ಅಂತ ಹೇಳಿದರೆ ನಾನು ಭಾಷಣ ಮಾಡಲಿಕ್ಕೆ ಹೋಗೋದಿಲ್ಲ. ಕ್ಷೇತ್ರದ ಬಗ್ಗೆ ಒಂದೆರಡು ಮಾತುಗಳನ್ನ ಹೇಳಲಿಕ್ಕೆ ನಾನು ಬಯಸ್ತೇನೆ. ಸತೀಶಣ್ಣ, ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಡಗಣ್ಣೂರು ಅನ್ನುವಂಥ ಒಂದು ಗ್ರಾಮ, ಪುಟ್ಟ ಹಳ್ಳಿ ಅದು. ಆ ಹಳ್ಳಿಯಲ್ಲಿ 550 ವರ್ಷದ ಹಿಂದೆ ನಮ್ಮ ತಾಯಿ ದೇವಿ ಬೈದೇವಿ ನಡೆದಾಡಿಕೊಂಡು ಹೋಗ್ತಾ ಇದ್ದಂಥ ಒಂದು ಸಂದರ್ಭ. ಅದರೊಟ್ಟಿಗೆ ಅದೇ ಜಾಗದಲ್ಲಿ ಕೋಟಿ ಚೆನ್ನಯ್ಯರನ್ನಂಥ ಅವಳಿ ವೀರರನ್ನು ಅವರನ್ನು ಹೆತ್ತಂಥ ಒಂದು ತಾಯಿ ಮಾತೆ ದೇವಿ ಬೈದೇವಿ. ಆ ದೇವಿ ಬೈದೇವಿಯ ಒಂದು ಸಾನ್ನಿಧ್ಯವನ್ನು ಮಾಡಬೇಕು ಅನ್ನುವಂಥ ಹಿರಿಯರ ಸಂಕಲ್ಪದಂತೆ ನಾವೆಲ್ಲ ಸೇರಿಕೊಂಡು 2017 ಶಿಲಾನ್ಯಾಸ ಕಾರ್ಯಕ್ರಮವನ್ನು ಮಾಡಿದೆವು. ಶಿಲಾನ್ಯಾಸ ಕಾರ್ಯಕ್ರಮ ಮಾಡುವಂಥ ಸಂದರ್ಭದಲ್ಲಿ ಅಲ್ಲಿದ್ದು ಕಾರಣಿಕ ಏನು ಇತ್ತು ಅಂತ ಹೇಳಿದರೆ ಅದು ಒಂದು ಶಿಲಾನ್ಯಾಸದ ಕಾರ್ಯಕ್ರಮವೇ ಒಂದು 50,000 ಜನವನ್ನು ಸೇರಿಸಿಕೊಂಡು ಮಾಡುವಂಥ ಒಂದು ಶಿಲಾನ್ಯಾಸ ಕಾರ್ಯಕ್ರಮ ಆಯಿತು. ಅದರ ನಂತರ 2 ವರ್ಷದಲ್ಲಿ ಆ ಒಂದು ಸಾನ್ನಿಧ್ಯ ನಿರ್ಮಾಣ ಆಗಬೇಕು ಅಂತೇಳಿ ಆದರೆ ತಾಯಿಯ ಮಾತೆಯ ಒಂದು ಸಂಕಲ್ಪ ಏನಿತ್ತು ಅಂತ ಹೇಳಿದರೆ ಮಹಿಳೆಯರು ಬಂದು ನನ್ನ ಈ ಒಂದು ಸಾನ್ನಿಧ್ಯವನ್ನು ನಿರ್ಮಾಣ ಮಾಡಬೇಕು ಅನ್ನುವಂಥ ಒಂದು ಸಂಕಲ್ಪ ಇತ್ತು. ಆ ಮಾತೆಯ ಸಂಕಲ್ಪದಂತೆ ನಾವೆಲ್ಲ ಇಡೀ ಭಾರತ ದೇಶದಲ್ಲಿರುವಂಥ ನಮ್ಮ ತುಳುನಾಡಿನ ಭಕ್ತರನ್ನೆಲ್ಲ ಸಂಪರ್ಕಿಸಿ ಅದರೊಟ್ಟಿಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವು ದುಬೈ ಇರ್ಬೋದು, ಬೆಹರಿನ್ ಇರ್ಬೋದು, ಮಸ್ಕತ್ ಇರ್ಬೋದು, ಎಲ್ಲ ಕಡೆಗಳಲ್ಲಿ ಸುತ್ತಾಡಿ ನಾವು ಸುಮಾರು 10 ಕೋಟಿ ರೂಪಾಯಿ ವೆಚ್ಚದಲ್ಲಿ ಆ ಒಂದು ದೇವಸ್ಥಾನವನ್ನು 2020ನೇ ಇಸ್ವಿ ಫೆಬ್ರವರಿ 20ನೇ ತಾರೀಕಿಗೆ ನಾವು ಅದನ್ನು ಜೀರ್ಣೋದ್ಧಾರ ಮಾಡಿ ಬ್ರಹ್ಮಕಲಶ ಮಾಡುವಂಥದ್ದನ್ನು ನಾವು ಕಂಡೆವು. ವಿಶೇಷತೆ ಏನು ಅಂತ ಹೇಳಿದರೆ 2020ರಲ್ಲಿ ಆಗುವಂಥ ಒಂದು ಜೀರ್ಣೋದ್ಧಾರ ಕಾರ್ಯಕ್ರಮ, ಆ ಕಾರ್ಯಕ್ರಮಕ್ಕೆ 10 ಲಕ್ಷ ಜನವನ್ನು ಸೇರಿ ಬಂದಂಥ ಒಂದು ಸಾನ್ನಿಧ್ಯ ಅಂತ ಹೇಳಲಿಕ್ಕೆ ಅದು ಇತಿಹಾಸದ ಪುಟದಲ್ಲಿ ಚರಿತ್ರೆ ನಿರ್ಮಾಣ ಆಗಿದೆ ಅಂತ ಹೇಳಲಿಕ್ಕೆ ಭಾಳ ಸಂತೋಷ ಆಗ್ತಾ ಇದೆ ಬಂಧುಗಳೇ. ಹಾಗೆ ನೀವೆಲ್ಲ ಭಕ್ತರು ಇಲ್ಲಿ ಸೇರಿದ್ದೀರಿ. ಅಲ್ಲಿದ್ದ ವಿಶೇಷತೆ ಏನು ಅಂತ ಹೇಳಿದರೆ ಮಹಿಳೆಯರು ಬಂದು ಆ ಸಾನ್ನಿಧ್ಯದಲ್ಲಿ ಏನಾದರೂ ಅಲ್ಲಿ ಅವರ ಮುಖಾಂತರ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಾಗ ಮಾತ್ರ ನಾನು ಸಂತೃಪ್ತಿ ಆಗ್ತೇನೆ ಅನ್ನುವಂಥ ಮಾತೆಯ ಒಂದು ತಾಯಿಯ ಆ ಒಂದು ಪರಿಕಲ್ಪನೆಯಂತೆ ಇವತ್ತಿಗೂ ಆ ಅಲ್ಲಿ ನಡೆಯುತ್ತಿರುವುದು ವಿಶೇಷವಾಗಿದೆ. ಯಾಕಂತ ಹೇಳಿದರೆ ಮಹಿಳೆಯರಲ್ಲಿ ಅತ್ಯಧಿಕ ಸಂಖ್ಯೆಯಲ್ಲಿ ಅಲ್ಲಿ ಬರ್ತಾರೆ. ಮೊನ್ನೆ ನಾವು 2 ವರ್ಷದ ಜೀರ್ಣೋದ್ಧಾರ ಆಗಿ ಒಂದು 3 ವರ್ಷದ ನಂತರ ನಾವೀಗ ಮೊನ್ನೆ ಒಂದು ಮಾತೆಯರ ಮಡಿಲ ಪ್ರಸಾದ ಅಂತೇಳಿಯೂ ಮಾಡಿ ತುಂಬ ಒಂದು 20,000 ಜನಕ್ಕಿಂತಲೂ ಮೇಲಾಗಿ ಆ ಮಹಿಳೆಯರು ಸೇರುವಂಥ ಒಂದು ಕಾರ್ಯಕ್ರಮ ಮೊನ್ನೆ ನಡೆದಿದೆ. ಸತೀಶನಿಗೆಲ್ಲ ಗೊತ್ತಿದೆ. ಹಾಗೆಯೇ ಈಗ ನಾವು ಯಕ್ಷಗಾನವನ್ನು ನಡೆಸಬೇಕು ಅಂತೇಳಿ ಅದು ಒಂದು ಮಿರಾಕಲ್ ವಿಷಯ, ಅದನ್ನು ನಾನು ಹೇಳಲೇಬೇಕಾಗ್ತದೆ. 2 ವರ್ಷದ ಹಿಂದೆ ಒಂದು ದಿನ ಇದನ್ನು ಈ ಕ್ಷೇತ್ರ ಮಹಾತ್ಮೆ ಅಂತ ಬರೆದಂತಹ ನಮ್ಮ ನಿತಿನ್ ಕಾರಂದೂರು ತಂಕ ಕಾರಂದೂರು ಅವರು ನಮ್ಮ ಕ್ಷೇತ್ರಕ್ಕೆ ಬರ್ತಾರೆ. ಅವರು ನಮ್ಮ ಹತ್ರ ಕೇಳುವಾಗ ನಾವು ಕಮಿಟಿ ಮೀಟಿಂಗ್ ಇತ್ತು ಆ ದಿನ. ಆ ಕಮಿಟಿ ಮೀಟಿಂಗಲ್ಲಿ ನಮ್ಮ ಹತ್ರ ಒಂದು ಪರ್ಮಿಷನ್ ಕೇಳ್ತಾರೆ. ನಾನು ತಾಯಿಯ ಒಂದು ಕ್ಷೇತ್ರ ಮಹಾತ್ಮೆ ಅನ್ನುವ ಕ್ಷೇತ್ರದಲ್ಲಿ ತಾಯಿಯ ಹೆಸರಲ್ಲಿ ಕ್ಷೇತ್ರ ಮಹಾತ್ಮೆ ಅನ್ನುವ ಒಂದು ಪ್ರಸಂಗವನ್ನು ಬರೀಬೇಕು ಅಂತ ಇದ್ದೇನೆ. ನಿಮ್ಮ ಅಪ್ಪಣೆ ಇದ್ದರೆ ನಾವು ಅದನ್ನು ಮಾಡಲಿಕ್ಕೆ ರೆಡಿ ಇದ್ದೇವೆ, ನೀವು ಪರ್ಮಿಷನ್ ಕೊಡಬೇಕು ಅಂತ ನಿತಿನ್ ಅವರು ಬರ್ತಾರೆ. ಬರುವಾಗ ನಾವು ಕಮಿಟಿಯಲ್ಲಿ ಹೇಳ್ತೇವೆ, ನಮಗೆ ಇದು
ಈ ಯಕ್ಷಗಾನ ಮೇಳವನ್ನು ನಡೆಸುವಂಥದ್ದು ಅಥವಾ ಇನ್ನಿತರ ಈ ಕಷ್ಟಕ್ಕೆ ನಾವು ಆಗ್ಬೋದಾ ಅಂತ ಹೇಳುವಾಗ ನಮಗಲ್ಲಿ ಪ್ರಶಾಂತ್ ಪೂಜಾರಿ ಅಂತೇಳಿ ಮಸ್ಕತ್ತಿಂದ ಅದೇ ಸಂದರ್ಭದಲ್ಲಿ ಇವರ ಹತ್ರ ಮಾತಾಡ್ತಾ ಇರುವ ಸಂದರ್ಭದಲ್ಲಿ ಅವರಿಗೆ ರಾತ್ರಿ ನನಗೆ ಕನಸಲ್ಲಿ ತಾಯಿ ಬಂದಿದ್ದಾರೆ, ಆ ಕನಸಲ್ಲಿ ನನಗೆ ಯಕ್ಷಗಾನವನ್ನು ಮಾಡಬೇಕು ಅಂತೇಳಿ ನನ್ನ ಅಪ್ಪನೇ ಆದಂಗೆ ನನಗೆ ಆಗಿದೆ, ಆಗಿರುವಾಗ ನಿಮ್ಮದೇನಾದರೂ ಪರ್ಮಿಷನ್ ಸಿಕ್ಕಿದರೆ ನಾವು ಯಕ್ಷಗಾನ ಮೇಳ ಮಾಡುವಂಥ ಅದರ ಮುತುವರ್ಜಿಯನ್ನು ಅದರ ಸಂಪೂರ್ಣ ಜವಾಬ್ದಾರಿಯನ್ನು ನಾನು ತಗೊಳ್ಳಿಕ್ಕೆ ರೆಡಿ ಇದ್ದೇನೆ ಅಂತೇಳಿ ಪ್ರಶಾಂತ್ ಪೂಜಾರಿ ಅನ್ನುವರು ಮಸ್ಕತ್ತಿಂದ ಮಾತಾಡ್ತಾರೆ. ಅವಾಗ ನಮಗೆ ಆ ಕಮಿಟಿಯಲ್ಲಿರೋರು ಎಲ್ರಿಗೂ ಆಶ್ಚರ್ಯ ಆಗ್ತದೆ. ಯಾಕಂತ ಹೇಳಿದರೆ ಇಲ್ಲಿ ಪ್ರಸಂಗ ಬರೀಲಿಕ್ಕೆ ಅಂತೇಳಿ ಒಬ್ಬರು ಬಂದಿದ್ದಾರೆ, ಅನ್ಎಕ್ಸ್ಪೆಕ್ಟೆಡ್ ಆಗಿ ದುಬೈಯಿಂದ ಅವರು ಫೋನ್ ಮಾಡಿ ಹೇಳ್ತಾ ಇದ್ದಾರೆ, ನಾನು ಅದನ್ನು ಜವಾಬ್ದಾರಿ ತಗೊಳ್ಳಿದ್ರು. ಹಾಗಾದರೆ ನಮ್ಗೆ ಗೊತ್ತಾಯಿತು ನಾವು ಮಾತೆಗೆ ನಮ್ಮ ತಾಯಿಗೆ ಈ ಒಂದು ಯಕ್ಷಗಾನದ ಸೇವೆ ಗೆಜ್ಜೆ ಸೇವೆ ಬೇಕಾಗ್ತದೆ ಅಂತೇಳಿ ಅವ್ರದ್ದು ಅಪ್ಪಣೆ ಆಗ್ತಾ ಇದೆ ಅನ್ನೋಂಥ ಗೊತ್ತಾಯ್ತು. ಈ ರೀತಿಯಲ್ಲಿ ನಾವು ಅದನ್ನು ಮುಂದುವರಿಸೋಣ ಅಂತ ಹೇಳ್ಕೊಂಡು ಮುಂದುವರಿಸ್ಕೊಂಡು ಬಂದಿದ್ದೇವೆ. ಈಗ ಈ ಯಕ್ಷಗಾನ ಮೇಳವನ್ನು ಮುಂದುವರಿಸುವುದೆಂದು ಹೇಳುವಾಗ ನಾವು ಎಲ್ಲಿ ತನಕ ಯಕ್ಷಗಾನದ ಚರಿತ್ರೆಯಲ್ಲಿ ವಿಶೇಷವಾದಂಥ ಒಂದು ಕೆಲವು ನಿದರ್ಶನಗಳು ಬಂದವು. ಯಾಕಂತ ಹೇಳಿದ್ರೆ ಈ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಯಕ್ಷಗಾನ ಮೇಳ ಹೋಗಿದೆ ಅಂತ ಹೇಳಿದ್ರೆ ಅದು ನಮ್ಮ ಗೆಜ್ಜೆಗಿರಿ ಕ್ಷೇತ್ರದ ಪ್ರಪ್ರಥಮವಾದಂಥ ಒಂದು ಮೇಳ ಅಂತ ಹೇಳಲಿಕ್ಕೆ ನನಗೆ ಸಂತೋಷ ಆಗ್ತಾ ಇದೆ. ಯಾಕಂದರೆ ದುಬೈಯಲ್ಲಿ ಆಡಿ ತೋರಿಸಿದ್ದೇವೆ, ಅದರ ಮಸ್ಕತ್ತಲ್ಲಿ ಬಹ್ರೈನ್ನಲ್ಲಿ ಹೀಗೆ ಅಂತೇಳಿ ನಮ್ಮ ಈ ಪೂರ್ಣ ಪ್ರಮಾಣದಲ್ಲಿ ನಾವು ಯಕ್ಷಗಾನ ಮೇಳವನ್ನು ಅಲ್ಲಿ ಮಾಡುವಂಥ ಕೀರ್ತಿ ಇದೆ. ಅದೂ ಅಲ್ಲದೆ ನಮ್ಮಲ್ಲಿ ದಕ್ಷಿಣ ಕನ್ನಡ, ಉಡುಪಿ, ತುಳುನಾಡು ಜಿಲ್ಲೆಯಲ್ಲಿ ಅತ್ಯಧಿಕವಾಗಿ ನಮ್ಮ ಯಕ್ಷಗಾನ ಮೇಳಗಳು ನಡೀತಾ ಇರ್ತವೆ. ಆದರೆ ಈ ಯಕ್ಷಗಾನ ಮೇಳ ಗೋವಾದಲ್ಲಿರ್ಬೋದು, ರತ್ನಾಕರಣ ಇದ್ದಾರೆ ಇಲ್ಲಿ, ಗೋವಾದಲ್ಲಿರ್ಬೋದು ಅಥವಾ ಮುಂಬೈ ಇರ್ಬೋದು, ಗುಜರಾತ್ ಇರ್ಬೋದು, ಎಲ್ಲ ಇತರ ರಾಜ್ಯಗಳಲ್ಲಿ ಸಮೇತ ಈ ಒಂದು ಯಕ್ಷಗಾನ ಹೋದಂಥ ಕೀರ್ತಿ ಅದು ನಮ್ಮ ಗೆಜ್ಜೆಗಿರಿ ಕ್ಷೇತ್ರ ಅಂತ ಹೇಳಲಿಕ್ಕೆ ನನಗೆ ಭಾಳ ಅತ್ಯಂತ ಸಂತೋಷದಿಂದ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಹಾಗೆ ಇವತ್ತು ನಮ್ಮ ಮೇಲ್ಕಾರಲ್ಲಿ 250ನೇ ಶ್ರೀ ಕ್ಷೇತ್ರ ಗೆಜ್ಜೆಗಿರಿ ಅನ್ನೋ ಕ್ಷೇತ್ರ ಮಹಾತ್ಮದ ಆ ಒಂದು ಪ್ರಸಂಗವನ್ನು ಇವತ್ತು ನಾವು ಇಲ್ಲಿ ಬಂದು ಆಡಲಿಕ್ಕೆ ನಮಗೊಂದು ಸಂತೋಷ ಆಗ್ತಾ ಇದೆ. ಇದನ್ನು ನಡೆಸಲಿಕ್ಕೆ ಅಂತೇಳಿ ನಮ್ಮ ಸುಧಾಕರಣ್ಣ ಭಾಳ ವಿಶೇಷದ ಕಾಳಜಿಯಿಂದ ನಮ್ಮನ್ನು ಕರೆದು ಭಾಳ ಪ್ರೀತಿಯಿಂದ ಎಲ್ಲ ರೀತಿಯ ಸೌಕರ್ಯಗಳನ್ನು ಕೊಟ್ಟು ನೀವು ಮಾಡಿದ್ದೀರಿ. ಖಂಡಿತವಾಗಿಯೂ ನಿಮಗೆ ನಿಮ್ಮ ಎಲ್ಲ ವ್ಯಾಪಾರ ಇರ್ಬೋದು ಅಥವಾ ನಿಮ್ಮ ಆಯುರಾರೋಗ್ಯ, ಆಯುಷ್ಯ, ನೆಮ್ಮದಿ ಎಲ್ಲ ನಿಮಗೆ ಕೂಡಲಿ ಅಂತ ನನ್ನ ತಾಯಿಯಲ್ಲಿ ಬೇಡುತ್ತಾ ಈ ಒಂದು ಪರಿಸರದಲ್ಲಿ ನೀವೆಲ್ಲರೂ ಆ ಕ್ಷೇತ್ರಕ್ಕೆ ಬರಬೇಕು, ಆ ಕ್ಷೇತ್ರದ ಗಂಧಪ್ರಸಾದವನ್ನು ಸ್ವೀಕರಿಸಿ ನೀವು ಧನ್ಯರಾಗಬೇಕು, ಪುನೀತರಾಗಬೇಕು ಅನ್ನೋಂಥ ವಿನಂತಿಯನ್ನು ನಾನು ಮಾಡುತ್ತಾ ಈ ಒಂದು ಸಂದರ್ಭದಲ್ಲಿ ನಮಗೆ ಮಾತಾಡಲು ಅವಕಾಶ ಕೊಟ್ಟಂಥ ನಿಮಗೆಲ್ಲರಿಗೂ ನಾನು ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಧನ್ಯವಾದಗಳು ಶ್ರೀಯುತ ರವಿಯನ್ನ. ಬಹುಶಃ ನಮ್ಮ ಕ್ಷೇತ್ರದ ನೂತನ ಸಮಿತಿಯ ಸಾರಥ್ಯವನ್ನು ವಹಿಸಿಕೊಂಡು ಯಕ್ಷಗಾನ ಕಲೆ ಮತ್ತು ಕಲಾವಿದರಿಗೆ ವಿಶೇಷವಾದ ಪ್ರೋತ್ಸಾಹವನ್ನು ನೀಡುತ್ತಾ ಸದಾ ನಮ್ಮೊಂದಿಗಿರುವಂಥ ನಮ್ಮ ಹೆಮ್ಮೆಯ ಗೆಜ್ಜೆಗಿರಿ ಕ್ಷೇತ್ರದ ಅಧ್ಯಕ್ಷರಿಗೆ ನಾವು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಇನ್ನು ಇಂದಿನ ಕಾರ್ಯಕ್ರಮವನ್ನು ಆಯೋಜಿಸಿರುವ ಶ್ರೀಯುತ ಸುಧಾಕರ ಪೂಜಾರಿ ಮತ್ತು ಅನಿತಾ ಸುಧಾಕರ ಪೂಜಾರಿ ಇವರಿಗೆ ನಮ್ಮ ಗೆಜ್ಜೆಗಿರಿ ಮೇಳದಿಂದ ಗೌರವಾರ್ಪಣೆ. ದಯವಿಟ್ಟು ಅತಿಥಿಗಳು ಸಹಕರಿಸಬೇಕು. ಅದರೊಂದಿಗೆ ನಮ್ಮ ಗೆಜ್ಜೆಗಿರಿ ಮೇಳದ ಪ್ರಬಂಧಕರು ಶ್ರೀಯುತ ದೀಪಕ್ ಕೋಟ್ಯನ್ ಹಾಗೂ ಮತ್ತೋರ್ವ ಮುಖ್ಯ ಪ್ರಬಂಧಕರು ಶ್ರೀಯುತ ನಿತಿನ್ ಕುಮಾರ್ ತೆಂಕಕಾರಂದರು ವೇದಿಕೆಗೆ ಬರಬೇಕು. ಮೇಳದ ಪರವಾಗಿ 250ನೇ ಅದ್ದೂರಿ ಪ್ರದರ್ಶನವನ್ನು ಆಯೋಜಿಸಿರುವ ಶ್ರೀಯುತ ಸುಧಾಕರ ಪೂಜಾರಿ ಮತ್ತು ಶ್ರೀಮತಿ ಅನಿತಾ ಸುಧಾಕರ್ ಪೂಜಾರಿ ಇವರಿಗೆ ಮೇಳದ ವತಿಯಿಂದ ಗೌರವಾರ್ಪಣೆ. ಒಂದು ಕ್ಷಣ ಎಲ್ಲರೂ ಜೋರಾದ ಚಪ್ಪಲೆಯ ಮೂಲಕ ಇವರನ್ನು ಪ್ರೋತ್ಸಾಹಿಸಬೇಕು. ಯಾಕಂದ್ರೆ ಒಂದು ಯಕ್ಷಗಾನವನ್ನ ಸಂಘಟಿಸುವುದಂದ್ರೆ ಅಷ್ಟು ಸುಲಭದ ಕೆಲಸ ಅಲ್ಲ. ಮಾತೆಯ ಪ್ರೀತ್ಯರ್ಥ ಸೇವೆ, ಗೆಜ್ಜೆ ಸೇವೆಯನ್ನ ಇವತ್ತು ಗೆಜ್ಜೆಗಿರಿ ಕ್ಷೇತ್ರದಿಂದ ತಾಯಿಯನ್ನ ಇಲ್ಲಿ ಕರೆಸಿ ಆ ತಾಯಿಯ ಸೇವೆಯನ್ನ ಮಾಡುವುದರೊಂದಿಗೆ ತಾಯಿ ಎಲ್ಲರಿಗೆ ದರ್ಶನ ಸಿಗುವ ಹಾಗೆ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಅಂತಹ ಒಂದು ಪುಣ್ಯ ಕಾರ್ಯವನ್ನ ಮಾಡಿರುವಂತಹ ಶ್ರೀಯುತ ಸುಧಾಕರ ಪೂಜಾರಿ ಮತ್ತು ಶ್ರೀಮತಿ ಅನಿತಾ ಸುಧಾಕರ ಪೂಜಾರಿ ಇವರಿಗೆ ನಮ್ಮ ವತಿಯಿಂದ ವಿಶೇಷವಾದ ಗೌರವಾರ್ಪಣೆ ಹಾಗೂ ಅನಂತ ಧನ್ಯವಾದಗಳನ್ನು ಹೇಳ್ತೇವೆ. ಸಮಸ್ತ ಕಲಾವಿದರ ಪರವಾಗಿ, ಯಕ್ಷಗಾನ ಮಂಡಳಿಯ ಆಡಳಿತ ಸಮಿತಿಯ ಪರವಾಗಿ, ಶ್ರೀ ಕ್ಷೇತ್ರ ಗೆಜ್ಜೆಗಿರಿಯ ಆಡಳಿತ ಮಂಡಳಿ, ಅರ್ಚಕ ವೃಂದ, ಸಮಸ್ತ ಸಿಬ್ಬಂದಿ ಬಳಗದ ಪರವಾಗಿಯೂ ಅನಂತ ಧನ್ಯವಾದಗಳು ಮತ್ತು ಅಭಿನಂದನೆಗಳು. ಹಲೋ
ಹಲೋ ಸಮಸ್ತ ಎಲ್ಲ ಕಲಾಭಿಮಾನಿಗಳೇ, ನೆರೆದಿರ್ತಕ್ಕಂಥ ಎಲ್ಲ ಸಭಿಕರೇ, ಇದುವರೆಗೂ ಈ ಒಂದು ಕಾರ್ಯಕ್ರಮಕ್ಕೆ ಉಸ್ತುವಾರಿಯಾಗಿ ಎಲ್ಲ ಮೇಲ್ಪಾಲಿನ ಸುತ್ತಮುತ್ತಲಿನ ಯಾರ ಬಾಯಲ್ಲಿ ಕೇಳಿದ್ರು ವಿಶ್ವಾಸದಿಂದ ನಗುಮುಖದಿಂದ ಇರತಕ್ಕಂತಹ ನಮ್ಮೆಲ್ಲರ ಪ್ರೀತಿಯ ಯುವಕರ ಕಣ್ಮಣಿ, ಬಹಳಷ್ಟು ಹಲವಾರು ದಾನಗಳನ್ನು ನೀಡಿ ಊರಿನ ಯಶಸ್ಸಿಗಾಗಿ ಬಹಳಷ್ಟು ದೇವರ ಪ್ರಾರ್ಥನೆ ಮಾಡ್ತಿರ್ತಕ್ಕಂಥ ನಮ್ಮ ನೆಚ್ಚಿನ ಅವರ ಶ್ರೀಮತಿ ಅನಿತಾ ಸುಧಾಕರ್ ಪೂಜಾರಿ ಅವರಿಗೂ ನಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾದ ಆರ್ಥಿಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಅದೇ ರೀತಿ ನಮ್ಮ ಕೆಚ್ಚೆದೆಯ ಮೇಲ್ಪಲ್ಲಿನ ವೀರ ಎಂದೇ ಖ್ಯಾತಿಯಾಗಿರ್ತಕ್ಕಂತಹ ಉದ್ಯಮಿಗಳು, ನಗುಮುಖದ ಉದ್ಯಮಿಗಳು ಹಾಗೂ ಎಲ್ಲ ಬಡವರ ಬಂದೆ ಎಂದು ಖ್ಯಾತಿಯಾಗಿರ್ತಕ್ಕಂಥ ಶ್ರೀಯುತ ಸುಧಾಕರಣ್ಣ, ನಿಮಗೆ ನಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾದ ಅಭಿನಂದನೆಗಳು. 2 ಹಿತನುಡಿಗಳನ್ನು ನುಡಿಬೇಕಾಗಿ ಶ್ರೀಯುತ ಸುಧಾಕರಣ್ಣರಲ್ಲಿ ಕೇಳ್ಕೊಳ್ತಿದ್ದೇವೆ. ನಮಸ್ಕಾರ, ಎಲ್ಲರಿಗೂ ನನ್ನ ಪ್ರೀತಿಯ ಧನ್ಯವಾದಗಳು. ಆತ್ಮೀಯರೇ, ಎಲ್ಲ ಉತ್ತಮ ರೀತಿಯಲ್ಲಿ ಈ ಕಾರ್ಯಕ್ರಮವನ್ನು ನೋಡ್ತಾ ಇದ್ದೀರಿ. ಬಹಳಷ್ಟು ಜನರಿಗೆಲ್ಲ ಗೊತ್ತಿರಲ್ಲ ಇಲ್ಲಿರ್ತಕ್ಕಂಥ ಮಹಾ ಕಲಾವಿದರು, ಇವರೆಲ್ಲ ಈ ಗೆಜ್ಜೆಗಿರಿಯ ಮೂಲ ಸಂಸ್ಥಾನಕ್ಕೆ ಬಹಳಷ್ಟು ಚಿರಪರಿಚಿತರು. ನಮ್ಮ ನೆಚ್ಚಿನ ಅಧ್ಯಕ್ಷರು ನಮ್ಮಲ್ಲಿದ್ದಾರೆ. ಅದೇ ರೀತಿ ಸುಧಾಕರಣ್ಣ ಇವರನ್ನೆಲ್ಲ ಒಂದು ಒಗ್ಗೂಡಿಸಿದ್ದಾರೆ ಅಂತ ಹೇಳಿದರೆ ನಮ್ಮ ಮೇಲ್ಪಲ್ಲಿಗೆ ಬಹಳಷ್ಟು ಹೆಮ್ಮೆ. ಈ ರೀತಿಯ ಒಳ್ಳೊಳ್ಳೆ ಕೆಲಸಗಳು ಇನ್ನಷ್ಟು ಎಚ್ಚರಕ್ಕೆ ಬೆಳೀಲಿ ಅಂತ ನೀವೆಲ್ಲ ನೋಡ್ತಾ ಇರ್ತೀರಿ. ನಮ್ಮೆಲ್ಲ ರಾಜಕೀಯದಲ್ಲಿರ್ಬೋದು, ಜನರ ಯಾವುದೇ ಸಂಘ ಸಂಸ್ಥೆಯಲ್ಲಿರ್ಬೋದು, ಯಾವುದೇ ಕಷ್ಟ ರೀತಿಯಲ್ಲಿ ನಮ್ಮೊಂದಿಗೆ ಇರ್ತಕ್ಕಂಥ ಶ್ರೀಯುತ HM ಸತೀಶಣ್ಣ 2 ಹಿತನುಡಿಗಳನ್ನು ನುಡಿಬೇಕಾಗಿ ಕೇಳ್ಕೊಳ್ತಿದ್ದೇವೆ. ಗೌರವಾನ್ವಿತ ಸುಧಾಕರಣ್ಣವರ ದಂಪತಿಗಳೇ, ವೇದಿಕೆಯಲ್ಲಿರುವ ಪಂಚಾಯಿತಿಯ ಗೌರವಾನ್ವಿತ ಅಧ್ಯಕ್ಷರೇ, ಮೈಸೂರಿನ ಬಂದಂಥ ಎಲ್ಲ ನಮ್ಮ ಸ್ನೇಹಿತ ಬಂಧುಗಳೇ, ಬ್ರಹ್ಮಶ್ರೀ ನಾರಾಯಣ ಗುರುಗಳ ಪಾದಕ್ಕೆ ಸಾಷ್ಟಾಂಗ ನಮಸ್ಕಾರ ಮಾಡ್ತಾ, ಅವಿಭಾಜ್ಯ ದಕ್ಷಿಣ ಕನ್ನಡದಲ್ಲಿ ಗಂಡು ಮೆಟ್ಟಿದ ಏನಾದರೂ ಕಲೆ ಇದ್ದರೆ ಅದು ಯಕ್ಷಗಾನ ಕಲೆ. ಯಕ್ಷಗಾನ ಕಲೆಗೆ ಹಿಂದಿನ ದಾರ್ಶನಿಕರು ಒಂದು ಮಾತು ಹೇಳ್ತಾರೆ. ಏನು ಅಂತ ಹೇಳಿದ್ರೆ, ಒಂದು ಊರಿನಲ್ಲಿ ಇಂಥ ಧಾರ್ಮಿಕ ಕಾರ್ಯಕ್ರಮಗಳು ನಡೆದಾಗ ಆ ಚೆಂಡೆಯ ಸದ್ದ ಹೊರಬಂದಾಗ ಆ ಊರಿಗೆ ಬರುವಂಥ ಎಲ್ಲ ಕೆಟ್ಟ ದೃಷ್ಟಿಗಳು ಹೊರಗೆ ಹೋಗ್ತವೆ ಅನ್ನೋ ಮಾತನ್ನು ಹಿಂದಿನ ದಾರ್ಶನಿಕರು ತಮ್ಮ ಮಾತುಗಳಲ್ಲಿ ವ್ಯಾಖ್ಯಾನ ಮಾಡಿದ್ದಾರೆ. ಆ ನಿಟ್ಟಿನಲ್ಲಿ ನಮ್ಮ ಅಧ್ಯಕ್ಷರು ರವಿ ಚಿಲಂಬಿಯವರು ಹಿಂದೆ ಪಿತಾಂಬರ ಹಿರೇಜಿಯವರು ನಮ್ಮ ಸಮಾಜವನ್ನು ಒಗ್ಗೂಡಿಸಿ ಸುಮಾರು 10 ಲಕ್ಷ ಜನ ಸೇರಿಸಿ ಗೆಜ್ಜೆಗಿರಿಯನ್ನು ಸ್ಥಾಪನೆ ಮಾಡಿ ಇಡೀ ದೇಶದಲ್ಲಿ ಇಡೀ ಅವಿಭಾಜ್ಯ ದಕ್ಷಿಣ 144 ನಮ್ಮ ಕೋಟಿ ಚೆನ್ನೈಯರ ಗರಡಿದ್ರೂ ಸಹ ಅವರಿಗೆ ಪ್ರತಿದಿನ ಪೂಜೆ ಆಗ್ತಿದ್ರೂ ಸಹ ಅವರ ತಾಯಿ ದೇವಿ ಬೈದೇದಿಗೆ ಪೂಜೆ ಆಗ್ತಿಲ್ಲ ಅನ್ನೋ ಕಾರಣಕ್ಕೋಸ್ಕರ, ಈ ಸಮಾಜಕ್ಕೆ ಒಳಿತಾಗಲ್ಲ ಅನ್ನೋ ಕಾರಣಕ್ಕೋಸ್ಕರ ಪುನಃ ಇದನ್ನು ಮರುಪ್ರತಿಷ್ಠಾಪನೆ ಮಾಡಿ ಸಮಾಜಕ್ಕೆ ಒಳ್ಳೆಯದಾಗಬೇಕು ಅನ್ನೋ ಪ್ರಯತ್ನವನ್ನು ರವಿ ಚಿಲಂಬಿಯವರು ಅವರ ನೇತೃತ್ವದ ಒಂದು ಬಳಗ ಮಾಡ್ತಿದೆ. ಇಂಥ ಸಂದರ್ಭದಲ್ಲಿ ವಿಶೇಷವಾಗಿ ಧಾರ್ಮಿಕಗಳು ನಮ್ಮ ಹಿಂದುತ್ವ ಎಲ್ಲಿ ಉಳಿಬೇಕು ಅಂತಾದರೆ ಇಂಥ ದೊಡ್ಡ ದಾನಿಗಳಿಂದ ಸಾಧ್ಯ. ಯಾಕೆ ಅಂತ ಹೇಳಿದ್ರೆ ಅವರು ಇಂತಿಂಥ ಧಾರ್ಮಿಕ ಇವತ್ತು ಯಕ್ಷಗಾನದ ಏನು ಮೇಳ ತೋರಿಸ್ತಾರೆ, ಇದರಲ್ಲಿ ನಿಮಗೆ ಒಂದು ಸಂದೇಶ ಕೊಡುತ್ತೆ ಜೀವನದಲ್ಲಿ. ಹಿಂದೆ ನಮ್ಮ ಹಿರಿಯರು ಎಲ್ಲ ನಿಂತು ಯಕ್ಷಗಾನವನ್ನು ಪ್ರತಿದಿನ ನೋಡ್ತಿದ್ರು. ಇವತ್ತಿನ ಯುವ ಸಮೂಹ ಇವತ್ತು ಮಾಧ್ಯಮ ಇವತ್ತು ಬೇರೆ ಬೇರೆ ಆಗಿದೆ. ಇವತ್ತು ವಿಡಿಯೋ ಮೂಲಕ ಅಥವಾ ನಿಮ್ಮ ಮೊಬೈಲ್ ಮೂಲಕ ಜೀವನ ಕಳೆಯುವಂಥದ್ದಾಗುತ್ತೆ. ಆದರೆ ಒಂದು ದಿವಸ ನಾವು ನಿದ್ದೆ ಬಿಟ್ಟು ಯಕ್ಷಗಾನವನ್ನು ನೋಡಿದ್ರೆ ನಮ್ಮ ಜೀವನ ಪುನೀತ ಆಗುತ್ತೆ ಅಂತ ಹೇಳಿ ನಮ್ಮ ಹಿರಿಯರು ಹೇಳ್ತಾಯಿದ್ರು. ಇದು ಸತ್ಯ. ಹಾಗಾಗಿ ಈ ನಿಟ್ಟಿನಲ್ಲಿ ಈ ಊರಿನಲ್ಲಿ ಒಂದು ದೊಡ್ಡ ಧಾರ್ಮಿಕ ಕಾರ್ಯಕ್ರಮ ಮಾಡಿ ನಮ್ಮ ಗೆಜ್ಜೆಗಿರಿಯ ನಮ್ಮ ಸಮಾಜದ ವಿಶೇಷವಾದಂಥ ಶಕ್ತಿಯನ್ನು ಪ್ರದರ್ಶನ ಮಾಡಿದಂತಹ ಏನು ನಮ್ಮ ಸುಧಾಕರಣ್ಣ ಮತ್ತು ಅವರ ದಂಪತಿಗೆ, ಇಡೀ ಅವರ ಜೀವನದ ಅವರ ಇಡೀ ಕುಟುಂಬಕ್ಕೆ ನಮ್ಮೆಲ್ಲರ ಪ್ರೀತಿಪೂರ್ವಕ ವಂದನೆ ಸಲ್ಲಿಸ್ತಾ, ನಿಮಗೆ ಪ್ರತಿ ಸಲವೂ ನಿಮ್ಮ ಬದುಕಿಗೆ ನಿಮ್ಮ ವ್ಯವಹಾರಕ್ಕೆ ರಕ್ಷಣೆಯಾಗಿ ಎಲ್ಲ ದೈವಗಳು ಇರಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾವು ನಮ್ಮ ಸಮಾಜದ ಪರವಾಗಿ ನೀವು ಇನ್ನೂ ಉತ್ತುಂಗಕ್ಕೆ ಏರಲಿ ಅಂತ ಹೇಳಿ ಪ್ರಾರ್ಥನೆ ಮಾಡಿ ನಾನು ಮಾತು ಮುಗಿಸ್ತೇನೆ. ನಮಸ್ಕಾರ. ಉತ್ತಮವಾದ ಯಕ್ಷಕಲೆಯ ಬಗ್ಗೆ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮೆಲ್ಲರ ಕೇಂದ್ರ ಬಿಂದು ಶೃಂಗೇರಿಯ ಮೂಲೆ ಮೂಲೆಯಲ್ಲೂ ತನ್ನದೇ ಚಾಪ್ ಮೂಡಿಸಿರ್ತಕ್ಕಂಥ ರಾಜ್ಯದ ಜಾತ್ಯತೀತ ಜನತಾ ದಳದ ರಾಜ್ಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಸುಧಾಕರ್ ಶೆಟ್ಟರು ಆಗಮಿಸ್ತಿದ್ದಾರೆ. ಅವರು ದಯಮಾಡಿ ಇಲ್ಲಿ ಮೇಲ್ಭಾಗಕ್ಕೆ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ.
ಎಲ್ಲರೂ ಜೋರಾದ ಚಪ್ಪಳೆ ಮುಖಾಂತರ ನಮ್ಮ ನೆಚ್ಚಿನ ಉದ್ಯಮಿಗಳು, ಆಕರ್ಷಕ ಮಾತುಗಾರರು ಸಹ ಹೌದು, ನೆಚ್ಚಿನ ಉಪಾಧ್ಯಕ್ಷರು ದಯಮಾಡಿ ವೇದಿಕೆಗೆ ಬರಬೇಕಾಗಿ ಕೇಳನಂದುಲ್ಲ. ಆತ್ಮೀಯರೇ, ಈ ಒಂದು ಕಾರ್ಯಕ್ರಮಕ್ಕೆ ಹೋಗೊಟ್ಟು ವೇದಿಕೆಗೆ ಆಗಮಿಸಿರ್ತಕ್ಕಂಥ ಶ್ರೀಯುತ ಸುಧಾಕರ್ ಶೆಟ್ಟರಿಗೆ ನಮ್ಮೆಲ್ಲರ ಪರವಾಗಿ, ಮೇಲ್ಪಾಲಿನ ಜನತೆಯ ಎಲ್ಲ ಸುತ್ತಮುತ್ತಲಿನ ಜನತೆಯ ಪರವಾಗಿ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಆತ್ಮೀಯರೇ, ಇದುವರೆಗೂ ಉತ್ತಮವಾದ ಸವಿಸ್ತಾರವಾದ ಮಾತನಾಡಿದಂಥ ಎಚ್.ಎಂ. ಸತೀಶ್ವರನ್ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಈ ಒಂದು ಕಾರ್ಯಕ್ರಮಕ್ಕೆ ಈಗಾಗಲೇ ಆಗಮಿಸಿರ್ತಕ್ಕಂತಹ ಯಕ್ಷಪ್ರಿಯರು, ಆಕರ್ಷಕ ಯುವ ಸಮುದಾಯವನ್ನು ಒಗ್ಗೂಡಿಸುವಂತ ನಮ್ಮ ನೆಚ್ಚಿನ ರಾಜಕಾರಣಿಯಾಗಿರ್ತಕ್ಕಂಥ ಶ್ರೀಯುತ ಸುಧಾಕರ್ ಶೆಟ್ಟರ್ ಎರಡು ಹಿತನುಡಿಗಳನ್ನು ನುಡಿಬೇಕಾಗಿ ಕೇಳ್ಕೊಳ್ತಿದ್ದೇವೆ. ನಮ್ಮ ಕನ್ನಡ ಪರಿಷತ್ತಿನ ನರಸಿಂಹರಾಜಪುರ ಅಧ್ಯಕ್ಷರಿದ್ದಾರೆ. ಅದೇ ರೀತಿ ಗೋವಾದ ಕನ್ನಡ ಸೇನೆಯ ಅಧ್ಯಕ್ಷರು, ಆತ್ಮೀಯರು, ಉದ್ಯಮಿಗಳಿದ್ದಾರೆ. ಅದೇ ರೀತಿ ನಮ್ಮೆಲ್ಲರ ನಮ್ಮ ಈ ಮೇಲ್ಪಾಲಿನ ಪ್ರಥಮ ಪ್ರಜೆ ರಾಜೇಶ್ ಅಣ್ಣರವರು ಎಲ್ಲರಿಗೂ ಅಲ್ಲಿಂದನೇ ಶುಭ ಕೋರ್ತಾ ಇದ್ದಾರೆ. ಅದೇ ರೀತಿ ನೂತನವಾಗಿ ಬಾಳೆಹೊನ್ನೂರು ಬಿಲ್ಲವ ಸಮಾಜದ ಅಧ್ಯಕ್ಷರಾಗಿ ಆಯ್ಕೆ ಇರತಕ್ಕಂತಹ ರಾಜಕೀಯ ಮುಖಂಡರು ಆಗಿರತಕ್ಕಂತಹ ಯುವಕರ ಕಣ್ಮಣಿ ಶ್ರೀಯುತ ಸಂಜೀವಣ್ಣನವರ ಎರಡು ಹಿತನುಡಿಗಳನ್ನು ನುಡಿಬೇಕಾಗಿ ಕೇಳ್ಕೊಳ್ತಿದ್ದೇವೆ. ಹಲೋ ಹಲೋ. ಎಲ್ಲರಿಗೂ ನಮಸ್ಕಾರ. ಮೂಲ ಕ್ಷೇತ್ರ ಗೆಜ್ಜೆಗಿರಿ ದೇವಿ ಬೈದೇದಿಯ ಪಾದಾರಂಗಳಿಗೆ ವಂದಿಸುತ್ತಾ, ಹಾಗೆಯೇ ಅವಳಿ ಮಕ್ಕಳಾದ ಕೋಟಿಚೇರನ್ನು ನೆನೆಸುತ್ತಾ, ಈ ಕ್ಷೇತ್ರದ ಇವತ್ತು ಅನೇಕ ವರ್ಷಗಳಿಂದ 500 ವರ್ಷಗಳಿಂದ ಹಿಂದೆ ನಮ್ಮ ಕುಲದೇವರಾದಂಥ ದೇವಿ ಬೈದೇದಿ ಮತ್ತು ಕೋಟಿ ಚೆನ್ನಯ್ಯರ ಮೂಲ ಸ್ಥಾನದಲ್ಲಿ ಸುಮಾರು ನಮ್ಮ ಹಿರಿಯರೆಲ್ಲ ಸೇರಿ ಅಲ್ಲಿ ಒಂದು ಮೂಲ ಕ್ಷೇತ್ರ ಇದೆ ಎನ್ನುವುದನ್ನು ಅರಿತುಕೊಂಡು ಇಡೀ ನಮ್ಮ ಸಮಾಜಕ್ಕೆಲ್ಲ ಗುರುತಿಸಿಕೊಂಡು ಇವತ್ತು 21ನೇ ಇಸವಿಯಲ್ಲಿ ಅಲ್ಲಿ ಪುನರ್ ನಿರ್ಮಾಣ ಮಾಡಿ ಇವತ್ತು ವರ್ಷ ಜಾತ್ರೆಗಳನ್ನು ಹಮ್ಮಿಕೊಂಡು ಅದರ ಜೊತೆಗೆ ಈ ಒಂದು ಯಕ್ಷಗಾನದ ಕಲಾ ಪ್ರೇಮಿಗಳಿಗೆ ಆ ಕ್ಷೇತ್ರದ ಮಹಿಮೆಯನ್ನು ತೋರಿಸ್ಬೇಕನ್ನೋ ಒಂದು ಆಸೆಯಿಂದ ಅಲ್ಲಿನ ಅಧ್ಯಕ್ಷರಾದ ಚಿಲಂಬಿಯವರು, ರವಿ ಚಿಲಂಬಿಯವರು ಈ ನೇತೃತ್ವ ವಹಿಸಿಕೊಂಡು ಇವತ್ತು ಇಡೀ ದಕ್ಷಿಣ ಕನ್ನಡ ಹಿಡಿದು ಇಡೀ ನಮ್ಮ ಘಟ್ಟದ ಪ್ರದೇಶ ಹಿಡಿದು ಇವತ್ತು 250ನೇ ಒಂದು ಯಕ್ಷಗಾನ ಮೇಳವನ್ನು ಇವತ್ತು ಮೆಲ್ಬರ್ನ್ನಲ್ಲಿ ನಮ್ಮ ಸಮಾಜದವರ ದಾನಿಗಳು, ಒಳ್ಳೆ ಮೈಸೂರಿನಲ್ಲಿ ಉದ್ಯಮಿಯಾಗಿರುವಂಥ ಸುಧಾಕರ್ ಮತ್ತು ಅವರ ಮನೆಯವರು ಹಮ್ಮಿಕೊಂಡು ಈ ಊರಿನ ಒಂದು ಎಲ್ಲ ಕಲಾಭಿಮಾನಿಗಳಿಗೆ ಒಂದು ನೆಚ್ಚಿನ ರೀತಿಯಲ್ಲಿ ಒಂದು ಪ್ರದರ್ಶನವನ್ನು ಮಾಡಲು ಅವಕಾಶ ಮಾಡಿಕೊಡುತ್ತಿದ್ದಾರೆ. ಅವರಿಗೆ ಎಲ್ಲರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದವನ್ನು ಅರ್ಪಿಸುತ್ತಾ, ಅವರಿಗೆ ಇನ್ನು ಮುಂದೆ ಕೂಡ ಇಂಥ ಒಂದು ಧರ್ಮದ ವಿಚಾರವಾಗಲಿ ಅದು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಕೆಲಸ ಮಾಡುವಂಥ ಧಾರ್ಮಿಕ ಕೆಲಸ ಮಾಡುವಂಥ ಶಕ್ತಿ ಆ ದೇವರು, ಆ ಮೂಲಸ್ಥಾನ ಗೆಜ್ಜೆಗಿರಿಯ ದೈವಗಳು ಮತ್ತು ಇಲ್ಲಿಯ ಪರಿಸರದ ಎಲ್ಲ ದೇವತೆಗಳು ಅವರಿಗೆ ಕೈ ಜೋಡಿಸಿ ಆರೋಗ್ಯ, ಐಶ್ವರ್ಯ, ಅಂತಸ್ತು ಇನ್ನು ಮುಂದೆ ಹೆಚ್ಚು ದಾನ ಧರ್ಮ ಮಾಡುವ ಸಮಾಜಕ್ಕೆ ಕೊಡುವಂಥ ಕೆಲಸ ಆಗಲಿ ಅಂತ ಹೇಳಿ ನಮ್ಮನ್ನು ಕರೆಸಿ ಎರಡು ಮಾತಾಡೋ ಅವಕಾಶ ಕೊಡುವಂಥ ಇಲ್ಲಿಯ ಸಮಸ್ತ ಕುಟುಂಬಸ್ಥರಿಗೂ ಇಲ್ಲೆಲ್ಲ ವೇದಿಕೆಯಲ್ಲಿ ಗಣ್ಯರಿಗೂ ವಂದಿಸ್ತಾ ಎರಡು ಮಾತನ್ನು ಮುಗಿಸ್ತೇನೆ. ಬಹಳಷ್ಟು ವಿಳಂಬ ಆಗ್ತಿದೆ. ಈಗಾಗಲೇ ಎಲ್ಲರೂ ವೀಕ್ಷಿಸ್ತಿರ್ತಕ್ಕಂಥ ಗೆಜ್ಜೆಗಿರಿ ಮೇಳ ಈಗಾಗಲೇ ಕೆಲವು ಯಕ್ಷಗಾನಗಳಲ್ಲಿ ಪ್ರಾರಂಭವಾಗ್ತಿದೆ. ಈಗಾಗಲೇ ಆಗಮಿಸಿರ್ತಕ್ಕಂಥ ನಮ್ಮೆಲ್ಲರ ನೆಚ್ಚಿನ ಜನನಾಯಕರಾಗಿರ್ತಕ್ಕಂಥ ಶ್ರೀಯುತ ಸುಧಾಕರ್ ಶೆಟ್ಟರ್ ಎರಡು ಹಿತನುಡಿಗಳನ್ನು ನುಡಿಬೇಕಾಗಿ ಕೇಳ್ಕೊಳ್ತಿದ್ದೇವೆ. ಆತ್ಮೀಯ ಬಂಧುಲೆ, ಯಾನ್ ಬರ್ಪಿನ ಒಂತೆ ತಡ ಆದ್ಕೊಂಡು ತಡವರೆ ಕಾರಣದಾನಿ ನಡಿ ಎಂಕ್ 7 ಗಂಟೆನೂ ಗೊತ್ತಿಚ್ಚಿ, ನನಗೆ ಎಷ್ಟು ಗಂಟೆಗೆ ಅಂತ ಹೇಳಲಿಲ್ಲ ಅವರು. 20 ಮಗು ಬರೋಡು ಅನ್ನೋದು ಎಂಕಲ್ಲ ಒಂಜಿ ಆರ್ಡ್ರ್ ಮಲ್ಲ ರಾತ್ರಿ. ನಾನು 5-2 ಇಂಚು ಫೋನ್ ಮಾಡ್ತಾನೆ ಇದ್ದೇನೆ, ಇವ್ರದ್ದು ಫೋನೇ ಸಿಗೋದಿಲ್ಲ. ಕೊನೆ ನಾನು ಮೈಸೂರಿಗೆ ಫೋನ್ ಮಾಡಿ ಕೇಳಿದೆ, ಏನು ಇವತ್ತು ಕಾರ್ಯಕ್ರಮ ಇದೆಯಾ ಅಂತ ಅಶೋಕನಿಗೆ. ಅಶೋಕ್ ಹೇಳಿದೆ ಉಂಡಣ್ಣ ಅವಲೆ ಕಾರ್ಯಕ್ರಮ ಅಂತ. ಆದ್ದರಿಂದ ತಡ ಆಗಿದೆ ನಾನು ಬರಲಿಕ್ಕೆ. ವಿಶೇಷವಾಗಿ ಬಂಧುಗಳೇ, ನನಗೂ ಸುಧಾಕರ್ ಪೂಜಾರಿ ಅವರಿಗೂ ಸುಮಾರು 4 ದಶಕಗಳು, 40 ವರ್ಷಕ್ಕಿಂತ ಮೇಲಿನ ಪ್ರೀತಿ, ಸ್ನೇಹ, ಸಂಬಂಧ ಎಲ್ಲ ಇರೋರು ನಮಗೆ. ಒಬ್ಬ ವ್ಯಕ್ತಿ ಯಾವ ರೀತಿ ಕಷ್ಟಪಟ್ಟರೆ, ಯಾವ ರೀತಿ ಒಂದು ಗುರಿ ಇದ್ದರೆ ಬೆಳಿತಾನೆ ಅನ್ನೋದಕ್ಕೆ ಕಾರಣ, ಅಥವಾ ಏನಾದರೂ ಒಂದು ಅದಕ್ಕೆ ಒಂದು ಮಾಡೆಲ್
ಒಂದು ಮನುಷ್ಯ ಅಂದರೆ ಸುಧಾಕರ್ ಪೂಜಾರಿ. ಸುಧಾಕರ್ ಪೂಜಾರಿ ಅವ್ರನ್ನ ನಾನು ಸಣ್ಣ ಹೋಟೆಲಿಂದ ನೋಡಿದ್ದೇನೆ. ಇವತ್ತು ನನ್ನ ಅಂದಾಜಿ ಇನ್ ದ ಹ್ಯಾಂಡ್ಸ್ 5 ಫಿಂಗರ್ಸ್ ಅವರು ಮೈಸೂರಿನಲ್ಲಿ ಒಬ್ಬ 5 ಬೆರಳಲ್ಲಿ ಒಬ್ಬ, ಅಂದರೆ ಆ ಸ್ಥಾನ ಅವರಿಗಿದೆ ಇಡೀ ಮೈಸೂರು. ನಾವೆಲ್ಲ ಭಾಳ ನನ್ನ ಅಂದಾಜಿ ನಾವು ಭಾಳ ಮೇಲಿದ್ವಾಗಲೂ, ಇವತ್ತು ನಮ್ಗಿಂತ ಭಾಳ ಮೇಲಿದ್ದಾರೆ ಅವರು. ಅವ್ರನ್ನ ಕಂಡ್ರೆ ನನಗೆ ಭಾಳ ಖುಷಿ ಆಗುತ್ತೆ. ಎಲ್ಲದಕ್ಕಿಂತ ಮೊದಲು ಅವ್ರ ಹತ್ರ ಇರುವಂಥ ಒಂದು ಒಳ್ಳೆಯ ಗುಣ ಮತ್ತು ಮಾನವೀಯತೆ. ನನ್ನ ಅಂದಾಜಿ ಸುಧಾಕರ್ ಪೂಜಾರಿಗೆ ಇನ್ನೊಬ್ಬರು ಸಾಟಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಅವ್ರನ್ನ ಯಾರಾದರೂ ಅವರ ಬಿಸ್ನೆಸ್ ಪ್ಲೇಸಿಗೆ ಹೋದರೆ, ನಮ್ಮಲ್ಲೆಲ್ಲ ಒಬ್ಬ ಅಷ್ಟು ದೊಡ್ಡ ವ್ಯಾಪಾರ ಇದ್ದರೆ ಅವ್ರನ್ನ ಮಾತಾಡ್ಸಲಿಕ್ಕೆ ಭಾಳ ಕಷ್ಟ ಇದೆ. ಆದರೆ ಸುಧಾಕರ್ ಪೂಜಾರಿ ಅವ್ರನ್ನ ಯಾರಾದರೂ ಅವ್ರ ಹೋಟ್ಲಿಗೆ ಹೋಗಿ ನೋಡಿದ್ರೆ ಸುಧಾಕರ್ ಪೂಜಾರಿನ ವ್ಯಕ್ತಿತ್ವ ಅದು ಅವರಿಗೆ ಮಾತ್ರ ಅದು ಸರ್ವನಾಮವಾಗಿದೆ ಹೊರತು ಬೇರೆಯವ್ರಿಗೆ ಸಾಧ್ಯ ಇಲ್ಲ. ನಾನು ಭಾಳ ವರ್ಷದಿಂದ, ಸುಮಾರು 50 ವರ್ಷದಿಂದ ವ್ಯಾಪಾರ ಮಾಡ್ತಿದ್ದೇನೆ. ಬಂಧುಗಳೇ, ವಿಶೇಷವಾಗಿ ಅವ್ರಿಗೆ ಈ ಭಾಗಕ್ಕೆ ಇರುವಂಥ ಪ್ರೀತಿ, ಅವರು ಯಾವತ್ತೂ ಇಲ್ಲಿಗೆ ಅವರಿಗೆ ಅಲ್ಲಿರುವಂಥ ವ್ಯವಸ್ಥೆ, ಅದಕ್ಕೆ ಅವರ ಒಂದು ಒಡನಾಟಕ್ಕೆ ನನ್ನ ಅಂದಾಜು ಇಲ್ಲಿ ಬರಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಸತೀಶಣ್ಣ ಎಲ್ಲಿದ್ದಾರೆ, ಸಾರಿ, ವೇದಿಕೆ ಮೇಲೆ ಇರುವಂಥ ಗಣ್ಯರನ್ನು ಹೆಸರು ಹೇಳಲಿಕ್ಕೆ ತಡವಾಗಿದೆ. ಮತ್ತು ನನಗೆ ಇಲ್ಲಿರುವಂಥ ಎಲ್ಲ ಗಣ್ಯರು ನನಗೆ ಭಾಳ ಸ್ನೇಹಿತರು. ಸೌಂದರ್ಯ ಹೋಟ್ಲ್ನವರು ಅಂದರೆ ನನ್ನನ್ನು ಭಾಳ ಪ್ರೀತಿ ಮಾಡ್ತಾರೆ. ಹಾಗೆ ರತ್ನಾಕರ್ಣ ಇಲ್ಲೆಲ್ಲೋ ಇದ್ದಾರೆ. ಗೋವಾದಲ್ಲಿ ನಾನು ಹೋಗ್ತೀನಿ ಅಂದರೆ ನನ್ನನ್ನು ಅವ್ರು ನೋಡ್ಕೊಳ್ಳೋ ರೀತಿಯೇ ಬೇರೆ. ನಮಗೆ ಈ ಭಾಗಕ್ಕೆ ನಮ್ಮ ದಕ್ಷಿಣ ಕನ್ನಡಿಗರೇ ಒಂದು ಕೊಡುಗೆ ಇವರು, ಸತೀಶಣ್ಣ. ಹಾಗೆ ನನ್ನ ಆತ್ಮೀಯ ಜಗದೀಶ ಅವರಿಗೆ ಇನ್ನೊಬ್ಬ ಪಾರ್ಟ್ನರ್ ಇದ್ದರು. ಇವತ್ತು ಜಗದೀಶ್ ಒಬ್ಬನೇ ಇದ್ದಾನೆ. ಜಗದೀಶ ಇರ್ಬೋದು, ಇವರೆಲ್ಲ ನನಗೆ ಒಂದು ಒಡನಾಟ. ಆದ್ದರಿಂದ ಸುಧಾಕರ್ ಪೂಜಾರಿ ಅನ್ನೋದನ್ನು ಇಲ್ಲಿ ಯಾರು ಯುವಕರು ಇದ್ದೀರೋ ಅವರ ಒಂದು ಹೆಜ್ಜೆಯಲ್ಲಿ ನಾವು ನಡೆದ್ರೆ ನನ್ನ ಅಂದಾಜು ನಾವು ಯಾವುದೇ ಒಂದು ಸಾಧನೆ ಮಾಡಲಿಕ್ಕೆ ಬೇರೆ ವ್ಯಕ್ತಿಗಳು ಬೇಡ. ಸುಧಾಕರ್ ಪೂಜಾರಿ ಒಬ್ಬ ಮಾಡಲ್. ನಾನು ಅವ್ರ ಕಡೆ ವ್ಯಾಪಾರ ಎಲ್ಲ ಸಂಘ ಸಂಸ್ಥೆಗಳಲ್ಲಿ ಮೇರ್ನಲ್ಲಿದ್ದೇನೆ ನಾನು ಅಲ್ಲಿನಿ. ಆದರೆ ಅಲ್ಲಿ ಹೋದಾಗ ಸುಧಾಕರ್ ಪೂಜಾರಿನ ತೋರಿಸ್ಲಿಕ್ಕೆ ಎಷ್ಟೋ ವ್ಯಾಪಾರಸ್ಥರನ್ನ ಕರ್ಕೊಂಡು ಹೋಗ್ತೀನಿ ನಾನಲ್ಲಿ, ಭಾಳ ದೊಡ್ಡ ವ್ಯವಹಾರಸ್ಥರನ್ನ. ಆ ಟೇಬಲ್ ಹತ್ರ ಬಂದು ಮಾತಾಡೋದಾಗಲಿ, ವ್ಯವಹಾರ ಮಾತಾಡೋದಾಗಲಿ, ಈಸ್ ಎ ಒನ್ ಆಫ್ ದ ರೋಲ್ ಮಾಡೆಲ್ ಫಾರ್ ಎನಿ ಬಿಸ್ನೆಸ್ ಮ್ಯಾನ್. ಆ ಥರದ ವ್ಯಕ್ತಿ ನನಗೆ ನನ್ನ ಜೀವನದಲ್ಲಿ ಇನ್ನೊಬ್ಬ ಸಿಗಲಿಲ್ಲ. ಯಾಕೆಂದರೆ ನಾನು ರಾಜ್ಯದ ಸುಮಾರು 20 ಲಕ್ಷ ಟ್ರೇಡರ್ಸ್ಗಳನ್ನ ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೇನೆ. 56,000 ಲಾರ್ಜ್ ಸ್ಕೇಲ್ ಇಂಡಸ್ಟ್ರಿನ ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೇನೆ. ಬಟ್ ಒನ್ ಅಮಾಂಗ್ ದೆಮ್ ಓನ್ಲಿ 1% ಆ ಥರ ಏನಾದ್ರು ಸಿಗ್ತಾರೆ ಅಂದರೆ ಸುಧಾಕರ್ ಪೂಜಾರಿ ಮಾತ್ರ ಅಂತ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಮತ್ತು ಎಲ್ಲ ದಾನ ಧರ್ಮಗಳಲ್ಲಿ, ವ್ಯವಸ್ಥೆಗಳಲ್ಲಿ ನಾನು ಸುಮಾರು ಅವ್ರನ್ನ ಒಂದು 30 ವರ್ಷಗಳಿಂದ ನಾನು ಸೋಷಿಯಲ್ ವರ್ಕರ್. ಇಲ್ಲಿ ಮಾತ್ರ ನಾನು ರಾಜಕಾರಣಿ, ನಾನು ರಿಯಲಿ ಸೋಷಿಯಲ್ ವರ್ಕ್. 30 ವರ್ಷದಿಂದ ನಾನು ಏನಾದರೂ ಹೋಗಿ ಹೇಳಿದ್ರೆ ಸುಧಾಕರ್ಣ ಎತ್ಬಿಡು ಏನು ಹೇಳ್ತಿರ್ಲಿಲ್ಲ ಅವರು. ಏನು ಹೇಳ್ತೀನೋ ಅದನ್ನು ಕೊಟ್ಟು ಹೇಳ್ತಿದ್ರು ಅವರು. ಎಸ್, ನಾನು ಏನು ಚೀಟಿ ಬರಿತೀನೋ ಅದನ್ನು. ಅಂದರೆ ನಾನು ಯಕ್ಷಗಾನ ಇರ್ಬೋದು, ಕಾರ್ಯಕ್ರಮಗಳಿರ್ಬೋದು, ಹಬ್ಬಕ್ಕ ಉತ್ಸವ ಇರ್ಬೋದು, ಕರಾವಳಿ ಉತ್ಸವ ಇರ್ಬೋದು, ತುಳು ಉತ್ಸವ ಇರ್ಬೋದು, ಇದೆಲ್ಲದಕ್ಕೂ ಈ ಸುಧಾಕರ್ ಪೂಜಾರಿ ನನ್ನ ಜೊತೆಯಲ್ಲಿ ಕೈ ಜೋಡಿಸಿದ್ದಾರೆ. ಇವತ್ತು ನನಗೆ ಅದಕ್ಕೆ ಭಾಳ ಖುಷಿ. ನನಗೆ ಇದಕ್ಕೋಸ್ಕರ ಬಂದೆ ನಾನು. ನೆನ್ನೆ ನೈಟ್ 2 ಗಂಟೆ ಬಂದೆ ನಾನು. ಎಷ್ಟು ಗಂಟೆಗೆ ಅಂತ ಗೊತ್ತಿಲ್ಲ. ಕೊನೆ ಫೋನ್ ಮಾಡಿದೆ, ಫೋನು ರಿಸೀವ್ ಆಗಿಲ್ಲ. ಮೈಸೂರಿಗೆ ಫೋನ್ ಮಾಡ್ಕೊಂಡು ಕೇಳ್ಕೊಂಡೆ. ಎಲ್ಲ ಬಂಧುಗಳೇ, ಈ ಭಾಗದ ಇವತ್ತು ಅದರಲ್ಲಿ ವಿಶೇಷವಾಗಿ ದೇವಿಯ ಒಂದು ಚಿತ್ರಣ ಕೊಡ್ತಾ ಇದ್ದಾರೆ. ದೇವಿ ಬೈದತಿಯ ಚಿತ್ರಣನ ಇವತ್ತು ಇಲ್ಲಿ ಯಕ್ಷಗಾನ ನಡೀತಾ ಇದೆ. ಮೂಲ ಸ್ಥಾನ ಗೆಜ್ಜೆಗಿರಿ. ಈಗಾಗಲೇ ಕೋಟಿ ಚೆನ್ನಯ್ಯರ ಬಗ್ಗೆ ಹೇಳಿರ್ಬೋದು, ಅಥವಾ ನಮ್ಮ ದಕ್ಷಿಣದ ಒಂದು ಕೊಡುಗೆ ಏನು ಅಂದರೆ ಸಮಾಜಕ್ಕೆ ನಮ್ಮ ಯಕ್ಷಗಾನದಲ್ಲಿ ನಾವು ದೇವಿನ ಇವತ್ತೇನಾದ್ರು ನೋಡ್ತೀವಿ ಅಂದರೆ ನಾವು ಆ ದೇವಿಯನ್ನು ಹಲವಾರು ಕಾರ್ಯಕ್ರಮಗಳಲ್ಲಿ ನಾವು ನೋಡ್ತೇನೆ. ದೇವಿಯ ಒಂದು ಮಾತ್ಮೆನ ಅವತ್ತು ಯಾರು ನೋಡ್ತಾರೋ, ಯಾರು ಕೇಳ್ತಾರೋ, ಯಾರು ಅದನ್ನು ಸಂಪೂರ್ಣವಾಗಿ ಕೂತು ಅದನ್ನು ಅನುಭವಿಸ್ತಾರೋ ಅವರಿಗೆ ದೇವಿಯ ಸದಾ ಕೃಪಾ ಕಟಾಕ್ಷ ಇದೆ. ಆ ದೇವಿಯ ಕೃಪಾ ಕಟಾಕ್ಷ ಇಲ್ಲಿದ್ದವರಿಗೆ ಎಲ್ರಿಗೂ ಸಿಗಲಿ. ನಾನು ಯಾವಾಗಲೂ ನಿಮ್ಮ ಜೊತೆಯಲ್ಲಿದ್ದೇನೆ ಅಂತ ಹೇಳ್ತಾ ನನ್ನನ್ನು ಇಲ್ಲಿ ಕರೆದಿದ್ದೀರಿ. ಕರೆದು 2 ಮಾತಾಡಲಿಕ್ಕೆ ಆಸ್ಪದ ಮಾಡಿಕೊಟ್ಟಿದ್ದೀರಿ. ಯುವ ಸಮಾಜದ ಕಣ್ಮಣಿ ಅಂತ ಏನು ಹೇಳ್ತಿದ್ದೀರೋ ಜಗದೀಶು, ಅದು ಇವರಿಗೇ ಇರಲಿ. ಇವ್ರ ಥರ ಎಲ್ಲರೂ ರೋಲ್ ಮಾಡಲ್ ಆಗಲಿ. ಇವರು ಸಮಾಜಕ್ಕೆ ಕೊಡುವ ಎಲ್ಲ ಆರೋಗ್ಯ ಐಶ್ವರ್ಯ ಎಲ್ಲದನ್ನೂ ಕೊಟ್ಟಿದ್ದಾನೆ. ಅವರಿಗೆ ಭಾಳ ಚೆನ್ನಾಗಿ ಕೊಟ್ಟಿದ್ದಾನೆ. ಅವ್ರಿಗೆ ನೆಮ್ಮದಿ ಕೊಟ್ಟು ಅವ್ರ ಜೀವನದಲ್ಲಿ ಇದೇ ಥರ 1000 ಜನಕ್ಕೆ ಸಹಕಾರ ಮಾಡಲಿ ಅಂತೇಳಿ
ತಾಯಿ ದೇವಿ ಹತ್ರ ಮತ್ತೊಮ್ಮೆ ಕೇಳ್ಕೊಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಸಮ್ಮಿಸ್ತರವಾಗಿ ಯಕ್ಷಗಾನದ ಕಲೆ ಮತ್ತು ನಮ್ಮ ನೆಚ್ಚಿನ ಉದ್ಯಮಿಗಳು ಹಲವಾರು ಜನ ಹೇಳ್ತಾರೆ, ಸುಧಾಕರಣ್ಣ ಸುಧಾಕರಣ್ಣ ಸುಧಾಕರಣ್ಣ. ಎಲ್ಲೇ ಹೋದರೂ ಯಾವುದೇ ಮೂಲೆಯಲ್ಲಿದ್ದರೂ ಈ ಫಂಕ್ಷನಿಗೆ ಒಂದು ನಾವು ಬರಲೇಬೇಕಂತ ಎಲ್ಲ ವಿಭಾಗದಲ್ಲೂ ನಮ್ಮ ಸತ್ಯಣ್ಣ ಕೂತ್ಕೊಂಡು ಮನೆಯಿಂದ ಹೇಳ್ತಿದ್ರು, ಎಲ್ಲ ಭಾಗಕ್ಕೂ ಹೋಗ್ಬೇಕು ಈ ಸತಿ ಆಟೋ, ಇಲ್ಲಿ ಒಂದೇ ಕಡೆ ಹೋಗಬಾರ್ದು ಅಂತ. ಸುಧಾಕರಣ್ಣಿಗೆ ಎಲ್ಲ ಹೋಗುತ್ತಂತಲೇ ಗೊತ್ತಿಲ್ಲ, ನಾವು ಎಲ್ಲೆಲ್ಲಿ ಹೋಗಿದ್ದೀವಿ ಅನ್ನೋದೇ ಗೊತ್ತಿಲ್ಲ. ಹೆಡ್ ಹ್ಯಾಂಡ್ ಅಂತ ಒಂದೆರಡು ಮಾತಾಡಿದಂಥ ಅವರ ಧರ್ಮಪತ್ನಿ ಶ್ರೀಮತಿ ಅನಿತಾ ಸುಧಾಕರಣ್ಣರವರಿಗೆ ಪ್ರಪ್ರಥಮವಾಗಿ ನಾವೆಲ್ಲ ವಂದಿಸ್ತಾ ಇದ್ದೇವೆ. ಅವರ ಸಹಕಾರ ಇದೇ ರೀತಿ ಇಲ್ಲಿ ಇರಲಿ. ಅದೇ ರೀತಿ ಈ ಒಂದು ಯಕ್ಷಗಾನದಲ್ಲಿ ಎಲ್ಲರಿಗೂ ಶುಭ ಹಾರೈಸಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಗೆಜ್ಜೆಗಿರಿ ಮಹಾತ್ಮೆ ಪ್ರಾರಂಭ ಆಗ್ತದೆ. ಆತ್ಮೀಯರೇ, ಈ ಯಕ್ಷಗಾನದಲ್ಲಿ ನಾವೀಗ ಫಿಲಮ್ ಸ್ಟಾರ್ಗಳನ್ನು ನೋಡ್ತೀವಿ. ಯಾರಾದರೂ ಒಬ್ಬರು ಆ್ಯಕ್ಟರ್ಗಳು ಬಂದರೆ ಈಗಾಗಲೇ ನಾವು ಸೆಲೆಬ್ರೇಟಿ ಮಾಡ್ತೀವಿ. ಈ ಯಕ್ಷಗಾನದಲ್ಲಿ ಮೂಲ ಕೇಂದ್ರ ಬಿಂದು ಅವರೊಬ್ಬರು ಇದ್ದಾರೆ. ನಾವೆಲ್ಲ ಈಗ ಒಂದು ಎಲ್ಲ ನಿಮ್ಮ ಮೊಬೈಲ್ಗಳು ಯೂಟ್ಯೂಬಲ್ಲಿ ಹಾಸ್ಯ ಯಕ್ಷ ಒಂದು ಕಾನ್ಸೆಪ್ಟ್ ಬರುತ್ತೆ. ಅದರಲ್ಲಿ ಮುಖ್ಯವಾಗಿ ನಮ್ಮ ದಿನೇಶ್ ಕೊಡಪದವರವರು, ಅವ್ರದ್ದೊಂದು ಗ್ಯಾಂಗ್ ಇದೆ 4 ಜನದ್ದು. ದಿನೇಶ್ ಕಡಬ ಅವರು ಬಹಳಷ್ಟು ಹಾಸ್ಯಾಸ್ಪದವಾಗಿ ಮಾಡುವಂತಹ ನಮ್ಮ ಮಂಗಳೂರಿನ ದಕ್ಷಿಣ ಕನ್ನಡದ ಹೆಸರಂತ ನಮ್ಮ ಯಕ್ಷ ಕಲಾವಿದರು. ದಯಮಾಡಿ ಅವರೊಂಚೂರು ವೇದಿಕೆಗೆ ಬಂದು ತಮ್ಮ ಬರಬೇಕು. ಒಂಚೂರು ತೋಪ ಹೊಡು ಇರೋದು ಮೋಹನ್ ಬಲೆ, ಜೋರಾದ ಚಪ್ಪಳ ಬರಬೇಕು. ಈ ಕಲಾವಿದರು ಬಹಳಷ್ಟು 1000ಕ್ಕೂ ಹೆಚ್ಚು ಅಭಿನಯವನ್ನು ಮಾಡಿದಂಥವರು. ಅವರಿಗೆ ನಮ್ಮೆಲ್ಲರವಾಗಿ ಮೇಲ್ಪಲ್ ಜನತೆಯ ಪರವಾಗಿ ಆರ್ಥಿಕ ಅಭಿನಂದನೆಗಳು ಅಣ್ಣ. ಇದೀಗಾಗಲೇ ವೇದಿಕೆ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಇಲ್ಲಿರ್ತಕ್ಕಂಥ ಎಲ್ಲ ಗಣ್ಯರಿಗೂ ನಮ್ಮ ಗೆಜ್ಜೆಗಿರಿ ಕ್ಷೇತ್ರ ಇದರ ಮೇಳದ ಹಾಸ್ಯ ಕಲಾವಿದರಾಗಿ ನಮ್ಮ ಯಕ್ಷ ರಂಗದಲ್ಲಿ ಅನೇಕ ರೀತಿಯಲ್ಲಿ ಹಾಸ್ಯದ ಮೆರಗನ್ನು ರಂಜಿಸಿದ ದಿನೇಶ್ ರೈ ಕಡಬ ಇವರು ಈ ಸಂದರ್ಭದಲ್ಲಿ 25ನೇ ವರ್ಷದ ಯಕ್ಷರಂಗ ಜೀವನದ ಒಂದು ಪಯಣವನ್ನು ನಮ್ಮ ಮೇಳದಲ್ಲಿ ನಡೆಸುತ್ತಿದ್ದಾರೆ. ಇವರಿಗೆ ಈ ಒಂದು ಸಂದರ್ಭದಲ್ಲಿ ಸಾಲು ಒದಿಸಿ ಗೌರವಿಸಬೇಕಾಗಿರುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ. ಇವರ ಯಕ್ಷರಂಗದ 25ನೇ ವರ್ಷದ ಈ ಕಾರ್ಯಕ್ರಮದ ಶುಭ ಸಂದರ್ಭದಲ್ಲಿ ಇವರಿಗೆ ಶುಭ ಹಾರೈಕೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಆತ್ಮೀಯ ಕಲಾಭಿಮಾನಿಗಳೇ, ಬಹುಶಃ ನಿಮ್ಮೆಲ್ಲರ ಆಶೀರ್ವಾದ ಹಾರೈಕೆಯಿಂದ ಯಕ್ಷಗಾನ ರಂಗದಲ್ಲಿ ಸತತವಾಗಿ 25 ವರ್ಷಗಳ ಪಾದಾರ್ಪಣೆ, ರಜತ ಸಂಭ್ರಮದ ಸಂತೋಷದಲ್ಲಿರುವಾಗ ನಿಮ್ಮೆಲ್ಲರ ಉಪಸ್ಥಿತಿಯಲ್ಲಿ ಗೌರವಿಸಿದ್ದು ನಿಮಗೆಲ್ಲರಿಗೂ ನಾನು ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಅಂತೆಯೇ ಒಂದು ಯಕ್ಷಗಾನ ಒಂದು ಕತೆ ಯಶಸ್ವಿ ಆಗಬೇಕಾದ್ರೆ ಒಬ್ಬ ಪ್ರಸಂಗಕರ್ತರು ಬೇಕು, ಪ್ರಸಂಗವನ್ನು ರಚಿಸುವವರು. ನಂತರ ಅದನ್ನು ಯಶಸ್ವಿ ಪ್ರದರ್ಶನ ಆಗುವಲ್ಲಿ ಹಿಮ್ಮೇಳ, ಮುಮ್ಮೇಳ, ನೇಪಥ್ಯ ಎಲ್ಲ ಕಲಾವಿದರ ಒಟ್ಟಂದದ ಹೊಂದಾಣಿಕೆಯ ಪ್ರದರ್ಶನವೇ ಯಶಸ್ವಿಗೆ ಕಾರಣ ಆಗ್ತದೆ. ಹಾಗಾಗಿ ಎಲ್ಲ ಕಲಾವಿದರನ್ನು ಗೌರವಿಸಬೇಕಿತ್ತು. ನಾವು 100, 125, 150 ಹೀಗೆ ಎಲ್ಲ ಪ್ರದರ್ಶನದಲ್ಲಿ ಎಲ್ಲ ಕಲಾವಿದರನ್ನು ಗೌರವಿಸಿದ್ದೇವೆ. ಆದರೆ ಈ ದಿನ ವಿಶೇಷವಾಗಿ 250 ಪ್ರದರ್ಶನಗಳಲ್ಲೂ ರಜೆ ಮಾಡದೆ ಪಾತ್ರ ನಿರ್ವಹಣೆ ಮಾಡಿದ ಸುಮಾರು 3 ಮಂದಿಯನ್ನು ಹಾಗೂ ಈ ಪ್ರಸಂಗದ ರಚನೆಕಾರರು, ನಿರ್ದೇಶಕರು ಆದಂತಹ ಪ್ರಸಂಗಕರ್ತರು ನಿತಿನ್ ಕುಮಾರ್ ತೆಂಕಕಾರಂದವರು ಇವರನ್ನು ಗೌರವಿಸುವಂತಹ ಸಂದರ್ಭ. ದಯವಿಟ್ಟು ಪ್ರಸಂಗ ರಚನೆ ಮಾಡಿ ನಿರ್ದೇಶನ ಮಾಡಿದ ನಿತಿನ್ ಕುಮಾರ್ ತೆಂಕಕಾರಂದವರು ವೇದಿಕೆಗೆ ಬರಬೇಕು. ಈ ಸಂದರ್ಭದಲ್ಲಿ ನಾವು ಈ ಯಕ್ಷಗಾನಕ್ಕೆ ಪದ್ಯ ರಚನೆ ಮಾಡಿದ ಯೋಗೀಶ್ ರಾವ್ ಚಿಗುರುಪಾದ ಇವರನ್ನು ಗೌರವಿಸ್ತೇವೆ, ನೆನಪಿಸಿಕೊಳ್ತೇವೆ. ಅಂತೆಯೇ ರಾಜೇಶ್ ಶೆಟ್ಟಿ ಮಾಳ ಒಬ್ಬರು ಅನುಭವಿ ಯುವ ಉದಯೋನ್ಮುಖ ಕಲಾವಿದರು. ಬಹುಶಃ ಈ ಗೆಜ್ಜೆಗಿರಿ ಕ್ಷೇತ್ರ ಮಾತ್ಮೆಯಲ್ಲಿ ವಿಷ್ಣುವಾಗಿ, ಧನ್ವಂತರಿಯಾಗಿ, ಪೆರ್ನುವಾಗಿ ಅನಿವಾರ್ಯವಾದರೆ ಎಲ್ಲ ಪಾತ್ರವನ್ನು ನಿರ್ವಹಿಸಬಲ್ಲ ಸಮರ್ಥ ಪಾತ್ರಧಾರಿ ಶ್ರೀಯುತ ರಾಜೇಶ್ ಶೆಟ್ಟಿ ಮಾಳ. ಅಂತೆಯೇ ಶೇಖರ ಜಯನಗರ 250 ಪ್ರದರ್ಶನದಲ್ಲೂ ಆದಿಧೂಮಾವತಿಯ ಪಾತ್ರವನ್ನು ನಿರ್ವಹಿಸಿದವರು ಶೇಖರ ಜಯನಗರ. ಇನ್ನೋರ್ವರು ಹೆಣ್ಣನ್ನೇ ನಾಚಿಸಬಲ್ಲಂತಹ ಸ್ತ್ರೀ ಪಾತ್ರಧಾರಿ ಯಕ್ಷಕುವರಿ, ಕನಸಿನ ಕನ್ಯೆ. ವಿಶೇಷವಾಗಿ ಈ ಗೆಜ್ಜೆಗಿರಿ ಕ್ಷೇತ್ರ ಮಹಾತ್ಮೆಯಲ್ಲಿ ದೇವಿ ನಂತರ ದೇವಿಯಾಗಿ ಬರುವಂತಹ ಪಾತ್ರವನ್ನು, ಹಾಗೆ ಕಿನ್ನಿದಾರುವಿನ ಪಾತ್ರವನ್ನು ಸಮರ್ಥವಾಗಿ ನಿರ್ವಹಿಸಬಲ್ಲ ನಿಶಾಂತ್ ಮುಚ್ಚೂರು ಈ ಕಲಾವಿದರನ್ನ ಗೌರವಿಸುವಂತಹ ಕಾರ್ಯಕ್ರಮ. ಬಹುಶಃ ಮೇಳದ ಎಲ್ಲ ಕಲಾವಿದರನ್ನ, ಹಿಮ್ಮೇಳ, ಮುಮ್ಮೇಳ ಮತ್ತು ನೇಪಥ್ಯ ಕಲಾವಿದರನ್ನ ಈ ಸಂದರ್ಭದಲ್ಲಿ ನೆನಪಿಸಿಕೊಂಡು
ನಿಮ್ಮೆಲ್ಲರ ಗಟ್ಟಿಯಾದ ಚಪ್ಪಾಳೆಯ ಮೂಲಕ ಇಡೀ ತಂಡಕ್ಕೊಂದು ಗೌರವ. 250 ಪ್ರದರ್ಶನದಲ್ಲಿ ಈ 3 ಕಲಾವಿದರು ರಜೆ ಮಾಡದೆ ತಮ್ಮ ಪಾತ್ರವನ್ನ ನಿರ್ವಹಿಸಿದ್ದಾರೆ, ಅದೊಂದು ವಿಶೇಷತೆ. ಇನ್ನು ಪ್ರಸಂಗಕರ್ತರು ಗೆಜ್ಜೆಗಿರಿ ಕ್ಷೇತ್ರ ಮಹಾತ್ಮೆ ಒಂದು ಪ್ರಸಂಗ ಬರೀಬೇಕಾದ್ರೆ ಆ ಕ್ಷೇತ್ರದ ಮಹಿಮೆಯನ್ನ ತಿಳ್ಕೊಳ್ಬೇಕು, ನಂತರ ಅಲ್ಲಿಂದ ದೇವರ ಅಪ್ಪಣೆ ಆಗಬೇಕು, ಆಮೇಲೆ ಕಥೆಯ ಅಂದವನ್ನು ಸಮಾಜಕ್ಕೆ ಒಂದು ಸಂದೇಶದ ಮೂಲಕ ತಲುಪಿಸುವಂತಹ ಪ್ರಯತ್ನ ಆಗಬೇಕು. ಅಂತಹ ಒಂದು ಗೆಜ್ಜೆಗಿರಿ ಕ್ಷೇತ್ರ ಮಹಾತ್ಮೆ ಪ್ರಸಂಗವನ್ನು ರಚಿಸಿದ ನಿತಿನ್ ಕುಮಾರ್ ತೆಂಕಕಾರಂದವರು ನಮ್ಮ ಜೊತೆ ಇದ್ದಾರೆ. ಈ ಪ್ರಸಂಗಕ್ಕೆ ಉತ್ತಮ ಸಾಹಿತ್ಯದ ಮೂಲಕ ಪದ್ಯ ರಚನೆ ಮಾಡಿರುವ ಯೋಗೀಶ್ ರಾವ್ ಚಿಗುರುಪಾದೆ ಇವರನ್ನ ಈ ಸಂದರ್ಭದಲ್ಲಿ ನಾವು ನೆನಪಿಸಿಕೊಂಡು ಗೌರವಿಸ್ತಾ ಇದ್ದೇವೆ. ಧನ್ಯವಾದಗಳು. ಇಂಥ ಒಂದು ಮುಖ್ಯ ವೇದಿಕೆಯನ್ನು ಅನುವು ಮಾಡಿಕೊಟ್ಟಂತ ನಮ್ಮ ಸುಧಾಕರ್ಣರವರಿಗೆ ಮತ್ತೊಮ್ಮೆ ನಾವು ಪ್ರೀತಿಸುತ್ತಾ, ಇದೀಗ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗಣ್ಯಾತಿ ಗಣ್ಯರಿಗೆ ನಮ್ಮೆಲ್ಲರ ಪರವಾಗಿ, ನಮ್ಮ ಸುಧಾಕರ್ಣರವರ ಪರವಾಗಿ ಪ್ರೀತಿಪೂರ್ವಕವಾದ ವಂದನೆಗಳನ್ನು ಸಲ್ಲಿಸುತ್ತಾ ಈ ವೇದಿಕೆ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಅದೇ ರೀತಿ ನಮ್ಮ ಮುಂಭಾಗದಲ್ಲಿ ಕೂತಿರ್ತಕ್ಕಂಥ ಎಲ್ಲ ಗಣ್ಯರಿಗೂ ಮತ್ತೊಮ್ಮೆ ನಮ್ಮ ಮೇಲ್ಪಾಲಿನ ಹೊರಭಾಗದ ಎಲ್ಲ ಗಣ್ಯರಿಗೂ ಸಹ ಪ್ರೀತಿಪೂರ್ವಕವಾಗಿ ವಂದಿಸುತ್ತಾ, ಸೇರಿರ್ತಕ್ಕಂಥ ಮಾತೆಯರಿಗೆ, ಸಹೋದರರಿಗೆ, ಹಿರಿಯರಿಗೆ, ಕಿರಿಯರಿಗೆ, ಎಲ್ಲ ಗ್ರಾಮಸ್ಥರಿಗೆ ಪ್ರೀತಿಪೂರ್ವಕವಾಗಿ ವಂದಿಸುತ್ತಾ ಈ ಕಾರ್ಯಕ್ರಮವನ್ನು ನಾವು ಗೆಜ್ಜೆಗಿರಿ ಮೇಳದವರಿಗೆ ಅನುವು ಮಾಡಿಕೊಡ್ತಿದ್ದೇವೆ. ಇದೇ ರೀತಿಯ ಕಾರ್ಯಕ್ರಮ ಸುಧಾಕರ್ಣರವರು ಮುಂದೆ ಮಾಡಲಿ ಅಂತ ಆಶಿಸ್ತಾ ಇದ್ದೇವೆ. ಧನ್ಯವಾದಗಳು. ಆತ್ಮೀಯ ಕಲಾಭಿಮಾನಿಲೆ, ವಿಶೇಷವಾದ ಕಲೆಯನ್ನು ತೋದು ಕಲಾವಿದ ಗೋಮಿಂದನ್ ಕೊಡ್ತು ಕಲೆ ಬೆಳೆಚಲಿಗೆ ಸಕಾಯ ಮಲ್ಪಣ ದೇವರಲೆ ಕೊನ್ನ ಕಲಾಭಿಮಾನಿಲಿಗೆ ನಿಕ್ಲಿಗೆ ಮಾತೆರೆಗಳ ಗೆಜ್ಜೆಗಿರಿ ಮೇಳದ ಬರವಾದ ಉಡಲ್ದಿಂಜಿ ಸೊಲ್ಮೇಲೆ ಸಂದಾಯ್ತ ಮಲ್ತೊಂದಲ್ಲ ಅಂಚನೆ ಈಣಿತ ಕಾರ್ಯಕ್ರಮ ಸಂಘಟನೆ ಮಲ್ತನ ಕಾರ್ಯಕ್ರಮದ ವ್ಯವಸ್ಥಾಪಕರಿಗೆ ಬತ್ತು ಸೇರಿದಿನ ಮಾತಾ ಮಲ್ಲ ಬಿನ್ನೆರಿಗೆ ಅಂಚನೆ ನಮ್ಮೊಟ್ಟಿಗೂ ವಿಶೇಷವಾದ ನೇರ ಪ್ರಸಾರಗಳು ಸಹಕಾರ ಕೊರೊಂದಿಪ್ಪಣ B4 ಚಾನೆಲ್ದ ಸರ್ವ ಸದಸ್ಯರಿಗೆ ಅಂಚನೆ ವಾಲಗದಗಳಿಗೆ ಅಂಚನೆ ವಿಶೇಷವಾದ ನಮ್ಮೊಟ್ಟಿಗೂ ಚೆಂಡದಕ್ಲಿತ್ತರು ಅಂಚನೆ ಬೇತೆ ರೀತಿಯ ಸಹಕಾರ ಕೊರನ ಮಾತ ಮಹನೀಯರುಗಳ ಒಂಜೇ ಪಾತೆರಡು ಧನ್ಯವಾದವನ್ನು ಪನೊಂದು ಬಂದುಲೆ ಪೊರ್ತು ಪಂಪಿನ ಒಂಜಿ ಅಮೂಲ್ಯ ಸೊತ್ತು ದಯಬಣ್ಣ ನಿಖಿಲ ಪೂರ ಕಂಟೆಲುದ್ದ ಮಲ್ತದ ಕಾತೊಂದಿಪ್ಪುನ ಕಾರ್ಯಕ್ರಮ ಯಕ್ಷಗಾನ ಗೆಜ್ಜೆಗಿರಿ ಕ್ಷೇತ್ರ ಮಹಾತ್ಮೆ ಅಂಚಾದ ಏರನಾಲ್ನ ಬುರ್ದು ಬೋಧಿತನ ದಯಮಲ್ತ ಮಾಪ ಮಲ್ಪುಳೆ ಮಾತೆರೆಗಳ ಒಂಜೇ ಪಾತೆರಡು ನಿಖಿಲೆಗೆ ಧನ್ಯವಾದ ಸಮರ್ಪಣೆ ಮಲ್ತೊಂದು ಕರ್ಮದ ಪೇರು ಪರ್ನಗ ಕಜವಂಜಿ ತಿಕ್ಕಿಲೆಕ್ಕ ಕತೆತ ನಡುಟು ರಸಭಂಗ ಮಲ್ತಿನಿಗೆ ಮಾಪುಂಡಟ್ಟೊಂದು ಕತೆನು ಸುರು ಮಲ್ಪಿನಲ್ಪ ದೇವರಲೆ ಕೊನ್ನ ಅಭಿಮಾನಿಲೆಡ ಅಂಚನೆ ಭಾಗವತರೆಡ ಅನುವು ಕೆಣೊಂದಿಲ್ಲ. ಜೈ ಹಿಂದ್, ಜೈ ಕಲಾಮಾತೆ, ಯಕ್ಷಗಾನಂ ವಿಶ್ವಗಾನಂ.
ಸಾವಿತ್ರಿ ಶ್ರೀ ದುರ್ಗಾಂಬಿಕೆಯ ಬಲಗೊಳ್ಳು ಭಕ್ತಿಯುಳು ಅಂಬಿಕಾಸುತ ವಿಘ್ನರಾಜನ ಪಿರಿದು ಸೋಕುದಿಸಿ ಅಂಬುನಿಧಿಯಾತ್ಮಜೆಗೆ ಕೈ ಮುಗಿದು ಅಂಬುಜಾಸನ ವಾಣಿಯರ ಪಾದಾಂಬುಜಕ್ಕೆ ಬುಡ ಮಡುತ ಬಣಿಪೆನಿ ಯಥಾಮೃತವ ವೈಕುಂಠದಲ್ಲಿ ಶ್ರೀಪತಿಯು ವೈಕುಂಠದಲ್ಲಿ ಶ್ರೀಪತಿಯು ಸಿರಿಯ ವಿರಸುತ ಕರುಣೆ ಚಿತ್ತಿಯ ಬೀರಿ ಜಗದರೆ ಕರುಣ ನಿಧಿ ಕರೆಯೋತ ಕರುಣ ಚಿತ್ತಿಯ ಬೀರಿ ಜಗದರೆ ಕರುಣ ನಿಧಿ ಕರೆಯೋ ದೋಷದಿಂದ ಶ್ರೀಗರಿ ಜಗತ್ರಕ್ಷಕಿ ನೀನೇ ಪರಿಪಾಲಿಸುತ್ತಾಯಿ. ಲಕ್ಷ್ಮಿ ಪ್ರಾಣೇಶ್ವರ, ಅಕುಂಠಿತವಾದಂತಹ ಲೋಕವನ್ನೇ ವೈಕುಂಠ ಎನ್ನುವಂತೆ ಜ್ಞಾನಿಗಳು ಕೊಂಡಾಡಿದವರಿದ್ದಾರೆ. ಇದು ಕ್ಷೀರಸಾಗರ, ಶಾಂತಿಯ ಸಂಕೇತ. ದ್ವಂದ್ವಯುತವಾದಂತಹ ಈ ಪ್ರಪಂಚದಲ್ಲಿ ನನ್ನನ್ನು ನಾನು ದ್ವಂದ್ವಯುತವಾಗಿಯೇ ಕಾಣಿಸಿಕೊಂಡವನಿದ್ದೇನೆ. ವಿಷವನ್ನೇ ಕಾರುವಂತ ಆದಿಶೇಷನ ಮೇಲೆ ನಾನು ಪವಡಿಸಿದೆ ಅಂತಾದರೆ ಅಮೃತದ ಸಂಕೇತವಾದಂತಹ ಗರುಡನನ್ನು ಏರಿಕೊಂಡು ನನ್ನ ಗಮನ. ಈ ಲೋಕದಲ್ಲಿ ಸತ್ಯ ಸುಳ್ಳು, ನ್ಯಾಯ ಅನ್ಯಾಯ, ಧರ್ಮ ಅಧರ್ಮ, ಕತ್ತಲು ಬೆಳಕು ಇದೆಲ್ಲವೂ ಬೇಕು. ಅಧರ್ಮವೆನ್ನುವುದು ನಾಶವಾದ ಮೇಲೆ ಧರ್ಮ ಸಂಸ್ಥಾಪನೆಗೊಳ್ಳುವುದಕ್ಕೆ ಸಾಧ್ಯವಾಗುತ್ತದೆ. ಅಧರ್ಮವನ್ನು ಹೋಗಲಾಡಿಸಿ ಧರ್ಮವನ್ನು ಉದ್ಧರಿಸುವ ಉದ್ದೇಶದಿಂದಲೇ ಅನೇಕ ಅವತಾರವನ್ನು ಎತ್ತಿದೆ. ಧರೆಯ ಧರ್ಮವನ್ನು ಉದ್ಧರಿಸಿದೆ. ಲೋಕದ ಕುರಿತಾದಂತಹ ಚಿಂತನೆಯನ್ನು ಅನವರತವೂ ನಾನು ಮಾಡುವವನು. ಪೂರಕವಾಗಿ ಏನಾದರೂ ವಿಚಾರಗಳನ್ನು ತಿಳಿಸುವವಳು. ವಿಶೇಷತೆಗಳುಂಟೇನೆ ಕಾಂತೆ ಸ್ವಾಮಿ.
ನನಗೆ ತುಂಬಾ ಸಂತೋಷವಾಯ್ತು ಸ್ವಾಮಿ. ಓಹೋ, ಯಾಕೆ ಬಲ್ಲಿರಾ? ಯಾಕೆ ನೋಡಿ, ನೀವೇ ಕೇಳಿದ್ದೀರಿ. ಅಂದ್ರೆ ಭಕ್ತರು ನಿಮ್ಮನ್ನು ನಿಜವಾಗಲೂ ಯಾವತ್ತೂ ಹೊಗಳದನ್ನು ಕಿವಿಯಾರ ಕೇಳುವಳು ನಾನು. ಹಾಗೆ ಅಂದುಕೊಂಡು ಪ್ರಭು ಅವರು ಹೊಗಳದನ್ನು ಕೇಳಿದಾಗ ನನ್ನ ಮನಸ್ಸಲ್ಲಿ ಯಾವತ್ತೂ ಅನಿಸ್ತಾ ಉಂಟು, ಹೇಗೆ ನಿಮ್ಮನ್ನೊಮ್ಮೆ ಬಾಯಿ ತುಂಬಾ ಹೊಗಳಬೇಕು ಎಂಬುದಾಗಿ. ಓಹೋ, ಹಾಗೆ ಪ್ರಭು ಯೋಚಿಸುವಾಗ ಏನು ಹೇಳ್ಬೇಕು, ಎಷ್ಟು ಹೇಳ್ಬೇಕು, ಹೇಗೆ ಹೇಳ್ಬೇಕು ಎಂಬುದೇ ಗೊತ್ತಾಗ್ತಾ ಇಲ್ಲ. ಓಹೋ ಪ್ರಭು, ನೋಡಿ, ಮಿಕ್ಕ ಹೆಣ್ಣುಮಕ್ಕಳು ಹೇಗೆ ಮದುವೆ ಆದ ಮೇಲೆ ಗಂಡನನ್ನೇ ದೇವರೆಂಬುದಾಗಿ ಗಂಡನ ಪಾದ ಸೇವೆಯನ್ನು ಮಾಡುವುದು, ನಾನು ಹಾಗಲ್ಲ. ದೇವರನ್ನೇ ಪತಿಯನ್ನಾಗಿ ಪಡೆದವಳು ನಾನು. ಸಮುದ್ರ ಮದರ ಕಾಲದಲ್ಲಿ ಹುಟ್ಟಿಕೊಂಡಂತಹ ಸಂದರ್ಭದಲ್ಲಿ ನಿಮ್ಮ ಕೊರಳಿಗೆ ಸುಮದ ಹಾರವನ್ನು ಹಾಕಿದವಳು ನಾನು. ಆ ಹೊತ್ತಿಗೆ ನನ್ನ ಮನಸ್ಸಿನ ಇಷ್ಟಾರ್ಥವನ್ನು ಈಡೇರಿಸಿದ್ದೀರಿ. ಅನವರತವು ನಿಮ್ಮ ಹೃದಯ ಮಂದಿರದಲ್ಲಿ ಜಾಗವನ್ನು ಕೊಡಬೇಕು ಎಂಬುದಾಗಿ. ಸ್ವಾಮಿ, ಏನು ಭಕ್ತನ ಉದ್ದೇಶಕ್ಕೆ ಬೇಕಾಗಿ ಅದೆಷ್ಟು ಅವತಾರಗಳನ್ನು ತಳೆದು ದುಷ್ಟನೆಲ್ಲ ನಿಗ್ರಹಿಸಿದವರು ನೀವು. ಆದ ಕಾರಣ ಪ್ರಭು, ಇನ್ನೂ ಹೊಗಳಬೇಕೆಂಬ ಆಸೆ ಅಧಿಕವಾಗ್ತಾ ಇದೆ. ಹೊಗಳಬೇಕು. ಲಕ್ಷ್ಮಿ, ನೀನು ಹೊಗಳುವುದು ಏನು ಹೊಸತೇನು ಅಲ್ಲ ನನಗೆ. ಅನವರತವು ಹೊಗಳುತ್ತಲೇ ಇರ್ತೀಯ. ಹೌದು, ಭಕ್ತಾದಿಗಳು ಯಾವ ರೀತಿ ಹೊಗಳುತ್ತಾರೋ ಅದೇ ರೀತಿ ನಿನಗೂ ಅದರಲ್ಲಿ ಆನಂದವನ್ನು ಹೊಂದುವುದಕ್ಕೆ ಸಾಧ್ಯ. ಇದು ನಿನ್ನ ಭಾವ. ಹಾಗೆಂದು ನೀನು ಹೊಗಳುವಾಗ ಮನಸ್ಸಿಗೆ ಬಹಳ ಆನಂದವಾಗಿದೆ. ಕೇವಲ ಹೊಗಳುವಿಕೆ ಮಾತ್ರವ ಇವತ್ತು? ಅಯ್ಯೋ, ಸೇವೆ ಆಗ್ಬೇಕಲ್ಲ ಸ್ವಾಮಿ ನಿಮ್ಮ, ಅಲ್ವಾ? ಹೌದೌದು, ಹಾಗೇ ಆಗಲಿ. ನಿಮ್ಮ ಸೇವೆಯನ್ನು ಮಾಡ್ತಾ ಜಯ 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 ನಾರಾಯಣ, ಜಯ 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 ನಾರಾಯಣ, ಲಕ್ಷ್ಮಿಯಿಂದ ಸೇವೆಯನ್ನು ಕೈಗೊಳ್ಳುತ್ತಾ ಇದ್ದವನು ನಾನು. ಸುಶ್ರಾವ್ಯವಾದಂತಹ ಸ್ವರವೊಂದು ನನ್ನ ಕಿವಿಗಪ್ಪಳಿತು ಸ್ವಾಮಿ. ಪುಂಗಿಯ ನಾದಕ್ಕೆ ಯಾವ ರೀತಿ ಹಾವು ತಲೆದೂಗುತ್ತಾ ತನ್ನನ್ನೇ ತಾನು ಮರೆತು ಹೋಗುವುದು, ಅದೇ ರೀತಿ ನಿಮ್ಮ ಸ್ವರವನ್ನು ಕೇಳಿ ನನ್ನನ್ನೇ ನಾನು ಮರೆತು ಹೋದದ್ದು ಸತ್ಯವಯ್ಯ. ಎಚ್ಚೆತ್ತುಕೊಂಡಾಗ ದೂರದಿಂದ ಮುನಿಯೋರ್ವ ಬರುವುದನ್ನು ಕಂಡೆ. ಓಡೋಡಿಕೊಂಡು ಬಂದು ನಿಮ್ಮ ಪಾದದ ಬಳಿಯನ್ನು ಸೇರಿಕೊಂಡೆ. ಕರೆ ತಂದು ನಿಮಗೆ ದರ್ಭಾಸನವನ್ನೇ ಇತ್ತೆ. ಅದನ್ನು ನೀವು ಸ್ವೀಕರಿಸಿದ ಹೊತ್ತಿಗೆ ನಿಮ್ಮ ಪಾದವನ್ನು ತೊಳೆದು ನಿಮ್ಮ ಮುಖಕ್ಕೆ ಮಂಗಳಾರತಿಯನ್ನು ಬೆಳಗಿದೆನಯ್ಯ. ನಿಮ್ಮ ಸೇವೆಯನ್ನು ಮಾಡಿ ಧನ್ಯನಾದೆ ನಾನು. ವೈಕುಂಠ ಧಾಮದಲ್ಲಾದರೂ ಇಂತಹ ಒಂದು ಸೇವೆಯನ್ನು ಕೈಗೊಳ್ಳುವಂತ ಯೋಗ್ಯತೆಯನ್ನು ಹೊಂದಿದವರು ತಾವಾಗಿದ್ದೀರಾ. ಸಪ್ತ ಋಷಿಗಳಲ್ಲಿ ಓರ್ವ ಅತ್ರಿ ಮುನಿಗಳು ಸದಾ ಕಾಲ ಲೋಕದ ಒಳಿತಿಗಾಗಿಯೇ ಯಾಗ ಯಜ್ಞಾದಿಗಳನ್ನು ಮಾಡುವವರು ತಾವಾಗಿದ್ದೀರಿ. ಸುಖ ಭೋಗದ ಜೀವನವೆನ್ನುವುದು ಕಣ್ಣ ಮುಂದೆ ಕುಣಿದಾಡುತ್ತಾ ಇದ್ದರೂ ಕೂಡ ಅದರತ್ತ ಯಾವತ್ತೂ ಚಿತ್ತವನ್ನು ಹರಿಸದೆ ಕೇವಲ ಲೋಕದ ಒಳಿತೆನ್ನುವುದನ್ನೇ ಮೂಲ ಉದ್ದೇಶವನ್ನಾಗಿಸಿಕೊಂಡು ಅದಕ್ಕಾಗಿ ದುಡಿಮೆಯನ್ನು ಮಾಡುವಂತ ನಿಮ್ಮಂತ ಋಷಿ ಮುನಿಗಳು ವೈಕುಂಠವನಧಾಮವನ್ನು ಸೇರಿಕೊಂಡಿದ್ದೀರಿ. ಆದರೆ ಮುಖ ಕಾಣುತ್ತಾ ಇದ್ದೇನೆ. ಮನಸ್ಸಿನ ಭಾವನೆಗಳಿಗೆ ಮುಖವೆನ್ನುವುದು ಕೈಗನ್ನಡಿಯಂತೆ. ಮನಸ್ಸಿನ ಭಾವನೆಗಳನ್ನು ಮುಖದಿಂದ ತಿಳಿದುಕೊಳ್ಳುವುದಕ್ಕೆ ಸಾಧ್ಯವಾಗುತ್ತದೆ.
ಆದರೆ ಮನಸ್ಸಿಜ ಪಿತನಾಗಿರುವಂತಹ ನನಗೆ ಈ ಪ್ರಪಂಚದ ಸಕಲರ ಮನಸ್ಸನ್ನು ಓದುವಂತಹ ಸಾಮರ್ಥ್ಯ ಉಂಟು. ಹೌದುಂತಾದರೂ ನಿಮ್ಮ ಮುಖವನ್ನು ಕಾಣುವಾಗ ಏನೋ ಒಂದು ದುಗುಡ ಭಾವ ಕಾಣುತ್ತಾ ಉಂಟು. ಏನಾಯಿತು ಸ್ವಾಮಿ, ಹೇಳಬಾರದೆ? ಮುನಿಶ್ರೇಷ್ಠ, ಸರ್ವಾತ್ಮಕ ನೀನು, ಸರ್ವ ವ್ಯಾಪಕ ನೀನು, ಸರ್ವರನ್ನು ಪಾಲಿಸುವಂತ ದೇವ ನೀನು. ಮನಸ್ಸಿನ ಪಿತನಾದಂತ ನಿನಗೆ ಸರ್ವರ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳಬಹುದು ಎಂದಾದರೆ ನನ್ನ ಮನಸ್ಸಿನಲ್ಲಿ ಅಡಗಿರುವಂತಹ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳಲಾರದೆ ಹೋದೆಯ ಭಗವಂತ. ಅಥವಾ ನಿನ್ನ ಭಕ್ತನಾದಂತ ನನ್ನ ಬಾಯಿಂದ ಕೇಳಿ ತಿಳಿಯಬೇಕು ಅನ್ನುವಂತ ಹಂಬಲವೇನೋ ನಿನಗೆ ಆದಿತು ತಂದೆ. ಹೇಳುತ್ತೇನೆ, ನನ್ನ ಕರ್ಮಭೂಮಿ, ಪುಣ್ಯ ಪುರುಷರ ಪುಣ್ಯಭೂಮಿ, ತಪೋನಿರತರ ತಪೋಭೂಮಿ, ಆ ಭೂಲೋಕದ ಪರಿಸ್ಥಿತಿ ಇಂದು ಏನಾಗಿದೆ ತಂದೆಯೇ? ಏನಾಯಿತು? ಕರ್ಮವೂ ಹದಗೆಟ್ಟು ಹೋಗಿದೆ. ಶಾಂತಿಯ ನೆಲವೀಡಾಗಿದ್ದಂತ ಆ ಪುಣ್ಯಭೂಮಿ ಅಶಾಂತಿಯ ತವರೂರಾಗಿದೆ. ಹೌದೇ ಭಗವಂತ? ಅಲ್ಲಿ ಹುಟ್ಟಿಕೊಂಡವರು ಮಾನವರು. ಜನ್ಮ ಜನ್ಮಾಂತರದ ಪುಣ್ಯದ ಫಲವಾಗಿಯೇ ಈ ಶ್ರೇಷ್ಠವಾದಂತಹ ಮಾನವ ಜನ್ಮವನ್ನು ಅವರು ಪಡೆದಿದ್ದಾರೆ. ನಿಜ. ಆದರೆ ಮಾನವರು ಬದುಕುವುದಕ್ಕೆ ವಿವೇಚನಶೀಲರಾಗಿ ಅವರು ಬದುಕಬೇಕು, ವಿವೇಚನ ರಹಿತರಾಗಿ ಅವರು ಎಂದು ಬದುಕಲಾರಬಾರದು. ಅವರಿಗೆ ಧರ್ಮದ ಹಾದಿಯೇ ಬದುಕುವುದಕ್ಕೆ ಭದ್ರ ಬುನಾದಿ. ದೇವ, ಆದರೆ ಅವರು ಕರ್ಮಜೀವಿಗಳು. ಕರ್ಮವನ್ನು ಮಾಡುವುದಕ್ಕೆ ಧರ್ಮದ ತಡೆಗೋಡೆ ಇದೆ. ಕರ್ಮವನ್ನು ಮೀರಿ ಎಂದು ಕರ್ಮವನ್ನು ಮಾಡಬಾರದು. ಆದರೆ ಆ ಮನುಷ್ಯರು ಬದುಕುವುದಕ್ಕೆ ಉಂಟಾದಂತಹ ಹುಟ್ಟಿಕೊಂಡಂತಹ ಆಶ್ರಮ ಧರ್ಮಗಳು, ವರ್ಣಾಶ್ರಮ ಧರ್ಮಗಳು ಅವರ ಜೀವನವನ್ನು ಸುಗಮವಾಗಿ ಸಾಗಿಸುವುದಕ್ಕಾಗಿ ಬೇಕಾಗಿ ಹುಟ್ಟಿಕೊಂಡಂತಹ ಆಶ್ರಮ ಧರ್ಮಗಳಿವು. ಆದರೆ ಇಂದು ಆ ವರ್ಣಾಶ್ರಮ ಧರ್ಮಕ್ಕೆ ಅನುಗುಣವಾಗಿ ಆ ಮಾನವ ಜೀವಿಗಳು ಬದುಕುತ್ತಾ ಇಲ್ಲ. ದೇವ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಇವೇ ಆ 4 ವರ್ಣಾಶ್ರಮ ಧರ್ಮಗಳು. ಸದಾ ಲೋಕದ ಹಿತವನ್ನೇ ಬಯಸುತ್ತಾ ಪೂಜೆ ಪುನಸ್ಕಾರಗಳಿಂದ ದೇವರನ್ನು ಅರ್ಚಿಸುತ್ತಾ ದೇವರನ್ನು ಸಂಪ್ರೀತಗೊಳಿಸುತ್ತಾ ಆ ಮೂಲಕವಾಗಿ ಜನರ ಒಳಿತಿಗಾಗಿ ಬೇಕಾಗಿ ಜೀವನವನ್ನು ಸಾಗಿಸಬೇಕಾದಂತಹ ಬ್ರಾಹ್ಮಣರು ಇಂದು ಸರ್ವರ ಒಳಿತನ್ನೂ ಕಡೆಗಣಿಸಿದ್ದಾರೆ. ತನ್ನ ಹಿತವೇ ತನ್ನ ಪರಮಧ್ಯೇಯ ಅನ್ನುವ ರೀತಿಯಲ್ಲಿ ವರ್ತಿಸುತ್ತಾ ಇದ್ದಾರೆ. ತನ್ನ ಜೀವನವನ್ನು ಪಣಕ್ಕಿಟ್ಟಾದರೂ ದೇಶವನ್ನು, ರಾಜ್ಯವನ್ನು, ಜನತೆಯನ್ನು ರಕ್ಷಿಸಬೇಕಾದಂತ ಸೈನಿಕನಾದವನು ಊರು ಕೊಳ್ಳೆ ಹೊಡೆದರೆ ತನಗೇನು, ತಾನು ತನ್ನ ಸಂಸಾರ, ತನ್ನ ಕುಟುಂಬ, ತನ್ನ ಹೆಂಡತಿ, ತನ್ನ ಮಕ್ಕಳಷ್ಟೇ ಬದುಕಿದರೆ ಸಾಕೆನ್ನುವಂತ ನಿರ್ಲಿಪ್ತ ಭಾವನೆಯಿಂದ ಬದುಕುತ್ತಾ ಇದ್ದಾರೆ. ಜೀವನವನ್ನು ಸಾಗಿಸುವುದಕ್ಕೆ ಬೇಕಾದಷ್ಟೇ ಲಾಭಾಂಶವನ್ನು ಮಾಡಿಕೊಳ್ಳಬೇಕಾದಂತ ವೇಷನಾದರೂ ಆ ಲಾಭಾಂಶವನ್ನೇ ತನ್ನ ಜೀವನದ ಪರಮ ಗುರಿ ಎಂದು ಇತರರನ್ನು ಶೋಷಣೆಗೆ ಒಳಪಡಿಸುತ್ತಾ ಇದ್ದಾನೆ. ಕರ್ತವ್ಯವೇ ದೇವರೆಂದು ದುಡಿಯಬೇಕಾದಂತಹ ಶೂದ್ರನಾದವನು ಕರ್ತವ್ಯವನ್ನು ಮರೆತು ಇತರರಿಗಿಂತ ತಾನೇನು ಕಡಿಮೆ ಅನ್ನುವಂತ ಅಹಂಕಾರ ಧೋರಣೆಯಿಂದ ವರ್ತಿಸ್ತಾ ಇದ್ದಾನೆ. ದೇವ, ಅರಿಷಡ್ವರ್ಗಗಳನ್ನು ಗೆಲ್ಲಲಾರದಂತಹ ಮಾನವ ಸಪ್ತ ವ್ಯಸನಗಳ ದಾಸನಾಗಿ ವಿಕೃತಿಯಿಂದ ಮೆರೆಯುತ್ತಾ ಇದ್ದಾನೆ. ಮಾನವತ್ವವು ಅಳಿಯುತ್ತಾ ಹೋಗುತ್ತಾ ಇದೆ. ಗರೆಯ ಧರ್ಮ ಅಳಿಸಿ ಹೋದಾಗ ಯುಗಗಳಲ್ಲಿಯೂ ಅವತರಿಸಿ ಬರುತ್ತೇನೆ ಅಂತ ಹೇಳಿದ
ಮಾಡಿದವ ನೀನಲ್ವೇ ದೇವ. ದೇವ, ಇದು ಕಲಿಯುಗ. ಈ ಕಾಲದಲ್ಲಿ ಆ ಪುಣ್ಯ ಭೂಮಿಯಲ್ಲಿ ಧರ್ಮವು ನಾಶವಾಗಿ ಹೋಗಿದೆ, ಅವನತಿಯ ಪಥವನ್ನು ಹಿಡಿದು ಸಾಗುತ್ತಾ ಇದೆ. ಕರುಣಾ ರಕ್ಷಕ, ಕರುಣಾ ಸಾಗರ, ಭುವಿಯಡೆಗೆ ಒಮ್ಮೆ ದೃಷ್ಟಿಯನ್ನು ಹರಿಸು. ಧರ್ಮವನ್ನು ರಕ್ಷಿಸುವುದಕ್ಕೆ ಬೇಕಾಗಿ ಏನಾದರೂ ಪ್ರಯತ್ನವನ್ನು ಮಾಡುತ್ತೇನೆ. ಮುನಿಯೇನಿ ವರದಿಗ ವಚನ ಉದಿತವಿ ಜನರೆಲ್ಲ ವರ್ಣ ಧರ್ಮವ ಪರಿತಿಗರಿ. ಜನರೆಲ್ಲ ವರ್ಣ ಧರ್ಮವ ಮರೆತಿಗರಿ. ಜನರೆಲ್ಲ ವರ್ಣ ಧರ್ಮವ ಮರೆತಿಗರಿ. ಜನದಿನ ಕರೆಯುವಿ ಗರುಡಶೇಷರನು. ಜನದಿನ ಕರೆಯುವಿ ಗರುಡಶೇಷರನು. ಮನದ ಸಂಶಯ ನಾಶಗೈವಿ ತಳಿಲ್ಲಿ. ಅತ್ರಿ ಮುನಿಗಳೇ, ಮಗು ಅಳದೆ ಯಾವತ್ತು ತಾಯಿಯಾದವಳು ತನ್ನ ಎದೆಯ ಹಾಲನ್ನು ಮಗುವಿಗೆ ಉಣಿಸಕೂಡದು. ಮಗುವಿಗೆ ಹಸಿವು ಏನೆನ್ನುವುದು ತಿಳಿದುಕೊಳ್ಳುವುದಕ್ಕೆ ಸಾಧ್ಯವಾಗಬೇಕು. ನಂತರವೇ ತಾಯಿಯಾದವಳು ತನ್ನ ಎದೆಯ ಹಾಲನ್ನು ಮಗುವಿಗೆ ಉಣಿಸಬೇಕು. ಇದು ತಾಯಿಯಾದವಳು ಮಗುವಿಗೆ ಮಾಡುವಂತಹ ಮೊದಲ ಪಾಠ. ಲೋಕದ ಮಂದಿ ನಡೆಯನ್ನು ತಪ್ಪಿದ ಹೊತ್ತಿನಲ್ಲಿ, ಅಧರ್ಮಿಗಳಾಗಿ ಮೆರೆದ ಕಾಲದಲ್ಲಿ ಅದು ಪ್ರಾರಂಭದಲ್ಲಿ ತಿಳಿದು ಬರುವುದು ನಿಮ್ಮಂತ ಋಷಿಮುನಿಗಳಿಗೆ. ನಿಮ್ಮಂತವರು ಕಣ್ಣೀರು ಸುರಿಸುತ್ತಾ ನನ್ನೀ ವೈಕುಂಠಧಾಮವನ್ನು ಸೇರಿಕೊಳ್ಳುವಾಗ ಲೋಕದ ಪಾಲನಾ ಕರ್ತುವಾಗಿರುವಂತಹ ತಾಯಿ ಎನಿಸಿಕೊಂಡಿರುವಂತಹ ನಾನು ಆ ಕಾರ್ಯದಲ್ಲಿ ಮುಂದುವರಿಯುವುದಕ್ಕೆ ಸಾಧ್ಯವಾಗುತ್ತದೆ. ಮಗು ಇಂದು ಅಳುವುದಕ್ಕೆ ಪ್ರಾರಂಭವಾಗಿದೆ. ಇನ್ನು ತಾಯಿಯಾದವಳು ತನ್ನ ಎದೆಯ ಹಾಲನ್ನು ಉಣಿಸಬಹುದು. ವರ್ಣಾಶ್ರಮ ಧರ್ಮಕ್ಕನುಸಾರವಾಗಿ ಬದುಕಬೇಕಾದಂತಹ ಮನುಜ, ಒಬ್ಬ ಬ್ರಾಹ್ಮಣನಾದವ ಸದಾ ಕಾಲ ಪುರದ ಹಿತವನ್ನು ಬಯಸಬೇಕು. ಅವನೇ ಪುರೋಹಿತನೆನಿಸಿಕೊಳ್ಳುತ್ತಾನೆ. ಅತೃಪ್ತಿ ಎನ್ನುವುದು ಯಾವತ್ತೂ ಒಬ್ಬ ಬ್ರಾಹ್ಮಣನ ಮನಸ್ಸಿನಲ್ಲಿರಕೂಡದು. ತೃಪ್ತನಾಗಿ ಬದುಕುವವನೇ ಒಬ್ಬಾತ ಬ್ರಾಹ್ಮಣ. ಆದರೆ ಇಂದು ಅವನ ಮನಸ್ಸಿನಲ್ಲಿ ಅತೃಪ್ತಿ ಎನ್ನುವುದು ಮನೆ ಮಾಡಿದೆ. ತನಗಿನ್ನೂ ಬೇಕು, ಮತ್ತಷ್ಟು ಬೇಕು ಎನ್ನುವಂತಹ ವ್ಯಾಮೋಹ ಒಬ್ಬ ಬ್ರಾಹ್ಮಣನ ಮನಸ್ಸಿನಲ್ಲಿ ಹುಟ್ಟಿಕೊಂಡಿದೆ. ಇನ್ನು ಕ್ಷತ್ರಿಯನಾದವ 3 ವರ್ಣದವರ ರಕ್ಷಣೆಯನ್ನು ಮಾಡುವಂತಹ ಹೊಣೆಯನ್ನು ಹೊತ್ತವ. ಆದರೆ ರಕ್ಷಕನಾಗಬೇಕಾದವನೇ ಭಕ್ಷಕನಾಗಿ ಮುಂದುವರಿಯುತ್ತಾ ಇದ್ದಾನೆ. ಸ್ವಾರ್ಥವನ್ನು ತ್ಯಾಗ ಮಾಡಿ ದೇಶವನ್ನು ಪ್ರೇಮಿಸುವವನೇ ಒಬ್ಬಾತ ಕ್ಷತ್ರಿಯ. ಆದರೆ ಇಂದು ಸ್ವಾರ್ಥವನ್ನು ಪ್ರೇಮಿಸುತ್ತಾ ಇದ್ದಾನೆ, ದೇಶವನ್ನು ತ್ಯಾಗ ಮಾಡುವ ಮಟ್ಟಿಗೆ ಒಬ್ಬಾತ ಕ್ಷತ್ರಿಯ ಬಂದು ಮುಟ್ಟಿದ್ದಾನೆ. ಇನ್ನು ವೈಶ್ಯನಾದವ 16ರಲ್ಲಿ 1 ಅಂಶದಷ್ಟು ಲಾಭಾಂಶವನ್ನು ಇರಿಸಿಕೊಂಡು ವ್ಯಾಪಾರವನ್ನು ಮಾಡಬೇಕು. ಇದು ವ್ಯಾಪಾರಸ್ಥನ ಧರ್ಮ. ಆದರೆ ಇಂದು ಪ್ರಪಂಚದಲ್ಲಿ ಮೋಸದ ವ್ಯಾಪಾರ ನಡೆಯುತ್ತಾ ಉಂಟು. ಇನ್ನು ಶೂದ್ರನಾದವ 3 ವರ್ಣದವರಿಗೆ ಏನು ಬೇಕೋ ಅದನ್ನು ಒದಗಿಸಿಕೊಡುತ್ತಾ, ಒಬ್ಬರಿಗೆ ಕಷ್ಟ ಬಂತು ಅಂತ ಅದರಲ್ಲಿ ಪೂರಕವಾಗಿ ಒದಗಿ ಬಂದು ಅವರ ಕಷ್ಟವನ್ನು ದೂರಗೊಳಿಸುವಂತಹ ಹೊಣೆಯನ್ನು ಹೊತ್ತಂತಹ ಶೂದ್ರನಾದವ ಸೇವೆ ಮಾಡುವುದನ್ನೇ ಕೀಳು ಎನ್ನುವಂತಹ ಭಾವದಿಂದ ಕಾಣುತ್ತಾ ಇದ್ದಾನೆ. ಈ ಪ್ರಪಂಚದಲ್ಲಿ ಯಾರು ಸ್ವಾಮಿ ಕೀಳು, ಯಾರು ಮೇಲು, ಎಲ್ಲರೂ ಸಮಾನರಾದವರೇ ಹೌದು. ನನ್ನ ವಿಶ್ವವಿರಾಟ್ ಸ್ವರೂಪದಲ್ಲಿ ಮುಖದಿಂದ ಬ್ರಾಹ್ಮಣರು, ಭುಜ ಪ್ರದೇಶದಿಂದ ಕ್ಷತ್ರಿಯರು, ಕಟಿ ಪ್ರದೇಶದಿಂದ ವೈಶ್ಯರು, ಪಾದದಿಂದ ಶೂದ್ರರು ಹುಟ್ಟಿಕೊಂಡಿದ್ದಾರೆ. ನನ್ನ ವಿಶ್ವವಿರಾಟ್ ಸ್ವರೂಪದಲ್ಲಿ ಯಾವ ಅಂಗವನ್ನು ನೀವು ಕೀಳು ಅಂತ ಹೇಳುವುದಕ್ಕೆ ಸಾಧ್ಯವಾಗುತ್ತದೆ? ನನ್ನ ಸರ್ವಾಂಗಗಳು ಸಮಾನವಾದದ್ದೇ ಹೌದು. ಆದಿಯಲ್ಲಿ ಬ್ರಹ್ಮ ಅವನ ಅಧೋದ್ವಾರದಿಂದ ನನ್ನನ್ನು ಹೊರತರುವುದಕ್ಕಾಗಿ ಮನ ಮಾಡಿದ ಕಾರಣ, ಬ್ರಹ್ಮನ ಅಧೋದ್ವಾರ ಎನ್ನುವುದು ಕೀಳು ದ್ವಾರ. ಅಲ್ಲಿಂದ ನಾ ಹೊರಬಂದೆ ಅಂತಾದರೆ ನಾಳಿನ ದಿನ ಹರಿ ಕೀಳಾಗಿ ಕಾಣಿಸಲ್ಪಡುತ್ತಾನೆ ಎನ್ನುವಂತ ಉದ್ದೇಶದಿಂದ ಬ್ರಹ್ಮ ಕೊಟ್ಟಂತ ಅಧೋದ್ವಾರದಿಂದಲೇ ಹೊರಬಂದೆ.
ನನಗೆ ಅಧೋಕ್ಷಜ ಎನ್ನುವಂತ ಹೆಸರನ್ನಿರಿಸಿದ. ಯಾಕೆ ನನಗೀಗ ಅಧೋಕ್ಷಜ ಎನ್ನುವಂತ ಹೆಸರಿಗೆ ಪ್ರಪಂಚದಲ್ಲಿ ಪೂಜೆ ಪುರಸ್ಕಾರಗಳು ಸಲ್ಲುತ್ತಾ ಇಲ್ವೇ? ಒಂದು ದೇಹದಲ್ಲಿ ಶಿರ ಎಷ್ಟು ಪ್ರಧಾನವೋ ಅಷ್ಟೇ ಪ್ರಧಾನವಾದದ್ದು ಪಾದವೂ ಕೂಡ. ಪಾದವೇ ಬಲ ಇಲ್ಲ ಅಂತಾದರೆ ಒಂದು ದೇಹ ನಿಲ್ಲುವುದಾದರೂ ಹೇಗೆ? ಅದೇ ರೀತಿ ಪ್ರಪಂಚದಲ್ಲಿರುವಂತಹ ಶೂದ್ರರಾದರೂ ಪ್ರಧಾನರಾದವರೇ. ಆದರೆ ಒಂದುಂಟು, ಅವರವರು ಮಾಡುವಂತಹ ಕರ್ಮದಲ್ಲಿ ಅವರಿಗೆ ನಿಷ್ಠೆ ಎನ್ನುವುದು ಬೇಕು. ಆ ನಿಷ್ಠೆಯನ್ನು ತಪ್ಪಿದರು ಅಂತಾದರೆ ಆಗ ಅವರು ಲೋಕಮುಖದಲ್ಲಿ ಕೀಳಾಗಿ ಕಾಣಿಸಲ್ಪಡುತ್ತಾರೆ. ಮುನಿಶ್ರೇಷ್ಠ ತನ್ನ ದೇಹದ ರಕ್ತವನ್ನೇ ಅಮೃತವನ್ನಾಗಿಸಿ ತಾಯಿಯಾದವಳು ಮಗುವಿಗೆ ಉಣಬಡಿಸುತ್ತಾಳೆ ಹಾಲಿನೋಪಾದಿಯಲ್ಲಿ. ಅಂತಹ ತಾಯಿಯನ್ನೇ ಕಡೆಗಣಿಸುವಂತಹ ಮಗ ಈ ಪ್ರಪಂಚದಲ್ಲಿ ಹುಟ್ಟಿಕೊಂಡಿದ್ದಾನೆ ಅಂತಾದರೆ ಇದು ಸ್ವಾಮಿ ಲೋಕದ ತಪ್ಪಿದ ನಡೆ. ಸರಿದಾರಿಗೆ ತರುವಂತಹ ಹೊಣೆಗಾರಿಕೆ ಲೋಕದ ಪಾಲನಾಕರ್ತವಾಗಿರುವಂತಹ ತಾಯಿ ಎನಿಸಿಕೊಂಡಿರುವಂತಹ ನನಗಿರುವುದು ಸತ್ಯ. ನಿಮ್ಮಂತಹ ಋಷಿಮುನಿಗಳು ಯಾವತ್ತು ಕಣ್ಣೀರು ಸುರಿಸಕೂಡದು. ಆ ನಿಮ್ಮ ಕಣ್ಣೀರ ಬಿಂದು ಭೂಮಿಯನ್ನು ಸ್ಪರ್ಶ ಮಾಡಿತು ಅಂತಾದರೆ ಲೋಕವನ್ನು ಉಳಿಸುವುದಕ್ಕೆ ದೇವನಾಗಿರುವಂತಹ ನನಗಾದರೂ ಕಷ್ಟ ಸಾಧ್ಯವಾದೀತು. ಭೂಲೋಕವನ್ನು ಸೇರಿಕೊಳ್ಳಿ ನಗುನುಗುತ್ತಲೇ ಯಾಗ ಯಜ್ಞಾದಿಗಳತ್ತ ಮನ ಮಾಡಿ ನೀವು ನಡೆಯುವಂತಹ ದಾರಿಗೆ ಪೂರಕವಾಗಿ ನಾನೇ ನಿಮಗೆ ಒದಗಿ ಬರುತ್ತೇನೆ. ಸರಿ ಸರಿ, ಅತ್ರಿ ಮುನಿಗಳಾಡಿದಂತಹ ಮಾತು. ಧರೆಯಲ್ಲಿ ಧರ್ಮದ ಆಚರಣೆಯಲ್ಲಿ ಮಂದಿಗಳು ತಪ್ಪಿದ್ದಾರೆ, ಸರಿದಾರಿಗೆ ತರಬೇಕು ನಿನ್ನ ಹೊಣೆ ಅಂತ ಋಷಿಮುನಿಗಳು ಎಚ್ಚರಿಕೆಯ ನುಡಿಗಳನ್ನಾಡಿದ್ದಾರೆ. ಲೋಕದ ಪಾಲನಾಕರ್ತು ನಾನು. ನಾ ಮಾಡುವಂತಹ ಕಾರ್ಯದಲ್ಲಿ ಯಾವತ್ತಾದರೂ ಹಿಂದುಳಿದದ್ದುಂಟೆ, ಹಿಂದುಳಿಯುವುದಕ್ಕುಂಟೆ. ಪ್ರಸಂಗಕ್ಕೆ ಪೀಟಿಗೆ ಹಾಕಿ ಬಹಳ ದಿನಗಳೇ ಸಂದು ಹೋಯಿತು, ಇವರಾರಿಗೆ ತಿಳಿಯಲಿಲ್ಲ ಅಷ್ಟೇ. ಗರುಡ ಮತ್ತು ಆದಿಶೇಷರ ಈರುವರನ್ನು ಧರೆಯ ಧರ್ಮದ ಪ್ರಮಾಣವನ್ನು ತಿಳಿದುಕೊಂಡು ಬನ್ನಿ ಎನ್ನುವಂತೆ ಭೂಲೋಕಕ್ಕೆ ಕಳುಹಿಸಿಕೊಟ್ಟಿದ್ದೇನೆ. ಅವರ ಈರುವರ ಅನಿವಾರ್ಯತೆ ವೈಕುಂಠ ಲೋಕಕ್ಕಿದೆ. ಆದಷ್ಟು ಬೇಗನೆ ಗರುಡ ಮತ್ತು ಆದಿಶೇಷರ ಈರುವರು ವೈಕುಂಠ ಧಾಮವನ್ನು ಸೇರಿಕೊಳ್ಳಲಿ. ಗರುಡನಾಕ್ಷಣ
ಸರ್ವನಾಶಗೊಂಡು ತಿರುಗಾಡುತ್ತಾ ಹೋದವ. ಆ ಕಾಲಕ್ಕೆ ಕರೆ ಬಂತಲ್ಲ, ಹೌದು ಈ ಕ್ಷಣ ಬರಬೇಕು ಅಂತ ಬಂದು ಕೇಳಿದ್ರೆ ಏನು ಒಡೆಯ ಆದಿಶೇಷರನ್ನು ಕರೆದಿದ್ದೇವೆ, ಅವನು ಬೇಕು. ಶ್ರೇಯಸ್ಸಾಗಲಿ. ಭೂಲೋಕದಲ್ಲಿ ಧರ್ಮದ ನಡೆ ಹೇಗಿದೆ ಎಂಬುದು ಹಾಗೆ ನೋಡಿಕೊಂಡು ತಿಳಿದುಕೊಂಡು ಬನ್ನಿ ಎಂಬ ಹಾಗೆ ನಮ್ಮನ್ನು ಕಳಿಸಿದವರು. ಆದರೆ ಒಮ್ಮಿಂದೊಮ್ಮೆಗೆ ಈ ಕ್ಷೇತ್ರಕ್ಕೆ ಬರುವ ಹಾಗೆ ಕರೆಸಿದರೆಲ್ಲ ಏನು ಕಾರಣ? ಅರುಹೀರ ದೇವರೇ, ಗರುಡಾದಿಶೇಷರೇ, ಅವಸರವಾಗಿ ಕರೆದವನು ನಾನೇ ಇದ್ದೇನೆ. ಬಲವಾದ ಉದ್ದೇಶವೇ ಇದೆ. ಈ ಹಿಂದೆ ದರೆಯ ಧರ್ಮದ ಪ್ರಮಾಣವನ್ನು ತಿಳಿದುಕೊಂಡು ಬನ್ನಿ ಮಕ್ಕಳೇ ಎನ್ನುವಂತೆ ನಾನೇ ನಿಮ್ಮನ್ನು ಭೂಲೋಕಕ್ಕೆ ಕಳುಹಿಸಿಕೊಟ್ಟಿದ್ದ. ಇಂದು ಅವಸರವಾಗಿ ಕರೆಯುವ ಕಾರಣವಾದದ್ದೇನು? ಅತ್ರಿಮುನಿಗಳ ಆಗಮನ ನಮ್ಮ ಈ ವೈಕುಂಠ ಧಾಮಕ್ಕಾಯಿತು. ಅವರಾಡಿದಂತಹ ಮಾತು, ದರೆಯಲ್ಲಿ ಧರ್ಮದ ಆಚರಣೆಯಲ್ಲಿ ಮಂದಿಗಳು ತಪ್ಪಿದ್ದಾರೆ. ಅತ್ರಿಮುನಿಗಳ ಮಾತಿನ ಮೇಲೆ ಸಂಶಯ ಉಂಟು ಅಂತಲ್ಲ, ನೀವೇನು ಕಂಡಿದ್ದೀರಿ ಮಕ್ಕಳೇ, ತಿಳಿಸುತ್ತೀರಿ. ನಾನು ಭೂಲೋಕಕ್ಕೆ ಸಂಚಾರಕ್ಕೆಂದು ಹೋದವ. ಅರೆ ಧರ್ಮ ಯಾವ ರೀತಿಯಲ್ಲಿದೆ ಎಂಬ ಹಾಗೆ ಪರೀಕ್ಷಿಸುವಾಗ ಎಲ್ಲೆಲ್ಲೂ ಧರ್ಮವನ್ನು ಕಾಣುವುದಕ್ಕೆ ಸಾಧ್ಯವಾಗುವುದಿಲ್ಲ. ಅನಾಚಾರ ಅನ್ಯಾಯಗಳೇ ಹೆಚ್ಚಾಗುತ್ತಾ ಇದೆ. ಬ್ರಾಹ್ಮಣ ವರ್ಗ ಇಂದು ಬ್ರಾಹ್ಮಣ್ಯವನ್ನೇ ಕಳೆದುಕೊಳ್ಳುವಂತಹ ಸ್ಥಿತಿ. ಮತ್ತ ಶೂದ್ರರು, ವೈಶ್ಯರು ಅಲ್ಲ ಮತ್ತಿನ್ಯಾರೋ ಎಲ್ಲವರು ಅವರವರ ಧರ್ಮದಲ್ಲಿ ನಿಷ್ಠಾವಂತರಾಗಿ ಕಾರ್ಯವನ್ನು ವ್ಯವಹರಿಸುವವರು ಯಾರು ಇಲ್ಲ. ಹಾಗಾದ್ರೆ ಈ ನಾಲ್ಕು ವರ್ಗದವರು ಧರ್ಮವನ್ನು ಬಿಟ್ಟಿದ್ದಾರೆ ಅಂತಾದ್ರೆ ಭೂಲೋಕದಲ್ಲಿ ಧರ್ಮ ಇದೆಯೇ? ಧರ್ಮ ನಾಶವಾಗಿದೆ, ಧರ್ಮ ನಾಶವಾಗಿದೆ. ಶ್ರೀಮತಿ
ಎಂಬಕ್ಕೆ ಅತ್ರಿ ಮಹರ್ಷಿಗಳು ಆಡಿದಂತಹ ಮಾತು ದಿಟವೇ ಎಂಬಂತಹ ಪ್ರಶ್ನೆಯನ್ನು ನಮ್ಮ ಸಮ್ಮುಖದಲ್ಲಿ ಹೇಳ್ತೀರಿ. ದೇವರೇ, ಧರೆಯಲ್ಲಿ ಧರ್ಮದ ಪ್ರಮಾಣ ಹೇಗಿದೆ ಸರಿಯಾಗಿ ನೋಡಿ ಬಂದವರು ಸ್ವಾಮಿ ನಾವು. ಹೌದು ಸ್ವಾಮಿ. ಏನಾಯ್ತು? ಗರುಡ ದೇವ ಹೇಳಿದ ಹಾಗೆ ಕೆಲವೊಂದು ಪ್ರದೇಶಗಳಲ್ಲಿ ಅಲ್ಲಲ್ಲಿ ಕೆಲವೊಂದು ಚಟುವಟಿಕೆಗಳು ನಡೆಯುತ್ತವೆ. ಹಾಗೆಂದು ಧರೆಯಲ್ಲಿ ಧರ್ಮದ ಪ್ರಮಾಣ ಉಳಿದಿದೆ ಸ್ವಾಮಿ. ಹೌದೇ? ಯಾಕೆ ಗೊತ್ತೇ? ಯಾಕೆ? ವಿಶೇಷವಾಗಿ ನೋಡುವುದಾದ್ರೆ ತೌಳವ ನಾಡು ಅಂತಹ ನಾಡಿನಲ್ಲಿ ದೇವರ ಬಗೆಗಿನ ಭಯ ಭಕ್ತಿ ಇನ್ನೂ ಹಾಗೇ ಉಳಿದಿದೆ ಸ್ವಾಮಿ. ಹೌದೇ? ದೇವರ ಆರಾಧನೆ ಏನಿದೆಯೋ, ದೈವದ ಆರಾಧನೆ ಏನಿದೆಯೋ, ಬೇಕಾದಂತಹ ಆರಾಧನೆಗಳು ಎಲ್ಲವೂ ಕೂಡ ನಡೆಯುತ್ತಲಿದೆ. ವಿಶೇಷವಾಗಿ ತೌಳವ ನಾಡಿನಲ್ಲಿ ನಾಗಾರಾಧನೆಯು ಕೂಡ ನಡೆಯುತ್ತಾ ಉಂಟು ಸ್ವಾಮಿ. ಆದ್ರಿಂದ ಧರೆಯಲ್ಲಿ ನೋಡುವುದಾದ್ರೆ ತೌಳವ ನಾಡಿನಲ್ಲಿ ಇನ್ನೂ ಕೂಡ ಧರ್ಮ ಉಳಿದಿದೆ. ಬಾಯಿ ಹುಚ್ಚು 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 ಆವೇಶಭರಿತರಾಗಿ ಏನು ಹೇಳಲು ಮುಂದಾಗ್ತಾ ಇದ್ದೀರಿ? ನಿನ್ನನ್ನು ಇಲ್ಲಿಗೆ ಬರುವಾಗ ಕರೆ ತರುವುದಕ್ಕಲ್ಲ ನೀನೊಬ್ಬನೇ ಬಂದವ. ಎಲ್ಲ ಎಲ್ಲ ಏನಾಯ್ತು ಸ್ವಾಮಿ? ಈಗ ವಿಶೇಷ ಆ ದೇವರ ಹಾಸಿಗೆ ಹಾಸಿಗೆ ಅಷ್ಟಕ್ಕೆ ಇದ್ರೆ ಒಳ್ಳೇದು. ದೇವರು ಪೌಡಿಸುವಂತಹ ಹಾಸಿಗೆ. ಹೌದಾ? ದೇವರನ್ನು ಮಲಗಿಸು ಚೆನ್ನಾಗಿ. ಆದ್ರೆ ನಾನು ಹೇಳಿದಂತಹ ಮಾತಿಗೆ ವ್ಯತಿರಿಕ್ತವಾಗಿ ನೀವು ಉತ್ತರಿಸಿದೆ ಅಂದಾದ್ರೆ ನಿನ್ನ ಕ್ಷೇಮಕ್ಕೂ ತೊಂದರೆ ಆದೀತು. ಏನಾಯ್ತು ದೇವರೇ? ಈಗ ಧರ್ಮ ಆ ಭೂಲೋಕದಲ್ಲಿ ಅಳಿದಿದೆ. ಧರ್ಮ ಯಾವುದರಲ್ಲೂ ಇಲ್ಲ. ಪೂಜಿಸಬೇಕಾದಂತಹ ದೇವರಿಗೆ ಕೈ ಮುಗಿಯುವರಿಲ್ಲ. ಮಾತ್ರವಲ್ಲ, ದೈವಕ್ಕೆ ಕಾಲ ಕಾಲಕ್ಕೆ ಕೊಡುವಂತಹ ಯಾವ ಕರ್ಮಗಳು ಆ ಕರ್ಮವನ್ನು ಮಾಡುವುದಿಲ್ಲ. ಹಾಗಾದ್ರೆ ಭೂಲೋಕದಲ್ಲಿ ಧರ್ಮ ಉಂಟಾ ಹೇಳು? ವಿಶೇಷವಾಗಿ ತೌಳವ ನಾಡಿನಲ್ಲಿ ಇನ್ನು ಕೂಡ ಉಳಿದಿದೆ. ಯಾವುದು? ಇದನ್ನು ಪ್ರತ್ಯಕ್ಷವಾಗಿ ಕಂಡವನು ನಾನು ಸ್ವಾಮಿ. ಹೇಗೆ ಕಂಡೆ? ತೌಳವ ನಾಡಿಗೆ ಹೋದವನು ನಾನು. ಈಗ ನೀವು ತೌಳವ ನಾಡನ್ನು ನೋಡಿದ್ದೀರಾ? ವಿಶೇಷವಾದಂತಹ ತೌಳವ ನಾಡು. ನೀವು ತಿರುಗಾಟ ಮಾಡಿದ್ದು ಮೇಲಿಂದ ಹೋದ್ರೆ ಚಂದ. ನಿನ್ನ ಹಾಗೆ ಪೊದೆಯಲ್ಲಿ ಅಲ್ಲಿ ಇಲ್ಲಿ ಅವಿತು ಸರನೆ ಹೋದ್ರೆ ಏನು ಕಾಣುವುದಕ್ಕೆ ಸಾಧ್ಯ? ಮತ್ತೊಂದು ವಿಚಾರ, ಹಾಗೆ ಮೇಲೆ ಹಾರಾಡಿಕೊಂಡು ಹೋದ್ರೆ ಸಣ್ಣ ಸಣ್ಣ ಜೀವಿಗಳು ನನ್ನ ಕಣ್ಣಿಗೆ ಕಾಣ್ತವೆ. ಮಾತ್ರವಲ್ಲ, ಅದು ಭೂಲೋಕವನ್ನೊಮ್ಮೆ ನೋಡಿದೆಯಾ? ನೋಡಿದವನಿದ್ದೇನೆ. ಎಲ್ಲ ಮೀಸೆ ಹೊತ್ತ ಗಂಡಸರೆಲ್ಲ ಬೆಳೆದು ಯವನರಾಗಿ ನಿಂತಿದ್ದಾರೆ. ಈ ಕಾಲಕ್ಕೆ ವಯೋವೃದ್ಧರಾದ ತಂದೆ ತಾಯಿಯನ್ನು ಎಲ್ಲೆಲ್ಲೋ ಆಶ್ರಮಕ್ಕೆ ಕಟ್ಟುತ್ತಾರೆ. ಮಾತ್ರವಲ್ಲ, ಅವರನ್ನು ನೋಡಿಕೊಳ್ಳುವಂತಹ ಹೊಣೆಗಾರಿಕೆ ಇದ್ರು ಅದರಿಂದ ವಂಚಿಸಿಕೊಳ್ತಾರೆ. ಇದೆಲ್ಲ ಧರ್ಮದ ವಿರುದ್ಧವಾಗಿಯೇ ಆಗುವಂತಹ ಪ್ರಕರಣ. ಈ ಪ್ರಕರಣಕ್ಕೂ ಇದಕ್ಕೂ ನಿನಗೂ ಸಂಬಂಧ ಇಲ್ಲ. ನಾನು ಹೇಳಿದ್ದಕ್ಕೆ ಒಪ್ಪಿಕೊಳ್ಳುವುದಿಲ್ಲ. ನೀವು ಹೇಳಿದಂತಹ ವಿಚಾರ ಧರೆಯಲ್ಲಿ ಧರ್ಮ ಅಳಿದು ಹೋಗಿದೆ. ನಾನು ಹೇಳಿ ಆಗಿದೆ. ಹೌದು ಸ್ವಾಮಿ, ಒಪ್ಪಿಕೊಳ್ತೇನೆ. ಹೇಗೆ? ನೀವು ಆಡಿದ ಮಾತನ್ನು ಒಪ್ಪಿಕೊಳ್ತೇನೆ. ಆದ್ರೂ ಕೂಡ ಅಲ್ಲಿಗೆ ಮುಗಿಸುವ. ಯಾಕೆ ಹೇಳ್ತೇನೆ? ನೀವು ಧರೆಯನ್ನು ಪೂರ್ತಿಯಾಗಿ ನೋಡಿ ಬಂದವರು. ಈಗ ನನ್ನಿಂದ ಪೂರ್ತಿಯಾಗಿ ನೀನು ನೋಡುವುದಕ್ಕೆ ಸಾಧ್ಯ ಉಂಟಾ? ಏನು ಸ್ವಾಮಿ? ನಾನು ಮೇಲಿರುವವ.
ಅದನ್ನೇ ಹೇಳಿದ್ವಿ ಸ್ವಾಮಿ, ನೀವು ಮೇಲಿರುವವರು, ಮೇಲಿಂದ ಹಾರಾಟ ಮಾಡುವವರು. ಹೌದು ತಾನೆ? ಅಂತರಿಕ್ಷ ಒಪ್ಪಿಕೊಳ್ತೇನೆ ಸ್ವಾಮಿ. ಯಾಕೆ ಹೇಳಿದೆ? ಮೇಲಿಂದ ಹಾರಾಟ ಮಾಡುವಾಗ ಅವಸರವಾಗಿ ಎಲ್ಲ ನೋಡಿದವರು ನೀವು. ಆದ್ರೆ ನಿಧಾನವೇ ಪ್ರಧಾನ. ಯಾಕೆ? ನಾನು ಹೋಗುವುದೇ ತವಳಿಕೊಂಡು, ಆದ್ದರಿಂದ ಸರಿಯಾಗಿ ಇನ್ನಷ್ಟು ಹತ್ತಿರದಿಂದ ನಾನು ನೋಡಿದವ. ಹಾಗಾಗಿ ಹೇಳ್ತೇನೆ ದೇವರೇ. ಏನೆಲ್ಲ ನೋಡಿದ್ದಿ? ಈಗ ಒಂದು ಪ್ರಶ್ನೆ ನಿಮ್ಮ ಹತ್ರ ಉಂಟು. ಈಗ ನೀವು ಭೂಲೋಕದಲ್ಲಿ ತೌಳವನಾಡಿಗೆ ಹೋಗಿದ್ದೀರಾ? ಇದು ಬೇಕಾದದ್ದು ಸ್ವಾಮಿ, ವಿಶೇಷವಾದಂತಹ ತೌಳವನಾಡು. ಅಲ್ಲಿ ಇನ್ನೂ ಕೂಡ ಧರ್ಮದ ಆಚರಣೆ ಹಾಗೇ ಉಳಿದಿದೆ. ಯಾವ ಆಚರಣೆ? ಏನು ಬೇಕು ಸ್ವಾಮಿ? ದೇವರಿಗೆ ಆಗುವಂತಹ ಸಕಲ ಸೇವೆಗಳು ಕೂಡ ಸರಾಗವಾಗಿ ನೆರವೇರುತ್ತಾ ಉಂಟು. ಅಷ್ಟು ಮಾತ್ರವಲ್ಲ, ವಿಶೇಷವಾದಂತಹ ಸೇವೆ ಏನಿದೆ, ನಾಗಾರಾಧನೆ. ಏನಾಯ್ತು? ನಾಗಾರಾಧನೆ, ನಿನ್ನ ಆರಾಧನೆ, ನಿನ್ನ ವಂಶದವರ ಆರಾಧನೆ ಮಾಡುತ್ತಾ ಬಂದವರಿದ್ದಾರೆ. ಮತ್ತೆ ನಿನಗೆ ಹೊಟ್ಟೆ ತುಂಬಿದ ಮೇಲೆ ಮಾತುಗಳು ಹೊರಬರದೇ ಇರ್ತದ ಹೇಳು. ಯಾಕೆ? ಹೌದೇನೋ? ನಿನಗೆ ಬೇಕಾದಷ್ಟು ಕೊಡ್ತಾರೆ, ಹಾಲೆರೀತಾರೆ, ನೈವೇದ್ಯವನ್ನು ಸಮರ್ಪಿಸ್ತಾರೆ, ಓ ನಾಗದೇವ ಅಂತ ಅಡ್ಡ ಬೀಳ್ತಾರೆ. ಅದನ್ನು ಸಂತೋಷವಾಗಿ ಸ್ವೀಕರಿಸಿ ಅವರು ಕೊಡುವಂತಹ ಕ್ಷೀರವನ್ನು ಸೇವಿಸಿ ನಾನು ಅವರಿಗೆ ತಿರುಗಿಸಿ ಅವರ ಸಂಸಾರವನ್ನು ಉದ್ಧಾರ ಮಾಡುತ್ತೇನೆ. ಅರ್ಥ ಆಯ್ತಾ? ಇವನಿಗೆ ಕುಡಿಯುವುದಕ್ಕೆ ಕೊಟ್ರೆ ಬೇರೆ ಏನು ಬೇಡ. ಈಗ ನಿಮಗೆ ಏನು ಸಿಗುವುದಿಲ್ಲ ಎಂಬುದಾಗಿ ಬೇಸರವೋ? ಮತ್ತಿನ್ನೇನು? ನಿಮ್ಮ ಕತೆ ಹೇಗಾಯ್ತು ಗೊತ್ತುಂಟ ದೇವ? ಮೇಲೆ ಹಾರಾಟ ಮಾಡುವಂತಹ ಹದ್ದಿಗೆ ಕೆಳಗೆ ನೋಡುವಾಗ ಕಣ್ಣು ತೀಕ್ಷ್ಣ, ಗರುಡನ ಕಣ್ಣು ತೀಕ್ಷ್ಣ ಎಂಬುದಾಗಿ ಲೋಕಕ್ಕೇ ತಿಳಿದುಂಟು. ತೀಕ್ಷ್ಣವಾದ ಕಣ್ಣುಗಳಿಂದಲೇ ನಾನು ನೋಡಿದ್ದು. ಅದಕ್ಕೆ ಬೇಕಾಗಿ ನಿಮಗೆ ಹೆಸರು ಬಂದದ್ದು. ಆದರೂ ಕೂಡ ಮೇಲಿನಿಂದ ಹಾರಾಟ ಮಾಡುವಂತಹ ಸಮಯಕ್ಕೆ ನಿಮಗೆ ಒಳ್ಳೆಯದು ಕಣ್ಣಿಗೆ ಕಾಣಬೇಕಿತ್ತು. ಅದರ ಬದಲಾಗಿ ನಿಮ್ಮ ಜಾತಿ ಹಕ್ಕಿಗಳ ಹಾಗೆ ಕೊಳೆತ ಮಾಂಸವನ್ನು ಕಾಣುವ ಹಾಗೆ. ಹೌದೇನಾ? ನಾನು ಕೊಳೆತದ್ದನ್ನು ತಿಂತೇನೆ, ಒಳ್ಳೆಯದನ್ನು ತಿಂತೇನೆ. ನೋಡಿ, ಇವತ್ತು ಒಳ್ಳೆಯದು ಸಿಗ್ಲಿಲ್ವಾ? ನಿನಗೆ ಯಾವುದು ಒಳ್ಳೆಯದು, ಯಾವುದು ಕೊಳೆತದ್ದು? ಇದು ಕ್ಷೇತ್ರ ಒಳ್ಳೆಯ ಕ್ಷೇತ್ರ. ನೀವು ಎಲ್ಲಿ ನಿಂತಿದ್ದೀರಿ? ಎಲ್ಲವೂ ಒಳ್ಳೆಯದೇ ಕಾಣುತ್ತದೆ. ಹೌದೇನಾ? ನಿನಗೆ ಅವಸರಕ್ಕೆ ಯಾವುದು ಯಾರದ್ದು ಆಗುತ್ತದೆ? ಪಾಪಿ ಮಗನೇ, ನನ್ನನ್ನು ಒಪ್ಪಿಕೊಳ್ತೀಯಾ? ಅಲ್ಲ, ಎರಡು ಪಡಿಬೇಕು. ಕಂಡದನ್ನು ಕಂಡ ಹಾಗೆ ನುಡಿದ್ರೆ ಎದ್ದು ಎದೆಗೆ ಬಂದು ಒಡೆದ ಹಾಗೆ ನೀವು ಹೇಳಿ ಮಾಡ್ತಾ ಇದ್ದೀರಿ. ಹೌದಾ ಸ್ವಾಮಿ? ಭೂಲೋಕದಲ್ಲಿ ತೌಳವನಾಡಿಗಳು ಇನ್ನೂ ಕೂಡ ಧರ್ಮ ಹಾಗೆಯೇ ಉಳಿದಿದೆ. ಅದನ್ನು ನಾನು ಒಪ್ಪಿಕೊಳ್ತೇನೆ. ನಿಮ್ಮ ಮಾತಿಗೆ ಒಪ್ಪಿಕೊಳ್ಳುವವನಲ್ಲ. ಧರ್ಮ ಉಂಟು ಉಂಟು ಉಂಟು. ನನ್ನ ಪಕ್ಷಕ್ಕೆ ಸೇರಿದೆ. ಇಲ್ಲದ್ರೆ ಪೆಟ್ಟುದಿಂದ ನಿನ್ನನ್ನು ಹೊರಗೆ ಹಾಕ್ತೇನೆ. ಸುಳ್ಳು ಹೇಳುವವರ ಪಕ್ಷಕ್ಕೆ ನಾನು ಬರಲಾರೆ. ಸತ್ಯ ಹೇಳಿದಂತಹ ಪಕ್ಷದಲ್ಲಿ ತಲೆ ಎತ್ತಿ ಒಂದು ದಿವಸ ನಿಂತರೂ ಸಾಕು ನನಗೆ. ಧರ್ಮ ಉಂಟು ಧರ್ಮ ಇಲ್ಲ. ಧರ್ಮ ನಾಶವಾಗಿದೆ. ಗರುಡ ದೇವರಿಗೆ ಸಿಟ್ಟುವಂತ ಹೇಗೆ? ಸಿಟ್ಟು ಬಾರದೆ ಇದ್ದೀತ. ನಾನು ದೊಡ್ಡಮ್ಮ, ಹೌದು, ನನ್ನ ನಾವು ಒಪ್ಪಿಕೊಳ್ಳಬೇಕು. ಇದು ಸೈದ್ಧಾಂತಿಕವಾದಂತಹ ನಿಲುವು. ಇದಕ್ಕೂ ವಿರೋಧ ವ್ಯಕ್ತಪಡಿತಾನೆ ಅಂತಾದ್ರೆ ಅವನು ಇಡಬಹುದಾ? ಅಲ್ಲ, ದೊಡ್ಡವರ ದೊಡ್ಡತನವನ್ನು ತಿಳಿದುಕೊಳ್ಳಬೇಕಾದ್ರೂ ಯೋಗ್ಯತೆ ಬೇಕಲ್ವಾ? ಅವನಿಗೆ ಸತ್ಯ ಹೇಳಬೇಕು. ಅವ ಇಷ್ಟು ಮೇಲೆ ಬಂದ್ರು ಅವನಿಗೆ ಯೋಗವೂ ಇಲ್ಲ, ಯೋಗ್ಯತೆಯೂ ಇಲ್ಲ. ಹೌದು, ಏನು ಮಾಡುವ ಹೇಳಿ? ಅವರವರ ಯೋಗ್ಯತೆಗನುಸಾರವಾಗಿ ಅವರು ವರ್ತಿಸ್ತಾರೆ. ಅದು ನನಗೆ ಇತ್ತೀಚೆಗೆ ಗೊತ್ತಾಗಿದೆ. ಹೌದಾ? ಅಷ್ಟು ಉಂಟು. ಅವನಿಗೆ ಯಾವುದು ಆಗುತ್ತದೆ? ಏನೇ ಇರ್ಲಿ, ಅವನೀಗ ಆಡಿದ್ದಾನೆ. ನೀವು ಯೋಚನೆ ಮಾಡಿ, ಹೋಗಿ ಅವನಿಗೆ ಹೊಡೆದರೆ ಏನು ಪ್ರಯೋಜನವಿದೆ? ನಿನ್ನ ಬಲ ಏನು, ಅವನ ಬಲ ಏನು ಯೋಚನೆ ಮಾಡುವುದಕ್ಕಾಗುವುದಿಲ್ವಾ? ನೀವು ಅಡ್ಡ ಬಂದದ್ದು. ಇಲ್ಲೇ ಇದ್ರೆ ಈ ತೀಕ್ಷ್ಣವಾದ ಕೊಕ್ಕಿನಿಂದ ಕುಕ್ಕಿ ಆದಿಶೇಷ ಇಲ್ಲ ಅಂತ ಮಾಡಿಬಿಡ್ತಿದ್ದೆ. ಮಾತ್ರ ಅಲ್ಲ, ನಿಮಗೆ ಮಲಗುವುದಕ್ಕೆ ಹಾಸಿಗೆವಿಲ್ಲ ಅಂತ ಆದಿತ್ತು. ಗರುಡ ದೇವರೇ, ನಿಮ್ಮ ಆರ್ಭಟಕ್ಕೆ ವೈಕುಂಠವೇ ಗಡಗಡನೆ ನಡುಗುತ್ತಾ ಉಂಟು. ನೋಡಿ, ಸದ್ದಾಗುವುದು ನೋಡಿ. ಆವಾಗ ಪ್ರಪಂಚನ ಎನ್ನುವಂತ ಹೆಸರಿರುವುದು ಈ ಪ್ರಪಂಚದಲ್ಲಿ ಇರುವರಿಗೆ ಮಾತ್ರ. ಒಂದು ವಾಯುದೇವನಿಗೆ, ಇನ್ನೊಂದು ಗರುಡ ದೇವನಿಗೆ. ಹೀಗಿರುವಾಗ ನೀವು ಹೋಗಿ ಅವನಿಗೆ ಹೊಡೆದರೆ ಯಾವ ಪ್ರಯೋಜನವೂ ಇಲ್ಲ. ಅಷ್ಟೇ ಅಲ್ಲ, ನಿಮ್ಮ ಯೋಗ್ಯತೆ ಎನ್ನುವುದು ಏನೆನ್ನುವುದನ್ನು ನಾನು ತಿಳಿದುಕೊಂಡಿದ್ದೇನೆ ಅಲ್ವಾ? ಬ್ರಹ್ಮಾಂಡೋದರ ಭರಿತ ಯಾರು ಈ ಪ್ರಪಂಚದಲ್ಲಿ? ನಾನಲ್ವಾ? ಅಖಂಡ ಬ್ರಹ್ಮಾಂಡವೇ ನನ್ನ ಉದರದಲ್ಲಿ ಇದೆ. ನನ್ನ ಭಾರ ಏನು? ನನ್ನನ್ನೇ ಹೊತ್ತು ತಿರುಗಾಡುವ ನಿಮ್ಮ ಯೋಗ್ಯತೆ ಏನು, ಭಾರ ಏನು? ಯೋಚನೆ ಮಾಡಿ ಒಮ್ಮೆ. ನಿಮ್ಮದು ಎಷ್ಟು ದೊಡ್ಡದಿದ್ರು, ವ್ಯಕ್ತಿತ್ವ ಏನಿದ್ರು ಹೊರುವವ ನಾನು ಅಲ್ವಾ? ಹಾಗಾದ್ರೆ
ನಾನು ದೊಡ್ಡವನ ಚಿಕ್ಕವ, ನೀವು ಹೇಳ್ಬೇಕು. ಅಲ್ಲ ಅದು ನಿನಗೆ ನಾನು ಹೇಳಿ ಆಗಬೇಕಾ? ನಿಮಗೆ ಗೊತ್ತಿಲ್ವಾ ಅದು? ನಿಮ್ಗೆ ಅರ್ಥ ಆಗಿದಲ್ಲ. ಪ್ರಪಂಚದಲ್ಲಿ ನಿನಗಿಂತ ಬಲವಾಗಿದ್ದರೆ ಯಾರೂ ಇಲ್ಲ, ನಾನು ಅಲ್ಲ ಒಂದು ಲೆಕ್ಕದಲ್ಲಿ. ಇದು ನಾನು ಸ್ವಲ್ಪ ವಿಶ್ರಾಂತಿ ಪಡೆಯುತ್ತೇನೆ. ವಿಶ್ರಾಂತಿ ಇದ್ದದ್ದೇ ಅಲ್ವಾ? ನೀವು ಬೇಕಾದ್ರೆ ಕರೀಬೇಕು. ಬೇಕಾಗದ್ದಲ್ಲ, ಈಗಲೇ ಬೇಕು ನೀನು ನನಗೆ. ಹೌದು, ನಾನು ನಿಮ್ಮಿಂದ ಒಂದು ಘನ ಕಾರ್ಯವಾಗುವುದಕ್ಕೆ ಉಂಟು. ನನ್ನಿಂದ? ಗರುಡ ದೇವರೇ, ನನ್ನದೊಂದು ಕೇಳಿಕೆ ನಿಮ್ಮಲ್ಲಿ. ಕೇಳಿಕೆ? ಏನ ಕೇಳಿಕೆ? ಆಜ್ಞೆ ಅಲ್ಲ, ಕೇಳಿಕೆ ಇದು. ನೀವು ಮತ್ತೊಮ್ಮೆ ತೌಳವನಾಡನ್ನು ಸೇರಿಕೊಳ್ಳಬೇಕು. ಈಗ ಸತ್ಯ ಹೇಳ್ಬೇಕು. ಏನು? ಅವನು ಹೇಳಿದ ಅಂತ ಅಲ್ಲಿಗೆ ಹೋಗಬೇಕಾ? ಅಲ್ಲ, ಅವನೇ ಹೇಳಿದ್ದಾನೆ ಅಂತ ಅಲ್ಲ, ಅನಿವಾರ್ಯತೆ ಉಂಟು ಎನ್ನುವಂತ ಕಾರಣದಿಂದಲಾಗಿ ಅಲ್ಲಿಗೆ ಹೋಗಬೇಕು. ಅವನ ಮಾತಿಗಲ್ಲ, ನಿಮ್ಮ ಮಾತಿಗೆ ಒಂದಿಷ್ಟು ಕೊಚ್ಚ ಇರ್ಲಿ. ಬೆಲೆಯನ್ನು ಕೊಟ್ಟು ನನಗೂ ಸ್ವಲ್ಪ ತಿರುಗಾಡಿದ ಹಾಗಾಗುತ್ತದೆ. ಹೌದು, ಅದಕ್ಕಾಗಿ ತೌಳವನಾಡನ್ನು ಸೇರಿಕೋ. ಅಲ್ಲಿ ಧರ್ಮವೋ ಅಧರ್ಮವೋ ಎನ್ನುವುದನ್ನು ಬಂದು ನನಗೆ ಹೇಳಬೇಕು. ಆದಿತ್ತು ನಾನು ಹೊರಡ್ತೇನೆ. ಸರಿ ಸರಿ ಸರಿ, ನಾನು ಹೊರಡ್ತೇನೆ. ಸರಿ, ಹೋಗಿ ಬನ್ನಿ. ಓ ಮಹಾವಿಷ್ಣುವೇ! ಓ, ಇವ ಅಡ್ಡಡ್ಡ ನಿಂತಿದ್ದಾನೆ. ನಿಲ್ಲಿತ ನಿನ್ನ ದಾರಿ ಮಾಡಿಕೊಂಡು ಹೋಗು. ಉಂಟು ಅಂತ ಎಲ್ಲ ಕಡೆ ಎಲ್ಲದನ್ನು ಪ್ರದರ್ಶಿಸುವುದಲ್ಲ, ಎಷ್ಟು ಬೇಕು ಎಲ್ಲಿಗೆ ಬೇಕು ಎನ್ನುವುದನ್ನು ತಿಳಿದುಕೊಳ್ಳಬೇಕು ಪ್ರಾರಂಭದಲ್ಲಿ. ಇಲ್ಲದೆಂದರೆ ಎಲ್ಲದಕ್ಕೂ ತೊಡಕೆ ಆಗುವುದಲ್ವಾ? ಅರ್ಥ ಮಾಡಿಕೊಳ್ಳದೆ ವ್ಯವಹರಿಸ್ತಾ ಇದ್ದಾರೆ. ತಿಳಿಯುವಾಗ ತಿಳಿಯಬಹುದು. ಹಾಗೆಂದು ಈಗ ನಿನ್ನನ್ನೇ ಘಾತಿಸುವುದಕ್ಕಾಗಿ ಮುಂದಾದ ಕ್ಷೇತ್ರ ಯಾವುದು ಎನ್ನುವುದನ್ನು ಮರೆತಿದ್ದಾನೆ. ಬಲಹೀನನಿಗೆ ಬಲವಂತ ಹೊಡೆದರೆ ಬಲವಂತನಿಗೆ ಭಗವಂತ ಹೊಡೆವ. ಹೌದು ಸ್ವಾಮಿ. ಅಹಂಕಾರದಿಂದ ವರ್ತಿಸಿದಂತ ಗರುಡನಿಗೆ ಯಾವ ರೀತಿಯ ಶಾಸ್ತಿಯನ್ನು ಒದಗಿಸಿಕೊಡಬೇಕು ಎನ್ನುವುದನ್ನು ನಾನು ಯೋಚನೆ ಮಾಡುತ್ತೇನೆ. ನೀನು ಮತ್ತೊಮ್ಮೆ ತೌಳಮನಾಡನ್ನು ಸೇರಿಕೊಳ್ಳಬೇಕು. ನಿಮ್ಮ ಅಪ್ಪಣೆ ಸ್ವಾಮಿ. ಅಲ್ಲಿರುವಂತಹ ಧರ್ಮಾತ್ಮರನ್ನು ಉದ್ಧರಿಸಬೇಕು. ಯಾರು ಅಧರ್ಮದ ಪಥವನ್ನು ತುಳಿಯುತ್ತಾರೋ ಅವರಿಗೆ ಸರಿಯಾದಂತಹ ಶಿಕ್ಷೆಯನ್ನೇ ಕೊಡಬೇಕು. ಕೊಡುವಂತಹ ಶಿಕ್ಷೆ ಎನ್ನುವುದು ಶಿಕ್ಷಣದ ರೂಪದಿಂದ ಇರಲಿ. ನಿನ್ನನ್ನು ಜೊತೆಯಾಗಿ ಇರಿಸಿಕೊಂಡು ತೌಳವನಾಡನ್ನು ಹೇಗೆ ಬೆಳಗಿಸಬೇಕು ಎನ್ನುವುದನ್ನು ನಾನು ಯೋಚನೆ ಮಾಡಿ ದೂರದಿಲ್ಲದಲ್ಲಿ ನೋಡಿದನು ಮುನಿ ದೂರದಿಲ್ಲದಲ್ಲಿ ಗಾಢ ಮೋಗದಿ ಪರಮಗಿರಿಯನು ಗಾಢ ಮೋಗದಿ ಪರಮಗಿರಿಯನು ಕಾಡಾಯಿ ಚಿರಿಯಿಲ್ದ ಸುತ್ತಲು ಬೆರೆವ ಗಿರಿ ಸೊಬಗ ನೋಡಿದನು ಕಾಡಾಯಿ ಚಿರಿಯಿಲ್ದ ಸುತ್ತಲು ಬೆರೆವ ಗಿರಿ ಸೊಬಗ ನೋಡಿದನು ಮುನಿ ದೂರದಿಲ್ಲದೆ ಮುನಿಯೋ ಭಗವಂತನ ಆಜ್ಞೆಯನ್ನು ಶಿರದಲ್ಲಿ ಬತ್ತೆ ನಾನು ಮಾಡಬೇಕಾದಂತ ಕರ್ತವ್ಯದೆಡೆಗೆ ಮುಖವನ್ನು ಮಾಡಿದೆ. ನನ್ನ ಕರ್ಮಭೂಮಿಯಾದಂತ ಈ ಭೂಮಿಯೆಡೆಗೆ ಇಳಿದು ಬಂದೆ. ಬಂದು ಸೇರಿದ ಪ್ರದೇಶವಾದರೂ ಯಾವುದಿದು? ಪ್ರಕೃತಿಯ ರಮಣೀಯತೆಯಿಂದ ಕಂಗೊಳಿಸುತ್ತಾ ಇದೆಯಲ್ಲ. ಹಚ್ಚ ಹಸಿರಿನಿಂದ ಕೂಡಿದಂತ ಪ್ರದೇಶ, ಪ್ರಶಾಂತವಾದಂತ ಸ್ಥಳ. ಯಾವುದೀ ಪ್ರದೇಶ? ಹೌದು, ಯೋಚಿಸಿದಾಗ ಇದೊಂದು ತೌಳವನಾಡು ಅನ್ನೋದು ಸ್ಪಷ್ಟವಾಗುತ್ತಾ ಇದೆ. ಹಾಗಿದ್ದರೆ ನಾನು ಯಾಕೆ ಇಲ್ಲಿಗೆ ಬಂದೆ? ಮನದಲ್ಲಿ ಬಯಸಿ ಇಲ್ಲಿಗೆ ಬಂದವನು ನಾನಲ್ಲ. ನನಗರಿವಿಲ್ಲದಂತೆ ನನ್ನ ಪಾದ ಈ ಕಡೆಗೆ ಪಯಣ ಬೆಳೆಸಿತು. ಕಾರಣ ಏನಿರಬಹುದು? ಅಷ್ಟು ಮಾತ್ರವೋ, ಮನದಲ್ಲಿ ಅದೇನೋ ಒಂದು ರೀತಿಯ ಸಂಕಲ್ಪ ಮೂಡುತ್ತಾ ಇದೆಯಲ್ಲ, ಇಲ್ಲಿಯೇ ಅಹೋರಾತ್ರಿ ಯಾಗವೊಂದನ್ನು ಕೈಗೊಳ್ಳಬೇಕು ಎಂದು. ಯಾಕೆ ಹೀಗಾಗುತ್ತಾ ಇದೆ? ನಾನು ಮನದಲ್ಲಿ ಯೋಚಿಸಿದವನೇ ಅಲ್ಲ, ಆದರೂ ಯಾಕೆ ಈ ರೀತಿಯಾದಂತಹ ಸಂಕಲ್ಪ ಉಂಟಾಗುತ್ತಾ ಇದೆ? ನನಗೆ ಅರಿವಿಲ್ಲದಂತೆ ಇಲ್ಲಿಗೆ ಬಂದೆ. ಈಗ ಮಹಾಯಾಗವನ್ನು ಕೈಗೊಳ್ಳುವಂತಹ ಸಂಕಲ್ಪ ಇರಬಹುದು. ಎಲ್ಲವೂ ಭಗವಂತನ ಸಂಕಲ್ಪ ಆಗಲಿ, ಅಂತೆಯೇ ನಡೆಯುತ್ತೇನೆ ನಾನು.
ಮಹಾಯಾಗವೊಂದನ್ನು ಇಲ್ಲಿ ನಾನು ಕೈಗೊಳ್ಳುತ್ತೇನೆ. ಯೋಚಿಸಿದ್ದೇ ತಡ, ಯಾಗಕುಂಡ ಸಿದ್ಧವಾಗಿಯೇ ಹೋಯ್ತಲ್ಲ, ಇನ್ನು ತಡ ಮಾಡುವುದು ಯಾಕೆ? ಇಲ್ಲಿಯೇ ಕುಳಿತು ಅಹೋರಾತ್ರಿ ಯಾಗವೊಂದನ್ನು ಕೈಗೊಳ್ಳುತ್ತೇನೆ. ಪರಮಾಶ್ಚರ್ಯವೇ ಸರಿ. ಲೋಕಗಂಟಕರಾಗಿ ಮೆರೆಯುತ್ತಿದ್ದ ದೈತ್ಯರಾದವರು ರಕ್ಕಸರನ್ನೆಲ್ಲ ಲೋಕಕ್ಕೆ ಕ್ಷೇಮವನ್ನು ಒದಗಿಸಿ ಅವ್ಯಕ್ತಳಾಗಿದ್ದವಳು ನಾನು. ಆದರೆ ಮತ್ತೆ ವ್ಯಕ್ತವಾಗುವಂತೆ ಮಾಡಿದಾತ ಅತ್ರಿ ಮಹಾಮುನಿಯೇ ಸರಿ. ಆತನ ತಪೋಬಲದಿಂದಾಗಿ ಈ ಯಾಗಗುಂಡದಿಂದ ಹೊರಬಂದವಳಿದ್ದೇನೆ. ಆದರೆ ಆತನೇ ಈಗ ಗೊಂದಲದಲ್ಲಿದ್ದಾನೆ. ಆತನ ಜಿಜ್ಞಾಸೆಯನ್ನು ಪರಿಹರಿಸಬೇಕಾಗಿದೆ. ಮತ್ತೆ ಆತನ ಮುಂದೆ ಕಾಣಿಸಿಕೊಳ್ತಿರುತ್ತೆ. ಪರಮ ಶಕ್ತಿಯ ಕೈದು ನುಡಿಸಿದ ಪರಮ ಶಕ್ತಿಯನ್ನು ಕೈದು ನುಡಿಸಿದ ಮುನಿಪ ಒರೆವೆಯ ನೀನಾರು ಕ್ಷೇತ್ರವುದು ಬೇಡು ಅರಿಯದಿನ ಬಲ್ದು ಯಾಗವಗೈದೆ ಅರಿಯದಿ ನಾ ಯಾಗವಗೈದು ಬಲ್ದು ಮರೆತಿಲ್ಲ ಇರವನು ಸೆಳೆತವಿದೇನೋ ಮರೆತಿಲ್ಲ ಇರವನು ಸೆಳೆತವಿದೇನೋ ಪರಮ ಶಕ್ತಿಯ ರೂಪವನು ಕೈಗೂ ಮುಡಿಪಾಗ 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 ಆಗ 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 ಮುಡಿಪಾ ಎದ್ದೇಳು. ಓ ದಿವ್ಯ ಶಕ್ತಿಯೇ, ಆಶ್ಚರ್ಯವನ್ನು ಕಾಣುತ್ತಾ ಇದ್ದೇನೆ. ನನಗರಿವಿಲ್ಲದಂತೆ ಈ ಪ್ರದೇಶಕ್ಕೆ ಬಂದವನು ನಾನು. ಆದರೆ ನನ್ನ ಮನಸ್ಸಿನಲ್ಲಿ ಮೂಡಿದಂತಹ ಸಂಕಲ್ಪ ಮಹಾಯಾಗವೊಂದನ್ನು ಕೈಗೊಳ್ಳಬೇಕು ಎಂದು. ಅದರಂತೆ ಯಾಗವನ್ನು ಕೈಗೊಂಡವನು ನಾನು. ಆದರೆ ಆ ಯಾಗದಿಂದ ಹೊರಟಂತ ಆ ಧೂಮದಿಂದ ಪ್ರಕಟಗೊಂಡವನು ನೀನು. ಯಾರು ಅನ್ನುವುದನ್ನು ಅರ್ಥೈಸಿಕೊಳ್ಳಲಾರದೆ ಹೋದೆ. ಓ ಮಹಾಶಕ್ತಿಯೇ, ನಾನು ಇಲ್ಲಿಗೆ ಬರುವುದಕ್ಕೆ ಕಾರಣವಾದರೂ ಏನು? ನನಗೆ ಇಲ್ಲಿಯ ಸೆಳೆತಕ್ಕೆ ಒಳಗಾಗುವುದಕ್ಕೆ ಕಾರಣವಾದರೂ ಏನು? ನಾನು ಈ ಯಾಗವನ್ನು ಕೈಗೊಳ್ಳುವುದಕ್ಕೆ ಕಾರಣವಾದರೂ ಏನು? ನನ್ನಲ್ಲಿ ಇಂತಹ ಸಂಕಲ್ಪ ಉಂಟಾಗುವುದಕ್ಕೆ ಕಾರಣವಾದರೂ ಏನು? ಹೊರಟಂತಹ ಧೂಮದಿಂದ ಪ್ರಕಟಗೊಂಡಂತಹ ನೀನ್ಯಾರು? ಈ ಪ್ರದೇಶವಾದರೂ ಯಾವುದು? ಎಲ್ಲವನ್ನೂ ಬಿತ್ತರಿಸಿದೆ. ಆದಿದೂಮಾವತಿಯು ನಾನೈ ನಾನು ಈ ದಿನದಿ ಹೆಣಗಲಿನೋ ಪತ್ತಿಗೆ ಆದಿಯಲಿಗೆ ರಾಗಿ ಪತ್ತಿಯೋ ಆದಿಯಲಿ ಈ ರಾಗಿ ಪತ್ತಿಯು ಆದಿ ಮುರಿಯು ಆದಿದೂಮಾವತಿ
ಅನುಗ್ರಹೀತರಾದ ಮೂರು ಮೂರ್ತಿಗಳು ಸೃಷ್ಟಿ ಸ್ಥಿತಿ ಲಯ ಕಾರ್ಯವನ್ನು ಮಾಡುವ ಕಾಲಕ್ಕೆ ಅವರಿಗೆ ಕಂಟಕಪ್ರಾಯನಾಗಿದ್ದವ ಶುಂಭದಾನವ. ಅಂತ ಶುಂಭದಾನವನ ಸೇನಾ ನಾಯಕನೆನಿಸಿದ ಪ್ರಕಾರ ವಿಕ್ರಮಿ ಧೂಮ್ರರಾಚನನ್ನು ಕಣ್ಣಿನ ನೋಟದಿಂದಲೇ ಸುಟ್ಟು ಸುಡುಕರೆ ಮಾಡಿ ಧೂಮಾವತಿ ಎಂದೆನಿಸಿದವಳೇ ನಾನಿದ್ದೇನೆ. ಧೂಮಾವತಿ ಪ್ರಣಾಮಗಳನ್ನು ಎದ್ದೇಳು. ಓ ಧೂಮಾವತಿಯೇ, ಹಾಗಿದ್ದರೆ ನಾನು ಇಲ್ಲಿಗೆ ಬರುವುದಕ್ಕೆ ಕಾರಣವಾದರೂ ಏನು? ನನ್ನಲ್ಲಿ ಯಾಗ ಮಾಡುವಂತ ಸಂಕಲ್ಪ ಉಂಟಾಗುವುದಕ್ಕೆ ಕಾರಣವಾದರೂ ಏನು? ಆ ಯಾಗದಿಂದ ನೀನು ಪ್ರಕಟಗೊಳ್ಳುವುದಕ್ಕೆ ಕಾರಣವಾದರೂ ಏನು? ಈ ಪ್ರದೇಶವಾದರೂ ಯಾವುದು? ಋಷಿವರ್ಯನೇ, ನೀನಿಲ್ಲಿಗೆ ಬರುವುದಕ್ಕೂ ಸೆಳೆತಕ್ಕೊಳಗಾಗುವುದಕ್ಕೂ ಯಾಗಕ್ಕೆ ಪ್ರೇರಿತನಾಗುವುದಕ್ಕೂ ಲೋಕ ಕಲ್ಯಾಣದ ಉದ್ದೇಶವೇ ಹೌದು. ಲೋಕ ಕಲ್ಯಾಣದ ಉದ್ದೇಶ ಯಾವ ರೀತಿಯಲ್ಲಿ? ಆದುದರಿಂದಲೇ ನಿನಗೆ ಒಲಿದು ಬಂದವಳು ನಾನಿದ್ದೇನೆ. ಹಾಗಿದ್ದರೆ ಈ ಪ್ರದೇಶವಾದರೂ ಯಾವುದು? ನಿನ್ನಲ್ಲಿರುವಂತಹ ಸಂದೇಹ ಪ್ರದೇಶ ಯಾವುದು ಎನ್ನುವ ಹಾಗೆ ಇದುವೇ ಏ ರಾಜಬರ್ಕೆ. ಮುಂದಕ್ಕೆ ಇಲ್ಲಿ ಪುಣ್ಯ ಕ್ಷೇತ್ರವಾಗುವುದಕ್ಕಿದೆ. ಅದೆಷ್ಟೋ ಕಾರಣೀಕ ಪುರುಷರ ಜನನಕ್ಕೆ ಕಾರಣವಾಗ್ತದೆ ಈ ಪರಿಸರ. ಏ ರಾಜಬರ್ಕೆ ಇದು ಇಲ್ಲಿ ಪುಣ್ಯಕ್ಷೇತ್ರದ ನಿರ್ಮಾಣವಾಗುವುದಕ್ಕಿದೆ, ಪುಣ್ಯ ಪುರುಷರ ಜನನವಾಗುವುದಕ್ಕಿದೆ. ಓ ತಾಯೇ, ಹಾಗಿದ್ದರೆ ಇದಕ್ಕೆ ನಾನೇನು ಮಾಡಬೇಕು? ನಿನ್ನಿಂದ ಘನವಾದಂತಹ ಒಂದು ಕಾರ್ಯ ಆಗಬೇಕು. ಯಾವುದದು? ನೀನು ಇದುವರೆಗೆ ಆರ್ಜಿಸಿಕೊಂಡಂತ ವಿದ್ಯೆಯೋ ಸ್ಥಿತಿಯೋ ಗುರು ತತ್ವವನ್ನು ಈ ನೆಲಕ್ಕೆ ದಾರೇರದೆ ಎಂದಾದ್ರೆ ಮಾತ್ರ ಅದು ಸಂಭವಿಸುವುದಕ್ಕೆ ಸಾಧ್ಯತೆ ಉಂಟು. ಅದಕ್ಕೆ ನೀನು ಮನ ಮಾಡಬೇಕು. ಆದಿತು ತಾಯಿ, ನಾನು ತಪಸ್ಸಿನ ಮೂಲಕ ಪಡೆದಂತಹ ನನ್ನ ಪುಣ್ಯದ ಬಲ, ಪಡೆದಂತಹ ಗುರುತತ್ವ ಎಲ್ಲವನ್ನು ಈ ಭೂಮಿಗೆ ದಾರೇರಿಯುತ್ತೇನೆ. ಮುನಿವರ್ಯನಿಗೆ ಧೈರ್ಯದ ಅಭಯದ ನುಡಿಗಳನ್ನಾಡಿದ್ದೇನೆ. ಧೂಮಾವತಿ ಏನು ಎಷ್ಟು ಎಂಬುದು ತೌಳವ ನಾಡಿನ ಜನರು ತಿಳಿಯಬೇಕಾಗಿದೆ. ಆದುದರಿಂದ ನನ್ನ ಕಾರಣಿಕವನ್ನು ಪವಾಡವನ್ನು ಪ್ರದರ್ಶಿಸುತ್ತಾ ಮಾಯಾ ರೂಪದಲ್ಲಿ ತುಳುನಾಡಿನಲ್ಲಿ ಸಂಚರಿಸಿ ಅನ್ಯಾರನಿ ಕದಿ ತೆರಳುವ ತುಳುನಾಡಿಗೆ ತೆರಳುವ ತುಳುನಾಡಿಗೆ ಅರಿತು ಸತ್ಯದಾಗಿಲಿಗ ಧರ್ಮದ ಬಗೆಗೇನೋ ಬರುವುದು ಜೀವವು ಇಮಗೆ ಅರಸಿ ಈ ಹೊತ್ತಿನಲ್ಲಿ ನನ್ನದಂತಹ ಒಂದು ಆಸೆ ನಿಮ್ಮಲ್ಲಿ ವ್ಯಕ್ತಪಡಿಸಿದ್ದಾದ್ರೆ ಈಡೇರಿಸಿ ಕೊಡ್ತೀರಾ ಸ್ವಾಮಿ? ಏನೇ ಅದು? ಪ್ರಭು ನೋಡಿ, ವೈಕುಂಠದಲ್ಲಿ ಅದೆಷ್ಟೋ ಸಮಯದಿಂದ ವಾದ ನಡೀತಾ ಉಂಟು ಸ್ವಾಮಿ. ಗರುಡ ಮತ್ತು ಆದಿಶೇಷ ಆದಿಶೇಷ ಬಹಳ ಚಂದದ ವಾದ ಮಾತ್ರ. ಹೌದಾ ಸ್ವಾಮಿ? ಆದ್ರೆ ಆ ವಾದವನ್ನು ಕೇಳಿ ನನ್ನ ಮನಸ್ಸಿನಿಂದ ಆಸೆ. ಅವರು ಹೇಳ್ತಿರುವಂತಹ ಮಾತು ಸತ್ಯವಾ ಸುಳ್ಳೋ ಎಂಬುದು. ನೀವು ನನ್ನಲ್ಲಿ ವಾದ ಮಾಡ್ಲಿಕ್ಕೆ ಉಂಟ? ಅಲ್ಲ ಇಲ್ಲ ಇಲ್ಲ, ನನ್ನಲ್ಲಿ ವಾದ ಇಲ್ಲ. ವಾದ ಅಲ್ಲ ಪ್ರಭು. ಈಗ ಅದು ಸರಿಯಾಗಬೇಕು ಅಂತ ಆದ್ರೆ ನಾವು ಸ್ವಲ್ಪ ಯೋಚನೆ ಮಾಡಬೇಕು. ನಾವಲ್ಲ, ನೀವು ಯೋಚನೆ ಮಾಡಬೇಕು. ಹೇಗೆ ಏನು ಸ್ವಾಮಿ? ಅವರು ವಾದ ಮಾಡುವುದೇನು? ಈಗ ಭೂಲೋಕದಲ್ಲಿ ತುಳುನಾಡಿನಲ್ಲಿ
ಅಧರ್ಮದ ಪಥವನ್ನು ಹಿಡಿದು ಸಾಕ್ತಾ ಇದ್ದಾರೆ. ಒಬ್ಬ ಅದ ಆಡ್ತಾ ಇದ್ದಾನೆ, ಮತ್ತೊಬ್ಬ ಇಲ್ಲ ಅಂತ ಹೇಳ್ತಾ ಹೌದು. ಹೀಗಿರುವಾಗ ಅವರ ವಾದವನ್ನು ಕೇಳಿ ನೀವು ಹೀಗೆ ವೈಕುಂಠದಲ್ಲಿ ಇದ್ದುಕೊಂಡ್ರೆ ಅದು ಸರಿಯಾ ತಪ್ಪೊಂದು ತಿಳಿಯುವುದು ಹೇಗೆ ಹೇಳಿ? ಈಗ ನನ್ನ ಮಕ್ಕಳೇ ಅಲ್ವಾ ಅವರಿಬ್ಬರು, ಭೂಲೋಕಕ್ಕೆ ಹೋಗಿದ್ದಾರಲ್ವಾ, ತವಳನಾಡನ್ನು ಕಾಣುತ್ತಾರೆ, ಮತ್ತೆ ಬಂದು ನನಗೆ ಹೇಳ್ತಾರೆ, ನಾವ್ ಯಾಕೆ ಚಿಂತೆ ಮಾಡುವುದು? ಏನು ಸ್ವಾಮಿ ನೀವು ಹೀಗೆ? ಏನು ನಿಮಗೆ ಒಂದು ಮಾತಿಗೆ ಗೊತ್ತಿಲ್ವಾ? ಆಳು ಹೋದ್ರೆ ಆಳು ಅಲ್ವಾ, ತಾನು ಹೋದರೆ ಉತ್ತಮ. ಹೀಗಿರುವಾಗ ನಾವೊಮ್ಮೆ ಭೂಲೋಕದ ಕಡೆಗೆ ಹೋದ್ರೆ ಹೇಗೆ? ಯಾರು ನಾವು? ಹೌದು. ಇನ್ನು ಉಲ್ಲಾಸ ಏನೋ ಒಳ್ಳೆಯದೇ ಉಂಟು, ನಾವು ಯೋಚನೆ ಮಾಡುವುದು ಬೇಡವಾ? ಇದು ಕಲಿಯುಗ. ಹೌದು. ಈ ಹೊತ್ತಿನಲ್ಲಿ ದೇವನಾದಂತಹ ನಾನು, ದೇವಿಯಾದಂತಹ ನೀನು ಇದೇ ರೂಪದಿಂದ ತೌಳವನಾಡಿಗೆ ಇಳಿದೆವು ಅಂತಾದರೆ ಹೆಚ್ಚು ಹೆಚ್ಚು ಅಂತ ಹೇಳಿದ್ರೆ 2 ವೇಷ ಬಂತು ಅಂತ ಆಡಿಯಾರು, ನಿನಗೆ ದೇವರು ಅಂತ ಯಾರೂ ಕೈ ಮುಗಿಯುವುದಿಲ್ಲ. ಸ್ವಾಮಿ, ವೇಷ ಬಂತು ಅಂತ ಹೇಳಿದ ವಿಷಯ ಅಲ್ಲ ಸ್ವಾಮಿ. ಈಗ ಆ ಭೂಲೋಕದವರು ಹೇಳ್ಯಾರು ಒಂದು ಚಿಕ್ಕ ಮೇಳ ಬಂತು ನಮ್ಮ ಬಳಿಗೆ ಎಂಬುದಾಗಿ. ಅದು ಉಂಟ ಮತ್ತೆ ಚಿಕ್ಕ ಮೇಳ, ಚಿಕ್ಕ ಮೇಳ, ಆ 2 ವೇಷಗಳ ಚಿಕ್ಕದಾದಂತಹ ಮೇಳ ಬಂತು ಅಂತ ಆಡಿಯಾರು, ನಿನಗೆ ದೇವರು ಅಂತ ಯಾರೂ ಕೈ ಮುಗಿಲಿಕ್ಕಿಲ್ಲ. ಇಲ್ಲ, ಹೋಗುದು ಬೇಡ ಸ್ವಾಮಿ. ನೀವು ಹೋಗ್ಲೇಬೇಕು, ನನ್ನ ಆಸೆ ಸ್ವಾಮಿ. ಹೇಗೆ ಹೋಗುವುದು? ಹೋಗುದಂದ್ರೆ ಈ ರೂಪದಲ್ಲಿ ಹೋಗುದಲ್ಲ, ನಾವು ವೇಷವನ್ನು ಮರೆಸಿ ಹೋಗಬೇಕು. ಓ ಹಾಗೆ, ವೇಷ ಮಾಡಿಕೊಂಡು ಈ ರೂಪದಲ್ಲಿ ಅಲ್ಲ, ಬೇರೆ ರೂಪ ಬೇಕು. ನಾನು ಪ್ರಾರಂಭದಲ್ಲಿ ಹೇಳುತ್ತೇನೆ, ನನಗೆ ಈ ಸ್ತ್ರೀ ವೇಷ ಒಂದು ಬೇಡ, ಹೆಣ್ಣು ವೇಷ ಒಂದು ಬಿಟ್ಟು ಬೇರೆ ಯಾವ್ದು ಬೇಕಾದ್ರೂ ನಾನು ಮಾಡಿ. ಬಹಳ ಸುಲಭದಲ್ಲಿ ಆಡಿಬಿಟ್ರಲ್ಲ. ಅಲ್ಲ, ಅದು ನೋಡುವಾಗಲೇ ಕಷ್ಟ ಆಗುತ್ತದೆ. ಕಷ್ಟ ಸ್ವಾಮಿ. ನೀವು ಸ್ತ್ರೀ ವೇಷ ಮಾಡ್ಲೇ ಇಲ್ವಾ? ಸ್ತ್ರೀ ವೇಷ ಮಾಡ್ಲೇ ಇಲ್ವಾ ನೀವು? ಅಲ್ಲ, ಮಾಡಿದ್ದೇನೆ, ಮಾಡ್ಲಿಲ್ಲ ಅಂತ ಯಾರು ಆಡಿತಾರೆ? ಹೌದು, ಮಾಡಿದ್ದೀರಿ. ಹೇಗೆ ಅವತ್ತು ಅನಿವಾರ್ಯ, ಕೆಲವೊಮ್ಮೆ ಮಾಡಬೇಕಾಗುತ್ತದೆ. ಅಮೃತವನ್ನು ಬಡಿಸುವುದಕ್ಕೆ ಮೋಹಿನಿ ರೂಪವನ್ನು ಧರಿಸಿ ಹೋದವರು ನೀವು. ಆ ಬಳಿಕ ದುಷ್ಟರನ್ನು ಕೊಲ್ಲುವುದಕ್ಕೆ ಮೋಹಿನಿಯಾಗಿ ಹೊರಟವರು ನೀವು. ಲಕ್ಷ್ಮಿ, ನಾನೊಂದು ಮಾತು ಹೇಳಬೇಕಾ? ನನ್ನ ಶ್ರೀವೇಷವನ್ನು ನೋಡಿದ್ರೆ ಸಾಯುವವರೇ ಹೆಚ್ಚು, ಬದುಕುವವರಿಗಿಲ್ಲ. ಅದಕ್ಕಾಗಿ ನಾವು ಶ್ರೀವೇಷ ಮಾಡುದು ಬೇಡ. ನಾನು ನಂಬುದೇ ಇಲ್ಲ, ನಾನು ಒಪ್ಪಿಕೊಳ್ಳುವುದೇ ಇಲ್ಲ ಇದಕ್ಕೆ. ನೀವು ಸ್ತ್ರೀವೇಷ ಮಾಡಿದ್ರೆ ಸಾಯುವುದು ಹೆಚ್ಚು, ರಕ್ಕಸರು ಸಾಯುದು. ಹೌದು, ಆದ್ರೆ ನಿಮ್ಮನ್ನು ಮೋಹಿಸುವವರು ಇದ್ದಾರಲ್ಲ ಸ್ವಾಮಿ. ಯಾರೇ ಅದು? ಪರಮೇಶ್ವರ ಏನು ಮಾಡಿದ್ದು? ಓ, ನನ್ನ ಭಾವ. ಹೌದು, ಅವನೊಬ್ಬ ಇದ್ದ ಮೋಹಿಸುವುದಕ್ಕೆ. ಭಸ್ಮಾಸುರ ಸತ್ತ ಮೇಲೆ ನಿಮ್ಮ ಬಳಿಗೆ ಬರ್ಲಿಲ್ವ? ಮೋಹಿಸಿಕೊಂಡು ಬಂದಿದ್ದಾನೆ. ಹೌದಲ್ಲ, ಹೋಗು ಸ್ವಾಮಿ. ಲಕ್ಷ್ಮಿ, ಕುಳಿತಲ್ಲಿಂದಲೇ ಸಕಲ ಲೋಕವನ್ನು ಕಾಣಬಹುದಾದಂತಹ ಜಗದ ವ್ಯಾಪಾರವನ್ನು ಮಾಡಬಲ್ಲಂತಹ ಸರ್ವಶಕ್ತನಾಗಿರುವಂತಹ ನಾನಾದರೂ ಒಂದು ರೂಪವನ್ನಂತೂ ತೌಳವನಾಡಿಗೆ ಇಳಿಯಲೇಬೇಕಾಗಿದೆ. ಕಾರಣ ಮುಂದೆ ಒಂದು ಪ್ರಸಂಗ ನಡೆಯುವುದಕ್ಕೆ ಉಂಟು. ಏನು ಅಂತ ಈಗ ಕೇಳಬೇಡ. ಪ್ರಸಂಗದ ಪ್ರಾರಂಭದಲ್ಲಿ ಎಲ್ಲ ಕಥೆ ಉಳಿದು ಅಂತ ಆದ್ರೆ ಪ್ರಸಂಗ ನೋಡುವುದಕ್ಕೆ ಯಾರು ಇರ್ಲಿಕ್ಕಿಲ್ಲ. ಘಟನೆ ನಡೆಯುತ್ತಾ ಹೋಗುವಾಗ ಏನು ಎನ್ನುವುದನ್ನು ತಿಳಿದುಕೊಳ್ಳುವುದಕ್ಕೆ ನಿನಗೆ ಸಾಧ್ಯವಾಗುತ್ತದೆ. ಆದರೆ ಒಂದುಂಟು, ನಡೆಯುವಂತಹ ಪ್ರಸಂಗದಲ್ಲಿ ಪ್ರಧಾನ ಪಾತ್ರವೇ ನಿನ್ನದು. ಪ್ರಧಾನ ಪಾತ್ರ ನಿನ್ನದೇ. ಅಬ್ಬ ಸ್ವಾಮಿ, ಏನು ಸಾಕಲ್ಲ? ತಲೆ ಸರಿ ಉಂಟು, ತಲೆ ಸರಿ ಉಂಟು. ಮತ್ತೆ ಏನು ಸರಿ ಇಲ್ಲ? ಅದು ಮೊದಲು ಸರಿಯಾಗಬೇಕು, ಅದು ಸರಿ ಉಂಟು, ತೊಂದರೆ ಅಲ್ಲ. ಮತ್ತೆ ಇದೆಲ್ಲ ಏನು ಆಭರಣ ಎಲ್ಲ ಸಾಕಾಗುದಿಲ್ಲ ಅಂತವ? ಬೇಕಾ ಸ್ವಲ್ಪ ಹಾಕಿಕೊಂಡು ಬರ್ಬೇಕಾ? ಆಮೇಲೆ ನೀನು ಕಾಣ್ತೀಯ, ಮತ್ತೆ ಆಭರಣವೇ ಕಾಣಿಸುವುದು. ಹೆಚ್ಚಿಗೆ ಹಾಕಿದೆ, ನಿಮಗೆ ಗೊತ್ತಿಲ್ಲ ಅದು. ಹೆಚ್ಚು ಆಭರಣ ಹಾಕಿಕೊಂಡ್ರೆ ನಾವು ಚಂದ ಕಾಣುತ್ತೇವೆ ಅಂತ. ಇಲ್ಲ, ಆಮೇಲೆ ಆಭರಣ ಕಾಣಬೇಕು, ನೀವು ಕಾಣ್ಲಿಕ್ಕೆ ಇಲ್ಲ. ಹೌದೇ? ಇಷ್ಟೇ ಲಕ್ಷ್ಮಿ, ನಿನಗೆ ಆದಿಯಲ್ಲೇ ಹೆಸರಿಟ್ಟಿರುವುದು ಅದಕ್ಕಾಗಿ ಅಲ್ವೇನೆ? ನಿನಗೆ ಹೆಚ್ಚು ಆಭರಣದ ಅನಿವಾರ್ಯತೆ ಉಂಟಾ? ಇಲ್ಲ. ಹೀಗಿರುವಾಗ ಒಂದು ರೂಪ ಬೇಕು. ಅದರ ಜೊತೆ ಎಷ್ಟು ಆಭರಣ ಹಾಕಿಕೊಳ್ಳುತ್ತಿ, ಯಾವ ರೂಪದಿಂದ ಇಳಿಯುತ್ತಿ ಎನ್ನುವುದು ಮುಖ್ಯವಲ್ಲ. ನಿನಗಾಗಿ ಒಂದು ಪುಣ್ಯಕ್ಷೇತ್ರದ ನಿರ್ಮಾಣ ತೌಳವನಾಡಿನಲ್ಲಾಗುವುದಕ್ಕೆ ಉಂಟು. ಕೋಟಿ ಕೋಟಿ ಮಂದಿ ಭಕ್ತಾದಿಗಳು ತನ್ನ ಕಷ್ಟವನ್ನು ತೋಡಿಕೊಂಡು ನಿನ್ನ ಕಣ್ಣ ಮುಂದೆ ಬಂದು ಕಣ್ಣೀರು ಸುರಿಸುವ ಕಾಲಕ್ಕೆ ಅವರ ಕಣ್ಣೀರನ್ನು ಒರೆಸುವಂತಹ ಮಹಾಮಾತೆಯಾಗಿ ತೌಳವನಾಡಿನಲ್ಲಿ ಕಾಣಿಸಿಕೊಳ್ಳುವಂತಹ ಒಂದು ಸೌಭಾಗ್ಯ ನಿನ್ನ ಪಾಲಿಗೆ ಒದಗಿ ಬರ್ತಾ ಉಂಟು. ಇಷ್ಟರವರೆಗೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಅಂತ ಎಲ್ಲರೂ ಕೊಂಡಾಡುತ್ತಾ ಇದ್ರು. ಇನ್ನೊಂದು ವಿಧದಿಂದ, ಇನ್ನೊಂದು ರೂಪದಿಂದ ನಿನ್ನನ್ನು ಕೊಂಡಾಡುವಂತಹ, ಪೂಜಿಸುವಂತಹ, ಭಜಿಸುವಂತಹ ಕೋಟಿ ಕೋಟಿ ಮಂದಿ ಭಕ್ತಾದಿಗಳು ನಿನಗೆ ಒದಗಿ ಬರ್ತಾ ಇದ್ದಾರೆ. ಅದರ ಮುಂದೆ ನಿನಗೊಂದು ರೂಪದ ಅನಿವಾರ್ಯತೆ ಉಂಟೇನೆ? ಇಲ್ಲ. ಇಲ್ವಲ್ಲ? ಖಂಡಿತ ಇಲ್ಲ. ಸಾಕಲ್ವಾ? ಹಾಗಾದ್ರೆ ತಡ ಮಾಡುವುದು ಯಾಕೆ? ನನ್ನ ರೂಪ ಯಾವುದು ಎನ್ನುವಂತ ನಿರೀಕ್ಷೆಯೂ ನಿನಗಿರಲಿ, ಜೊತೆಯಲ್ಲಿ ನಿನ್ನ ರೂಪ ಯಾವುದು ಎನ್ನುವಂತ ನಿರೀಕ್ಷೆ ನಿನಗೂ ಇರಲಿ, ಲೋಕದವರಿಗೂ ಇರಲಿ. ನೋಡು ಸತಿ ತುಳುವನಾಡ ವಿಶ್ವವೈಭವ ನೋಡಿ ಸತಿ ತುಳುವನಾಡ ವಿಶ್ವವೈಭವ
ವೈಭವ ನೋಡುತ್ತೀ ತುಳುವನಾಡ ಕೃಷ್ಣ ವೈಭವ ನೋಡು ಸತಿಯೇ ನೋಡು ಸತಿಯೇ ನೋಡು
ನುಡಿಯ ಕೊಡುವ ಮಣ್ಣಡಿ ಸುಳ್ಳೊಡಿದ ಗರುಡ ನಿಜದು ಮಂಕಮತಿಯಲಿ ಸುಳ್ಳು ನುಡಿದ ಗರುಡ ಮಂಕಮತಿಯಲಿ ಮಂಕಮತಿಯಲಿ ಸುಂದರ ಎಲ್ಲರಿಲ್ಲ ಸುಂದರ ಸುಲೋಡಿಸಲಿ ಸುಳ್ಳೊಡಿದ ಗರುಡ ಮಂಕಮತಿಯಲಿ ನಾಡಕೃಷ್ಣ ಮಂದಿರ ಪಕ್ಷಿಗಳಾಗಿ ಈ ತುಳುವ ನಾಡಿನ ದೃಶ್ಯವನ್ನು ಕಂಡವರು, ನಿಜ ಬೆಳಕನ್ನು ಕಂಡವರು. ಹೌದು, ನೋಡಬಾರದೆ ತುಳುವ ನಾಡಿನ ದೃಶ್ಯ ವೈಭವ. ಅಲ್ಲಲ್ಲಿ ದೈವ ಮಂದಿರಗಳು, ವನ ವಿಹಾರ ಜಲಕ್ರೀಡೆಯನ್ನು ಪೂರೈಸುತ್ತಾ ಇದ್ದೀವಿ. ಅದೆಷ್ಟೋ ಸಮಯ ಕಳೆದು ಹೋಯಿತು. ನಿಮ್ಮ ಬಳಿಗೆ ಇಂದು ಸಂತಸದಲ್ಲಿ ಬಂದಿದ್ದೇನೆ. ಕಾರಣ ಉಂಟು. ಏನು? ನಮ್ಮಿಬ್ಬರ ದಾಂಪತ್ಯ ಪ್ರತೀಕವಾಗಿ ನಾನೀಗ ಗರ್ಭಿಣಿ. ನೀನೀಗ ಗರ್ಭಿಣಿ? ಹೌದು. ಸಂತೋಷದ ವಿಚಾರವನ್ನಾಡಿದವಳು ನೀನಾಗಿದ್ಯಾ? ಸರಿ. ಈ ಹೊತ್ತಿಗೆ ಏನಾದರೂ ಆಸೆ ಇದ್ರೆ ಹೇಳು, ಶೀಘ್ರವಾಗಿ ನಾನು ಪೂರೈಸ್ತೇನೆ. ಖಂಡಿತವಾಗಿ ನೀವು ಹೇಳಿದ ಹಾಗೆ ಮನಸ್ಸಿನ ಒಂದು ವಿಶೇಷವಾದಂತಹ ಆಸೆ. ಯಾವುದು? 7 ಕಡಲ ಆಚಿರುವಂತಹ ಪಾಲ್ಗಡಲಲ್ಲಿ ಅರಳಿದಂತಹ ತಾವರೆಯ ಮಕರಂದವನ್ನು ಸವಿಯಕ್ಕೆ ಎನ್ನುವಂತಹ ಆಸೆ ಈಡೇರಿಸಿಕೊಡುತ್ತೇನೆ. ಬರ್ತೇನೆ. ಹರ ಹರ ಏನಾಯಿತೋ ಪತಿಯ ಕಾಣದಿ ಪೋದಿ ತರಣಿಗ ಮಧುಬನು ತರಲು
ಬರುವಿನ ಕಣದಲ್ಲಿ ಇನುತ ಹುದುವಿದನಲ್ಲ ಬರುವಿನ ಕಣದಲ್ಲಿ ಇನುತ ಹುದುವಿದನಲ್ಲ ಹರಿಯಿತು ಕ್ಷಣ ಹೋಗಿ ದಿನವೋ ಹರ ಹರ ಅಯ್ಯೋ ಶಿವನೇ, ನನ್ನ ಜೀವನದಲ್ಲಿ ಇಂತಹ ಒಂದು ಘಟನೆ ನಡೆಯುತ್ತದೆ ಎನ್ನುವ ಹಾಗೆ ಭಾವಿಸಿಕೊಂಡವಳು ನಾನಲ್ಲ. ನನ್ನವರಲ್ಲಿ ನನ್ನ ಆಸೆಯನ್ನು ಹೇಳಿಕೊಂಡೆ ಆದಷ್ಟು ಬೇಗ ನಿನ್ನ ಆಸೆಯನ್ನು ಈಡೇರಿಸುತ್ತೇನೆ ಎನ್ನುವ ಹಾಗೆ ಧೈರ್ಯದ ಮಾತನ್ನಿತ್ತು ಹೇಳಿ ಹೋದವರಿದ್ದಾರೆ. ಅವರು ಹೋಗಿ ಕೆಲ ದಿನಗಳೇ ಕಳೆದು ಹೋಯಿತು. ಈಗ ಬರುತ್ತಾರೆ ಮತ್ತೆ ಬರುತ್ತಾರೆ ಎನ್ನುವ ಹಾಗೆ ದಾರಿ ನಿರೀಕ್ಷೆಯಲ್ಲೇ ನಾನಿದ್ದೇನೆ. ಅವರ ಬರುಣವೇನೂ ಆಗುತ್ತಾ ಇಲ್ಲ. ಈ ಸಂದರ್ಭದಲ್ಲಿ ಹೆಣ್ಣು ಮಕ್ಕಳು ಬಯಸುವುದು ಏನು? ಗಂಡ ಸನಿಹದಲ್ಲೇ ಇರಬೇಕು, ಗಂಡನ ಪ್ರೀತಿಯನ್ನು ಪಡೆದುಕೊಳ್ಳಬೇಕು ಎನ್ನುವ ಹಾಗೆ. ನನ್ನ ಆಸೆಯೆಲ್ಲ ಈ ಕ್ಷಣದಲ್ಲಿ ನಿರಾಸೆಯಾಗಿ ಹೋಗುತ್ತದೋ? ಏನು ಮಾಡುವುದು ಏನು ಮಾಡುವುದು? ಸರಿ, ಕಷ್ಟ ಕಾಲ ಬಂದಾಗ ದೇವರನ್ನೇ ಸ್ಮರಿಸಿಕೊಳ್ಳಬೇಕಂತೆ, ಹರಕೆಯನ್ನು ಹೇಳಬೇಕಂತೆ. ಇರುವುದು ಅದು ಒಂದೇ ಉಪಾಯ. ನನ್ನವರು ಆದಷ್ಟು ಬೇಗ ನನ್ನ ಬಳಿಗೆ ಕ್ಷೇಮವಾಗಿ ಮರಳಿ ಬಂದರು ಅಂತಾದ್ರೆ ನಾನಿಡುವಂತಹ ಮೊದಲ ಮೊಟ್ಟೆಯನ್ನು ಸತಿಪತಿಯರ ಜೊತೆಯಾಗಿ ಸೇರಿಕೊಂಡು ಆ ಬ್ರಹ್ಮದೇವರ ಪದತಲಕ್ಕೆ ಒಪ್ಪಿಸುತ್ತೇನೆ. ಸ್ವಾಮಿ, ನೀನಾಡಿದಂತಹ 7 ಕಡಲಾಚಿರುವಂತಹ ಪಾಲ್ಗಡಲು ಹುಟ್ಟಿದಂತಹ ಮಕರಂದವನ್ನು ತಂದಿದ್ದೇನೆ, ಸ್ವೀಕರಿಸು. ಸಂತೋಷವಾಯ್ತು, ಸ್ವೀಕರಿಸಿದ್ದೇನೆ. ಮನಸ್ಸಿಗೆ ಸಂತೋಷ. ಹೌದೇ? ಆದ್ರೆ ಯಾಕೋ ಏನೋ ಸಮಾಧಾನವಿಲ್ಲ ಸ್ವಾಮಿ. ಯಾಕೆ? ನೀವು ಬಾರದೇ ಇರೋದನ್ನು ಕಂಡು ಬ್ರಹ್ಮದೇವರಿಗೆ ಹರಕೆಯೊಂದನ್ನು ಹೇಳಿಬಿಟ್ಟೆ. ಹರಕೆಯ? ಹೌದು. ಏನು ಹೊಸ ಪ್ರಸಂಗವ ಇನ್ನು? ಹೌದು ಸ್ವಾಮಿ. ನೀವು ಆದಷ್ಟು ಬೇಗ ಮರಳಿ ಕ್ಷೇಮವಾಗಿ ಬಂದರು ಅಂತಾದ್ರೆ ನಾನು ಇಡುವಂತಹ ಮೊದಲ ಮೊಟ್ಟೆಯನ್ನು ಸತಿಪತಿಯರ ಜೊತೆಯಾಗಿ ಸೇರಿಕೊಂಡು ಬ್ರಹ್ಮದೇವರ ಪಾದಕ್ಕೆ ಒಪ್ಪಿಸುತ್ತೇನೆ ಎನ್ನುವ ಹಾಗೆ. ಒಪ್ಪಿಸಿದ್ರೆ ಆಯ್ತು. ಹರಕೆಯನ್ನು ಹೇಳಿದ್ದೇವೆ. ಅಂಡವನ್ನು ಒಪ್ಪಿಸುವುದು ಹೇಗೆ? ಕಾಲಲ್ಲಿ ಹಿಡಿದುಕೊಂಡು ದೇವರಿಗೆ ಒಪ್ಪಿಸುವಂತದ್ದು ಬಾಯಲ್ಲಿ ಕಚ್ಚಿಕೊಂಡು ಅಶುದ್ಧವಾಗುತ್ತದೆ, ಅಶುದ್ಧ ಆಗಬಾರದು. ಹೌದಾ? ಹಾಗಿದ್ರೆ ಒಂದು ಉಪಾಯವನ್ನು ಹೇಳುತ್ತೇನೆ. ಏನು? ರೆಕ್ಕೆಗಳನ್ನು ಜೋಡಿಸಿ ಆದಷ್ಟು ಬೇಗ ಯುದ್ಧಗೌಡರು ಗರ್ವದಿಂದಲೇ ಕರುಣ ಸುತ್ತಿ ತುಳಿಯುವ ಹೂವ ನಾಡಲು ಎತ್ತ ನೋಡಿದ ಒಂದು ಬಾಗಿಲು ಪ್ರಭುಗಳಿಂದ ಆಶೀರ್ವಾದವನ್ನು ಪಡೆದು ಅದರ ಭೂಲೋಕದ ತೌಳದ ನಾಟಲ್ಲಿ ಸಂಚರಿಸ್ತಾ ಇದ್ದಾರೆ. ಗಗನದ ಎತ್ತರಕ್ಕೆ ಏರಿ ನನ್ನ 2 ರೆಕ್ಕೆಗಳನ್ನು ಬೀಸಿ ಇಲ್ಲಿಗೆ ಯಾರು ಎಂಬ ಹಾಗೆ ನಾನೇ ವ್ಯವಹರಿಸ್ತಾ ಇದ್ದೇನೆ. ಹಾಗಾದ್ರೆ ನನ್ನಿಂದ ಉಚ್ಚ ಮಟ್ಟದಲ್ಲಿ ಹಾರುವುದಕ್ಕೆ ಬೇರೆ ಯಾರಿಗೂ ಸಾಧ್ಯವಿಲ್ಲ. ಒಮ್ಮೆ ದೃಷ್ಟಿಯನ್ನು ಹಾಯಿಸಿದ್ರೆ 2 ಹಕ್ಕಿಗಳು ಹಾಕ್ತಾವೆ ಅಲ್ಲೋ, ಅವನು ಪ್ರಶ್ನೆ ಮಾಡಬೇಕು. ಗಗನದಿ ಪಕ್ಷಿಗಳ ಕೈದು ಗರುಡ ಕೈದು ತಡೆಯುತ್ತ ಯಾರು ನೀವ ಎಲ್ಲದೆ ಏನು ಕೊಕ್ಕಿದ್ರೆ ಸಾಕ ಗರುಡನು ಈ ರೂಪವನ್ನು ಹೋಲುವಂತೆ ಎಲ್ಲವನ್ನು ಮಾಡಿಕೊಂಡಿದ್ದೀವಿ. ಹೌದೌದು. ಯಾ ಮಕ್ಕಳೇ, ಏನು ಅದೆಂತದು? ಯಾವುದು ಅದು? ಇದು ನನ್ನ ಹೆಂಡತಿ. ಹೆಂಡತಿ? ಹೌದೌದು.
ಗಂಡ ಹೆಂಡತಿ ಇರುವರು ಈ ಬಾನಿನ ಮೇಲ್ಪೋಗದಲ್ಲಿ ಹಾರ್ತಾ ಇದ್ದೀರಲ್ಲ, ಗರುಡನನ್ನು ಅವಮಾನಿಸುವುದೇ ನಿಮ್ಮ ಉದ್ದೇಶವೇ? ನನ್ನಿಂದ ಮೇಲ ಸ್ಥಳದಲ್ಲಿ ಹಾರುವಂತಹ ನಿಮ್ಮನ್ನು ಖಂಡಿಸ್ತೇನೆ. ಎಲ್ಲಿಗೆ ಹೋಗುವುದು? ಯಾರು ನೀವು? ಎಂತ ಏನು ಉದ್ದೇಶ? ಗರುಡ ತಡೆಯಬೇಡ ನಮ್ಮನಿಂದೋ ಫಲಿತೆ ಕ್ರೋಧತಿ ಬೇಡ. ಅಹಂಕಾರದಿಂದ ಮೇಲೆ ಹಾರಾಡ್ತಾ ಇರುವವರು ನಾವಲ್ಲ. ಹಾರುವರೆ ಬಲವಾದ ಉದ್ದೇಶವಿದೆ. ಕಷ್ಟ ಬಂದ ಕಾಲದಲ್ಲಿ ಹೆಂಡತಿಯು ಹೇಳಿಕೊಂಡಂತಹ ಹರಕೆ ಇಡುವಂತಹ ಮೊದಲ ಅಂಡವನ್ನು ಬ್ರಹ್ಮದೇವರ ಪಾದಕ್ಕೆ ಅರ್ಪಿಸುತ್ತೇನೆಂಬುದಾಗಿ ಹಕ್ಕಿಗಳಾಗಲಿ ಪ್ರಾಣಿಗಳಾಗಲಿ ಮನುಷ್ಯರಾಗಲಿ ಹೇಳಿದಂತಹ ಹರಕೆಯನ್ನು ಈಡೇರಿಸುವುದವರ ಕರ್ತವ್ಯವೇ ಸರಿ. ಅದಕ್ಕಾಗಿ ನಾವು ಪಡೆದಂತಹ ಅಂಡವನ್ನು ರೆಕ್ಕೆಗಳನ್ನು ಜೋಡಿಸಿ ಬ್ರಹ್ಮದೇವರ ಪದಕ್ಕೆ ಅರ್ಪಿಸುವುದಕ್ಕಾಗಿ ಹೊರಟು ನಿಂತಿದ್ದೇವೆ. ತಡೆಯದೆ ನಮ್ಮನ್ನು ಬಿಟ್ಟು ಬಿಡುವ ನೀವಿಟ್ಟಂತಹ ಅಂಡ ಆ ಮೊಟ್ಟೆಯನ್ನು ಯಾರಿಗೆ ಅರ್ಪಿಸುವುದಕ್ಕೆ? ಬ್ರಹ್ಮದೇವರ ಪದಕ್ಕೆ. ಬ್ರಹ್ಮದೇವನಿಗೆ ಮೊಟ್ಟೆ ನಿಜ. ಬ್ರಹ್ಮದೇವನು ಮೊಟ್ಟೆಯನ್ನು ತಿನ್ನುವುದಕ್ಕೆ ಪ್ರಾರಂಭಿಸಿದ್ರೆ ಲೋಕದಲ್ಲಿರುವ ಬ್ರಾಹ್ಮಣರು ಮೊಟ್ಟೆದಿಂದ ಹಾಗಾಗುತ್ತದೆ. ಹೌದಾ? ಮತ್ತಿನ್ನೇನು? ಏನು? ಮತ್ತೆ ನಿಮಗ ನಮಗ ತಿನ್ನುವುದಕ್ಕೆ ಏನಾದ್ರು ಸಿಗುತ್ತದೆ ಹೇಳು? ಹೌದೇನೋ? ಹಾಗಾದ್ರೆ ನೀವು ಮಾಡುವುದು ಅನ್ಯಾಯ, ಅನಾಚಾರ, ತಿನ್ನದವರಿಗೆ ತಿನ್ನಿಸುವಂತಹ ದುರ್ಬುದ್ಧಿ. ಏನು? ಆ ಮೊಟ್ಟೆ ನಿಲ್ಲೇ ಬಿಸುಟಿ ಹೋದ್ರೆ ಸರಿ. ಸಾಧ್ಯವೇ ಇಲ್ಲ. ಇಲ್ಲದೆ ಇದ್ರೆ ನಿಮ್ಮನ್ನು ಹೇಗೆ ಬಡಿಯಬೇಕು, ಏನು ಮಾಡಬೇಕು ನನಗೆ ಗೊತ್ತುಂಟು. ಏನು ಏನು ಉಪತಿ ಮಾತಾಡ್ತೀಯ? ಹೌದು ಮಾತಾಡ್ತೀಯ. ನಿನ್ನಿಂದ ಸಾಧ್ಯವಾ? ಹಾಗಾದ್ರೆ ನಿನಗೆ 2 ಪೆನ್ನಿಗೆ ಏನಾಗಿ ಹೋಯಿತು? ಏನು? ಬ್ರಹ್ಮದೇವರ ಪಾದ ಬಳಿಕೆ ಒಪ್ಪಿಸಬೇಕಂತ ಅಂಡ ಗರುಡನ ರೆಕ್ಕಿತ್ತಾಗಿ ಧರೆಯ ಪಾಲಾಯಿತು. ಬ್ರಹ್ಮದೇವರಿಗೆ ಏನನ್ನು ಅರ್ಪಿಸುವುದು? ಸಖಿ, ಬ್ರಹ್ಮ ಲಿಖಿತ ಯಾವುದಿದೆಯೋ ಹಾಗೆಯೇ ನಡೆದುಕೊಂಡು ಪ್ರಸಂಗವು ಹೋಗುತ್ತದೆ. ಏನು ಮಾಡೋಣ ಹೇಳು? ಚಿಂತಿಸುವಂತಹ ಅಗತ್ಯವಿಲ್ಲ. ನೆಲಕ್ಕೆ ಉರುಳಿದಂತಹ ಅಂಡವು ಬ್ರಹ್ಮದೇವರ ಪದಕ್ಕೆ ಅರ್ಪಣೆ ಆಗಿದೆ ಎಂಬುದಾಗಿ ತಿಳಿದುಕೊಂಡು ನಮ್ಮ ದಾರಿಯನ್ನು ನೋಡಿಕೊಂಡು ಮುಂದೆ ತೆರಳೋಣ.
ಕಾವುದು ಎನ್ನುವುದು ಹರಿಯೇ ಕಾವುದು ಪರಿ ಪರಿಯಲ್ಲಿ ಪ್ರಾರ್ಥಿಸಲು ಹಿರಿಯನು ತಾಳೆನು ಎನ್ನುತ್ತ ಗರುಡ ಈ ಹೊಗೆಯನ್ನು ತಾಳುವುದಕ್ಕೆ ಸಾಧ್ಯವಿಲ್ಲವಪ್ಪ. ಏನಾಗಿ ಹೋಯ್ತು ನನ್ನ ಜೀವನದಲ್ಲಿ? ಏನೋ ತಿಂದದ್ದಾಗಿದೆ ಹೋಯ್ತೆ, ಹೇಳಿ. ಹಾಗಾದ್ರೆ ಏನು ನನ್ನ ಜೀವನದಲ್ಲಿ ಅವಗಣಿಸ್ತಾ ಇದೆ? ಅಯ್ಯೋ ಅಯ್ಯೋ ನಾರಾಯಣ, ಈ ಉರಿಯನ್ನು ಸಹಿಸುವುದಕ್ಕಾಗದೆ ಅದೋ ಒಂದು ಕೊಳ್ಳದ ಹತ್ರ ಹೋದ್ರೆ ಆ ನೀರೇ ಮಾಯವಾಗಿ ಹೋಯ್ತಲ್ಲ, ಕಾಣಿಸುವುದಿಲ್ಲ. ಹಾಗಾದ್ರೆ ಬೀಸು ತಂಗಾಳಿ ಬೀಸು. ಗಾಳಿಯು ಬೀಸುತ್ತಿಲ್ಲ. ಹಾಗಾದ್ರೆ ನಾನೇನೋ ತಪ್ಪನ್ನು ಮಾಡಿರಬೇಕು. ಈ ತಪ್ಪನ್ನು ನಿವಾರಿಸುವುದಕ್ಕೆ ನಾರಾಯಣ ಇದ್ದಾರೆ. ಏ ನಾರಾಯಣ, ನಾರಾಯಣ, ಚರಣ ಶರಣ ಚಿಂತಿಸಬೇಡ ಗತಿಸಿದಾಗ ಪರಮ ಧರ್ಮದ ನಾಡಿನು ನಿರತವು ಪಡೆಯುವರು ನಿಜ ಧರ್ಮ ಮಾರ್ಗದ ನಿರತವು ನಡೆಯುವರು ನಿಜ ಧರ್ಮ ಮಾರ್ಗದಲ್ಲಿ ಅರಿತು ನೀ ಬಾಳುವುದು ಅರಿತು ನೀ ಬಾಳುವುದು ಶರಣ ಚಿಂತಿಸಬೇಡ ಆ ಎತ್ತ ನೋಡಿದ್ರತ್ತ ಕೆಂಡದವಳೆ ಬೀಳುವಂತೆ ನನಗೆ ಭಾಸವಾಗುತ್ತಾ ಇದೆ. ಮೈ ಕೈ ಶಿಖನಕ ಅಂತ ಉರಿಯುತ್ತಾ ಇದೆ. ಏನಿದಕ್ಕೆ ಕಾರಣ? ಪರಮಾತ್ಮ, ನನ್ನಿಂದೇನಾಯಿತು ಹೇಳು. ಗರುಡ, ದೇಹಕ್ಕೆ ಒದಗಿ ಬಂದಂತ ಉರಿಯನ್ನು ತಾಳುವುದಕ್ಕಾಗದೆ ನೀರಿಗಾಗಿ ಪರದಾಡಿದೆ. ಕೊಳ್ಳದಲ್ಲಿ ನೀರೇ ಇಲ್ಲದಾಗಿ ಹೋಯಿತು. ಮದಕದ ಕೆರೆಗೆ ಇಳಿದರೆ ಅಲ್ಲೂ ನಿನಗೆ ನೀರೇ ಸಿಗಲಿಲ್ಲ. ಹೆಚ್ಚೇಕೆ ಗಾಳಿಗಾಗಿ ಮರದಡಿಗೆ ಹೋದೆ ಅಂತಾದ್ರೆ ಎಳೆಗಳೆಲ್ಲ ದರೆಗಚಾಯಿ ಆಗಿ ಹೋಯಿತು. ಗಾಳಿ ಬೀಸುವುದಿಲ್ಲ ಅಲ್ವೇ? ಇದಕ್ಕೆಲ್ಲ ಕಾರಣ ಏನೆನ್ನುವುದು ತಿಳಿಯಿತ ನಿನಗೆ? ನನಗೆ ತಿಳಿದ್ರೆ ನಿನ್ನ ಹತ್ರ ಕೇಳ್ತೇನೆ. ಹಾಗಲ್ಲ, ನಿನಗೆ ಅರ್ಥವಾಗಬೇಕು, ನಿನ್ನ ಅಹಂಕಾರ ಇಳಿಯಬೇಕು ಎನ್ನುವಂತ ಉದ್ದೇಶದಿಂದಲೇ ಈ ರೀತಿಯಾಗಿ ವರ್ತಿಸಬೇಕಾಗಿ ಬಂತು. ನಾರಾಯಣ, ಓ ನಾರಾಯಣ, ಏನು ನನ್ನದು ಅಹಂಕಾರವಾಗಿ ಹೋಯಿತೆ. ಗರುಡ, ನಿನ್ನಲ್ಲಿ ಎಷ್ಟು ಅಹಂಕಾರವಿತ್ತು, ನಾನು ಎನ್ನುವಂತ ಭಾವವಿತ್ತು. ನಿನ್ನ ಕಣ್ಣ ಮುಂದೆ ನೀನು ಅನವರತವು ಪೂಜಿಸುವ ಭಜಿಸುವ ದೇವನೇ ಬಂದು ನಿಂತರೂ ನಿನಗೆ ಗುರುತಿಸುವುದಕ್ಕಾಗಲಿಲ್ಲ. ದೇವರನ್ನು ಹುಡುಕಾಡಿದೆ, ದೇವರು ಕಾಣ ಸಿಗ್ಲಿಲ್ಲ. 2 ಹಕ್ಕಿಗಳು ಮಾತ್ರ ಸಿಕ್ಕಿತು. ಹೌದಾ? ಪಕ್ಷಿಗಳಾಗಿ ಬಂದವರು ಬೇರೆ ಯಾರೂ ಅಲ್ಲ, ಲಕ್ಷ್ಮೀನಾರಾಯಣರಾದಂತಹ ನಾವೇ ಹೌದು. ನೀವೇ ಹೌದಯ್ಯ. ಜಗದ ತಂದೆ ತಾಯಿಗಳನ್ನೇ ಗುರುತಿಸಿದ ಪಾಪಿಯಾದ ಹೋದನೆ. ಗರುಡ, ನೀನಿರುವಂತಹ ಕ್ಷೇತ್ರ ಯಾವುದು ಎನ್ನುವುದನ್ನು ಮರೆತು ವ್ಯವಹರಿಸಿದವನು ನೀನು. ನಾನು ವೈಕುಂಠದಲ್ಲೇ ಇದ್ದವ. ಅದು ಸಾತ್ವಿಕ ಲೋಕ. ಅಲ್ಲಿ ರಾಜಸಕ್ಕೋ ತಮಕ್ಕೋ ಯಾವತ್ತೂ ಅವಕಾಶವೆನ್ನುವುದು ಇಲ್ಲ. ಉಂಟುಂತಾದರೂ ಅದು ನನ್ನ ಸಂಕಲ್ಪದಂತೆ ನಡೆಯಬೇಕು. ಅದನ್ನು ಬಿಟ್ಟು ಅಹಂಕಾರದಿಂದ ವರ್ತಿಸಿದೆ. ನಿನ್ನ ದರ್ಪವನ್ನು ಇಳಿಸುವ ಉದ್ದೇಶದಿಂದಲೇ ದರೆಗೆ ಇಳಿದು ಹೋಗು ಎನ್ನುವಂತೆ ಆಜ್ಞೆಯನ್ನು ಮಾಡಿದೆ. ದರೆಗಿಳಿದು ಬಂದೆ. ಇದ್ದದ್ದು 4 ದಿವಸ. ನನಗಿಂತ ದೊಡ್ಡವರು ಯಾರೂ ಇಲ್ಲ ಎನ್ನುವಂತ ಭಾವದಿಂದ ಮೆರೆಯುವುದಕ್ಕೆ ಪ್ರಾರಂಭಿಸಿದ್ದಿ. ಏನು ಮಾಡೋಣ? ಧರೆಯಲ್ಲಿ ಇಂತಹದ್ದು ಕರ್ಮ ಕಾರ್ಯಗಳು
ನನ್ನಿಂದಲೇ ನಡೆಯಬೇಕು ಎನ್ನುವುದು ನಿನ್ನ ಸಂಕಲ್ಪ. ಏನೂ ಇಲ್ಲ, ನಿನ್ನ ಅನಿವಾರ್ಯತೆ ಇಲ್ಲ. ನಾನಿದ್ದೇನೆ. ನನಗೇನು ಮಾಡಬೇಕು, ಈ ಧರ್ಮ ಕಾರ್ಯ ಹೇಗೆ ನಡೆಸಬೇಕು ಅಂತ ನನಗೆ ಗೊತ್ತುಂಟು. ಅದನ್ನು ನಿನ್ನಿಂದ ಕಲಿಬೇಕು, ನಿನ್ನಿಂದ ಆಗಬೇಕು ಅಂತ ಏನೂ ಇಲ್ಲ. ನಿನ್ನದು ಅಹಂಕಾರ ಇಳಿಸಬೇಕಾಗಿತ್ತು. ಇನ್ನೊಂದುಂಟು, ನಿನ್ನಂತವರು ನಮ್ಮಲ್ಲಿ ಬೇಕಾದಷ್ಟು ಮಂದಿ ಇದ್ದಾರೆ. ನಿನ್ನ ತಲೆಯಲ್ಲಿ ಇರಬಹುದು, ನೀನು ಒಬ್ಬನೇ ಇರುವುದು ಅಂತ ಏನೂ ಇಲ್ಲ. ನನಗೆ ನಿನ್ನ ಅನಿವಾರ್ಯತೆ ಇಲ್ಲ. ಅದಲ್ಲದೆ ನಿನ್ನಲ್ಲಿ ಅಹಂಕಾರ ಇರುವ ಕಾರಣದಿಂದಲಾಗಿ ಇಳಿಸಿದ್ದೇನೆ. ಇದಕ್ಕಿಂತ ಮೊದಲು ಒಮ್ಮೆ ಅಹಂಕಾರ ಇಳಿದಿತ್ತು. ನಿನಗೆ ನೆನಪುಂಟ? ನಿನಗೆ ಕೃಷ್ಣಾವತಾರದಲ್ಲಿ ನಾನಿರುವಾಗ ಗರ್ವಭಂಗ ಎನ್ನುವಂತ ಪ್ರಸಂಗವೇ ನಡೆದಿದೆ. ಅದೇ ರೀತಿ ಇವತ್ತು ನಿನಗೆ ಒಂದು ಗೌರವವನ್ನು ಇಳಿಸಬೇಕು ಎನ್ನುವಂತ ಉದ್ದೇಶದಿಂದಲೇ ಈ ರೀತಿಯಾಗಿ ವ್ಯವಹರಿಸಿದ್ದೇನೆ. ನಿನಗಿಂತ ದೊಡ್ಡದು ಯಾರು ಇಲ್ಲ ಅಂತ ಭಾವಿಸಬೇಡ. ನಿನಗಿಂತ ದೊಡ್ಡವನು ಇಲ್ಲಿದ್ದಾನೆ ಎದುರುಗಡೆ, ಅದು ನೆನಪಿರ್ಲಿ ನಿನಗೆ. ನಿನ್ನ ಪಾದ ಪದ್ಮಗಳಿಗೆ ಶರಣೋ ಶರಣ. ಆಯ್ತಾ? ಇನ್ನೇನು ನೀನು ಮಾಡಬೇಕಾದಂತಹ ಕಾರ್ಯ ಏನು ಎನ್ನುವುದನ್ನು ನಾನು ಸೂಚಿಸ್ತೇನೆ. ನೀನು ಸೇರಬೇಕಾದಂತಹ ಕ್ಷೇತ್ರ ವೈಕುಂಠ. ಅಲ್ಲಿ ನನ್ನ ಆಜ್ಞೆಯಂತೆ ವರ್ತಿಸಬೇಕು. ಇಲ್ಲ, ಆ ಕ್ಷೇತ್ರ ನನ್ನದು. ಅಲ್ಲಿ ನನ್ನನ್ನು ಮೀರಿ ವ್ಯವಹರಿಸಿದೆ ಅಂತಾದರೆ ಕೊಡಬೇಕಾದ ಹೊತ್ತಿನಲ್ಲಿ ಶಿಕ್ಷೆಯನ್ನು ನಾನು ಕೊಡುತ್ತೇನೆ. ಇನ್ನೂ ಉಂಟು, ನಿನ್ನನ್ನು ಇಳಿಸುವುದಕ್ಕೆ ಕಾರಣವಾದದ್ದೇನು? ನನಗೊಂದು ಪ್ರಸಂಗ ಬೇಕಿತ್ತು. ನಿಮ್ಮನ್ನೆಲ್ಲ ಒಂದು ಪಾತ್ರವಾಗಿ ವಿನಿಯೋಗಿಸಿದ್ದೇನೆ. ಅದರಲ್ಲಿ ನಿಮ್ಮ ಪಾತ್ರವನ್ನು ಮಾಡಿದ್ದೀರಿ. ಅಷ್ಟೇ ಬಿಟ್ರೆ ನಿಮ್ಮಿಂದ ನಡೆದದ್ದು ಅಂತ ಬೇಡ. ಆಯ್ತಾ? ಹೋಗಿ ಬಾ, ಶುಭವಾಗಲಿ. ಹಾಗೆ ಏನು ಶರಣೋ ಶರಣ. ನೀನು ಏನು ಎಷ್ಟು ಎನ್ನುವುದು ನನಗೆ ಇಲ್ಲಿ ಇದ್ದಷ್ಟು ಹೊತ್ತು ನನಗೆ ಅರ್ಥವಾಗಿ ಹೋಯಿತು. ಹೌದಾ? ನಿನ್ನಿಂದಲಾಗಿಯೇ ಈ ಲೋಕವೇ ನಡೆಯುತ್ತಾ ಇದೆ. ಓಹೋ, ಲೋಕಕ್ಕೆ ನೀನೇ ಅಧ್ಯಕ್ಷ ಎನ್ನುವುದು ನನಗೆ ಈಗ ಅರ್ಥವಾಯಿತು ಸ್ವಾಮಿ. ಹೌದಾ? ಹಾಗಾದ್ರೆ ಇನ್ನು ಇಲ್ಲಿರುವುದು ಬೇಡ. ಸೇರಬೇಕಾದ ಕ್ಷೇತ್ರವನ್ನು ಸೇರಿಕೊ. ಬೇಕಾಗುವಾಗ ಬೇಕಾದರೆ ಅಹಂಕಾರದಿಂದಲೇ ವರ್ತಿಸಿದಂತ ಗರುಡನನ್ನು ಸಾಂತ್ವನಪಡಿಸಿ ಮತ್ತೊಮ್ಮೆ ವೈಕುಂಠ ಲೋಕವನ್ನು ಸೇರಿಕೊ ಎನ್ನುವಂತೆ ಆಜ್ಞೆಯನ್ನು ಮಾಡಿದ್ದಾಯಿತು. ಅವನ ಜತೆಯಾಗಿಯೇ ಬಂದಂತ ಆದಿಶೇಷನನ್ನು ಶಂಖಮಲೆಯಲ್ಲಿ ನೆಲೆಯಾಗು ಎನ್ನುವಂತೆ ಆಜ್ಞೆಯನ್ನು ಮಾಡಿದ್ದೇನೆ. ಇನ್ನು ಧನ್ವಂತರಿಯಾಗಿರುವಂತಹ ನಾನು ಮದಕದ ಕೆರೆಯಲ್ಲಿ ಶಾಶ್ವತವಾಗಿ ನೆಲೆಯಾಗುತ್ತೇನೆ. ಬಂದರು ಬೆಜತಂದಾದರು ನೀರೇವಲಿ ಸುಂದರ ಬೆಳಗಿನ ಕಾಲದಲ್ಲಿ ಸುಂದರ ಬೆಳಗಿನ ಕಾಲದಲ್ಲಿ ಸುಂದರ ಬೆಳಗಿನ ಕಾಲದಲ್ಲಿ ಅಂಬದು ನಿತ್ಯಾನಿಕ ಪೂರೈದನು ತಂದಿಳಿದರು ಗಂಗರು ಬೆಳಗಾಲವರನುಗಾವಲಿ ಸುಂದರ ಬೆಳಗಿನ ಕಾಲದಲ್ಲಿ ಸುಂದರ ಬೆಳಗಿನ ಕಾಲದಲ್ಲಿ ಬಂಗಾರ ನಮಸ್ಕಾರ ಸ್ವಾಮಿ. ಎಂಚುಳ್ಳಾರು ಮುಖ ಸೌಖ್ಯನತ್ತೆ ಎತ್ತ ದಿನಾಡಿ ನೆನೆದು ಒಂದೆ ನಾನೇಗೆ ಪಂಡ ಈ ಭಟ್ರ ದೇವಸ್ಥಾನಕ್ಕೆ ಏಪಳ ವರ್ಪಣಾಗಲೇ ಉಂಡತ್ತೆ ಎಪ್ಪಳ ಪಾತೇರ್ ದಿನ ದಾದವ ಕಳೆದೆ ಅಂಚ ಈರಟ ಪಾತೇರಂದೆ ದಿನ ಬೋಬುಚಿದಿಲೆ ಈ ದೇವಸ್ಥಾನಕ್ಕೆ ಏಪಳ ಬರ್ಪಣಾರಿ ಎರಡು ಎರಡು ಪಾತೇರ ಬೋಪುನಾರು ನಾನೇ ಬೆಜತ್ತನ್ನಾಯರೆ ಎಂಚೊಳ್ಳಾರು ಅದೇ ಕೆಲವದಕ್ಲಿಗ ಈ ಪೆಜತ್ತನ್ನಾಯಿರದಂಡ ದಾದ ವಿಷಯ ಅದ ಅಯ್ಯಂಕಿಲ್ಲ ಜಾತಿ ತಂಜಿ ಪುರ ಒಂದು ಲೆಕ್ಕ ಬರಿತ ಬುಧರ್ ಪೆಜತ್ತನ್ನಾಯಿರಿ ಅಂಚನೆ ಅಮ್ಮನ್ನಾಯಿರಿ ಅರ್ಬಿತ್ತಾಯಿರಿ ಕೇಕುನ್ನಾಯಿರಿ ಕುಂಚತ್ತಾಯಿರಿ ಇಂಚ ಮಾತ ಕೆಲವು ಸೆಟ್ರ್ ನಕಲೇನುಂಡಿ ಸೆಟ್ರ್ ನಕಲು ರೈಕಲ್ ನಕಲು ಚೌಟೇರ್ ನಕಲು ಆಳ್ವೇರ್ ನಕಲು ಅಂಚನೆ ಇದೆಂಕಿಲ್ಲ ಒಂದೊಂದು ಈ ಬರಿತ ಉದಾಹರಣೆ ಲೆಕ್ಕ ಅಂಜನೆ ನಮ್ಮ ಹಿಂದೆ ಕೂವೆತೋಡಿ ದೇವಸ್ಥಾನದ ಪೂಜೆ ಮಾಡ್ತಂದ್ರು ಏರಪ್ಪ 10 ಜನ ಇದ್ದೇರ ಬೇತಿ ಜನ ಪೂಜೆ ದಕ್ಕಲು ಹುಳ್ಳೇರು ಇದ್ದೇರು ನಾನ್ಲ ಪೆಜತ್ತಣ್ಣಾಯರ ಪೂಜೆ ಮಾಡ್ತಿಲ್ಲ ಏರು ಪೂಜೆ ಮಾಡ್ತಿಲ್ಲ ಆ ಪೂಜೆ ಅದೇ ಈಗ ಪೂರ ಭಟ್ರನಾಕು ಉಳ್ಳೇರು ಪಂಡ ಈ ಭೂಮಿದ ದೇವರೇ ಭಟ್ರನಾಕುಲು ಎಂದು ಪಂಡ್ಪೇರು ಎಂಚ ಅವು ಆ ಭಟ್ರನ ಶಾಸ್ತ್ರ ನೋಡಿ ಇತ್ತಿಲ್ಲ ಕೆಲವು ಜಾತಿ ಪ್ರಾಣಿ ಮುಖ ಪ್ರಾಣ ಜಾತಿ ಅವ್ರು ರಡ್ಡಿ ಇದ್ದವ್ರು ಜಾತಿ ಪ್ರಾಣಿ ನಂಡ ಆ ಜಾತಿ ಪ್ರಾಣಿ ಜನಿವಾರ ಪಾಟ್ನೆಗೆ ತಕ್ಕ ಶಾಸ್ತ್ರ ಮಲ್ತೊಂದು ಐನ ಕ್ರಮ ಟಿಪ್ಪು
ಬುಕ್ಕ ಬ್ರಾಹ್ಮಣ ಜಾತಿಯಿಂದ ಅವ ಜಾತಿಗೆ ಬಿಟ್ಟಿದೆ ತಂಚೆ ಬ್ರಾಹ್ಮಣ ಜಾತಿಯಿಂದ ಆಯಲಂಚನೆ ದೇವರಿಗೆ ಹೊರ ಇರಟ್ಟು ಹೊರ ತೂಪನೆ ಗುಡಿ ತಿಂಗೊಳ್ಟು ಹೊರ ತುಯ್ಯರ್ಲೆ ಪಂಡ ಬ್ರಾಹ್ಮಣ ಬ್ರಾಹ್ಮಣ ದೇವಸ್ಥಾನ ಪೋಯ್ಚಿಲ್ಲ ಹಾಕೊಂಡು ದೇವೇರೊಟ್ಟಿಗೆ ಒಳ್ಳೆರು ಪಂಡ ಭೂಮಿದ ದೇವೇರೇ ಬ್ರಾಹ್ಮಣ ಅಂತಿರತ್ತೆ ಅಂಚ ಅತ್ತಿ ಹಾಗಾಗಿ ದೇವೇರ ಕೊರನಂಚಿನ ಕಸಬುಂಡು ಆ ಕಸಬುನಿ ಏಪಾಯಿ ನಿಷ್ಠೆಡು ಮಾಡ್ತೇನ ಅವು ಪ್ರಾಣಿ ಅವತ್ತು ನನ್ನ ಪೂಜಾರಿನಾಗ್ಲ ಆ ಬೇಲೆ ನಿಷ್ಠೆಡು ಮಾಡ್ತೇರ್ನ ಅವು ಪೂಜಾರಿ ಅವತ್ತಿನ ಸೆಟ್ರನಾಗ್ಲ ಅವು ಬೇಲೆ ನಿಷ್ಠೆಡು ಮಾಡ್ತೇರ್ನ ಅವು ಸೆಟ್ರು ಅಂಚ ಕೆಲವು ಇದೊಟ್ಟು ಕೆಲವು ಜಾತಿ ಮಾತನ್ನು ಮಾತಾ ಜಾತಿ ಇಟ್ಲ ಮಾತಾ ಜಾತಿ ಇಟ್ಲೊಂಡವು ಇದಕ್ಕೂ ಅಂದ್ರಾಗ್ಲಿ ಬೊಕ ದೇವಸ್ ಪುಟ್ಟದ್ದು ಸೈತದ ದೇವಸ್ಥಾನ ಪೋಂದ್ರಾಗ್ಲಿ ಏತು ಜನ ಉಂಡಿ ಬಗ ಅದೇಗೆ ನಾನದ ಜನ್ಮನಕ್ಕೆ ನರ ಜನ್ಮ ತಿಕ್ಕೊಂಡು ಬಂದ್ರೆ ಸಾಧ್ಯ ನಾನ ವಾವಾ ಜನ್ಮ ಉಂಡ ದೇವರಿಗೆ ಗೊತ್ತು ನರಮ್ಮನ ಒಂದು ಪರೀಕ್ಷೆ ಎಂದು ಲೆಕ್ಕ ಈ ನರಮನಿ ಜನ್ಮ ಬುದ್ಧಿಜೀವಿಗಳು ಎಂದು ಲೆಕ್ಕ ಈ ಬುದ್ಧಿಜೀವಿಗಳು ವಾ ಎಟ್ಟೆಗೆ ಬೇಳೆ ಮಾಡ್ತಾರ ಆ ಬೇಳೆ ಅವು ನಮ್ಮ ಬಡತ ಎದೆಟ್ಟು ಬರೀದಿಪ್ಪುಂಡು ಒಂದು ಲೆಕ್ಕ ನಂಗೆ ಅಲ್ಪ ತೈತಿ ಮುಖ ಅಲ್ಪ ತಿಕ್ಕೊಂಡು ಇದನ್ನ ಒಂದು ಉದ್ದೇಶ ಅಂತ ಇಂಚನೆ 10 ಜನನು 100 ಜನನು ಸೇರ್ಸೋಣದಂಡ ಸೇರ್ಸದಾಗ್ಲೆಗ ಆ ನುಪ್ಪು ಕೊರ್ನ ಈ ಅನ್ನದಾನದ ಮಲ್ಲ ದಾನವ ಉಳ್ಳೈತಿ ಈ ಅನ್ನದಾನ ಮಲ್ತ ನಾವು ಶ್ರೇಷ್ಠವಾಯಿನ ದಾನವು ಅಲ್ಪ ಮುಟ್ಟ ಆಕೇರಿ ಮುಟ್ಟ ಒರಿಪುಂಡು ಒಂದು ಲೆಕ್ಕ ಆ ಅಲ್ಪ ಹೊತ್ತು ಬಂಡ್ರೆ ಉಂಟು ಅದೇ ಗೊತ್ತು ನಿಮ್ಗೆ ಈತಿ ಜನಕ್ಕೂ ಅನ್ನದಾನ ಮಾಡ್ತೇನೆ ನಿಮ್ಗೆ ವಾ ತಪ್ಪು ಮಾಡ್ತೇನೆ ನಮ್ಮ ತಪ್ಪು ಇಜ್ಜಿ ಅಂಚನೆ ದಾನ ಮಲ್ಪು ನಾನದ ಜನ್ಮನಕ್ಕೆ ನರ್ಮಣಿ ಜನ್ಮ ತಿಕ್ಕೊಂಡು ಬನ್ನಿಯರ ಸಾಧ್ಯ ಐತಿ 10 ಜೋಕ್ಲೇನು ಬತ್ತದ ಒಂದು ಭಜನೆ ಮಲ್ಪಲಿ ಅಪ್ಪಗ ನಮ್ಮ ಧರ್ಮ ದುಂಬು ಬೋಪುಂಡು ಲೆಕ್ಕ ಐಕ್ಯ ಬಂದ್ಕೊಂಡು ಮಾತಿರಲ್ಲ ತಾಯೇ ಹಿಂದೂ ಧರ್ಮ ಏಪಳ ಶ್ರೇಷ್ಠವಾಯಿನ ಧರ್ಮ ಹಿಂದೂ ಧರ್ಮನು ಒರಿಪ ಒಂದು ಬತ್ತ ಹಿಂದೂ ಲೆಗೆಟ್ಟೆ ಅಂತ ಹಿಂದೂ ಧರ್ಮನು ದುಂಬು ಬೋರ್ದಂಡ ಹಿರಿಯಕ್ಳು ಬೋಡತ್ತೆ ಕಿರಿಯಕ್ಳಿಗೆ ದಾದ ಗೊತ್ತುಂಡು ಹಿರಿಯಕ್ಲೇ ನಮ್ಮ ದುಂಬು ಬೋತು ಹಿಂದೂ ಧರ್ಮ ಇಂಚ ಮಗ ಈ ರೀತಿ ಬೋರ್ಡು ತೋಜಿಂಡ ಅವು ಹಿಂದೂ ಧರ್ಮ ದುಂಬಾದು ಬೋಂಡು ಉಂಟು ಹಿರಿಯಕ್ಳು ಮಾಲ್ತಿನ ಈ ಒಂದು ದೈವ ನೇಮ ಆ ದೈವ ನೇಮನು ಕೊರಂಡನೆ ಹೊಂಡ್ಪೇರತ್ತೆ ದುಂಬು ತಕ್ಕಲ ಹಿರಿಯಕ್ಳು ಮಾಲ್ತಿನ ಅಂಚಿನ ದೈವ ನೇಮ ಮಗ ಅಪ್ಪ ಕಿರಿಯ ಜೋಕ್ಲೆ ಗೊತ್ತಾಗುಂಡು ಐನಂಚನೇ ಪಾಲನೆ ಮಾಡ್ತೊಂದು ಬರ್ಪೇರಿ ಅಪ್ಪ ದುಂಬು ಓಪನಕ್ಲು ಸರಿ ಇತ್ತಿನ ಪಿರ ಓಪನಕ್ಲ ಸರಿ ಆ ಕ್ರಮ ಮಲ್ಪಡ ಇದೇ ಎಂಕ್ಲು ಬಟ್ಟನಕ್ಲು ಬಂದು ಅಂಚೆ ಈರ್ಕ ಪಾತೇರ್ ನನ್ನ ಸುಮಾರು ಕೊಡ್ತಾ ಉಂಟುಂಡು ತಾತೆ ಬಂಡ ನಮ್ಮಂದು ಮದಕದ ಕೆರೆಗೆ ಮೀಯರಂದು ಬೈತೀವಿ ಏಪಳ ದಿನನಿತ್ಯ ಮದಕದ ಕೆರೆಗೆ ಮೀದು ನಮ್ಮ ದೇವರಿಗೆ ಕೊಡಪುಣಂಚಿನ ಮೀಯರೆ ಮದಕದ ಕೆರೆಗೆ ಮೀಯರೆ ಮೀಯೊಡತ್ತೆ ಆ ಈರ್ ದಯ ದಾತೆ ಕೇಂದ್ರಂದು ಗೊತ್ತಾಂಡು ಬ್ರಾಡೆ ಮೀಯೊಡುದುಂಡತ್ತೆ ಮನ್ಪೇರಿ ಕೆಲವದಾಗ್ಲಿ ಬ್ರಾಡನ ಜುಟ್ಟು ಚಂಡಿ ಅಂಡ ಯಾವು ನೀರು ಮಿತ್ತಿರ್ತಿ ಜಪ್ಪುಂಡತೆ ಇಂಚೆ ಮಲ್ತಂಡ ಈರ್ಲ ಸುದ್ದ ಅದು ಅಪ್ಪೈತ್ನಕ್ಕೆಲ್ಲ ಸುದ್ದ ಬೊಟ್ಟುನಕ್ಲಿ ಜೆತ್ತನಕ್ಕೆಲ್ಲ ಸುದ್ದ ಅಂದ ಲೆಕ್ಕ ಅಂಚ ಅವತ್ತಿ ಸ್ವತಃವಾತ ನಮ್ಮ ಮುರುಕುದೆಲ ಕೋಡು ಇನ್ನು ಸುದ್ದ ಅಂಚ ಒಂದು ಗಿಂಡೆ ನೀರ್ಲ ಇಷ್ಟಮೂಟಿನ ದೇವರನ್ನ ತರಿಕ ಅಭಿಷೇಕ ಮಾಡ್ತಿಲ್ಲ ಅವಳ ಶುದ್ಧ ಅಂಚ ನಮ್ಮ ರಡ್ಡಿ ಕೇದಾಗೆಲ್ಲ ಬತ್ತೊಂದು ನೀಯರ ಇಲ್ಲಿ ವೈದ ತುಗ ನಮ್ಮ ಈ ಮದಕತೆ ಕೆರೆತ ಹುಡುಗಾದಾಗತಿ ಒಂದು ಪುದ್ದೇಳ್ದೆಲ್ಲ ತೂತೆ ಕೆತ್ತೆತ್ತೀನಿ ಈ ನಮ್ಮನೆ ನೀರಿಡು ತೆತ್ತಿ ನಿಂದೋಗಿತ್ತೀನಿ ಯಾರು ಬುಕ್ಕ ಯಾರು ತೆತ್ತಿ ಮುಟ್ಟಿಯ ದಾದ ಅನ್ಬೇರು ಬಟ್ಲು ತೆತ್ತಿ ಮುಟ್ಟಿದೇರು ಅಪ್ಪಾಗ ಬಟ್ಲು ಅಶುದ್ಧ ಇರಂದು ಎಟ್ಲ ತೆತ್ತಿ ಮುಟ್ಟಲೇ ಬಿಡ್ಲಿ ತೆತ್ತಿ ಓಲುಂಡು ಅಡಿಗೆ ಫೈರ್ನೇ ಬಳ್ಳಿಂದ ಲೆಕ್ಕ ಉಂಟು ಮಲ್ಲೆ ಜನ ಮೀ ಅಂತ ನೀವು ಮುಟ್ಟಿದ್ಯಾತಿ ಅಲ್ಲಿ ಎನ್ನ ಗಿಂಡೆಗೆ ಮತ್ತೆ ತೆತ್ತಿ ಗುಳ್ಳುಂಡಿ ತೆತ್ತಿ ಇಪ್ಪುನು ಬೊಳ್ಳೆನತ್ತು ಇದು ಅಂಚತ್ತಿ ಇದು ಬಂಗಾರದ ವರ್ಣ ಉಂಟು ಈ ತೆತ್ತಿ ಅಪ್ಪಾಗ ಈ ತೆತ್ತಿಗೆ ದಾದ ಒಂದು ವಿಶೇಷವಾಯಿನ ಒಂದು ಕಾರಣಕ್ಕೆ ಉಂಟು ಲೆಕ್ಕತ್ತಿ ಅವ ಒಂದು ಮದಕದ ಗೆರೆ ಎಡ್ಡೆ ಸತ್ಯದ ಜಾಗ ಈ ಸತ್ಯದ ಜಾಗ ಈ ತೆತ್ತಿದಿ ಕೊಡ ದಾದಾವನ ಈ ತೆತ್ತಿದ ಮಿತ್ತ ಒಂದು ಕಳೆ ಉಂಡು ಅವತ್ತಂದ ಈ ಬಟ್ರೆನ ಗಿಂಡೆಗೆ ತೆತ್ತಿ ಬರೋದು ಒಂದು ಕಲೆ ಅತ್ತೆ ಏರು ದಾದವೇ ಬನಡು ಈ ತೆತ್ತಿನ ಏನು ದಕ್ಕೇರೆಜ್ಜಿ ಈ ತೆತ್ತಿನ ಕೊಡೋದು ಎನ್ನ ಇಲ್ಲಡು ಕಲ್ಲಗಳ ಮೀಡಿ ಕೊಡೋದು ದೀಪೆ ಈ ತೆತ್ತಿನ ದುಂಬುಕು ದಾದ ಹಾಕೊಂಡು ದುಃಖ ತೆತ್ತಿನದಲ್ಲ ಒಂದು ಕಾರ್ಯ ಸಾಧ್ಯ ಉಂಡತ್ತ ಓವುಲ ದೇವರ ಇಚ್ಛೆ ನಮ್ಮ ಓವುಲ ಬಂಡ್ರೆ ಸಾಧ್ಯ ಇಜ್ಜಿ ತುಕ ಈ ತೆತ್ತಿನ ಪ್ರತಿಯೋಗಿತ
ಬೆಳಗಿ ಬಾಳಲು ಶಕ್ತಿ ರೂಪಿಯೇ ಪರಮ ಪಾವನ ಶಕ್ತಿ ಈಗಿಯಾಗ ಪರಮ ಪಾವನ ಶಕ್ತಿ ಕರುಣಮೂರ್ತಿ ಆದಿಶಕ್ತಿಯೋ ಕರುಣಮೂರ್ತಿ ಆದಿಶಕ್ತಿಯೋ ಮೆರವಲೈತ ಕೀರ್ತಿ ಸಂಪದ ಭರಿತಳಾಗಿ ಮೆರವಲೈತ ಕೀರ್ತಿ ಸಂಪದ ಭರಿತಳಾಗಿ ಹರಿಯರಾಧ್ಯರ ಸತ್ವಬೀದ ಬರುವ ಕಾಲದಿಯ ಮಲರುದಿಸಲು ಸರ್ವ ಕೀರ್ತಿಯು ಗಳಿಸಿ ಮೆರೆಯಲು ಹರಸಿ ನುಡಿದ ಹರಿಯು ಹರಸಿ ನುಡಿದ ಪಕ್ಷಿಗಳ ರೆಕ್ಕೆಯಿಂದ ಜಾರಿದಂತ ಅಂಡವು ಮದಕದ ಕೆರೆಗೆ ಬಿತ್ತು. ಅದನ್ನು ಎತ್ತಿಕೊಂಡು ಬಂದಂತಹ ಪೆಜತನ್ನಾಯರು ತನ್ನ ಮನೆಯಲ್ಲಿರಿಸಿದವರಿದ್ದಾರೆ. ಆ ಸ್ವರ್ಣ ವರ್ಣದ ಅಂಡವೇ ಒಡೆದು ಹೆಣ್ಣು ಶಿಶುವಾಗಿ ಇಲ್ಲಿ ಕಾಣಿಸಿಕೊಂಡಿದ್ದಾಳೆ. ಈ ಲೋಕವನ್ನೇ ಕರುಣೆಯ ಕಣ್ಣಿನಿಂದ ಕಾಣುವಂತಹ ಜಗದಾದಿ ಮಾಯೆಯೇ ಇಂದು ಹೆಣ್ಣು ಶಿಶುವಾಗಿ ಇಲ್ಲಿ ಕಾಣಿಸಿಕೊಂಡಿದ್ದಾಳೆ ಎನ್ನುವುದೇ ಸತ್ಯ. ಧನ್ವಂತರಿಯಾಗಿರುವ ನಾನು ನನ್ನ ಸಕಲ ವಿದ್ಯೆಗಳನ್ನು ಧಾರೆ ಎರೆದಿದ್ದೇನೆ. 3 ಮೂರ್ತಿಗಳ ಸತ್ವವನ್ನು ಧಾರೆ ಎರೆದಿದ್ದೇನೆ. ಮುಂದಕ್ಕೆ ಈಕೆಯ ಉದರದಲ್ಲಿ ಅವಳಿ ಮಕ್ಕಳ ಜನನವಾಗುವುದಕ್ಕೆ ಇದೆ. ಆ ಮಕ್ಕಳು ಲೋಕಮುಖದಲ್ಲಿ ಶೂರರಾಗಿಯೂ ಧೀರರಾಗಿಯೂ ಮೆರೆಯುವುದಕ್ಕೆ ಇದ್ದಾರೆ. ಸೂರ್ಯ ಚಂದ್ರಾದಿಗಳು ಇರುವವರೆಗೆ ಅವರ ಹೆಸರು ಅಜರಾಮರವಾಗಿ ಉಳಿಯಲಿ ಎನ್ನುವಂತೆ ಅನುಗ್ರಹಿಸಿ ಪೆಜತನ್ನಾಯರ ಮನೆಯಲ್ಲೇ ಮಗುವನ್ನಿರಿಸಿದ್ದೇನೆ. ಆಶೀರ್ವದಿಸಿ ಪೆಜತನ್ನಾಯರು ಬರುವುದಕ್ಕಿಂತ ಮೊದಲಾಗಿ ಅದೃಶ್ಯನಾಗಿ ವಿಪ್ರರು ಶಿಶುವು ಅಳುವುದ ಮತ್ತೆ ಗಂಡರು ಕಲ್ಲ ಕಲಂಬಿಯಲೇ ಪುತ್ತಳಿಯ ಶಿಶುವು ತೀರಂದಿಪನ್ಯ ಪುತ್ತಳಿಯ ಶಿಶುವುದೇ ರಂಗಿಪಾಯ್ ಚಿತ್ತ ಸಿಳಿಯುವನಾಲೆಯನ ಜೋಕ್ಲಿದಾಂತಿನಾಗ್ಲಿಗೆ ಜೋಕ್ಲಿಜ್ಜಪ್ಪ ಅನ್ಬಿಡ ಬೇಜಾರ ಜೋಕ್ಲಿತ್ತಿನಾಗ್ಲಿ ಈ ನಮ್ಮನೆ ಬುಲ್ಪೇರೆ ಹುಡುಕುನಿ ದೇ ಬಾಳೆನ ಮತ್ತೊಳ್ಳಿ ಆ ಬಾಳೆಗೆ ಅದೆಲ್ಲ ಬಾಯ್ ಕೊರ್ಲಿ ಬಟ ಒಂದೇ ಬಾಳೆ ಜೋಕ್ರು ಬುಲ್ಪೇರಿ ಛಾ ಆ ನಮ್ಮನೆ ಬಜ್ಜೋ ಬಾಳೆ ಬುಲ್ಪುಣಗಳ ನಿಗ್ಲಿಕ್ಕೆ ಏನ್ ಚೆತ್ತ ಇಲ್ಲಿಯೇ ಬಂದು ಓರಾಳೊಂಜಿ ರಡ್ಡಿ ಜನ ಪೊಂಜನಗಳು 4 ಜನ ಸೇರೊಂದು ಪಂಚಾಯತಿಗೆ ಪಾಟ್ರೆ ಶುರು ಮಾಡ್ತೇರ್ನ ಬಾಲೆತ್ ನನ್ನ ಈ ಪೇಡೆ ಕಳುವೇರು ಹೋಗಿರ್ ನಕ್ಲೆ ಗೊತ್ತಾರೆ ನಿಜವಾತಲ್ಲ ಇಸೆ ಬನ್ಪೇನ್ ಈ ಪಾತೆರ ಶುರು ಮಾಡ್ತೇರ ಉಂಡತೆ ದಿಕ್ಕಲ್ಟೆ ಪೇರು ದಿಂಡಲ ಪೇರು ಉರ್ಕ ಬತ್ತದ ಪೋಯಿನ ಇಟ್ಲ ಪೇರು ಇಜ್ಜೆ ಇಂದಾಡೆ ಪೇರು ಕರಿಂಚಿದಿ ನಿಂದು ಮುಖ ಬತ್ತು ಓಡತ್ ಅಂಚೆ ಈ ನಮ್ಮನೆ ಬಾಳೆ ಬುಳ್ಪುಂಡಿ ಏರ್ನ ಬರ್ಪು ಇರತ್ತ ಏರ್ನೆ ಬಾಳೆ ಏರ್ನೆ ಏರ್ನ ಬಿಳಿತೊಂದುಂಡು ಎನ್ನ ಇಳಿದುಲ್ಲ ಇಟ್ಟು ಬಾಳೆ ಬುಳ್ಪು ಏರ್ನ ಎನ್ನ ಇಲ್ಲಾಗ ಬಿನ್ನರು ಬರಂದೆ ಬಾಳೆ ಬುಳ್ಪು ಬಾಳೆ ಹೊಳ್ತು ಅವು ಎಂಚ ಅಂಡಿ ಎಂಚ ಅಂಡು ಓ ಇಂಚಿದ್ಮೇಲೆ ಪೂರ ಫುಲ್ಲ ದಿಗೋತಿ ಬಾಳೆ ಹೊಳ್ತು ಅಲ್ಲೇ ಎನ್ನ ಇಲ್ಲ ಬಾಳೆ ಮಾರೇನೆ ಮತ್ತೆ ಪ್ರಿಯ ಮೊದಲೆತ್ತಿ ಮುದ್ದಿದೆ ಮತ್ತೆ ಪ್ರಿಯ ಮೊದಲೆತ್ತಿ ಮುದ್ದಿದೆ ಅರ್ತಿಯಲಿದ್ದ ಮಗುವ ನೋಡುತ್ತ ಪೆಸರ ನಿಟ್ಟರು ಪೆಸರ ನಿಟ್ಟರು ಚಿತ್ತದಂತೆಯೇ ಸ್ವರ್ಣ ಗೀತೆಗೆ ಎನ್ನುತ್ತ ನಾಮವನು ಎನ್ನುತ್ತ ನಾಮವನು
ಮತ್ತೆ ಪ್ರೇಮದೊಳಿತಿ ಮುದ್ದಿದೆ ಆ ಆ ಸತ್ಯಜ್ಜಿ ಧರ್ಮಜ್ಜಿ ದೇವರಿಜ್ಜಿ ಅಂತ ಬಂಡೊಂದುಲ್ಲಿರತ್ತೆ ಉಳ್ಳರಯ್ಯ ದೇವೇರು ನಿಷ್ಠೆನಕ್ಲ ಮನಸ್ಸಿಡು ಏರು ದೇವರನ್ನು ನಂಬುವರ ದೇವರು ತೋಜುವರಿಂದ ಸತ್ಯ ಕೋಡೆ ತೆತ್ತಿ ನೀರಿಡು ತಿಕ್ಕೊಂಡು ಅವೇ ಕಲ್ಲಗಳೇ ಮಿಡಿ ನೀ ಬಾಲೆ ತಿಕ್ಕೊಂಡು ಕೆತ್ತಿಬೋದು ಬಾಲೆ ಹೊಡೆದ ಬಾರಿ ಮಲ್ಲ ವಿಶೇಷದ ಕತೆ ಎತ್ತಿ ಅವೇ ಬಂಗಾರದ ವರ್ಣಾತಿಪುಣಂಚಿನ ತೆತ್ತಿ ದಾದಾಲ ವಿಶೇಷ ಉಂಡುಂದೆ ಬಂಡದೆ ಅವತ್ತಂದೆ ಎನ್ನ ಪೆಜತನ್ನ ಪೂಜದ ಎರಡು ಮಾಲ್ಪುಣಂಚಿನ ಪೂಜದ ಬಟ್ಟೆನ ಕೈಕೆ ಆ ತೆತ್ತಿ ತಿಕ್ಕೊಂಡ ವಿಶೇಷತೆ ನೀರಿಡು ತೆತ್ತಿ ತಿಕ್ಕೊಂಡ ಬಾರಿ ಮಲ್ಲ ವಿಶೇಷತ್ತ ಅಂಚ ಅವು ತೆತ್ತಿನಿ ಏನು ಬುಡಂದೆ ಬತ್ತೇನೆ ಕಲ್ಲಗಳ ಮಿಡಿದು ಇನ್ನು ಹಿಡ್ದಾರೋ ಇಡಿಕಾಡೆಗೆ ಬಾಲೆ ತಿಕ್ಕಿಂಡಿ ಸಂತಾನ ಭಾಗ್ಯ ಇದ್ದಿಂದ ಮಹಾವಿಷ್ಣು ದೇವರನ್ನ ಪಾದದಟ್ಟು ಬುಳ್ತಿಡಿದಾರ ಆರು ಕೊರ್ನಂಚಿನ ಪ್ರಸಾದ ಅಂದು ಇಂದ ಬೇಜತ್ತನ್ನ ನಿಕ್ಕು ಕೊರ್ಪುಣಂಚಿನ ಪ್ರಸಾದ ಮರ ಸೈತದ ಮರ ತೈತದ ಪುಟ್ಟದು ಮರದ ಐತಲೆ ಕಾಯರವಲ್ಲಿ ನಿಕ್ಕಲ ಒಂಜಿ ಸಂತಾನ ಭಾಗ್ಯ ಕೊರ್ಕಾಂತ ಪ್ರಸಾದ ಕೊರಿಯರು ತೆತ್ತಿದ ಉಳಾಯಿ ಬಾಲ್ಯದಂಡ ವಿಶೇಷ ಮಲ್ಲಜ್ಜಿ ಬಾಲ್ಯದಾಂತ ಜೋಕುಲ್ ದಾಂತಿನ ಯಾನತ್ತೆ ಬಾರಿ ಸಂತೋಷದ ಒರೋನೆ ಯಾನು ಓಲುಳ್ಳೆದಾದ ಕಥೆಯನ್ನು ಗೊತ್ತಾಯ್ತು ಅಣ್ಣ ಈ ಬಾಲೆಗೆ ನಿಂಚನೆ ಬಿಡ್ಪುಣ್ಯ ಬಾಲ್ಯಂದು ಎಂಕಲೆ ಪೋಳಿ ಬಾಕಿ ಇಲ್ಲ ದಾಖಲೆಗೆ ಮಾತ್ರ ಎರಡೇ ಪಳಿ ಬಾಳೆ ಒಂಜಿ ಪುದರ್ ಬೋಡತ್ತೆ ಎಂಚ ಪುದರ್ ದೀಪುನು ಅಂಚೆ ಎಂಚೆ ಎಂಚ ದೀನ್ಲ ಏರಾಲೊಂಜಿ ಹಿರಿಯರು ಉಳ್ಳೇರ ದುಃಖ ಓ ಅಣ್ಣ ಈ ಬಾಳೆ ಒಂಜಿ ಪುದರ್ ಅನ್ನೋರು ಎಂಚ ಅಂದ್ ಏರ್ಲ ಮಣ ಪೂಜಾರ ನಿಕ್ಲು ದಾದೇಗ ಮಣ ಪೂಜಾರಿ ದಯವುಂಡ ಈ ಊರುಡು ಏತ ಜೋಕುಲು ಕುಟ್ಲ ಆ ಜೋಕುಲಿನ ಪುದರ್ ಎಂಚ ಒಂದು ಬತ್ತಿ ಎರಡಕ್ಕೇನು ಜೊತೆ ಈರೊಂಜಿ ಪುದರ್ ಬಂಡ್ಲೇನು ಅಂಚೆ ಊರ್ದಾಗ ಮಾತ ಜೋಕ್ಲೆ ಪುದರ್ ದಿಯರ ಹಾಕೊಂಡು ಈರನ ಮಗಳೇ ಪುದರ್ ದಿಯರ ಪೂಜ ಅನ್ಕೊಂಡು ಅಕ್ಕಲೊಂಜಿ ಮನಸ್ಸು ಅಪ್ಪ ಎನ್ನ ಮಗಳಿಗೆ ಯಾನೆ ಪುದರ್ ದೀಪ ಎಂಚ ದೀಪ ಮದಕ್ಕದ ಕೆರೆಟ್ಟು ತಿಕ್ಕಿದಿ ಕೆತ್ತಿದ ಹುಳ ಇಕ್ಕಿನ ಬಾಲೆ ಅಪ್ಪ ಕೆತ್ತಿ ಬಾಲೆ ಅಂತ ಬನ್ನೊಳ್ಳಿ ಅವು ಎಟ್ಟೆಚ್ಚು ಅಪ್ಪ ಕೆತ್ತಿ ಎಂಚೆತ್ತಿಂಡಿ ಬಂಗಾರದ ವರ್ಣ ಅಪ್ಪ ಬಂಗಾರ ಬಾಲೆ ಎಂದು ಪುದರ್ದಿಂದ ಬಂಗಾರಂದು ಆವ ಅಂದತಿ ಅವ ಅಂದಿ ಬಂಗಾರ ಬುಕ್ಕೊಂಜಿ ಪುದರ್ ಉಂಡವೆ ಸ್ವರ್ಣ ಅದೇ ಅಪ್ಪಗ ಈ ಬಾಲೆಗೆ ಸ್ವರ್ಣ ಕಾಲಿ ಅಂಚನೆ ಪುದರ್ದಿಂದ ಪೋಣಗ ದೇವರಡೆ ಕೊಂಡರಡೆ ಕೇತಗೆ ಎನ್ನ ಕೈತಿತ್ತಿನ ಮೀಯರ ಪೋಣಗ ಅಪ್ಪಗ ಈ ತೆತ್ತಿದಿಕ್ಕಿನ ಎರಡೆ ಕೇತಗೆ ಎತ್ತಿನಿ ಅಪ್ಪಗ ಈ ಕೇತಗೆಲ್ಲ ಸ್ವರ್ಣ ಅಪ್ಪ ಸ್ವರ್ಣ ಕೇತಗೆ ಎಂದು ಪುದರ್ದಿಂದ ಈ ಬಾಲೆಗೆ ನಡೆದು ಸ್ವರ್ಣ ಕೇತಗೆ ಎಂದು ಪುದರ್ದಿದ್ದು ಈ ಬಾಲೆನದು ಒಂದು ಬರ್ಪೆ ಸತ್ಯಡು ಪುಟ್ಟಿನ ಬಾಲೆ ಸತ್ಯಡೇ ವೈದ್ಯಸಾಯನ ಬೈದನ ಶಕ್ತಿವಂತನು ಗರದಿ ವೀರತನು ನಿತ್ಯದಂತೆಯ ಬೇರನ ಸುತರಿ ಬರಡಿಯನು ನಿತ್ಯದಂತೆಯ ಬೇರನ ಸುತ್ತ ಬರಡಿಯನು ಮತ್ತೆ ಗಾಡಿನ ನಡೆದು ಇತ್ತ ಈರಗೆ ಬರ್ಕೆ ವೈದ್ಯಸಾಯನ ಬೈದ
ಒಂಜಿ ಬಡವೆ ಎತ್ತಲ ಮಲ್ಲ ಹಾಕಿ ಆರೋಲ್ಲ ಮುನಿಯರ್ ನನ್ನ ಮಲ್ಲೆ ಆಯ್ನ ಇಲ್ಲೇ ಇಲ್ಲ ಹಾಕಿ ಕಾರಣ ಯಾನೆ ತುಲೆ ಏರಜದ ಇತ್ತದ ಯಜಮಾನ ಏರಂದು ಕೇಂದ್ರ ಸಾಯನ ವೈದ್ಯ ಸಾಯನ ವೈದ್ಯ ಪೂರ ನಮ್ಮ ವೈದ್ಯ ಆಂಡ ದಾನ ಮಲ್ಪುರ ಪಲ್ಲೆ ಒಂದು ಚೂರು ಮಂಡೆ ವೆಚ್ಚ ವೇದಜಾಲತ್ತು ಎಕ್ಲ ಸಂಸಾರದ ಬಗ್ಗೆ ಅಂದಯ್ಯ ಮದಿಮೆ ಆಗ್ತದೆ ಚೋಮು ಅನ್ಪುನಲ್ಲಿ ಸೋಮು ಕೆಲವು ಸಂಡ್ ಒಂಜಿ ಅಂದಾಜ ಆಪು ಜಲ ಜೋಕುಲಿ ಅವೇ ಒಂಜಿ ಬೇಜಾರ ಆಂಡ ದಾನ ಮಲ್ಪುನ ಪಲ್ಲೆ ಎಂಕುಲು ಕಂಡನೆ ಬಿಡದಿರ ಅಡ್ಡತ್ತು ಎಂಕೊತ್ತಿ ಸಂಗಡಿಲ ಉಲ್ಲ ಅನ್ನ ದೇಯಿ ನಾಲ ಪುದಾರಿ ಬಾರಿ ಪೊರ್ಲ ಕಂಟದ ಕೊನ್ನು ಪ್ರಾಯೋಗ ಬತ್ತದಲ್ಲ ದಾನ ಮಲ್ಪುಲಿ ಪ್ರಾಯೋಗ ಬತ್ನೆ ಅಪ್ಪೆ ಮೆಜ್ಜಿನ ಫಲ ಯಾನುಲ್ಲ ಯಾರು ಮದ್ದು ಮಲ್ತು ಕೊರೊಟ್ಟ ಬಾರಿ ಪ್ರೀತಿದಲ್ಲಿ ನಮ್ಮ ತಂಗಡಿ ಅಂದಂದೆ ದೂರ ಮದಿಮೆ ಆತು ಹೊರಗೆ ನಮ್ಮ ಮನಸ್ಸು ಕೇಳು ಒಟ್ಟಾರೆ ಯಾನ್ ಲೆಪ್ಪನಗಾಲ ಹೋಗೋಣ ಅಂಚಿನ ಆತು ಮುಟ್ಟಾಗ ಓಡ್ಪುಣಿ ಲೆಕ್ಕ ಮಾಡ್ತೀವಿ ಅಂಚನೆ ದೇವರು ಒದಗದು ಕೊರಿಯಲ್ಲಿ ಕಾಂತಣ್ಣಗ ಮದ್ಮೆ ಆತು ಕೊಟ್ಟೆ ಕೆಲವು ಸಮಯ ಆಂಡಾಗ್ರ ಮದ್ಮೆ ಒಂದು ಕೊಡ್ಕುಲ ಯಾನು ಮಂತ ಕೆಲವು ಮಂತ ನಮ್ಮನಿಂದ ವಿದ್ಯೆಯಲ್ಲಿ ಮತ ಕಲ್ತಿದೆ ಪೆಟ್ಟು ಮಲ್ಪು ಗರಡಿ ಸಾಧಕ ವಿದ್ಯೆ నేను ಕಲ್ತದೆ ಯಾನು ಕಲ್ತದೆ ಕೆಲವು ಜೋಕುಲೆಗಿತ್ತ ಕಲ್ಪ ಹೌದಿಲ್ಲ ಕೆಲವು ಗರಡಿಲ್ನ ಕಟ್ಟದೆ ಜೋಕುಲೆ ಕಲ್ಪ ದಯಪಂಡ ಏನ್ ಕಲ್ತು ನಾವು ಇದೆಗೆ ಒರಿಯರ ಬಲ್ಲಿ 4 ಜನಕ್ಕೂ ತೆರೆಯೋಡ ಪ್ರಯೋಜನ ಆವೋಡ ಹಿಡ್ದು ಅವೇ ಅತ್ತಿಯೇ ಬುಕ್ಕ ಹಿರಿಯಾಕ ಒಂದು ಕಲ್ತನ ವಿದ್ಯೆ ಉಂಟು ಒಂಜಿ ವೈದ್ಯರು ಪಂಡ ಮರ್ದು ಕೊರ್ಪುನಾಗ ವೈದ್ಯರು ಕಾಡಿಗೆ ಹೋದು ನಾರ ಬೇರೆ ಕೊಣತ್ತದೆ ಐನು ಒಯ್ಕು ಬೋಡಾಪುನ ಒಯ್ಕು ಕೊರುಳಿ ಆಲೋಚನೆ ಮತ್ತೆ ಕೊರ್ಪುನ ಮರ್ದು ಕೊರ್ಪುನ ಯಾನು ಬುಕ್ಕವಂತ ಮಂತ್ರವಾದಿಲ್ಲ ಅಂದೆ ಎಂಕಿನ ಒಟ್ಟಾರೆ ಬದುಕು ಒಂದು ಬಾರಿ ಬರು ನೆಮ್ಮದಿ ಜೀವನ ಉಪ್ಪೊಡು ಅನ್ಕೊಂಡು ಆಸೆ ಐತ ಒಟ್ಟಿಗೆ ತೆಂಗೋರು ತಂಗಡಿರಬಹುದು ಪಾತ್ರೆರೋಡು ಅನ್ಕೊಂಡು ಆಸೆ ಎಲ್ಲ ರಾಜ್ಯನ ಪೋದು ಕಂತ ಮತ್ತೆ ಪೋದು ಪಡ್ಪು ನಿಂತಿದ್ದಾರೆ Shut
ವಿದ್ಯೆ ಕಲ್ತದ ತುಜೆ ఆయన బుద్ధివంతికిడు వా స్థానంలో ఏరులి పరపడకు ఉదాహరణ ఏరియా ఈరే ఒరి వ్యక్తి ప్రామాణిక ప్రయత్నం మల్తుండ ಜನಬಲ ದೈವಬಲ ಕೂಡ್ದು ಬತ್ತುಂಡ ಆ ಎತ್ತು ಮಿತ್ತ ಮಟ್ಟುಗೆ ಏರುಳಿ ಪನ್ಪುಣೆಗೆ ಪಂಜದ ಪಯ್ಯ ವೈದ್ಯರೇ ಸಾಕು ಒಂಜಿ ಬರ್ತುಗೆ ಎಂಚೆತ್ತರಾಗ್ಲಲ್ಲಮ್ಮ ನಮ್ಮ ಏರಿಯಾಗಲ ಬರ್ಚ ನಮಗೆ ಮರ್ಯಾದೆ ಇತ್ತಲ್ಲ ಎದುರುಗುಳ್ಳುದ ಆಯ್ತು ತುಂಬೊಂದಿಲ್ಲ ಕೂಡ అయిన కూడా బాయికి వాడుంది కూడా సీంట్వి పిరాగుళ్ళు నిక్కలవులు పిరావు దాయ ఉంటుంది ఎదురు కాలిత్తున్నాడే ಬರ್ತಿ ಮಲ್ಪುಳಿ ನಡುಟು ಕುಲ್ಲಿ ಅಂತ ನಡುಟು ಕುಳ್ಳುಣ್ಣ ನಿಕ್ಕಲು ದಾದಾಳು ಬರ್ನಿಕ್ಲೆ ಅಂದಾಜ್ ಆಪುಜಿ ಒಂಜಿ ಚೂರು ಉಳ್ಳೊಂದಲ್ಲ ಗೊತ್ತು ಮಲ್ಪುಳಿ ಅಂದೆ ಕುಲ್ಯರಗೆ ತುಜಿ ಉಂತ್ಯರ ಗೊತ್ತುಜಿ ಎದುರುಗುಂಡ ಪಿರಾವು ಗುಳ್ಳುಡೆ ಎದುರು ಓಲು ಬಣ್ಣ ನಂಕ ಮರ್ಯಾದಿಜ್ಜಿ ಅಂದೆ ಇಜ್ಜಲೆ ಜೀವನ ಆರಬಲಿ ಬಂದ ಉದ್ದೇಶಕ್ಕೆ ಓಡಾತು ನಮ್ಮ ಕುಲ ಕಸುಬಾಯನಂಚಿನ ಮುರ್ತದ ಬೇಲೆ ಅಂದ ನಮ್ಮ ಜವನೇ ರಾಯಿ ಬೊಕ್ಕ ನನ್ನ ಇಲ್ಲಲೇ ಒಟ್ರಾಸಿ ಅಂಚಿಂಜಿ ತಿರುಗುಣತ್ತು ಒಂಜಿ ನಮ್ಮ ಕಾರಣ ನಮ್ಮ ಉಂತೋಡು ನಮ್ಮ ಕಾರಣ ಉಂತೋಡು ನಮಿತ್ತ ನಮ್ಮ ಕಾರಣ ತಗೋಬಿಡಿ ಅಂದತ ಅಂಚ ಉಂತೋಡುದು ನಿಲ್ತಿರಂಚಿನ ನಮ್ಮ ಮಣಿಪದ ಕುಲ್ಲಜ ಕುಲ ಕಸುಬನ ಮುಂದುವರಿಸಯ ಸುರಮಂತ್ರಿ ಎತ್ತಡು ಮುಪ್ಪಡು ಬೊಕ್ಕ ಅಜಿಪ್ಪ ಅವಾಯಿ ಬೊಕ್ಕ ಸಣ್ಪ ಬೊಕ್ಕ ನೂತನ್ಪ ಕುಡ ಬೊಕ್ಕ ಮುನ್ನೂತ್ತ ಅಜಿಪ್ಪ ಆತೆಡು ಬೊಕ್ಕ 750 ಉಂತಾಯಿನಿ ಹೌದಾ ಹೇಗೆ ಬೊಕ್ಕ ಬಂಗಾಂಡ ಆಪುಜಿ ನಂಗೆ ಆತ ಎಂಚಿನ ದಾಂಡ ತಾರಿ 750 ಇಕ್ಕಂಡು ಐನ ಮೂರ್ತೆ ಮಲ್ಪೆರ ಬಂಗಾಂಡು ದಯವಂಡ ಮಿತ್ತು ಬೋಡು ತಿತ್ತು ಜಪ್ಪೋಚ ಆತ ಅಂಚಾದ್ರ ಐಟು ಪತ್ರಚಿರ ಪಣವನು ನಮ್ಮ ಖರ್ಚಿಗೆ ಎತ್ತುಂಡ ಅವಿನ ದೀವಂತು ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಉದ್ದೇಶ ದಾನ ಧರ್ಮನವಂತ ಸಮಾಜ ಸೇವೆ ಕೈವಾಡಿ ಅಂದೆ ನಮ್ಮ ಜಾತಿದ ಜವನೇರ ಮಾತ ಒಟ್ಟು ಮಲ್ತ ಅಗ್ಲಿಗೆ ಮಾತ ಕುಲ ಕಸುಬದ ಬಗ್ಗೆ ಒಂಜಿ ಚೂರು ಜವಾಬ್ದಾರಿನ ಕೊರಿಯ ನಮ್ಮ ಬಿಂದುಂಡೆ ಯಾವ್ದು ಅಗ್ಲಿಗ್ಲ ಹೊಣೆ ಬರುಡ್ಚ ಐಕ್ ನಮ್ಮ ಸುರುಕು ಮಲ್ತನೆ ಮೂರ್ತೆದಾರರ ಸೇವಾ ಸಹಕಾರಿ ಸಂಘ ಅಂದೆ ನಮ್ಮಲ್ತೆ ಶುರುವಾಯಿ ನೀವು ಆತ ಸುರುಮಂತದ ಅಗ್ಲಿಗ್ಲ ಒಂಜಿ ಬೇಲೆಲ ಕೊರ್ನಾಗ್ಲಿಲ್ಲ ಬತ್ತರಂಚಿನ ಪಣವುಡು ನಮ್ಮನೆ ಜೀವನಗ್ಲತ್ತು ಬೋಡು ಬೋಡು ಅಪ್ಪಂಚಿನ ಯೋಜನೆ ಮಂತ್ರಗಳು ನಮ್ಮ ಉಲ್ಲ ವಿದ್ಯೆ ಜನಗ್ಲಿಗೆ ಅಗ್ಲಿಗೆ ಅಕ್ಷರ ದಾಸೋಹ ಯೋಜನೆ ಕಲ್ಪೆರ ವ್ಯವಸ್ಥೆ ಇಲ್ಲಿ ಜನಗ್ಲಿಗೆ ಅಗ್ಲಿಗೆ ಆಶ್ರಯ ಯೋಜನೆ ಇಲ್ಲಿಗೆ ಪಣವದ ಸಕಾಯ ಅನಾರೋಗ್ಯಸ್ಥರಿಗೆ ಅಗ್ಲಿಗೆ ಆರೋಗ್ಯ ವಿಮೆ ಯೋಜನೆ ಆತ ಇಂಚನೆ ನಾನಾ ರೀತಿಯ ಯೋಜನೆ ಪಂಡಗ್ಲೆ ನಮ್ಮ ಉಲ್ಲ ಈ ಪೂರ ಎಡ್ಡೆ ಬೇಲೆ ಮಂತ್ರಂಚಿನ ನಮಗ್ ವಿಚಾರ ಓಡೆಗೆತ್ತನ ಗೊತ್ತುಂಡ ಮೂಲ ಸ್ಥಾನ ಅಡೆಗೆತ್ತುಂಡು నడి అందే దనికులు ఎప్పుడాయరు దనికులు ఎప్పుడాయరా నికులు పోచి బలే అంచత్తి ఆర్నాడిగలు ఎప్పుడాయరు ఏ పిల్లనమ ఉంతులు అల్పగే ನಮ್ಮ ಜಾಲ್ದ ಪಿರಾವಂತುಲು ಅಲ್ಪ ಎದುರ್ದ ಪ್ರಾಯದ ಅರಡ ಅನ್ಪಿನಿ ಆರು ಮುಂಡಾಸದ ಅರಡ ಅನ್ಪಿನಿ ಮುಂಡಾಸದ ಮಂತ್ರಡ ಅನ್ಪಿನಿ ಮಂತ್ರ ದಣಿಕಲ್ಡ ಅನ್ಪಿನಿ ದಣಿಕಲ್ 10,000 ಕಡಪುಣ್ಣಿ ನಮ್ಮ ಅಡೆಗೆ 7,000 ಎತ್ತುನಿ ನಡುಟು 3,000 ಮೂಜಿಗ ಅಸ್ತಾಯ ನಿಂಗೆ ಎಂದು ಗೊತ್ತೇ ಬೇಜ್ ಅಂದ ಈ ಸರ್ತಿ ಎಂಚಾಯಿತ್ಯಾ ಜನನು ಉಲಾಯಿಲೆತ್ತರ ಅಂದ ಕೋರಿ ಪುಂಡಿ ಬುರತ್ತಿನ ನಾನು ಪದ್ಮಾಜಿಗಳೆತ್ತಿನಂಬೆ ಉಲಾಯಿಲೆತ್ತೇರು ಅಂಡ ಅಂಚತ್ತು ಚಾವಡಿದುಲ ಇಲೆತ್ತರು ಚಾವಡ್ದಲೈ ಅಂದ ಲೆತ್ತದು ಮನೆಟ್ಟು ಕುಲ್ಲಾಯಿರು ಎತ್ತರದ ಮನೆಟ್ಟ ಓ ದೇವರ ಮೂಕು ಮುಸುಂಟು ಬಾತುದು ಎಲ್ಲ ಗೊತ್ತಾವು ಇನ್ನಿ ಮನೆಟ್ಟ ಹಾಕಂಡ ಇಂಚಿನ ಮುಸುಂಟಿಗೆ ಎತ್ತಾಯಿರಂದತ್ತು ಮಾನಾದಿಗೆದ ಮನೆ ಕೊರ್ನಾರುಲ್ಲೇ ಫುಲ್ಲಲ್ಲ ಅಂದ ಕಾರಣ ಉಂಡು ಎಡ್ಡ ಬೇಲೆ ಮಂತ್ರಂಚಿನ ಈ ಇಂಚಿನ ಒಂಜಿ ಸ್ವತ್ತು ನಮ್ಮ ನಾಡು ಬೋಡು ನಿನ್ನಂಚಿನ ಪ್ರತಿಭೆಲು ನಮಕ್ ಬೋಡು ನಿನ್ನಂಚಿನ ಯುವಕರೇ ನಮಕ್ ಬೋಡು ಪನ್ಪ ಉದ್ದೇಶನ ದೀವಂತು ನಾನು ಮೇಲ್ಮಿತ್ತಿಗೆ ಇಂಚನೆ ಇಪ್ಪುನತ್ತು ನಾನು ದುಂಬಗ್ ಪಂಚಸೀಮೆದ ಮಂತ್ರಿ ಪಯ್ಯ ಬೈಜಿ ಸಾಮಾನ್ಯ ವ್ಯಕ್ತಿ ಪಂಜಾದ ಮುಖ್ಯಮಂತ್ರಿ ಎಡ್ಡೆ ವಿಷಯ ಆತ ತುಲಗೆ ಈ ಪೊರ್ತುಡು ಇಂಚನೆ ನಾನಾ ರೀತಿಯ ಯೋಚನೆ ಮಾಡು ಯೋಚನೆ ಅಂಡು ಮಂತ್ರಿ ಪದವಿ ಸಿಕ್ಕಿನ ತಡ ಮುಲ್ಪ ಗುಳ್ಯನ ನಮ್ಮ ಅವಳು ಗುಳ್ಳಿಜ ನಮ್ಮ ಮಾತಾವು ಅಲ್ಪ ಖಾಲಿ ಜಾಗಿತ್ತನಲ್ಲಿ ಗುಳ್ಯ ಆತ ದಾಯಿ ಅಡೆಗೆ ಕೊಣತ್ತು ಕೊರ್ಪೇರು ಪರಿಯರ ದಾದೆ ಅಲ್ಲು ಗುಳ್ಳುಂಡೆ ದಾಯಿಗೆ ಬೋಡದು ಕುಲ್ಯ ಜನಕ್ಕೆ ಸಮಸ್ಯೆ ಇಂಚಿನ ನಮಕ್ಕೆ ನೋಡು ಒಂಜಿ ಪಾತೆರೆಜ್ಜ ಎಂಚ ಒಂಚ ಜನಕ್ಕುಲ್ನ ಸಮಸ್ಯೆ ಜನಕ್ಕುಲ್ನ ನಡುಟೆ ಗೊತ್ತಾಂಡ ಅಕ್ಕಲು ಕೇಣ್ಯರ ದುಂಬು ನಮ್ಮ ಕೊರುಂಡ ಅಗಲೇ ಖುಷಿ ಆಪುಂಡು ಬೊಕ್ಕ ನಂಕ 500 ಸೊಗರ ಇಲ್ಲಿಲ್ಲ ನಟ್ಟೊಂದು ಬರ್ಪುನ ಮಂತ್ರಿ ಬೋಡ್ಚಿ ವರ್ಷೋಗ 5 ಸರ್ತ್ಯಾಲ್ನ ಬತ್ತದ ಜನಕ್ಕುಲು ಎಂಚ ಒಳ್ಳೆರಂದು ತೂಪುನ ಮಂತ್ರಿ ಬೋಡು ಖಂಡಿತ ಇಂಚನೆ ನಾನಾ ರೀತಿಯ ಬೇಲೆಲು ಪೂರ ಮಂತ ಮನಸ್ಸಿಗೆ ಸಮಾಧಾನ ಆಂಡಲ ಮನಸ್ಸಿಗೆ ಬೇಜಾರು ಯಾವ ಬೇಜಾರಿ ನೀವೆಂತ ಬೇಜಾರಾತು ನಿಜ ಬೊಕ್ಕ ಆ ನಮ್ಮನೆ ಉರ್ಡು ಅಲ್ಪ ಒರಿವವು ಐನೊಂಜಿ ಚೂರು ತಾಳ್ಮೆಡ್ದೆ ತೊಂಡ್ರ ಪೂಜ ಮಾತೆರ್ಲ ಐಕಂದೇ ಬರ್ಪುನತ್ತ ನಮ್ಮ ಆಡಳಿತಡು ಮಾತೆರೆಗಳ ಮಾತಲ ತಿಕ್ಕೊಡು ಆಂಡಲ ಏರೆಗಳ ಕಮ್ಮಿ ಆಪುಜೆ ದಯ ಮಲ್ತದ ದಿಂಜ ಪುಡೇರೋರ್ ಚವಳು ಕಂಕಣೆ ಮಾಡೋ ಚೇರೇರ್ನ ಮಂಡೆಗ್ ಮೈ ಕೊಚ್ಚಿ ಅಂತ್ಯ ಮನಸ್ಸಿಗೆ ಬೇಜಾರಾತುಂಡು ಬೇಜಾರನ್ನು ಕಳೆ ಹೊಡೆದು ಯೋಚನೆ ಮಂತ್ರಂಚಿನ ಈ ಪಯ್ಯ ಬೈದಿ ಪಿದೈ ಊರಿಗೂ ಪೋಯರ ತೀರ್ಮಾನ ಮಂತದೆ ಓ ಪಿದೈ ಊರಿಗೂ ಅಡಲಾಯರಿಗೆ ಮಾತ ರಗಡ ಚೀಲದಿಂದಲೇ ಒತ್ತಲೆ
ಇತ್ತ ಪೂರ ನನ್ನ ಕಡಲೇರಿ ವಿದಾಯ ದೇಶದಲ್ಲಿ ಕಾರ್ಯಕ್ರಮ ನಂದು ಇನಾಮುಡು ಒಪ್ಪುಡು ಇನಾಮುಡು ಹೌದಾ ಈಗ ಇಟ್ಟು ಬಿಡು ಇನಾಮು ಮಿತು ಮಿತು ಒಪ್ಪನೆಡು ವಿಮಾನಡ ವಿಮಾನ ಎಂ ಕೊಂಚ ಖಂಡಿತ ಬಾರಿ ಇಟ್ಟು ಜಾಗ ಅವಡು ಅವ ಎಂಕ ಅಪಗ ಬಚ್ಚಿರಜ್ಜೆ ತಿಂದು ಉಬ್ಬಿಯರೇಪು ವಿಮಾನ ಕಂಡಿಜ್ಜಿ ವಿಮಾನకు ಖಂಡಿಜ್ಜ ಅಪಗ ಉಬ್ಬಿಯರಿಜ್ಜ ನಿಂಗುಣ್ಣೆ ನಿಂಗೆರುಂಡ ನಾನು ತಿರುಗೋ ಕೊಡ್ತಾ ಅಂಟ್ಲ ಅಂಡು ನಿಂಗೋಡಿ ನಾವೊಂದು ಮೇಲೆ ಕುಡಿಯು ಆಯ್ತಾ ಪಂಡ್ಯಾನ ಎಂಚಿನ ಕಡಲಾರೆಗೂ ಪೋಪನದ ಬಣ್ಣ ಎತ್ತು ಹಾಡೆಗಿತ್ತು ನಮ್ಮ ಮನಃಶಾಂತಿಗೆ ಆಡೆ ಪೋಡ ಐಕಿತ್ತ ಮರಿಯಾಲ್ಡು ಬೈ ಆಹಾ ಅಂಚಿಗತ್ತು ನಮ್ಮ ತುಳುನಾಡಿನ ವೇತೋ ಪ್ರೇಕ್ಷಣೀಯ ಸ್ಥಳ ಉಂಡು ಮುಲ್ಪ ತೂಯರಿ ಪ್ರಿಂಚಿನ ಸ್ಥಳ ಪೂರ ತೂವಡು ಈ ಊರನ್ನು ಬಿಟ್ಟು ಕುಡಂಜೂರು 7 ಕಡಲ ಆರೆಗತ್ಯ ಓ ದೇವರೇ ಕಾಲು ಈತು ಉರ್ಡಿಲಿ ಒಂಜಿಗೋಲಿ ವಜಿಗ ಆದಯ ಪಣ್ಣೇನು ಅವು ಕೊರ್ಪುಳು ಜನಕ್ಕೆ ಅತ್ತಾಯ್ತು 4 ಬಾಟ್ ನಾವು ಮೂಜಿ ಪುರೆಲ್ಲದು ಒಂಜಿಗೋಲಿ ಇದ್ದಿನ ಅವಿ ಬಂತದ ಅಲ್ಪ ಪಾಟ ಮೂಜಿ ಮುಲ್ಪ ಕೊರ ನಗರ ಅಡ್ಡೆ ಅಂಚ ವಿಷಯ ಎಡ್ಡಾಂಡಿ ನಮ್ಮೈತ ಕಡಲಾಯರಿಗೆ ಅತ್ತಲ್ಲ ಈ ಊರು ಪರ ಊರು ಗೊತ್ತಾ ಪರ ಊರು ಅಂಚಾದ ಹೊರ ದೇಶದ ಕಾರ್ಯಕ್ರಮ ರದ್ದುಪಡಿಸಲಾಗಿದೆ ಜಿಂಜಾಯಿನ ಕಂಕಣೆ ಆಡ್ಲಿ ಬೆರಿತ ಕಂಕಣೆ 3 ಬೇಕು ಈರು ಜಿಂಜಾದಿಲ್ಲ ಎಲ್ಲ ಊರ್ಜೆರ್ಲ ಕಂಕಣೆ ಪೂರಾರ್ನೇ ಜನ ಉಳ್ಳಿ ಎಲ್ಲ ಮಳೆಗಾಲದಲ್ಲಿ 5 ದೇಶಗಳಿಗೆ ವಿದೇಶ ಪ್ರವಾಸ ಉಂಟು ಯಾರು ತಲೆ ಬಿಸಿ ಮಾಡಬೇಡಿ ಆಯ್ತಾ ಅಂಚಾದ್ರ ತಡಮಲ್ ಪ್ರೋತ್ ಅಲೆ ನಮ್ಮ ಬಳ್ಳಿ ಕುದುರೆ ಬರ್ತದೆ ಏರೋಣ್ಗ ಬಂದು ತಕ್ಕಿಯರ ವರದಿತೆ ಬಂದು ತಕ್ಕಿಯರ ವರದಿ ಕೇಳಿದಳು ಬರಿದ ಸಂಭ್ರಮದೇ ಈ ಪುಣ್ಯ ಭೂಮಿಡು ಯಾನು ಪುಣ್ಣಾದು ಪುಟ್ಟುನೆ ಪಂಪನೆ ಪಂಪನೆಕ ಹೆಮ್ಮೆ ಆವೊಂದುಂಡು ಅಂಚಾದು ತೆರಿನಕ್ಲೊಂಜಿ ಪಾತಿರನ ಬಂತೇರು ನಮ್ಮ ಓಯಂಜಿ ಎಡ್ಡೆ ಬೇಲ ಬಂದ್ಪುಡಿತ್ತ ಪೊರ್ತುಗು ಗುರು ಹಿರಿಯರನ್ನ ಆಶೀರ್ವಾದ ದೈವದೇವನ ಅನುಗ್ರಹ ಬಂದ್ಪನವು ಬೋಡುಗೆ ಅದಕ್ಕೋಸ್ಕರ ಇನ್ನ ಅಪ್ಪಮೆ ಎಂಕ ಕಲ್ಪದ ಗುರ್ತು ಹಂಚಿತ ಒಂಜಿ ಸಂಸ್ಕಾರ ದಿನನಿತ್ಯ ಕಾಂಡೆ ಲಕ್ಕದು ದೇವಸ್ಥಾನಗ ಪೋಡು ಬಾಲೆ ಆ ದೈವದೇವರಡ ನಟ್ಟು ನೋಡು
ಈ ಇಡ್ಡೆಪ್ಪನ ಮಾತ್ರ ಅತ್ತು ನಿನ್ನ ಊರ್ದ ಇಪ್ಪನ ಚಿತ್ತ ಪ್ರಜೆಕ್ಲು ಮಾತ್ರ ಎಲ್ಲ ಇಡ್ಡೆ ಇಪ್ಪುಡು ಸುಖ ಸಂಪತ್ತು ಬಂಪನ ಹೋಗ್ಲಿ ಒದಗದ ಬರುಡು ಬಂಪನ ನಟ್ಟು ನೋಡು ಅದಕ್ಕೋಸ್ಕರ ಏಪಲದಕ್ಕೆ ನಿನ್ನ ಕಾಂಡೆ ಲಕ್ಕದು ಮಲ್ಪನ ಚಿತ್ತ ಬೇಲೆ ಪೂರ ಮಲ್ತದಾಂಡ್ ಪಿದರ್ದಂತಿನಿ ದೂರ ಗೊತ್ತಾಂಡಿ ನಾಗಬಿರ್ಮೆನ್ನ ಗುಡಿಕ್ ಅಂಚಾದು ತಡ ಮನ್ಪುನು ದಾಯಿ ಆಯ್ನ ಅತ್ತ ಬೇಗ ನಾಗಬಿರ್ಮೆನ್ನ ಗುಡಿಕ್ ಬೋದು ವರಪ್ಪೆ ಬಲಿ ಕಂಡು ಸಜೀವನು ದೂರದಿಂದಲೇ ಕಂಡು ಸಜೀವನು ರೂಪವೋ ರೂಪವಂದಿಯಾಯ್ ನಾರಿದಾರುವಿನ ರೂಪ ಲಾವಣ್ಯವನ್ನು ಕಂಡು ಬೆರಗಿನಲ್ಲಿ ಯಾರ ನಾರಿ ಹೆಸರದೇನು ಪೋಲು ಎಂದಲೇ ಯಾರೇ ನಾರಿ ಹೆಸರದೇನು ಪೇಳು ಎಂದಲೇ ನೀತೇಳು ಎಂದಲಿ ನೀತೇಳು ಎಂದಲಿ ನಾರಿ ಒಲಿದು ಬರಲು ನಿನ್ನ ನಾರಿ ಒಲಿದು ಬರಲು ನಿನ್ನ ನಾರಿ ಒಲಿದು ಬರಲು ನಿನ್ನ ನೋವರಿತೆ ಮುಂದಕ್ಕೆ ನೋವರಿತೆ ಮುಂದಕ್ಕೆ ನಾರಿ ಒಲಿದು ಬರಲು ನಿನ್ನ ವರಿತ ಮುಂದಕ್ಕೆ ನಾರಿ ಬೆಸರದೇನು ಕೇಳು ಯಾರೋ ಅಪಶಕುನದ ಮಾತ ಮಾತಾ ಅಪಶಕುನದೇವಿ ಏನೇರ ತಾರಿ ತಿಂದಿರ ಬರ್ಪಣೆ ದಾತ ಬೊಕ ದಾನೆ ಏನು ನಿಕ್ಲೆ ಕೊಂಚ ಅಂದಾಜಿ ಆಬೆ ಗಡಪ್ಪುಂಡೆ ಒಯ್ಪುಂಡೆ ಒಯ್ಪುಂಡೆನ
ಒಂಜಿ ಸರಿ ನಮ್ಮ ಜ್ಞಾನ ಸ್ವಸ್ವರೂಪ ಜ್ಞಾನ ಓಡು ಅದು ಏನು ಉಲ್ಪಿದ್ದೆ ಓ ಉಲ್ಪುಲ್ಲ ಇರ್ ಮೇಲ್ಪಾಲ್ಡುಳ್ಳಾರು ಸುಧಾಕರ ಪೂಜಾರ್ಲೇನ ಕಾರ್ಯಕ್ರಮ ಆರುಳ್ಳೇರು ಅಲ್ಲಿ ತೋಜು ಇರುತ್ತೆ ತಿಕ್ಕು ಇರ್ತಾನೆ ಅದು ಓಟೆ ಮುಟ್ಟ ದೇವಸ್ಥಾನ ಬೈದ ಮಾರ್ರೆ ಓಳುಲ್ಲಂದಿ ಒತ್ತು ಈ ಜವನೇರ್ನ ಬಾರಿ ಬಂಗಂದುವಿ ದೇವಸ್ಥಾನ ಸರಿ ನೆನಪಿಗೆ ಬರ್ತೇನೆ ಅಮ್ಮ ಅಂದೆಯ ಪತ್ರ ಸೇರಂಚಿನ ಜಾಗಿ ದೇವಸ್ಥಾನ ಪ್ರಸಾದ ಪಿದೆ ಬತ್ತನ ಬಟ್ರಂಜಿ ಪಾತಿರ ಪಂಡಿರಿಂಚ ಇಷ್ಟಾರ್ಥ ಸಿದ್ಧಿ ಪ್ರಾಪ್ತಿರಸ್ತ ಅಂಚಡಿಂಚಗೆ ಎಂಕರ್ತ ಜವಂಚಿನ ಕಾರಣ ಉಂಟು ಈ ಇಷ್ಟಪಟ್ಟು ನಾವು ಊರ ನಿಕ್ಕಿ ದಿಕ್ಕಡು ಓದು ಆರು ಪಂಚಿನತ್ತವು ದೇವರ ಅರಡ ಫನ್ ಪೈನ್ ಅನ್ನ ಅವು ಬತ್ತದ ದುಂಬ ಬತ್ತನ ನಾಗನ ಕಟ್ಟೆಗೆ ಬತ್ತನಾಗ್ಲಿ ನಮ್ಮ ನಾಗಮನ ಅಡ್ಡಬುರಿಯ ಈ ಮೇಟ್ ಬತ್ತ ಮೂಜಿನಾಳು ದೈವಲಿತ್ತ ಮಾತ ದೈವಲಗಳ ಅಡ್ಡಬುರಿಯ ಅಲ್ಲಿ ತುಪಿದಾಡ್ಯ ಯಾಪೆಡಂಜು ಕುಳಿತ ಕಲ್ಲಿತ್ತು ಅಡೆಗಳ ಬೋತ ಅಡ್ಡಬುರಿಯ ಕುಳಿತವ ಅವು ಕುಳಿತ ಕುಲೆ ಅವು ಈ ದೈವಲಿನ ಸುರೂಕು ನಮ್ಮನೆ ಯಜಮಾನ್ರ ಅರೆ ಕಲ್ಲು ಬಾಡ್ನಿ ಜೀವಪ್ಪ ಅತ್ತಿ ಸೈತಿ ಬೊಕ್ಕ ಜೀವಪ್ಪ ಕಲ್ಲು ಬಾಂಡಾರ್ನ ಕುಟುಂಬದಗಳು ಪೂರ ಕಲ್ಲು ಬಾಡುವೇರು ನಂಗೆ ಅಂದ ದುಂಬ ಬತ್ತ ತೂನಾಗ ಯಾನುರ್ತಿ ಪೊಣ್ಣನು ತುಯ್ಯೆ ಓ ದೇವ ಏತು ಸಮಯ ಎಂಚಿನ ಬಾತೇರ್ ಪರಿ ದೇವಸ್ಥಾನಕ್ಕೂ ಬತ್ತದ ಯಾನಿ ಏತು ಪೊಣ್ಣುಲೇನು ತುಯ್ಯೆ ಏತು ಪುಂಜನಗಳೇನು ತುಯ್ಯೆ ಒಂಜಿಲ ಏನಂತೂತುಜ ಮಾತ್ರ ಸೀದಾ ಹೋತಿನ್ನಿ ಅದು ಈ ಮುಸುಂಡುಲ ತೂವೇರ ಬುಕ ಮುಸುಂಟುನು ತೂಪಣ ಬಿಡ್ಲಿ ಕೆಲವು ಎಡ್ಡೆ ಮುಸುಂಟದೇ ವೈಕ್ಲ ಬೋಡ್ ಚಂದ ಆಪಣೆ ಬುಕ ಅತ್ಯ ಈ ಪಲ್ಲೆಕ ಮಾತ್ರ ತೂಪಣೆ ಯಾನತ್ತು ಯಪ್ಪ ಮಾತ ಪೊಣ್ಣು ಲೆಕ್ಕಲ ಆಲತ್ತು ಭಾರಿ ಅಪೂರ್ವದ ಪೊಣ್ಣು ದಾಯಿ ಗೊತ್ತುಂಡ ಆಕಾಶದ ಅಂಚಿರದ ಇಂಚಿ ಬತ್ತನಂಚಿನ ಒಂಜಿ ದೇವನಾರಿ ಆಪ್ಸರ ಸ್ತ್ರೀ ಅವೇ ಆಪ್ಸಿರದ ಸ್ತ್ರೀ ಬತ್ತಾರ ಅಂಚಿಡ್ದ ನಿನ್ನ ಕುಟುಂಬದಾಗಲಿ ಬರ್ಪೆಂದು ಬಂತೇರಾ ಅಮ್ಮ ಸಾಲಿದಲ್ಲಿ ಪಡ್ದೇರ ಬತ್ತಿನ ಪಗ ಅಂಚತ್ಯ ಅಪ್ಸರಾಸ್ತ್ರೀ ಪೊರ್ಲುದು ಪೊಣ್ಣುಲಿಜ್ಜರ ಓ ದೇವಲೋಕಡು ರಂಬೆ ಊರ್ವಶಿ ಮೆಣದ ಆಗ್ಲಿ ಐಟೊಡ್ತಿ ಮೂಜಿಗಾಸ್ತಾಳೆ ನಮ್ ಸುಟ್ಟಿಗೆತ್ತವೆ ಒರ್ತಿ ದೇವಲೋಕಡು ಉಳ್ಳಲ್ಲ ಮೂಜಿಗಾಸ್ತಾಳೆ ಅಂಚತ್ಯ ಪುಂಜು ಕಸ್ತಲೆ ಓ ಪುಂಡಿಗಸ್ತಾಳೆ ಅವಡಿನ ಜುಲೈ ಲೆಪ್ಪ್ಯಾರ ಅತ್ತಿ ಬುಕ ಪುಂಜಿ ಕಸ್ತಲೆ ಅವು ಪುದ್ದಾರವು ಈತ ಅಕಲ್ ಬರಲ್ಲ ಪುರ್ಲಿಯೋ ಏರು ಬನ್ನಿ ದೇವಲೋಕದ ಪಣ್ಣುಳು ಕವಿ ಬರೆತ್ತು ಮಾಡ್ತಾರೆ ಕಾವಿಕ್ಕಲ್ ನಗಲು ಕಲ್ಪನೆ ಬರೆಪ್ಪುನಣ್ಣ ಮೂಳು ಒಂಜಿ ಕವಿ ಬರೇನಿ ಮೂಜರಕ್ಕೆ ಮುಗಿಪೇರ ಅಪ್ಪಂಡೆ ಜಂದು ಪುಡೇರುಂದುಲ್ಲೆ ಬಾ ಬೊಕ್ಕ ನಮ ತುಲಿ ಕಲ್ಪನೆದ ಪೂರ ಸತ್ಯತ್ ನಮ್ಮ ಕನ್ನಡ ಒವೆನು ತುಪ್ಪನ ಅವೇ ಸತ್ಯ ನಿಜವಾತ ದೇವಲೋಕದ ಪೊಣ್ಣುಳು ಪೊರ್ಲತ್ ಸರಿ ಮೂಲರ ತುಳಿಗೆ ನಮ್ಮ ಊರುದ ನಮ್ಮ ಪೊಣ್ಣುಳೇ ಪೊರ್ಲು ಐದು ಪೊರ್ಲು ಏರ್ಲತ್ ನಮ್ಮ ಪಣ್ಣುಳಿಗೆ ಅಂದಾಜಿಲಾ ಪೂಜವು ಅವಂದ ಜಾರ್ಲ ಇಚ್ಚಿ ಅತ್ಯ ಪಂಡಿನ ಯಾವೊಂದು ಆಧಾರ ಬೋಡು ಎರಡ ಆಧಾರ ಉಂಡು ಯಾನು ಫೋನ್ ಆಗ್ಬಿಡ್ತೇನೆ ಆಧಾರ ಇಜ್ಜನ ಪಿದಾಡ್ ಜನ ನಮ್ಮ ಪೊಣ್ಣುಳು ದಾಯೆ ಪೊರ್ಲು ಗೆಲ್ಲೆ ತುಳಿ ಆದರ್ಶ ಭಾರತೀಯ ನಾರಿ ನಮ್ಮಕ್ಲೆ ನಮ್ಮ ತುಳುನಾಡದ ಪೊಣ್ಣುಲ್ನಾಥ ಪೊರ್ಲದ ಪೊಣ್ಣುಲು ಏರ್ಲತಿ ಕುಜೆ ಆ ತುಳಿ ಒಂಜಿ ಉದ್ದ ಕೈತ ರವಕ್ಕೆ ಬಾರ್ದು ಸೀರೆ ತುತ್ತುದು ಆ ಒಂಜಿ ಕೂಜಲ್ ಕಟ್ಟದು ಐಕೊಂಜಿ ತುಂಡು ಪೂದಿದು ಮೋನೆ ದೆಕ್ಕದು ಕೆಂಪುದ ಕುಂಕುಮದ ಬೊಟ್ಟು ಬಾರ್ದು ಕೈ ನಿಲಿಕೆ ಕುಪ್ಪಿದ ಐನು ಬಗ್ಗಲ ಬಗ್ಗನ ಕಂಕಣೆ ಉರ್ಜ ಸುರು ಕೈನು ಬಗ್ಗಲ ಇತ್ತೆ ಕೆಲವು ಬಗ್ಗದು ತಲೆದಿ ಸೂಗೋರ್ಪುನ ತುನ್ನಕ ಪಾತೆರ ಹೊಡ್ತೇವೆ ಡಿಮ್ 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 ಬಿಡೊಂದಿತ್ತೆ ಇತ್ತೆ ಬಿರಿನ ಮಾತ್ರ ಅಂತ ಮಣಿ ಬಂದಳು ಐಕ್ಲ ಪೊರ್ತು ಕೊಡ್ತೀರಿ ಅಂದ ಕೈ ನಿಲ್ಕೆ ಕಾಜಿ ಕುಪ್ಪಿದ ಕಾಜಿ ಕುಪ್ಪಿದ ಕಾಜಿದಿ ಇದು ಆ ಒಂದು ಇಂಚ ನೆರೆ ಇಂಚ ಬಲತ್ತಗೈಟ್ ಬತ್ತೊಂದು ಎಡತ್ತಗೈಟ್ ಇಂಚ ಸೆರಂಗಣಿ ಬತ್ತೊಂದು ದಜ ಬಜ ಬದಾನೆ ಬರೋಗೊತ್ತಜಿ ಅಂಚತ್ತು ಅವು ಪೊಣ್ಣುಲು ವಯ್ಯಾರಡು ನಡಪುನ ಪೊಣ್ಣುಳಿತ ವಯಾರ್ಡ್ಲ ನಡಪು ವಯ್ಯಾರ ಒಣಪ್ಪು ನಿಜವಾತ ನಮ್ಮ ಸಂಸ್ಕೃತಿ ನಮ್ಮ ಒಂಜಿ ಸಂಸ್ಕಾರ ಒರಿದಿತ್ತಂಡ ಅವು ಸೀರೆ ತುತ್ತನಂಚಿನ ಅಪ್ಪೆಲ್ಲೆಡ್ದವರ ಅಂಚಿನ ಮಾತಾ ಅಪ್ಪೆಲ್ಲೆಗೆ ಮುಲ್ಪಡ್ದೆ ಒಂಜಿ ಸೊಲ್ಮೇಲು ಅಪ್ಪೆಲ್ಲೆಗ್ಲ ಅಂದಾಜ ಐಜ ಮುಳ್ಳು ಅಂದಾಜಾಪ್ ಅವು ನಮ್ಮ ತುಳುನಾಡ್ಯ ಅಂದಾಜಾಪ್ನೆ ಮುಳ್ಳು ಕನ್ನಡ ಅಂತೂ ಅರ್ಥ ಆತು ಅದನ್ನ ತುಳುಟ್ ಅರ್ಥ ಜಗಲಿ ಅಂದ್ಲ ನಮ್ಮ ಪುಣ್ಯ ಮನ್ಕ ತುಳಿ ಅಂದ ಹೆಂಗ್ ಬೇಜಾರಾಪುಣಿ ಒಳ್ಳು ಗೊತ್ತು ಇತ್ತದ ಕೆಲವು ಪುಣ್ಣುಳಿಗೆ ಪುಗೆಲು ಬುಜಂಡೆ ಅನ್ ಜನತ್ ಇತ್ತದ ಕೆಲವು ಪುಣ್ಣುಳಿಗೆ ಸೀರೆ ತುತ್ತ್ಯಾರ್ನ ಪುದೆಪ್ಪ್ಯಾರ್ನಂದು ಗೊತ್ತು ಜನ್ನ ಉಳ್ಳ ಅವನ್ ದೇವ್ ಪಿದಣ್ಣೆ ಗೊತ್ತಾಪುಜಿ ಬೊಕ್ಕ ಇಂಚದು ಏರು ಬಾಲೆನ್ ನೋಡ್ದ ಗಾಡಿ ಬರ್ರಾಂಡ ಸಾಲ್ ಒಂದು ಚಂಡಮಾರುತ ಬಿರುಗಾಳಿ ಬತ್ತಲ್ಲ ದಾಲಾಪುಜಿ ಎದುರುದು ರಡ್ಡು ಪೊರ್ಲುಗ ಜವಣಿರು ಬತ್ತೆರು ಬಣ್ಣಗ ವಾಜಾರುನೇ
ಆಂಡ ಐಟ್ಲ ನಿಜವಾತಾಂಡ ಮಾನ ಮುಚ್ಚುನ ಪೊರ್ಲುದ ತುತ್ತೈತ ಐಟ್ಲ ಉಂಡು ಒಕ್ಕಡೆ ಬಂಡ್ರಲ್ಲಿ ಉದ್ದಗೈತ ಪೊರ್ಲುದ ತುತ್ತೈತ ಉಂಡು ಐನ್ಲ ಹಾಲು ಮಲ್ತೇರು ಮುಂದೆ ಮುಲ್ಪಾರ್ದು ಇಡೆ ಮುಟ್ಟ ಪರೀದು ಆಗ ಪೊಲ್ಲುನ ಆಗ ಪುರ್ಸೊತ್ತಿಜ್ಜಾತ ಮುಕುಳೆ ಗಾಲಿ ವರಿಯರ್ನ ಗೊತ್ತೊಜ್ಜಿ ಎದುರಿಗೆ ಬಿರಾವ್ದ ಬಿರಾವ್ಗಿ ಬೊಕ್ಕ ಕಂಡಿಗೆ ಬಾಕಿಲಿಜ್ಜೆ ತಾನೇ ಕೈ ಇಜ್ಜತ್ತೆ ಪೊಂಜೊಕಳಿ ಪೊಣ್ಣುಲೆ ಕೈ ಇಜ್ಜ ಪೊಣ್ಣುಲೆ ಕೈ ಉಂಡಿ ರವಕ್ಕೆ ಕೈ ಇಜ್ಜ ರವಕ್ಕೆಗೆ ಕೈ ಇಜ್ಜ ಇತ್ತನೆಲ್ಲ ಉಮಿಲ್ದ ಬಲೆನು ಬೊಲ್ಲ ಅವು ಹೌದಾ ಉಮಿಲ್ದ ಬಲೆನೆ ಅವು ಜವನೇರಿಂಚಲ ನೆತ್ತರೋ ಇಪ್ಪರು ನಾನು ಉಮಿಲ್ಲ ನೆತ್ತರೋ ಇಪ್ಪನೆ ಮಡ್ಚಿನ್ ಆತ ಹೋಯ್ತನ ಅದು ಬೋದಿ ಬೊಕ್ಕ ಕಾಜಿದಿಯರಿಜ್ಜೆ ಬೊಕ್ಕಿದಾನೆ ಕಾರುಗಳ ನೂಲು ಕೈಕಲ ನೂಲಿ ಐಡ್ದು ಬೊಕ್ಕದಾಲಜಿ ತೆಲುಪು ನೊಂಡ ಕೆಲವು ನೀರ್ಲಿದ್ದ ಚೋಳಿ ಆಂಡಲ ಐದು ದಪ್ಪ ಇಪ್ಪುಂಡು ತೂಪನಾಗ ಏಳೆಲ್ಲ 14 ಕೊತೋಜೋಡು ಬೊಕ್ಕಂಜಿ ಈಜಾರು ಪಾಡುವೇರು ಅಯ್ಯೋ ಅವು ಐಕ ಪತ್ತಾಯಿ ಲೆಕ್ಕ ಅವು ಪಾಡ್ನೆ ಮಾತ್ರ ಹಾಕಲು ದೆಪ್ಪುನು ಇಲ್ಲಲ್ಲ ಅಪ್ಪೆ ಅಮ್ಮಿ ಎತ್ತರದ ಮನಿಟ್ಟು ಕುಳ್ಳವನು ಒಂಜಿ ಕಾರ್ಡ್ ಅಮ್ಮೆ ಬತ್ತನ ಒಂಜಿ ಕಾರ್ಡ್ ಅಪ್ಪೆ ಬತ್ತನ ಎಂಟಲೆಂಟ್ಲೆ ಪುಟ್ಟದು ಸಹಿತಾನೆ ದೆಪ್ಪುಂದು ಆಂಟ ಅವಳ ಕೆಲವು ಆ ಮೈತ್ತ ಬಣ್ಣದೇನೆ ಪಾಡೊಂದು ಬರ್ಪುಣಿ ಅವು ಈ ದೂರೊಡ್ದು ಬಣ್ಣಗ ಪಾಡ್ದೆ ರಜ್ಜ ಅಂತ ಅಂದಾಜಿಲ್ಲ ಪೂಜಿ ಈ ನಮ್ಮ ಜವಣಿಯರ ಗಾಡ್ಡುಗಳೊಂದು ಉಪ್ಪಿನಿರ್ಲಿ ಅವು ಮುಟ್ಟ ಬಣ್ಣ ಗೊತ್ತಾಪ್ನ ಪಾಡ್ದಲ್ಲಿಯ ಆಯ್ತು ಅದನ್ನು ಮಂಡೆ ಚಿರಂಜಿ ಬೋಯ್ ಆಂಡೆ ಮುಂದೆಂಚಲ ಆಂಡೆ ಬೊಕ್ಕ ಕೂಜಲ್ ಕಟ್ಟುನ ಕ್ರಮ ಇಜ್ಜಿ ಕಟ್ಟುಜೀರ ಯಬ್ಬು ಅವು ಬೇಲಿಡ ಆಜಿ ನಂಗಿದಲೆ ಕರಾವೊಂದೇ ಆಯೆ ಪಿರಾಡುಗಳನ್ನೇ ಆಯೆ ಮೋನಿಯವರ ಸೋಣ ತಂದೆ ಮುಗುಳು ಕಟ್ಟಾಯಿರು ಅದು ಕೆಲವು ಇಟ್ಲ ಸುಖ ಉಂಡ್ಯ ಆತನ್ಲಾಪಣೆ ಆಂಡ ಬೊಕ್ಕ ನಿಜವತ್ತು ನಮ್ಮ ಪೊಣ್ಣುಲು ಪೊರ್ಲಿ ಆಂಟಲ್ಲ ಕೆಲವು ದಾಲ ಜಂಜಿ ರಡ್ಡು ಮೂಜಿ ಬಗ್ಗೆ ಕಲತ್ತೇರು ಕಂಬಳದ ಕಂಡೋಡು ಪುಣಿಮೆತ್ತಲೆಕ ಮೆತ್ತೇರು ದಪ್ಪ ಬಯ್ಯಗ ಇನ್ನು ದೆಪ್ಪುನಗ ತೂಡ ಬಾ ಕಿರೆಪ್ಪುಡಿ ಬೊಕ್ಕ ಕೆಲವು ಕೊಂಜೋಕುಳು ದಾಲದಿ ಮುಂಚಿದ ಬಡಿ ಅಡ್ಡ ಬುಡ್ದೆ ಯಾರ್ಪುಣಿ ಕೆಲವರನ್ನ ತುಟ್ಟಿತು ಓಡು ಒಂಜೊಂಜಿ ತುಟ್ಟಿಟ್ಟು ಮೂಜಿ ಮೂಜಿ ಸಾಂಬಾರು ಮಾಡ್ಕೊಳ್ಳಿ ಆತ ಮುಂಚಿದ ಬಡಿ ಪುಣಿ ಆತ ಕೆಂಪು ಅವು ತೂಪಣೆಯಾಗ ತೆಡ್ಲಾಕಲೆಕ್ಕ ಹಾಕೊಡು ಕಣ್ಣಿಗೆ ಆತ ಕೆಂಪು ಆಂಟ ಈತು ಪೂರ ಅದು ಕಾಜಿದೀ ಪೂಜೆರೆ ನಿಜ್ಜೆ ದೆನ್ನ ಆಂಡ್ ಈತು ಪೂರ ಪಾಡೊಂದು ಇಲ್ಲಲ್ಲ ಕುಳ್ಳುವೇರ ಬರ್ಪಿನಿ ಸಾರ್ವಜನಿಕ ಕಾರ್ಯಕ್ರಮಗೂ ದೇವಸ್ಥಾನಗೂ ಓಪಿನಿ ನಮ್ಮ ನಾಡದ ಪುಣ್ಣು ಲಂಚಿ ಜಪಾರ್ದು ಬೋರ್ಚಂದ ಮಾತೇರೆ ಏನ್ ಬುಡ್ಚಂದ ಚೊರ ಬೇರೆ ಜನ ಪೂರ್ತಿ ಆವಡು ಬುಕ್ಕವಾದ ಅಲ್ಪಳಿ ಈ ದೇವಸ್ಥಾನಕ್ಕೂ ಪೋಣಗ ನಿಜ ಮಾತು ತುಳಿ ನಮ್ಮ ಜವನೇರನ್ನು ಮೆಚ್ಚೋಡು ಈತ ತುಳಿ ತುಳುನಾಡು ಅತಿ ಹೆಚ್ಚು ದೇವಸ್ಥಾನ ಜೀರ್ಣೋದ್ಧಾರ ಒಂದುಂಡು ಅದಕ್ಕೆ ಕಾರಣ ಏರಿಕೆಂಡ ನಮ್ಮ ಜವನೇರು ಆ ಜವನೇರಿಗೆ ಕೊಂಚ ಗಟ್ಟಿ ಆಯ್ನ ಚಪ್ಪಾಳಿದ ಮೂಲಕ ಕೊಂಚ ಕೃತಜ್ಞತೆ ಕೊರೋಡು ಆ ಉಸಾರ್ ದಾಯುಳ್ಳರಿಗೆಲ್ಲಿ ಇತ್ತೆ ಸನಾತನ ಧರ್ಮ ಎಂಚಿನಂದು ಇತ್ತೆದ ಜವನರಿಗೆ ಇತ್ತಿತ್ತ ಗೊತ್ತಾವುದುಂಡು ಆ ಎಲ್ಲೆಲ್ಲೇ ಜೋಕುಲೆಲ್ಲ ದೇವಸ್ಥಾನಗಳು ಎತ್ತಬಹುದು ಕೇಸರಿ ಲುಂಗಿ ಬಲ್ದುದ ಅಂಗಿ ಕೇಸರಿ ಒಂಜಿ ಸಾಲು ಕೈಟೊಂಜಿ ತಾಳ ಕೊಡ್ದು ಆ ಉಂತುದು ಭಜನೆ ನಲಿಪುನ ಭಜನೆ ಕುಳ್ಳುದು ಭಜನೆ ನಿಜವತ್ತು ಭಜನೆ ಎಂದು ಅಂಟ ಸಸನ ಮಲ್ಪೆರ ಬಲ್ಲಿ ಭಜನೆ ಶಬ್ದ ಎಲ್ಯ ಅಂಡ ವಿಷಯ ಎಂಚಿನ ಭಕ್ತಿಯಿಂದ ಜಗದೊಡೆಯನ್ನ ನೆನೆಯುವುದೇ ಭಜನೆ ಅಂಚಾದ ವಿಭಜನೆ ಅಂಚತುಲೆ ಐ ಜೋಕುಳು ದೇವಸ್ಥಾನ ಜವನಿರು ಪುರ ಒಟ್ಟು ಸೇರ್ತು ಒಂಜಿ ದೀಪ ಪೊತ್ತಾದು ಭಜನೆ ಶುರು ಅಲ್ಪ ವಿಠಲ ವಿಠಲ ಜೈ ಜೈ ವಿಠಲ ಜೈ ಜೈ ವಿಠಲ ಬಾರಿ ಬರುತ್ತ ಭಜನೆ ಈತು ಬರ್ತು ಕೊಂಚ ತೆಲುಪುದ ಕುಂಟು ತುತ್ತೈತ ಬಣ್ಣ ಪೊಣ್ಣೊಂಜಿ ಅಡ್ಡಗಡ ಪುಣಿ ನಮ್ಮ ಜವನಿರ ಅಂಚ ಮರ್ಲು ಗಟ್ಟು ಜೀರು ಆಂಡಲ ಏರಲ್ಲ ಒರಿ ಗ್ರಾಚಾರ ಹೊತ್ತನೇ ದಿನ ರೂಪಿ ಮುಗುಲ ಊರ ಜೈ ಜೈ ವಿಠಲ ಡೇಪುಂಡು ಆಯನ ಅಂಚಿಂಚಾಪುಂಡು ವಿಠಲ ಜೈ ಜೈ ವಿಠಲ ಏರಿ ನಿಮ್ಮೆನ ಕುಟುಂಬದ ಅಲ್ಲೇ ಪುಣ್ಣ ವಿಠಲ ಒಂಜಿ ಕಿಡು ಜೈ ಒಂಜಿ ಕಿಡು ಅಂಚಾದು ಇತ್ತೆ ತೂಲಿ ನಾಡುಟ್ಟು ಒಂಜಾತು ಪೊಂಜೋಕುಲು ನೆರೊಂದಿಪ್ಪೇರು ದಾಯ್ ಎಂಕುಲು ಏತು ತೆಲುಪುದೆಲ್ಲ ಪಾಡುವ ವಾ ನಮ್ಮನಿದೆಲ್ಲ ಪಾಡುವ ಇಂಬಿಯನ ಅಮ್ಮೆ ಕೊಣ ತೋರ್ನವ ಯಾನ್ ಪಾತೆರ್ನಗ ಸುಗೋರ್ನ ಮಾತ್ರ ಇಡೀ ಸುಗೋರ್ ಪೆತ್ತೆ ಅಂಡೆ ಅವು ಆ ತಿಗಳೆ ಬೆನ್ನಿದಿಲ್ ಕೊಣತದ್ನಲ್ಲ ದೇವರೇ ಅಂಡೆ ಅಂಡೆ ಆತನಗ ಅತ ಹೆಂಗ್ ನೆರ್ನ ಬೇಜಾರಿದ್ದಿ ಪೊಂಜೋಕುಲು ನೆರ್ಪುಣು ಸಹಜ ದಯಬಂಡಾಗ್ಲಿಕ್ಕೆಲ್ಲ ಬೇಜಾರಾಪುಣು ಎಂಕ್ಲೆಂಚ ಪಾಡ್ ನೆಡ್ತಾರೆ ಇಂಚಿನ ಬಂಡೇನು ಆಂಡ ಅಪ್ಪೆ ಪೆದ್ದಿನ ಮಗೆ ಅದು ಎಂಕ್ಲ ಮೂಜಿ ಜನ ಅಕ್ಕನಗಳಿತ್ತು ನೆಡ್ದಾರ ಹಿಂದೂ ಧರ್ಮದ ಪುಣ್ಣುಲೆಡ ಕೈ ಮುಗಿದು ಮನ್ಪಿನಿ ಇಲ್ಲಲ್ಲಿ ಎಂಚಲೆ ಪುಲಿ ಸಾರ್ವಜನಿಕ ಜಾಗಕ್ಕೆ ಪೋಣಗ ಪೂರ್ತಿ ಮಾನ ಮುಚ್ಚುನ ತೊತ್ತೈತ ಪಾಡೊಂದು ಬೋಲೆ ಅಪ್ಪೆಲ್ಲ ಎಂದು ವಿನಂತಿಂಡು ಇತ್ತೆ ಸರಿಟ್ಟೆ ಅರ್ಥ ಅಂಡು ನಾನಿತ್ತೆ ಒಯ್ಟೆ ಸರಿಟೆ ಬೋಪುಣೆಂದು ಉಪುಣೆನು ಬೆರಿವರಿ ಇರ್ದಾಲೆ ಮೂಜಿ ನಾಳು ಮಾರ್ಕೊಂಡು ಒಯ್ಟೆ ಕೊಂಡಲ್ಲ ಅಡೆ ಹೋಗುಣು ಮಿತ್ರ ಒಯ್ಟೆ ಅಲ್ಲ ಬಲ್ಟಿನ ಒಂಜಿ ಜಾಗಿಡು ತಿಕ್ಕುಲ ಒಂಜಿ ಜಾಗಿಡು ಬಲಿಪುಂಡೆ ಆಂದ ಪನ್ನೆಲ್ಲ ಬಲಿಪುಂಡೆ
ಬೆಲ್ತದಾನ ಏ ಈ ಪಲ್ಲೆಕೊನೆ ಅವೇ ಸಂಸ್ಕೃತದ ಪೊಣ್ಣನೆಯಾನ ತೀಯರೆಂಚು ಉಳ್ಳಲು ಗೊತ್ತುಂಡ ಸುಂದರ ಸುಗುಣ ಸುಶೀಲ ಪವಿತ್ರ ನಿರ್ಮಲ ಸದ್ಗುಣ ಮನಸ್ಸಿನ ಏರ್ನಲ್ಲ ಪವಿತ್ರನ ಸುದ್ದಿ ಬರ್ಚಿ ಹೌದೇ ನಾನು ನಮ ಇಟ್ಟು ಉಳಾಯಿ ಬುರ್ನೆ ಬರ್ಚಿ ದರ್ಶನ ಬರ್ರ ಸುರಾವ ದರ್ಶನ ನಂಗೆ ಕುಟುಂಬದಾಗಲಿ ಪೂರ ಒಟ್ಟು ಬರು ಸುಗುಣೆ ಪಡೆ ಸುಮ್ಮಂದು ಪಡೆ ತೊಂದರೆ ಆಯ್ತಾ ಈರ್ತು ಇನ್ನ ಪೊಣ್ಣು ಯಾನ್ ಬಲ್ಲೆ ಕೊಲ್ಲಲ್ಲ ಉರ್ಲುಲ್ಲಲ್ಯ ಅಂಜತ್ತು ಉಂತಲೆ ಅಪ್ಪಣ ಈ ತೂಡೋರು ಯಾನ್ ತೂಡ ಉಂತಲೆ ಈ ಅಂಚಿನ ಬಣ್ಣ ನೋಡಿಂತ ಯಾರು ಸ್ವಲ್ಪ ಇರು ಬಂಡ ಐತೆ ಬಣ್ಣ ಅಂತ ಏನು ಏನು ಸಬೆಟ್ಟು ತೂಪಳೆ ಎತ್ತು ಅತಿ ಇರು ಒಳ್ಳ ತೂಲೆ ಓಳ್ ತುಯ್ಯಾರ ಬಣ್ಣೆ ಸಬೆಟ್ಟು ತೂಪಳೆ ಅಂಚಿನ ಜವಣನೆ ಯಾನತ್ತು ಕಣ್ಣಿ ಒತ್ತೊತ್ತು ಮನ ವೇಸಿಗೆ ಅವನು నేను గుర్తుండు తెలికి గుర్తుండా అందప్ప అపగాసిని బుడ్డడా అది అంచత్తు ఓయ్ మీరు ఏరు ಗೊತ್ತಂಡ ಪ್ರಾಥಮಿಕ ಆರೋಗ್ಯ ಕೇಂದ್ರ ಇಪ್ಪಣೆ ಮೇರು ಅಂದ್ ಅಲ್ಪ ಒಂದು ದಾದಿಯರ ಕೊಟ್ಟಡಿ ಇನ್ನು ನೈಟ್ ಇಂಚ ಇಂಚ ಹೋಯ್ತಂದು ಕುತ್ತಿಯಾರ ಬರೀ ಅವೇ ಇಂಚ ಹೋಯ್ತು ಇತ್ತುತನ ಸುಸುರುಕಿ ಹೆಚ್ಚಿನ ಅವು ಸುಸುರುಕಿ ಅವು ಬರಂದು ಪಕ್ಕಡೆ ಸುಸುರುಕಿ ಆ ಒಂದು ಬೋಡ್ಚಿ ಬಿಡು ಮಂದೆ ತುಲೆ ಬೊಲ್ತದ ಸೀರೆ ಆಗಲ್ಲ ನಾವು ಸಮವಸ್ತ್ರ ಅಂದ ಅಲ್ಲಿ ದಾದಿಯರ ಕೊಟ್ಟಡಿ ಇನ್ನು ನೈಟ್ ಆರಿಪ್ಪು ಶುಚ್ಚಿ ಮದ್ದು ಚೂಚು ಮದ್ದು ಚೂಚು ಎಂಚಿನ ಅವು ಮೆಲ್ಲ ಕೊರಂಡ ಚೂಚು ಮದ್ದು ಅಂಚ ಅತ್ತ ಗುರ್ತುಂಡು ಅಂಚ ಅತ್ಯವು ಅವು ಪಟ್ಟೆ ಸೀರೆ ಪಟ್ಟೆ ಪಟ್ಟೆ ಈ ಪಟ್ಟೆ ಏರ್ನ ಪುದಾರಡಿ ಅವೆಲ್ಲ ಪುದಾರಿಗೆ ಆಪನ ಎಂಚಿನ ಪಟ್ಟೆ ಅತ್ತಿ ಪಟ್ಟೆಲ್ಲತ್ತು ವರ್ಗಲತ್ತು ರೇಷ್ಮೆ ಪಟ್ಟೆ ಓ ರೇಷ್ಮಕ್ಕನ ಪಟ್ಟೆ ಆರ ಪಟ್ಟೆ ಇಂಕಿದ ಹೇಗೆ ರೇಷ್ಮೆ ಈತ ನಮ್ಮ ದಾಯ ಉಂಟು ನಮ್ಮ ಪೋಯತ ಇಜ್ಜಿ ಅಲ್ಲಂತೂ ಏನ ಅಲ್ಲಡ ಪಾತೆರುಡು ಒಂದು ಆಸೆ ಆತನ ಕಿತ್ತ ಇಂಚ ಪೊಣ್ಣುಳ್ಳು ಒಂಜಿ ಪಾತೆರುಡು ಎಂಚ ಪಾತೆರು ದೇ ಮಂತ್ರ ನಕ್ಲು ಓಳು ಉಂಟು ಏರ್ದಲ್ಲ ಪಾತೆರುಡು ಇದಲ್ಲ ಮಲ್ಲ ಸಂಗತಿ ಆಪುಜಿ ಎಂಕಲ್ಲೇ ಕೊಂದ ಚಾಲಿಪೊಲಿ ಜವಣಿಯರ ಪಾತೆರನ್ನ ಮಾತ್ರ ಕಟ್ಟದೋರ್ಪಣೆ ಪಾತೆರುಲಿ ನಿನ್ನಲ್ಲಿ ಎಂಕದಲ್ಲ ಅಭ್ಯಾಸ ಇಜ್ಜತ ಈ ಒಂಜಿ ಕಾರ್ಯಕ್ರಮ ಎನ್ನಲೆಕ್ಕ ಅಭ್ಯಾಸ ಇಜ್ಜುವಂటే ಯಾನು ಸ್ತ್ರೀ ಶಕ್ತಿ ಸಂಘದ ಅಧ್ಯಕ್ಷನ ಅತ ಮಹಿಳಾ ಮಂಡಲಡಿ ಪುಣ್ಯ ಗಾರಡ ಉಂಡು ಪನ್ಯಾರ ನಮ್ಮ ಈ ಬಯ್ಯ ಕಾರ್ಯಕ್ರಮ ಒತ್ತುಂಡ ಪೋಪಣಂಚಿನ ಪೊರ್ತುಡು ಸಾದಿ ಗೊತ್ತಾಯ್ತಿ ಆತನಿಗೆ ಈ ಎತ್ತ ಕೇಳ ಓ ಅಮ್ಮ ಅಮ್ಮ ಓ ಅಕ್ಕ ಅಕ್ಕ ಓ ಸಿದ್ಯಪ್ಪೆ ಸಿದ್ಯಪ್ಪೆ ಓ ನೇಲಿಯಪ್ಪೆ ಓ ಮಾಮಿ ಓ ದೊಡ್ಡ ದೇ ಪೂರ ಎನ್ನ ಕುಟುಂಬದಗಳು ಮೂಳೆ ಪುಣ್ಣ ಇಪ್ಪಡಿ ಧರ್ಮಗತ ಅವಮಲ್ಲೆ ಮಾಮಿ ಒಳ್ಳಿರ್ಬಲ್ಲಿ ನಾನು ನಾಡುವನ ಅದಕ್ಕೆ ಏನ್ ಗಾನ್ ಅವು ಅಯ್ಯೋ ದೇವರೇ ಬಯ್ಯಗ ನಮ್ಮ ಅವ್ವಲ್ಲ ಕಾರ್ಯಕ್ರಮ ಪೋಪುಡ ಬಯ್ಯಗ ಸಾಧಿಕೆ ಉಂಟು ಆಯ್ನಾತ್ ಪುಂಜನಗಳ್ದನೇ ಸಾಧಿಕೆ ನೋಡು ಆಂಜನಗಳ್ದ ಕೇಂದ್ರ ಬೆಲ್ಲಿ ಅವು ಹೇಳಿ ಹೇಳಾರ ನಂಗೆ ಅಕ್ಕಲೆಲ್ಲದ ಸಾಧ್ಯ ಅಕ್ಕಲಿಗೆ ಅಂದಾಜಾಪು ಜೋರವರು ಅವು ಬುಕ್ಕ ಮೇಲ್ಪಾಲು ಬಣ್ಣ ಅವು ಬುಕ್ಕ ಆ ಮೇಟೆ ಮೇಲ್ಪಾಲು ಈ ಪೇಟೆ ಸಾಧಿವು ಮುಂಚ ಮಲ್ತು ಬಣ್ಣಾಗ ಅಂಚತ್ತವು ಈ ಪೊನ್ನುಳ್ಳ ಪಾತೆರ್ನ ಒಂಜಿ ಕಲೆ ಅವು ಮಾತೆರೆಲ್ಲ ಗೊತ್ತಿಪ್ಪುಜಿ ಅಂಡ್ ಈರೆಗ್ ಒಂಜಿ ಕೆಲವು ಪಂಡ ದೋರ್ಪೇನ್ ಪೊನ್ನುಳು ಎನ್ನಮ್ಮ ಪುಗಾರೋಡು ನಿಕ್ಕ ಮಾತ್ರ ಈ ಅವು ಅಂಚತ್ತ ನಂಗೆ ಪಾತೆರೆ ಎತ್ತನ ಮಾತ್ರ ಪೊಕ್ಕಡೆ ಪುಗಾರಲ್ಲಿ ಈ ಸಾಮಾನ್ಯದ ಅಲತ್ತಪ್ಪ ದೇವಲೋಕದ ರಂಬೆ ಗಟ್ಟದ ಬೊಂಬೆ ಹೌದಾ ಈಗ ಗಟ್ಟದ ಬೊಂಬೆ ಅವು ನಮ್ಮ ಊರ್ಡಿಪ್ನ ಊರ್ದ ಬೊಂಬೆ ಅನ್ಬಿ ಆತ ಬರ್ತು ಪೊನ್ನುಲಿ ಗುಸ್ಸಿಯಾಪುಂಡು ಅಂಡ ನಿನ್ನ ಪೊರ್ಲುದ ಪುದರೆಂಚಪ್ಪ ಅನ್ಕೇನೋಡು ಪೊನ್ನಗ ಬುಕ್ಕಲ ಗುಸ್ಸಿಯಾಪುಂಡು ಇಂಬಿ ಏನಾಡ್ದು ಪೊರ್ಲುದ ಪೊಣ್ಣಂತೂತಿಗೆ ಮಾಂಗಿ ಅಂದಿನ್ಯು ಅಂಡ ಆತ ಬರ್ತು ಪೊಣ್ಣನ ಪುಗಾರೊಂದಿ ತನಗ ತೆಲ್ತೊಂದು ನಮ್ಮ ಪಾತೆರ ಸುರು ಮಲ್ಪುಗ ಆ ಪುದರ್ ಪಂಡಲ್ಲ ಪುದರ್ ಪಂಡಿ ಗುಡ್ಲೆ ಸೀದಾ ಅಪ್ಪೆನಡಿಗೆ ನಿನ್ನೊಡಿಗೆ ಉಲ್ಲ എന്നೊಡಿಗೆ ಉಲ್ಲದ ಬರ್ಬಿಡು ಒಂಜೇ ಉದ್ದೇಶಕ್ಕೆ ಓಡದು ಬಿಡುತ್ತೆ ನಾನಿಂತೆ ಪೊಣ್ಣನ ವಿಚಾರಕ್ಕೆ ಇದು ಪೊಣ್ಣನ ಅಪ್ಪನಾಡಿ ಹೋಗ್ಬಿಡೇನ ನಾನಿಂತೆ ಈ ನಿಕ್ಕೆ ಆ ಬುದ್ಧಿ ಬಿಡೋಡು ಸರಿಟೆ ಇಪ್ಪಂಡೆ ಇಪ್ಪು ಏನೊಟ್ಟು 7 ತಿಂಗಳು ಬಿಟ್ಟಾರ ಅಲ್ಲಿ ಒರಂಬ ಬರ್ತೆ ಅದು ಬಿಟ್ಟು ನಾನೇಂಡಿಯಾ ಯಾನು ಪೂರ್ತಿ ಮಾಡ್ತೇನಾ ಬೊಕ ಅಪ್ಪನಾಡಿಗೆ ಇಂಚಿನಕ್ಕೆ ಅಪ್ಪನಾಡಿ ಇಲ್ಲಡೆ ಬೋಲೆ ನನ್ನ ಬೊಕ ಅಪ್ಪನ ವಿಷಯಕ್ಕೆ ಬಲೆ ಎಂದು ವಿಷಯಡ ಅಪ್ಪನಾಡಿ ಈತ ಬರಲದ ಪೊಣ್ಣನು ಈ ಭೂಮಿ ಕಣತಿರುತ್ತ ನಿನ್ನ ಅಪ್ಪೆ ಏರಪ್ಪೆ ಪುದರಿಂಚಪ್ಪೆ ಅಂದಿಗೆ ನೋಡು ಖುಷಿ ಅಪ್ಪೆ ಅಮ್ಮನ ವಿಷಯ ಬರೋಡು ಅಪ್ಪೆ ಅಮ್ಮಿರ್ನ ಇಲ್ಲದವರು ವಿಷಯ ಬರ್ತೇನಗೊಂತೆ ಖುಷಿ ಆಗ್ಬಿಡು ಮಾತಿರ್ಲೆಕ್ಕ ಮರ್ಲಿ ಎತ್ತು ಚೂರು ಎಡ್ಡೆನ್ನೇ ಮರ್ಲಿನೇನ ಮರ್ಲೇನೆ ಅಂದ ಮಾತಿರ್ಲೆಕ್ಕ ಅತ್ತಂದು ಆಂಡ ಅಗ್ಲೆಗೆ ನಮ್ಮ ಮಿತ್ತ ಗೌರವ ಬತ್ತೀವಿ ನಮ್ಮಡ ಪಾತೆರ್ನ ಪೊಣ್ಣನ ಕಾರ್ ಹಿಡ್ದು ತರೇ ಮುಟ್ಟ ತೂಟ್ ಹೌದಾ ಅವಂಡ ನಮ್ಮಡ ಪಾತೆರ್ನ ಪೊಣ್ಣು ಇಂಚ ಕಾರ್ ಹಿಡ್ದು ಗೆರೆಪಾಡು ಒಂದು ನೆಲ ತೂಂದಿತ್ತಂಡ ಆ ಪೊಣ್ಣು ತಾಳ್ಮೆದ ಪೊಣ್ಣು ಅಲ್ಡ ಪಾತೆರುಳಿ ಇಂದ ಲೆಕ್ಕ ಅಂದ ಓಲಾನ್ಲ ನಮ್ಮ ಮೋಣೆ ಕೊರದು ಕಣ್ಣು ಕೊರದು ಇಂಚ ಕೈ ಬೀಜೋಂದು ಪಾತೆರಿ ಅಲ್ಡ ಅಲ್ಪ ನಂಗೆ ಬೂರ್ನುಂದೆ ಲೆಕ್ಕ ಇಂದೊಂಜಿ ಜಾಗ್ರತೆ ಅಲ್ಪ ಎಡ್ಡೆ ಅನುಭವ ಉಂಟು ತೂದು ಇತ ಇಸ ಬರ್ನ ಸೈಪುಣಂದು ಪರ್ದೇದು ಓಡ ಏರನ್ನ ಪರ್ದು ಸೈತನೆಂದು ನಂಗೆ ಅಂದ ಜಬಜ ಅಂಚಂದುಲ ತೂದು ಆಂಡ
ಬೊಕ ಪೊನ್ನಡ ಪಾತೆರ್ನಗ ಪರಿಸರ ಪರಿಸ್ಥಿತಿ ರಡ್ಡೆನು ಗಮನಿಸೋಡು. ಈ ಪರಿಸರ ಪಂಡದ ಪರಿಸರ ಪಂಡ ಓಳೆ ಲಾಗಿದು ಓಳೆ ಬಳಿತುಂಡ ಓಡಿಗೆ ಎತ್ತುಂಡು ಸರಿ ಗೊತ್ತೋಡು ನಂಗೆ. ಪರಿಸ್ಥಿತಿ ಪೊನ್ನೆ ಹಾಕುವಲ್ಲ ಊರ್ದಾಗ್ಲೆ ಲೆಪಡಾದ ಹಾಕವಲ್ಲ ಒಂದು ರಡ್ಡ ತೆರಿಯ ನೋಡು. ಬೊಕ ಒಂಜಿ ಕೈ ಅಂತರದ ಇದು ಬಾತೇರು ಸುರುತ್ತ ಬೀಜಿನಂಗ ತತ್ತಂಡ ರಡ್ನೆ ಬೀಜಿನಂಗ ಬಲಿಪೇರಾಗು ಈತೆ ಮಲ್ತ ಬಾತೇರ್ಲೆ ಎಂತೆಲ್ಲ ಈತು ಮಾತು ಉಪಾಯ ಕೊರ್ನೈ ಇದು ಹಿಂಗ ಪೊಣ್ಣನ ಹಿಡಿಯಿತು ಎರ ಅಪ್ಪುಜಿ ಐಕ ಕಾರ್ಯ ಅಂತೂಪೆ ಪೊಣ್ಣನ ಕಾರನಿ ಯಾನೆ ತೂಪುನು ಪೊಣ್ಣು ಇರುವ ಕಾರಣ ತೂಪಾರು ಓಣ ಮಲ್ಲೆಡೆ ತೂಪೆ ಹೆಚ್ಚಿನ ಪೊಣ್ಣನ ಕಾರು ಅವೇ ಬಲತ್ತಗಾರ ಎಡತ್ತಗಾರ ರಡ್ಡೆಲ್ಲ ತೂಪೆ ಕಾರ್ ಆಡುಂಡೆ ನಾನು ಪಾತಿರುವೆ ಕಾರ್ಡ್ ತುಲಿ ಕೈ ನೀತು ಓಡು ಕೈ ಅಂತು ಕಾರ್ ದುಡ್ಡು ನಾನು ಪಾತಿರುವೆ ಕೈ ಆಡುದು ನಾಂಡ ಈ ಒಂಜಿ ಬೇಲೆ ಮನ್ಪುಡು ಪಟಕ್ಕೆ ನನ್ನ ಪಿರ ಹೋಯ್ತಿದೆ ಪಟಕ್ಕೆ ಇರ್ಬೋದು ಓ ಸುರುಕು ಬುರ್ನೆ ಎಂಕೆ ಬುರ್ ಅಡಂದು ಎಷ್ಟೇ ಜನ ಪಟ್ಟದ ತಿನ್ನೋಡು ಅವು ಪರ್ಂದಾಂಡ ಮಾತ್ರ ಪಟ್ಟ ತಿನ್ಯಾರ ಅವಳು ಮುಸ್ಲಿಮಿಗೋರು ಎಂತ ಪಟ್ಟ ತಿನ್ಕ ಇಂದು ಪೊಣ್ಣತ್ತ ಮಿತ್ರತೆಯ ಈ ಉಪಕಾರ ಮಂತದಗೆ ಬೆಟ್ಟು ಈ ವಿಷಯ ಪುರ ನಮ್ಮ ಮಿತ್ರೇ ಸಂಬಂಧದ ಎಂತಿಯರಲ್ಲಿ ಆ ಪುಣ್ದಂಡ ಬಲಿಪುಂಡೆ ಆ ಪುಂಡ ಉಂತದ ತಿಕ್ಕುನ ಜಾಗಿವು ತಿಕ್ಕುನು ಇರು ಮೂಳು ಬಾತಿಲ್ಲ ತಿಕ್ಕಡ ತಿಕ್ಕುಡೆ ಹಾತಿರ್ಬೆ ಉಳ್ಳಾತ ಉಳ್ಳೆ ಪಿರವಿ ಉಂಟು ಅಣ್ಣ ನೆಟ್ಟೆ ಒಯ್ತಂದ ಎಂಕ್ಲ ಅಂದಾಜ ಅಪ್ಪುಜಿ ಯಾನೋಲ್ಲ ಮೂಳು ತಿಕ್ಕಜಿಲ್ಲ ಬಜಗೋಲ್ಡ್ ತಿಕ್ಕುವೆ ಗಟ್ಟ ಜತ್ತದ ಹಾತಿರ್ಬೆ ಪೋಪೆ ತುಂಬಳೆ ತಳ್ಳೆ ಸರಿ ಉಂಡತ ಒಂಚೂರು ಬಳತ್ತಿಗೆ ತಳ್ಳೆ ಬಳತ್ತಿಗೆ ಎಡತ್ತಿಗೆ ತಳ್ಳೆ ತಿರ್ಗಲಿ ಎಡತ್ತಿಗೆ ತಳ್ಳೆ ಹಾತಿಜ ಗಟ್ಟಿ ತೊರಿಪ್ಲೆ ಬೋಡಿಗೆ ಬೋಡಿಗೆ ಹೆಜ್ಜಿಗೆ ಮುಂಚಿದಾಗೆ ಓ ಪುಣ್ಣೆ ನೆಟ್ಟಿಜ್ಜಿ ತಿಕ್ಕುಜ ಯಾನು ನೆಟ್ಟಿಜ್ಜಿಂದು ಎಂಚಲೆಯ ಈ ವಿಷಯ ಹಿಡಿಜ್ಜಿಂದು ಅಲ್ದಾಲ ಬಂತಲ್ಲ ಏ ಪಿಂಟುಂಡ್ಯ ಇಡೀ ಪಿಂಟುಂಡು ಎಲ್ಲವ ಮಲ್ಲವ ನಿಕ್ಕು ಹೋಗ್ಬೋಡು ಇಡೀ ಪಿಂಟುಂಡು ಉಂಡರು ವಾರಡಪ್ಪನ ವ್ಯವಸ್ಥೆ ಅಂತ ಊರ್ವೇರಿ ತೀರ ತಗೊಂಡು ಎಂಚಲೆಯ ಪೊಣ್ಣು ತಿರ್ಗ್ಯಾಲು ಅದನ್ನ ಧೈರ್ಯ ಬಾತಿರ್ಲಿ ಓ ಪೊಣ್ಣೆ ದೇವರು ಮಾತೆಲ್ಲ ಮಾತೆರೆಗಳ ಕೊರ್ಪುಜೇರು ಅನ್ಪಣಿಗೊಂದುವೇ ಸಾಕ್ಷಿ ಆತ ಪೊರ್ಲದ ಪೊಣ್ಣಂದ ಪೊಣ್ಣಗ ಬಾಯಿ ವರ್ಪುಜಿ ಅವೆಂಚ ಬಂಡೆ ಪೊಣ್ಣತ್ತ ಈ ರೀತಿ ಗಂಟು ಬೇನೆ ಅಂಡರ ಬಕ ಮೂ ದಯ ಅಂಚ ಬಂಡಲ ಎಪ್ಪಗಿತ್ತು ಬಾಯಿ ಬರ್ಪುಜ ಬಾಯಿ ಬರ್ಪವನಿಂಚ ಅವು ಎಂಕೊತ್ತು ಬಾಯಿ ಬರನ್ನಗಳ ಪಾತ್ರೆ ಅಭ್ಯಾಸ ಅವ ಮೂಜಿ ವರ್ಷ ನಂಕ ಪಿದಾಯ ಕಾರ್ಯಕ್ರಮ ಪಾರೆಜ್ಜ ಅಣ್ತುಲಿ ಇಂಚ ಮೋನೆಗೆ ಇಂಚ ಮುಸ್ಕುವಾಡಿ ಇಲ್ಲ ಕೊಳ್ಳುಣಿ ಎಂಕು ಪಾತೆರಂದೆ ಮರಲೆಲ್ಲಕ ಬಾಯೇ ಬರ್ಪಂದಿ ಇದಾಯ್ತ ಪಾತಿರ್ನು ಅಂತ ಸತ್ಯಾತರ್ನಿ ಬೊಕ್ಕ ಮೂಜಿ ವರ್ಷ ಕರಿ ಬೊಕ್ಕ ಮಧ್ಯಾಹ್ನ ಮುಟ್ಟ ಪಿದಾಯ್ತಿ ಗೊಳಿ ಅಂಡಿ ಜರ ಪದೇನು ಮುಗುಲ್ಟ ಪಾತೆರ್ನೇತ ಬಾಯಿ ಬಿಡ್ಬೇರ ಓದೇವ ರಾಜ ಸಪುರದ ಜನ ಭಯಂಕರ ಬಾಯಿ ಬಿಡ್ಪಾಡೋ ಅಂದ ಒಬ್ಬು ಓಜನ ಭಯಂಕರ ಸರ್ ಕಾರ್ನಿಕುಂಡು ಬೊಕ್ಕ ಬೇರು ಪೊರ್ತು ಆರ್ನ ಪೊರ್ತು ಎಂಚೊಂಡು ಅಪ್ಪಗ ಬಾಯಿ ಬಿಡ್ಪಾಡ ಪೂರ ಜಟ್ಟಿತ್ತೇನೆ ನಗಲೆ ಅಂಚ ಯಾ ಮಾತಾಡ್ಪಲ್ಲ ಯಾನುಲ್ಲೆ ಹಂಗೆ ನಮಸ್ಕಾರ ದೇವಸ್ಥಾನ ಒತ್ತನ ದೇವಸ್ಥಾನವು ಅಂಡ ಪೂಜೆ ಪುನ ಅಂಡ ಒಂದು ವನಸ್ ಕಾಯಿ ಒಳಗಿತ್ತಿನ ಕಾಯಿ ಅಣ್ಣ ಮಾತಾ ಪ್ರಸಾದ ಪುರತಿಕ್ಕಿನ ಒಂತಿಗೆ ಅಂತಾನ ಒಂತಿಗೆ ಕಾಣಿಕೆ ಡಬ್ಬಿ ವಾಣ್ಯಾನ ಸಾಲ ತುಜಿ ಬಾಯಿ ಉಂಟು ಬಾಯಿ ಬೊಂಬಾಯಿ ಓ ಬಾಯಿ ಬಾಯಿ ಉಂಟು ಇರ್ನ ತುಂಬುದ ವಿಷಯ ಪಾತಿರ್ಲಿ ಅಂದ ಪುಣ್ಣೆ ಅಮಸರ ಪಡಡ ನಡೆ ನಿಗಲಿಗೆ ಕನ್ನಡ ಒಡ ತುಳುವ ಸೇರ್ಪಾರು ತುಳುಕು ಒಡ ಓ ಪುಣ್ಣೆ ಎತ್ತಿರೆ ಓಪನೆ ಎಂದರೆ ಓ ಪುಣ್ಣೆ ಓ ಪುಣ್ಣೆ ದೇವಸ್ಥಾನ ನೀನಂತೀಯೆ ನಿನ್ನ ಪೊರ್ಲು ತೂಯ ಅನ್ನುತ್ತೂದ ಅನಗ ಮನಸಾಂಡು ಅನಸಾಂಡು ವೈಕ್ ಪಾತೆರಿಯರ ಸುರುಕುವಲ್ಲಿ ಅವು ಮಂದ ಒಟ್ಟು ಪಂಟು ಜನ ಪಾತೆರಿಯರ ಮನಸಾತನ ಬಲ್ಲೆನ್ನ ಪಾತೆರಿಯರ ಮನಸಾತನ ಅಂಚ ನಿನ್ನ ಪರಿಚಯಕ್ಕೆ ನೋಡು ಈ ಏರು ಕೊಲ್ತು ಬತ್ತನಾಲ ನಿನ್ನ ಪುದರಿಂಚ ಆತ ಮಾತ್ರ ನಿನ್ನ ಅಪ್ಪೆ ಬೋಡು ಮುಲ್ಲೆರ ಈರ್ನ ಅಪ್ಪೆಲ್ಲೆರ ಈರ್ನ ಅಮ್ಮೆರುಲ್ಲೆರ ಈರ್ನ ಅಮ್ಮೆರಿಗೆ ಏತು ಜನ ಜೋಕುಳು
ಅಮ್ಮೆರಿಗೆ ಎತ್ತು ಜನ ಜೋಕುಲು ಅಂಚ ಇರ್ನ ಅಮ್ಮೆರ್ ಮೂಲೆ ಉಳ್ಳೇರ ಇತ್ತಿರ್ನ ದೂರ ಹೊಡ್ರಿ ಆತರ್ಕ ಹೌದೇ ಕೈಗಾರ ಒಲಿಪಿನ ಅಂಚ ಅಂಚ ಈರ್ ದಾನ ಇದೆ ಮುಟ್ಟ ಬರ್ತೀನಿ ಈರ್ನ ಪುದರ್ ಎಂಚ ಒಂಜಿ ಪರಿಚಯ ಪನ್ನುಲಿ ಎಂಕ್ಲೆ ಬರಂಬುಲಾವು ಪನ್ಕಣ ಮರುದುವ ಬಯಕೆಯ ಪತಿಯ ವೀರನೇ
ವಾಡ್ನ ಉಂತುಳೆ ಜಂತು ಅಲ್ತ ತೊಡಿತಿನ್ನ ಜೀವ ತಿನ್ನೀರಂದೇ ಬತ್ತಿನ ಅಯ್ಯ ಒಂಜಿ 50 ಕೊರ್ಲಿ ಹೌದೈ ನೆಕ್ ರಸೀದಿ ಅನ್ಕೋರ ನಾಯಿ ಅಮ್ಮಳು ದೇವಸ್ಥಾನ ನಲ್ತಿನ ಅಯ್ಯೋ ಕಟ್ಟೆರೆ ಪುಡು ಆಲ ಗಗ್ಗರ ಸೇವೆ ಅಂಚತ್ತಿ ಯಾನ್ ಕೊರ್ಪುನ ಚಿತ್ತ ಗೌರವ ಕವರ್ ಕೊರ್ನಿ ಕವರ್ ಕೊರುಂಡ ಇನ್ನ ಅಲೆ ಕೂಡ ಅಯ್ಯೋನೇನ ಓ 5 ದಿಪ್ಪು ಜಾಸ್ತಿಪ್ಪಿಯ ಆರ ಮನಸ್ಸು ಮಲ್ಲೆ ಅಂಚತ್ತಿ ಅರೆಂಡುದು ಗೌರವ ಕೊರ್ನಿ ಏನದು ತೂದ ಮರ್ಯಾದಿ ಇರೆಂದುದು ಗೌರವ ಕೊರ್ನಿ ಇರಗ ಮರ್ಯಾದಿ ಇಜ್ಜಿ ಆರೆಗ ಸೈಡ್ ಆರೆಗಾನಂತದ ಕೊರ್ಪೆ ಮರ್ಯಾದೆ ಈರು ತೂಪುನ ಚಿತ್ತ ನೋಟ ಉಂತು ಚಿತ್ತ ಮಲ್ಲ ನೋಟ ದೈ ನೋಟ ತೂಪನ ದೃಷ್ಟಿ ದೃಷ್ಟಿ ಯಾನ್ ನೋಟವನ್ನಗ ಪಾಡ್ದಿನ ಚಿತ್ತ ತುತ್ತ నేను ಮತ್ತೆ ತೂನಗ ಇರೆಯೊಂಜು ಕೊರ್ಪುಡ ಗೌರವ ಕೊರುಡು ಮನಸ್ಸಾಂಡ್ ಇಂದೆರ್ಲು ಉಂಡು ಪಾಡುಜಿಂದ ಅಟ್ಟಿ ಅಂದ್ ತೂನಗನೆ ಗೊತ್ತಾಪುಡು ಮಲ್ಲ ಮಲ್ಲ ದಿಕ್ಕು ಪೋನ ಪಾಡುದು ಬಂತು ಪಾಡುಜಿ ಲಾಯ್ ಬಕ್ಕಡೆ ಓ ಪಂಡಲ ನಮನೆತ ಅಂಚಾದಿನ ಪರಿಚಯನಕ್ಕೇನೊಂದುಲ್ಲರು ಅಂದು ಪರಿಚಯ ಪನ್ನಗ ಪುಣ್ಣಾಯಿನಲು ಇಂತ ಯೋಚನೆ ಮನ್ಪುಡ ಆಪುಡು 1000 ಸರ್ತಿ ಯೋಚನೆ ಮನ್ಪುಡಿಗೆ ಕಾರು ದೀಪನకు ದುಂಬು ನಮ್ಮ ಅಲ್ಪ ತಿರ್ಗಾರ ಆಪಣ ಅಂತ ಓಡು ದಯವಂಡ ದೀದ್ ಬುಕ್ಕ ಫಿರೌರ್ದು ಬುಕ್ಕ ಓದಿಜಿಯನ ಕಾರು ನಂಗೆ ತಿರ್ಗಾರ ಬಂಗ ಆಪುಡು ಅಂಚತ್ಯ ಕಾರ್ ದೀಪನೆ ದುಂಬು ಕಣ್ಣು ದೀವೋಡು ಐನ್ನೆ ಬಣ್ಣನೆ ಕಣ್ಣು ದೀವೋಡು ಒಂದು ದಯವಂಡ ಬುಕ್ಕ ಜನ ಫಿರೌರ್ದು ಬುಕ್ಕ ಕಾರು ಮಾಡಿಲ್ಲ ಅಂಚ ನಮ್ಮ ಓಯ್ ಒಂಜಿ ಎಡ್ಡೆ ಬೇಲ ಮನ್ಪನೆಗೆ ದುಂಬು 1000 ಸರ್ತಿ ಯೋಚನೆ ಮನ್ಪುಡು ನಿಖಲು ಅಪರಿಚಿತೇರು ಪರಿಚಯ ಇಜ್ಜನ್ ನಕಲು ಏರದಾದನ ಏರೆ ಗೊತ್ತು ಕಲ್ವೇರದಾದನ ಏರೆ ಗೊತ್ತು ಕಲ್ವೇರು ಅತ್ ಇರೆಂತು ನಗಂಚ ತೋಜಿಜಿ ಐನು ನಗ ತೋಜು ಐನತ್ತು ಮುಳು ಒಂಜಿ ಓ ಐನು ಒಂಜಿ 2 3 4 5 ಆರೆಂತು ನಾ ಪಾಪ ದೇವರ್ಲೆ ಗೊತ್ತೋಜಿಡು ಬೊಕ್ಕಡ ಕಲ್ವೇರ್ಲೆ ಕಾಣ್ರ ಇವೇನಿಯ ಪನ್ನಿ ಏನನ ಏನು ಕಲ್ವೇರ್ಲೆ ಗೊತ್ತೋಜಿ ಆಯ್ತಾ ಅಂಚೆತ್ತು ಎಂಕ್ಲ ಪರಿಚಯ ಪನ್ಪುನು ಎಂಕ್ಲ ಹಿಡ್ದುಂಬು ಎಂಕ್ಲ ನಡ್ಬೋದು ಇಪ್ಪುನು ಅಲ್ಪದಾದಲ್ಲ ತಿಕ್ಕಿನೇನು ಕಂಡೊಂದು ಬರ್ಪುನು ದಾಯಿಗೆ ಬೋಡು ನಮ್ಮ ಅಂಚನ ಅವ ನಮ್ಮ ಪರಿಚಯ ಬಿಡು ನಮ್ಮ ತತ್ತದಯ ನಮ್ಮ ಕಡೆ ತತ್ತದ ದಯವಂಡ ನಂಗೆ ಪರಿಚಯ ಬಂತು ಎಲ್ಲ ಪರಿಚಯ ಈ ಪಂಡು ಅಂತ ಜಾಸ್ತಿ ಆಗ್ಬಿಡು ಯಾಕೆ ಜಾಲ ಎಂಕ್ಲಿಗೆ ಪಣಿಯರ್ ಇಜ್ಜಂದತ್ತೆ ಬಾರಿ ಮಲ್ಲ ಜನರು ಇರೇ ಪಂಜ ಗೊತ್ತುಂಡ ಪಂಜ 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 ಇದಾದ ಜನ ಲೆಪ್ಪು 3 ಜನ ಹೊಡ್ ಬೈ ಬರಿಯರುಲ್ಲೆ ರಾಮ್ ಇಜ್ಜಿ ನನ್ನ 3 ಜನ ಅದೇ ಪಂಜ ಊರು ಕೇಂದೆ ಅಲ್ಪದ ಅರಸಲು ಅರಸಲ ಬುಕ್ಕರ ಕೈ ಮುಗ್ಗಿಂಡೆ ಆವಡು ನನ್ನರ ಕೈ ಮುಗ್ಗಿಂಡೆ ಲಕ್ಕೊಲ್ಲಿ ಅಡ್ಡ ಬೂರುಂಡೆ ಎಡ್ಡ ಆವಡು ಓಕೆ ಪೂರ್ತಿ ಬೇಯ್ತು ಜಿ ನಾಲ್ಲ ಬೆಯ್ಯರಂಡು ಅವ ಏಪು ಬೇಪುನು ಅವಿತ ಮುಗುಳರ್ತಿ ಜಾರಜ್ಜಿ ಅಲ್ಪದ ಅರಸಲು ಕ್ಯಾಮರಾ ಬಲ್ಲಲ್ರು ಅಲ್ಪ ಕ್ಯಾಮರಾ ಅಂತ ಗೊತ್ತುಂಡೆ ರೀ ನಿಜ ಕ್ಯಾಮರಾ ಅವವು ಬಲ್ಲ ಕ್ಯಾಮರಾ ಬಲ್ಲ ರೋಯ್ಪೋಡು ಐದು ಹೋಯ್ತು ನಾವು ಹಾಕು ಇರೋಕ್ಲಿ ಅಗಲ ಹಾಕಾಯಿರು ಅಲ್ಪದ ಮುಖ್ಯಮಂತ್ರುలు ಮೇರು ಪಯ್ಯ ವೈದ್ಯರು ಮಂತ್ರಿಲ ಮಂತ್ರಿ ಸೈತೆ ಪಾಡು ಮಂತ್ರಿಲು ಒಂದು ಇಕ್ಕಡೆ ಸೈತೆ ಮಗ ಹಾತು ಸಸರನ ಹೌದೇ ಪಾತಿರಿಗೆ ಬನ್ನಿ ಬುದ್ಧಿಗೆ ಸೈತ್ರ ಸೈತ ಹೌದೇ ಬನ್ನಿ ಎಲ್ಲ ಬುದ್ಧಿ ಬನ್ನಿ ಇರು ಯಾನೆಂಬೆರ್ನ ಆಪದ ಮಿತ್ರಿ ಓ ಆಪದ ಮಿತ್ರಿ ಆಪ್ತ ಮಿತ್ರೆ ಆಪ್ತ ಮಿತ್ರೆ ಆತ್ಮೀಯೇ ಆತ್ಮೀಯೇ ಸುನೆ ಇತ್ತೆ ಅವು ನಮ್ಮ ಜಾತಿ ಡಿಜ್ಜಿ ಅವೆಲ್ಲ ಈ ಕುಟ್ಟರು ಬಾರ್ದು ಪಂಡ್ರನೇ ಬಲ್ಲಿ ಸುನೆ ಇತ್ತೆ ಸ್ನೇಹಿತೆ ಉದೇರು ಎನ್ನ ಕುಶ ಪೂಜಾರಿ ಅದೇಪಾಯಿನೆ ಅವು ಇನ್ನು ಕೋಡೆ ಬದಲ್ತೀನಿ ಹೌದೇ ಅವು ಬಂಡ ಈತ ಈರ್ಲ ಬೈದ್ಯರತ ಈರು ಮಂತ್ರಿ ಅಂದ ಯಾನ್ಲ ಬೈದ್ಯ ಅಂದ ಇದು ಈರನ್ನ ಎನ್ನ ನೇರ ಲೇಖ ಚೊಳ್ಳೆ ಪೇರಿಂದ ಓ ಬೈದ್ಯ ಇಡಲ್ಲ ಅವು ಈರಗಂದ ಎನ್ನಿದೊಳ್ಳೆ ಈರೆ ವೆಚ್ಚಾಂಡ ಐಕ್ಯಾನ ಕೋಡೆ ಇಡ್ತು ಕೈನು ಕುಶ ಪೂಜಾರಿ ಹೇಳ್ತೀನಿ ಲಾಭ ಉಂಟ ಅವಿದ್ಯ ಇನ್ನು ಸುಧಾಕರ ಪೂಜಾರ್ಲಿನ ಕಾರ್ಯಕ್ರಮ ಬೋಡತ್ ಏನು ಕುಶ ಪೂಜಾರಿ ಮಾಡ್ತೀನಿ ಈ ಜನ ಸುವರ್ಣ ರಾಪುಂಡ ಅಂಚ ಬಾರಿ ಇಡ್ಡೆ ಪುದರ್ ನಿಗಲ ಪರಿಚಯ ಗೊತ್ತಾಂಡು ಅಪ್ಪಗನ್ನ ಎನ್ನ ಪರಿಚಯ ಪನೋಡು ಪಂಡಿಜಿ ನಾನ ತಪ್ಪಾಪುಡು ಎಂತ ತಪ್ಪಾಪುಣೆ ಅವು ತಪ್ಪಾವು ಕಾರ್ಯಕ್ರಮ ಮುಗ್ಯಂದ ತಪ್ಪಾವಡೆ ತಪ್ಪದೇರು ಗೊತ್ತುಂಡಿ ಆತ ಗೊತ್ತುಂಡೆ ಇರೆ ಗೊತ್ತಾಪುಜಿ ನನ್ನ ಗೊತ್ತಾಪುಂಡು ತಪ್ಪ ಅಂತಪ್ಪ ಅಂಚ ಸಂಸ್ಕಾರ ಸಂಸ್ಕೃತಿ ಕಲ್ಪದ ಜೇರಿಂದ ಬಾಯಿ ಬರ್ಪುಜಿ ಈತ ಪಾತಿರ್ತು ಯಾನು ಪಾತ್ರನವೇ ಹೆಚ್ಚಾಪು ನೆರೊಂದುಲ್ಲೇರವಳು ಬಾಯಿ ಅರ್ಪುಜಿಗೆ ಅಂಚತ್ತು ತುಯಿನಕ್ಲು ಪನ್ಪುನ ಪಾತೆ ಅಂಚ ಮನಿಪಂದೆ ಪೋಂಡ ಅಂಚ ಯಾನು ಪರಿಚಯ ಪನ್ಪೆ ಏನ ಅಮ್ಮೇರು ಓ ಗಣಪನ್ನ ನನಗೆ ಗೊತ್ತಾಗಲಿಲ್ಲ ಇಲ್ವಾ ಎಂತ ನೀವು ಹೇಳಲಿಕ್ಕಿಲ್ವಾ ಏ ಅಂಡೆ ದುರ್ಸು ಆರೇನು ತೋಜೇರ ಅಂಡೆ ದುರ್ಸು ಹೊತ್ತು ಜೆ ಕಡೆ ಬೇರೆ ಬೇರೆ ನಾಲ್ಕು ದುರ್ಸು ಬಿಡ್ತೇನೆ ಬರಕೇನು ಸರಿಯಾಗಿ ಆರತ್ತಿ ಉಂದು ಬೇರೆ मेरे खुद आते मेरे 51 ವರ್ಷ ಆಟ मेरा ಏರ್ ಮಾರರೆ ಆರತ್ತಿ ಹೆಂಗ ಅಂಚ ಉಂಟು ವಸಂತನ್ನಿ ರಾಣೆ ಪೆಟ್ಟು ದಿಲ್ಪನ
ಅಮ್ಮೇರು ನಂಜಿ ತೀಯಲ್ಲ ಅಂದಾಜಾಪಿ ನಾನು ಕೆಳ್ಳೆ ಮಕ್ಕಳ ಜಲ್ಲೆಲ್ಲ ತೂಯಿನ ಏರು ನಮ್ಮಿರು ಮಲ್ಪಿರಿಚಿ ಶಾಂತಂ ಪಾಪಂ ಏನಾರು ತಪ್ಪ ಅವಿತ್ತ ತೊರ್ಮ ಅಂಟಿ ಓಹೋ ಗೊತ್ತಾಂಡ ಮೇರೆ ನಮ್ಮೇರು ಅವಳು ತೋಟೋಡು ಬಣ್ಣಗ ಕರ್ಗಲ್ ಘಾಟ ಹೋಯ್ತಾರತ್ತ ಏರ ಕಪ್ಪುದಾರೆ ಕುದ್ದಿದಾರೆ ಮಲ್ಲ ಒಂಜಿದಾರೆ ನಾನೇ ಬಂಡಿದ್ದಾರೆ ರೇ ಆ ಕರ್ಗುಂಡ ಕರಿಯಕ್ಕೆ ಇಂಚಿನ ಮಗಳೆಯ ದಾನೆ ಪಂದೆ ದಾನೆ ಇತ್ತ ಕಾವಲಿ ಕಪ್ಪಾಂಡಲ್ಲ ದೋಸೆ ಬೊಲ್ದಿ ಪೂಜಾ ಅವು ಎಂಚ ಅರಿ ಬೊಳಂತ್ಯರಿ ಆಯ್ನೇಟು ದೋಸೆ ಬೊಲ್ದಾಪಣೆ ಇಂದೆ ಅಮ್ಮೇರು ಕಾವಲಿ ಅಪ್ಪೆ ಬೊಳಂತ್ಯರಿ ಮಗಳು ನೀರ್ ದೋಸೆ ತೆಲೆ ಕತುಲಿ ಬೊಳ್ಳೆನೆ ಹೇಗೆ ಅಲ್ಲ ಅಂಚತ್ತು ಊರ್ದ ಪುದರು ಕರ್ಗಲ್ಲ ತೋಟ ಅಲ್ಪ ಅಲ್ಪದ ಕಾಂತನ್ನ ಬೈತೀರು ಇರ್ನ ನಮ್ಮೇರು ದಾನಂಡ್ಯ ಅಮ್ಮೇರು ನಮ್ಮ ಜಾತಿ ಜಾತಿಯ ಅಪ್ಪೆ ದೀಬೈತಿ ಅಲ್ಲಯ್ಯ ಅಪ್ಪೆಲ್ಲ ನಮ್ಮ ಜಾತಿ ಮಂಗ ನಾನು ಅಪ್ಪೆ ಅಮ್ಮೆ ಬೈದಿ ಅಂಡ ಬುಕ್ಕು ಅಪ್ಪೆ ಬೇತೆ ಅಪ್ಪನೆ ರಡ್ಲ ಒಂಜೆ ಎನ್ನ ಕುಟುಂಬಡು ಬೇತೆ ಬೇತೆ ಸುಮಾರಿದ್ದ ಅವು ನಿನ್ನ ಮಿಶ್ರ ಸಂತಾನ ಅಂಚ ಅಕಲ ಪ್ರೀತಿದ ಮಗಳೇ ಅಕಲ ಪ್ರೀತಿಡು ಇಂಕೊಂಚ ಪುದರಿನ ದೀತಿರು ಪನಿಯರು ನಾಚಿಗೆ ಐಕ್ ನಾಲ್ ಏಡು ಸಾಂಕ್ಲೆ ನಾಚಿಗೆದ ಸಂತಾನ ರಿಯುಜಿ ಅವು ಬೇರೆ ತಿಂಚಿ ತಿನ್ಪುಡು ಸತ್ಯ ನಾಚಿಗೆ ಮುಳ್ಳತ್ತಿ ಮುಳ್ಳು ಜೋಕ್ಲಿಗೆ ನಾಚಿಗೆ ಬಂದ್ಪು ನಾವು ಗೋಡೆ ಎತ್ತಲಿಕ್ಕ ಕೋಟೆ 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 ಅಂಚ ಬನ್ನಿ ಪ್ರೀತಿಡು ಅಕ್ಕರೆಡು ನಕ್ಕರೆಡು ಸಕ್ಕರೆಡಿಗೆ ಸಕ್ಕರೆಡು ಪಿಜಿನು ಅತ್ತಿ ಅವಿನ್ಸ ನಕ್ಕರೆ ನಕ್ರೆ ಅಕ್ಕರೆಡು ಒಲುಮೇಡು ಒಂಜಿ ಪುದರಿನ ದೀತಿ ದಾರು ಓ ಸಾರು ಸಾರು ಒಂದು ಗೊತ್ತಿಜಿ ಸಾಂಬಾರು ಅಂಚತ್ತು ಪುಣ್ಯಾತ್ಮ ದಾರು ದಾರು ಅಂಚಲಜಿ ಪುದಾರುಂಡ ದಾನೆ ಇಪ್ಪು ಐಟ್ ಬೇತೆ ಇಚ್ಚೆ ಇಟ್ಟು ಪಿರವುಡುಂಡು ಪಿರವುಡುಂಡಿಗೆ ಪಿರವುಡಿಂಜಿ ಅಂಚತ್ತಿ ಉದರದ ಪಿರವುಡುಂಡು ಉದರದ ಪಿರವುಡ ದಾದನ್ನು ಕಿನ್ನಿ ಅಪಗ ಪೆರಡ್ಡೆ ದುಂಬೋತುನು ಕಿನ್ನಿ ಪಿರವುಡುಂಡು ಗೆತ ಅಯ್ಯೋ ಪುಣ್ಯಾತ್ಮ ಒಟ್ಟು ಸೇರ್ಪದ ಬರ ಕಿನ್ನಿದಾರು ದೇವರ ಎಡ್ಡೆ ಪುದಾರಾವೆ ನಿಜವಾತ ಬೇಜಾರಾಲ್ಪಜ್ಜಿ ತಪ್ಪಾಂಡ ಮಾಪಾಣ ಎಡ್ಡೆ ಪುದಾರು ಎಂಕಿ ಅಂಚ ಬಣ್ಣ ಗೊಂದಲ ಇಲ್ಲಿ ಎಡ್ಡೆ ಪುದಾರು ದಯವಂಡ ಈ ಕಿನ್ನಿಂದು ಅಂಚಿನ ಎಲ್ಲಿಯ ಜೋಕುಳಿ ಗಂಡ ಕಿನ್ನಿಂದು ಅಲ್ಲಿ ಈತ ಮಲ್ಲೆ ನೇರ್ಲ ಕಿನ್ನಿಂದ ಅಂತೀರ ಕಾರಣ ಉಂಡ್ಯಾ ಪುದರ ದೀನೆ ಯೋಚನೆ ಅನ್ಪು ಎಲ್ಲೇ ಪುನಗಾತ ಬುಕ ಮಲ್ಲ ಬುಕ ಪುದರ ಬದಲಾವಣೆ ಅನ್ಪೇರ ತಿಗಲ ದೀಪೆರಿತ್ತೆ ಮಾರಿ ಅಣ್ಣ ಎನ್ನೊಂಚೂರು ದುರ್ಬಲ ಬಲತ್ತಿಗೆ ಬೈದಿನ ಒಂದು ಮಾರ ಇಂಚಿರ್ತಿ ಇಡೇ ಬೈದಿನಿ ಕಡೆ ಪುದರ ಕಿನ್ನಿದಾರು ಅಂಚ ಯಾನು ದೇವಸ್ಥಾನಕ್ಕೆ ಬರ್ತೀನಿ ಎಂಕ್ಳು ಮುಳು ಒಣಸುಂಡು ಒಂಡೆ ರಂಚ ಬರ್ತೀನಿ ಬಕ ಗೋಳಿ ಬಜೆ ಒಂದು ಪುರ ಕೊರ್ಪಂಡಿರ್ ಬರ್ತೀನಿ ಒಣಸಂಡು ಎಂಚಿನಕ್ಕೆ ಬೊಕ ದೇವಸ್ಥಾನ ಉಂಟೊಂದು ತಾಯಿ ಬರ್ತನೆ ಕೇಳ್ರಿ ಎಂಕುಲ ದೇವರ ದರ್ಶನಕ್ಕೆ ಬರ್ತೀನಿ ಅವು ಕೆಲವರಿಗೆ ಜೋರ್ ಅಭ್ಯಾಸ ಪೇಂಟೆಡೇ ಉಪ್ಪು ನಾಕಲು ನಮ್ಮಲ್ಲ ಪೇಂಟೆಡೇ ತಿಕ್ಕುನಿ ಹೂ ಅಣ್ಣೆ ಪೇಂಟೆಗೆ ಬೈದಾರ ಬೊಕದಾಯ್ತ ಬೋಂಟೆಗೆ ಹೋಗ್ತೀನಿ ನಾಟಿಗೆ ಕೆಲವರು ಇಲ್ಲ ಪುಂಜನ ಕಟ್ಟಿಗೆನ್ನು ಯಜಮಾನ್ರು ಇಜ್ಜರ ಆರು ಉಳ್ಳಿರು ಆರು ಬೆಟ್ಟು ಬೆಂದ್ರಡು ಉಳ್ಳಿರು ಓ ಬೆಂದ್ರಿಗೆ ಮೀಯಾರೋ ತಿನ್ನ ಬೊಕ ಬೆಂದ್ರಡು ಗೋಳಿ ಹೋಗ್ಬೇರ ಕೂಡ ಆಯ್ತು ಪುನಟ್ಟ ಒಂಜೇರ್ಲಕ್ಕ ಏನು ಜೇರು ಹೌದು ಹೌದು ಹಾಗೆ ಒಂದು ಇತ್ತಿನೇ ಬರುಡು ಆತ ಇಪ್ಪಡೆ ಎಡ್ಡೆ ಬತ್ತನೆ ಎಡ್ಡೆ ಒಂದು ಬಲ್ದವು ಕಪ್ಪು ಹೆಚ್ಚಿ ದಾದವಿ ಬಣ್ಣ ಬಣ್ಣ ದಯ ಬಂಡ ಈ ಪುನಃ ಪಾತೆರ್ ತುನ ಪುನಟ್ಟಲ್ಲ ಬಂತೇರು ನಿಕ್ಕದಾನ ಇನಿಯ ಸಯ್ಯರ ದಿನಾಣ ಎಲ್ಲ ಐತಾರ ಸೈತೋಲೆ ಗೊಂಜಿ ರಜೆ ಇತ್ತನ ಮಾರೆ ಅಂಚ ಒಂಜಿ ಪಾತೆರನಾರ ಎಡ್ಡಂಡಿ ಆವಡ ದೇವಸ್ಥಾನ ಬತ್ತನ ಅಂಚ ದೇವಸ್ಥಾನ ಬರ್ತೀವಿ ನಿಖಿಲ ಪ್ರಸಾದ ಪಾಡ್ಯಾರ ಪ್ರಸಾದ ಪಾಡ್ಯ ಪಾಡ್ಯ ನನ್ನ ತೀರ್ಥ ಪಾಡೋಡತಿ ತೀರ್ಥ ಉಂಡ ತೀರ್ಥ ಕೊರಿಯರ್ನುಂಡು ಮೂಲ ಚಿಕ್ಕುಜಿಗೆ ದೇವಸ್ಥಾನ ದಿಕ್ಕುಡಿಗೆ ಉಳ್ಳಾಯಿ ಅಂದೆ ಆವು ಇತ್ತೆ ಪರಿಚಯ ಪಂಡದಂತೆ ಗಡ್ಡೆಗಿದ್ದಿ ಮೂಜೆ ಇಟ್ಟುಕೊಂಡು ಈದಾಯ ಬತ್ತನೆ ಯಾನ್ ಬತ್ತನ ಯಾನ್ ಬೊಲ್ತದ ನಿನ್ನ ಕುಟುಂಬದ ಪೋಯರ ವಂಚತ್ತು ಯಾನ್ ಅಲ್ಲಿ ಅವು ಬೊಲ್ತದಾರ ಯಾನ್ ಬೊಲ್ತು ಬಣ್ಣದ ಜಿನ್ಬೆ ರಕ್ಕೆ ಪೋಯಿರ್ನಿ ಉಂತಾರ ಕಾರಣ ಉಂಡು ಇಂಚಿ ಬಲ ಪೊರ್ಲು ತಕೊಂಡ ನಮ್ಮನೆ ಜಾತ್ಯ ಈರೆಚ್ಚಿನ ಪಲ್ಯಗಳು ತಂಡ ಒಲಿ ಪುಣ್ಣ ಅವು ಎಂಚ ಪೊಣ್ಣುದು ಗೊತ್ತಾ ಪೂಜ್ಯ ಈರು ಬರ್ಚಿ ಬಾಯ್ಡೆ ಬಲ್ಲೆ ಪೊಣ್ಣು ನಮ್ಮನೆ ಜಾತಿದ ಪೊರ್ಲುದ ಪೊಣ್ಣುಲ ಮದಿ ಮೇಲೆ ಆತಜಿ ಅಯ್ನ ಮದ್ಮೆ ಅಂಟದಾನೆ ಅತ್ತೆ ಇಂಚಿನೊಂದು ಎಡ್ಡೆ ಮನೆತನದ ಪೊಣ್ಣು ತಿಕ್ಕಡಿ ಇವ್ನ ಭಾಗ್ಯ ಆತ ಒಂಜಿ ಪಾತಿರುವನ ತಾನೆ ಯಾವತ್ತಿರು ಆಕೆ ಈತ ಮಾತ ಪಾತಿರಿರತ್ತ ಅಣ್ಣಗ ಮದಿಮ್ಮೆ ಆತ ಜಾತ ನನಲ್ಲ ನೋಡಲ್ಲ
ಅರಗಿತ 25 ವರ್ಷ ಆಂಡು ನಾನೆತ್ತೆ ಮಾಸಾಸನ ಕೊರಳಿ ಅಲ್ಲಿ ಕೇಂಡಲ್ಲ ಅಜಿಪಾತಿನ ಅಂದ್ರೆ ಅಕ್ಕ ಈತ ಬರ್ಲ ಅಂದದ ನೆನಪಲ್ಲ ಇರುವ ಆತನ ಒಂದು ಮುರಾಂದುಕ ಇರುವಡಿಂದ ಇರುವಡಿ ಅರೆಗಿರುವಾಯಿ ಕಾರ್ ದೀಪನಾತೇನ ಕಾರ್ ಇರುವಡು ಕಾರ್ ದೀತೇನೆ ಮುಖ ನನ್ನ ಎಪ್ಪದೆ ನಾನೆಂತ ಮುಗಿದಾಯಿ ಕೊನೆ ಕಾರ್ ದೆಪ್ಪಡತಿ ಆವ್ ಒಂಜಿ ಎಡ್ಡೆ ಪೊನ್ನಂತ ಉದು ಮದಿಮೆ ಅಪ್ಪನ ಅಯ್ಯೋ ಎಂಕ್ಲೆಗ ಇತ್ತ ಮದಿಮೆಗದಲ್ಲ ಬಂಗಣ ಎಲ್ಲ ಪಂಡಂಡೆ ಮಂತ್ರಲ ಮದಿಮೆ ಪೆರಿಗೆ ಉಂಟ ಇಲ್ಲಾಳು ಸಾಲಿಗೆ ಜನ ಅಂತು ಎನ್ನ ತಂಗಂಡು ಕೊರ್ಪೆ ಎನ್ನ ಅಕ್ಕನ ಕೊರ್ಪೆ ಎನ್ನ ಮೈತಿದಿನ ಕೊರ್ಪೆ ಎನ್ನ ಮಾಮಿನ ಕೊರ್ಪೆ ಎನ್ನ ಅತ್ತಿಗೆನ ಕೊರ್ಪೆ ಎನ್ನ ಒಡೇ ಬಿಟ್ಟು ಇಟ್ಟ ಹಡಬಡ್ಬೋದು ಬುರುಡು ಎಂಚಿನ ಮಾಮಿಯ ಮರ್ಮಲ್ ಬುರುಡು ಇಕ್ಕಾಂಡಿ ಎಂಚಿ ಅಂಚಿನಾಗ್ಲಿ ಮದ್ಮೆ ಆಪನೆ ನಾನು ಸಾತ್ ಜನ ಬರುವನ್ನೆ ಪಣೆ ಇನ್ನು ಸರಿ ಅಂಚೆ ಎಂಕ್ಲೆ ಬಿಡ್ಚಿ ನಮ್ಮ ಒಂಜಿ ಜಾತಿದಾಗಲಿಡ ಬಾಯಿರ್ದು ಬಾಯಿ ಪಂಡದು ನಂಕ್ ಗೊತ್ತಿತ್ತಿನ ಪುಣ್ಣನೇ ಆವುಡು ಅರಿನ ಮದಿಮೆ ಅಪ್ಪನರು ಭಾಗ್ಯವಂತಿರಿ ಯೋಗ್ಯವಂತಿರಿ ಅಯ್ಯೋ ಆರು ಮಂತ್ರಿಲತೆ ಭಾಗ್ಯಲಕ್ಷ್ಮಿ ತಿಂಗಳಿಗೆ 2,000 ಗೃಹಲಕ್ಷ್ಮಿ ಅವು ಬೇತೇನೆ ಧರ್ಮಗು ಗಾಡಿ ಕೋಂಡೆ ಪಿರ ಇಲ್ಲಡೆ ಬರೋಡು ನಂಚತ್ತಿ ಆ ವಿಷಯ ಆಯ್ತವಂಡ ಆ ರೆಗ್ಗಿತ್ತೊಂದು ಎಡ್ಡೆ ಪುಣ್ಣು ತೂ ಒಂದುಲ್ಲ ಇದು ಈರು ಜಾತಿ ಧರ್ಮ ಗೊತ್ತಾಂಡ ಅಂಚಾದು ಈರ್ನ ಕುಟುಂಬಡು ಈರ್ನಾತು ಪೊರ್ಲುದ ಪೊಣ್ಣುಳು ತಿಕ್ಕಾಯ ಒಂಚೂರು ಕುದ್ಯದ ಕಪ್ಪುದ ತೋರದಲ್ಲ ಒಂಜಿತ್ತಿನ ಬಲ್ಲಿ ಕುಜ್ಜದ ಕಪ್ಪುದ ತೋರದ ಏರಿಕೆ ಹಾಲನ್ನು ಕೇಳಿದ ಬಣ್ಣದ ನಮ್ಮ ಒಂಜಿಲ್ಲಡೆ ಪೋಯಿಗೊಳ್ಳೆ ಸೀದಾ ಅಟಿಲ್ದ ಕೊನೆ ಓಪನೆ ಸುರುಕು ಚಾವಡ್ಡು ತಿರ್ಗೋಡು ಇದು ಚಾವಡಿಡುಲ್ಲನ ಇತ್ತ ನಾನು ಅಟಿಲ್ದ ಕೊನೆ ಪೋಪೆ ಹೋದು ತೂಲವ ಓಕೆ ಈರೆಗ ಮುನಿ ಇತ್ತೆ ಅಪ್ಪೆಮ್ಮಿ ಮದಿಮೆ ಅಲ್ಪ ನಾಟ್ಟ ನಡುಲ್ಲೇರ ಇಜ್ಜಿ ನಾನೇಂಡಿ ಅಟಿಲ್ ತಗೊಂಡಿಡು ಅಟಿಲ್ ತಗೊಂಡಿರ ಕಂಕಣೆ ಉರ್ದು ನಂದಾದ ನಾನೆತ್ತೆ ಬಾಜನೆಗೆ ಕೈ ಬಾಡ್ನಕ ಮೆಲ್ಲ ಓಕೆ ಇದು ಈ ಆನಗಾಡು ಪೊಣ್ಣಗಾಡು ಮದಿಮೆ ದೇಶ ಭಾರಿ ಕಣ ಇಪ್ಪುಡು ಇದು ಆನುಲೆಗಳು ಇಪ್ಪುಡು ಯಾನ ಮದಿಮೆ ಆಪಣ ಪೊಣ್ಣು ಅಂಚೆ ಪೋಡು ಇಂಚೆ ಪೋಡು ಅವು ಬೋಡು ಒಂದು ಬೋಡು ಪೊಣ್ಣುಲೆಗಳು ಯಾನ ಮದಿಮೆ ಆಪಣ ಅಂಚೆ ಪೋಡು ಇಂಚೆ ಪೋಡು ಮಸ್ತ್ ಆಸೆ ಇಪ್ಪುಡು ಬೊಕ್ಕ ಕೆಲವು ತಿಕ್ಕನೆ ನನ್ ಚಾದ ಅವು ಎಂದು ಎನ್ನಿದು ಪತ್ತೊಂದು ಪೋಪುಣೆ ತಾಲ ಪೆರಾಪುಜಿ ಅಂಚ ಅಂಚದಲ್ಲ ಇರ್ನ ಕಣ್ಣ ಉಂಡ ಈರ್ನದಲ್ಲ ಅಂಚಿತ್ನ ಕಣ್ಣ ಉಂಡ ಯವ ಎನ್ನ ಮಸ್ತುಂಡು ಯಾನು ಮದಿಮೆ ಆಪಣ ಪೊಣ್ಣು ಬೊಲ್ಲೆನಾದ ಬೋಡು ಪುಡಕೆನಾದ ಬೋಡು ಕೈದಿಂಜ ಸಂಬಳ ಬೋಡು ತಿಂಗಳು ಖರ್ಚಿಗೆ ಆಲೆ ಕೊರಡು ಮಿಕ್ಕ ಬೆನ್ನಿಯರ ಸನ್ನಿಯ ಯಾನು ಬೆಂದನ ಮುಲ್ಪದ ಸಂಬಳ ಪೊಣ್ಣುಲೆನ ಮೋನೆ ಬಾಡ್ರಲ್ಲ ಯಾವಲ್ಲಿ ಅತ್ಯ ಈತ ಮಾತ ಇತ್ತನ ಪುಣ್ಣ ನಿಕ್ಕ ತಿಕ್ಕುವ ನಿಕ್ಕ ಮದಿಮೆ ಆವ ಐಕ್ಯತೆ ಅನ್ನು ಕರ್ನೋಡ್ ಸನ್ನೆ ನಿಗಂಟು ಅಂತಾನೆ ಎಂಚ ನಾನ ಮದಿಮೆ ಅಪ್ಪುಜಿ ಮದುವೆಯನ್ನು ರದ್ದುಗೊಳಿಸಲಾಗಿದೆ ಆವಡೆ ಈರ್ನ ಚಿತ್ತಗಳು ಭೂಮಿಗೆ ಬಾರ ಓ ಈತ ಸಪ್ರದಾವಲ್ಲ ಅಂದು ಪಕ್ಕಡೆ ಮದಿಮೆ ಆತ ದಾಯ ಮಂಟೆ ಹೆಚ್ಚಾನ ತೊಂಡೆ ಅಂಚಂದು ನಮ್ಮ ಆಯ್ಜಿಂದ ಬುಕ್ಕರೆ ಆಯರ ಬಲ್ಲಿಂದ ಬಂದ್ರೆ ಅಂಚದು ಈರ್ನ ಕನಸು ಇಂಕ ಕೆಲವು ಉಂಡು ಅಂಚ ಎಡ್ಡೆ ಮನಸ್ಸಿಪ್ಪುಡು ಉಂಡತ್ತ ನಮ್ಮನ್ನ ಸಾವು ಇನ್ನ ಪೊರ್ತಲಿಗೆ ಬೆಂಚಿಲೆ ಮೇರ್ನ ಮನಸ್ಸಾವು ಆಗ ನಂಚೆ ಬುಡಪಾತ್ ಬಾನೆ ಬುಡಪಡ ಉದ್ದಾಪನ ಈಗ ಮೇರ್ನ ಮನಸ್ಸಾವು ನಿನ್ನ ಆಂಡ್ ಮೇರ್ನ ಮನಸ್ಸು ಎಡ್ಡೆ ಗುಣ ಇಪ್ಪುಡು ಎಡ್ಡೆ ಗುಣ ಗುಣ ಎಡ್ಡೆ ಎಡ್ಡೆ ರೂಪ ಇಪ್ಪುಡು ರೂಪ ಯಾವಂದ ಒಂಚೂರು ದಪ್ಪ ಬಂಡೆ ಎಡ್ಡೆ ಪಾತಿರುಡು ಎಡ್ಡೆ ಪಾತಿರ ಪೇರು ಯಾನೆ ಬುಕ್ಕ ಯಾವುದು ನೋಡು ಬುಕ್ಕಲ್ಲ ಎನ್ನರ್ದು ತೋರ ಇಪ್ಪುಡು ಇಂದೊಂಜಿ ಮದಿಮೆ ಆಪನ ಅನುಮಾನ ಉಂಟು ನಮ್ಮ ಪೊಯ್ ಎಂಚಿನ ಮಣ್ಣಗೆ ತೋರ ಹೊಡಿಗೆ ತೋರ ಇನಿ ಅತ್ತನೆಲ್ಲ ಅವು ತೋರದಾಗ್ಲಿಗೆ ಜ್ವರ ಬತ್ತನ ಸಪರ ಬಿಜರ ಬುಕ್ಕಲ ಆ ಕೇರಿ ಮುಟ್ಟ ಯಾನ ಪನ್ನಲಕನೇ ಕೇನೊಂದಿಪ್ಪೋಡು ಅವ ಸಾಧ್ಯನೇ ಸುರು ಕೊತ್ತನ್ಕ ಮತ್ತೆ ನಮ್ಮ ಮೀನು ತಿಕ್ಕನೇಟ ನಕ್ಕರು ಸುರಿಪು ಜನ ಮೀನು ತಿಕ್ಕಿ ಬುಕ್ಕಲ್ಲ ನಕ್ಕರು ಸುರಿಯರ ಮರಲ್ಲ ನಂಗೆ ಸುರು ಕೊತ್ತನ್ಕ ಅಂಚ ಇಂದು ಸಪುರದ ಪ್ರಶ್ನೆ ತೂಚಿ ದಯಬಂಡ ಸಪುರ ಇತ್ತನಾಗ್ಲಿ ಎಡ್ಡೆ ಆರೋಗ್ಯವಂತರಾದಿಪೇರು ದಮ್ಮು ಕಟ್ಟುಜಿ ಆಗ್ಲೇ ಗಾಡ್ಡು ಪಾರ ಸುಲಭ ಎಡ್ಡೆ ದಯವಂಡ ಏತಮಲ್ಲ ಸಾಲಿಡ್ಲ ಇಡೆಟ್ಟು ನೂರ್ದು ಬಾರ ಆಪುಡು ಅಂದು ತೋರದಾಗ್ಲಿ ಕಂಚ ಆಪುಡ ಬೊಕ ಈ ಸಪುರ ತೋರ ಮುಖ್ಯ ನಮ್ಮ ಮನಸ್ಸು ಎಡ್ಡೆ ಬಿಟ್ಟು ಮನಸ್ಸು ಬಂದ್ಬಿಟ್ಟು ನಾವು ಮೈದಾನದ ಲೆಕ್ಕ ವಿಶಾಲವಾದ ಇತ್ತನ ಅಂಚಾದು ಈರು ಇತ್ತ ನೇರಗೆಣ್ಣು ಟಾಟಾ ಟಾಟನ್ನ ಕಡ್ಡಿ ಬಲ್ತಿಲೆಕ್ಕ ಈರು ಮದಿಮೆ ಆಪುಣಾನ್ ಮೇರ್ ಲೆಕ್ಕ ಇತ್ತಂಡ ಅವ ಮೇರೆ ಈರೇನು ಮದಿಮೆ ಆಡ ಈರೆಗ ಅವ ಇದು ಮೂನೆ ಚರ್ಮೆ ಪುಣ್ಣ ಕಟ್ಟಲೆ ಧರ್ಮ ಮಾನವನಿ ದಿನಂದು ಮಾನಸಿಕ ಯಾ ಪೊಕ್ಕಡೆ ಬನ್ನಿ
ಕುಸಾಲ್ ಮಾಡ್ತೀನಿ ಬೇತಲ್ಲಿ ಬೇಲಿಜ್ಜ ಅದು ಪಕ್ಕಡೆ ಒಂಜಿ ಕುಸಾಲ್ ನಡಪಿ ದಾದ ಪ್ರಸಾದ ತಿಕ್ಕಡು ಹೋಯ್ ಒಂಜೆ ನೀನೇ ದಕ್ಲೆ ಹೆಚ್ಚೆ ಪೊನ್ನಡ ಒಂಜಿ ಪಾತ್ರೆ ಗಿಂಚ ಮಾತಾಡುದು ಗೊತ್ತುಜ ಈತ ಸಮಯ ನೋಡಿಗೆ ಉಲ್ಲ ಒಂಜಿ ಪೊನ್ನಡ್ತಿಡು ಎಂಚ ಮಾತಾಡುದು ಗೊತ್ತುಜ ಪೊನ್ನಡ ಪಾತ್ರೆ ನಯ ವಿನಯ ನಾಜುಕುಡು ಮಾತಿರೋಡು ಬೊಲ್ಲೆ ಇಟ್ಟು ಕುಜಲ್ ದೆತ್ತಿರ ಇಪ್ಪೋಡು ಎಂಚಿ ನೋಡ್ರಾಶಿ ಪಾತಿರು ಬೊಬ್ಬೆ ಮಾಡುವೆ ಈ ರೆಕಾರ್ಡ್ ತಿರ್ಗದ ಅಡಿಯಾರ ಕಾಯಿಂದ ಒಂಜಿ ಮೇ ಬೊಬ್ಬೆ ಒಂಜಿ ಪಾಡೊಚ್ಚಕ್ಕೆ ದೊಂಕೆರಚ್ಚಿ ಪೊಂಜೋಕಲ ಆಂಜೋಕಲೆ ದೊಂಕೆರವಲ್ಲಿ ಆಂಜೋಕಲೆ ಎಡ್ಡಾಪ್ನ ಪೊಂಜೋಕಲ ಆಲಾಪ್ನೆ ಗೊತ್ತುಂಡ ಶ್ಲೋಕಜ್ಜ ಸ್ತ್ರೀಯಂ ದೊಂಕೇನ ಪುರುಷಂ ಉನ್ನತಿಯೇನ ಬರ್ಕತ್ತನ ಸ್ತ್ರೀ ಏರಿಯ ಬಂದು ಗುರುತುನ ಅವು ಮಾಲ ರಾಜೇಶ್ ಇಕ್ಕೆ ಅರ್ಥ ಅವಡಾಸ್ತಿ ಯಾ ಪಾತಿರ್ಪೆ ಓ ಯಾ ಪಾತಿರ್ ಓಳುಂದು ಅನ್ನು ಚೂರು ದೂರ ಅಂತ ಆತಿರ್ಲಿ ಓ ಪೊಂಡೆ ದೂರ ಇಡುಂತುಕ ಇನ್ನ ಪೊರ್ಲು ಸೋತದೆ ಈ ಪಯ್ಯ ಬೈದನ ಜೀವನದ ಮದುವೆ ತಿಂಡ ಅವಿ ಕಿನ್ನಿದಾರನೆ ಪರಪಡ ತೀರ್ಮಾನ ಬರ್ತನೆ ಆನಂದೆ ಎನ್ನ ಬಾಳ ಸಂಗಾತಿ ಅದ ಈ ಬರಿಯರ ಯಾರಾದುಲ್ಲನ ಈ ಪಂಚ ಪಾತ್ರೆ ಸತ್ಯನ ಸತ್ಯ ಸತ್ಯ ಎಂಕ್ಲ ಮನಸ್ಸುಂಡು ಮನಸ್ಸುಂಡು ಉಂಡ ಕಡೆ ಬಂತು ಲೆತ್ತ ಅಣ್ಣ ಒಂಚೂರು ಯಾನಂಚೂರು ಬಾತಿರು ನಾನು ಮುಗಿತ್ತಿದ್ದೆ ನನ್ನ ಕೇಳ್ದೆ ಧನ್ಯವಾದ ಮಲ್ತು ಹೋಪೆ ಬೇಗ ಮುಗಿಕೊಡು ಸತ್ಯವನೋಡ ನಿಕ್ಕ ಮಾನೆ ಮರ್ಯಾದೆ ಇಚ್ಚಿಂಡಲೆ ಸತ್ಯ ಹೆಂಗ ಬೀದಿ ನಿನ್ನ ಹಿಡಿ ಬರು ಬತ್ತೆ ಏನ್ ಇದ್ದಕ್ಕೆ ಬಣ್ಣ ಬಿಡ್ತಾ ಹಿಂಗ ದಯವಿಟ್ಟು ಏನಾದ್ರು ಕಡಿತಾ ಉಳ್ಳವಾಗ ಹೆಂಗ ಕಾಬುಜ ಆತ ಪನ್ ಓಕೆ ಯಾನಿರ್ದ ತುಳುಟ್ಟು ಕೆನ್ನತ ಅಂದು ಮೆರೆನೆ ಕೆನ್ನತ ಅಂದು ಎನ್ನ ತುಳುಟ್ಟು ವ್ಯಾಕರಣ ದೋಷದಲ್ಲಂಡ ಇಜ್ಜಪ್ಪ ಪಾಕದಾನ ನಿಗಲ ಸಂಪ್ರದಾಯ ಕೆಂಡಿ ಬಿಟ್ಟು ಮಲ್ಲ ಸಂಗತಿ ಅಪ್ಪಣ ನಿಗಲ ಜೋರ್ ಮನ್ಪೀರು ಏರಿಗೆ ಜೋರ ಹೆಂಗ ಬೆಚ್ಚಾಪ ನಾವು ಇತ್ತದ ಪಣ್ಣು ಲೇಕ ನೆರೆಕರ್ತೆ ಮುಟ್ಟದೇ ಕೆಂಡಾಪಜಿ ಏರೋ ದೂರ ಗುರ್ತಜ್ಜನ್ನೇ 4 ದಿನ ತಿರ್ಗತ್ರ ರಾಪ ಒಂದು ಬಳಿ ಪಣ ಆಪುನು ಏ ಬೇಜಾರಾಪಣೆ ಹೆಚ್ಚಿನ ಬೇಜಾರಿಯಾ ಆಲೆ ನೀರಿನ ಜಾಗಿತ್ತು ಎನ್ನ ಪೊಣ್ಣು ಅಂಚತ್ತು ವಿಷಯ ಉಂಡು ಶಂಕರದ ಬತ್ತನ ಮಾತ್ರ ತೀರ್ಥ ದೊಕ ಎನ್ನ ಅಂಚನ ಸಂಕೋದ ಅಡಿಡ್ದು ಬತ್ತನ್ನ ಏನ್ ನಕ್ಲಿಕ್ಕೆ ನೋಡಿಯೇ ಅಂಚ ವಿಷಯ ಅಂದವು ನೇ ಜವನ ರೇಪಲ್ಲ ಪೊನ್ನುಲೇನು ಮೋಕೆ ಮಲ್ಪಲ ತಪ್ಪತ್ತು ಪೊನ್ನುಲಾಡು ಆಣಲಾಡು ಮೋಕೆ ಮಲ್ಪಲೆ ಆಂಡ ನಮ್ಮ ಧರ್ಮದ ನಮ್ಮ ಜಾತಿದೇನೆ ಮೋಕೆ ಮಲ್ತದ ಅಪ್ಪ ಅಮ್ಮಗ ಪಂಡದ ಮದಿಮೆ ಅದು ಬುಕ್ಕ ಬಲಿಪುಳಿ 35 ತುಂಡು ಬಕ ಒಟ್ರಾಸಿ ಬಳಿತಾರನ್ನ ಬುಕ್ಕ ಬರ್ಪುಣು ಅಲ್ಪ 35 ತುಂಡು ಮಲ್ತದ ತಂಪದ ಬೆಟ್ಟಿಗೆ ಹಿಡ್ದೀತೆರಿಗೆ ಮೂಳು ಗುಡ್ಡೆಡ್ ತಿಕ್ಕತನಿಗೆ ಅವಳು ಸುಧಾ ಬೆರಿಟ ತಿಕ್ಕತನಿಗೆ ಅವ್ರ ಅರ್ಥನ ಬಿಡ್ತಾವ ಎಂಕ್ಲುದಲ್ಲ ಅಂಚಿತ್ತಕ್ಲತ್ತವ ಮುಳು ಮುಳು ದೇವಸ್ಥಾನ ಕುಳಿತವ ದಂಡನ್ನು ಅವೇ ಮೋಕ್ಷ ದಿಕ್ಕದಿ ಇನ್ನೇಟಲ್ಲ ಕುಲ್ಲ ಇಪ್ಪುವ ಇದು ಸಮಸ್ಯೆ ಐತೈತೆ ಆ ಅಮ್ಮೇರಿನ ಪನೀರು ಪೋಡಿಗೆ ಏ ಈರ್ನ ಮದಿಮೆಗ ಆರ್ನ ಅಮ್ಮೇರ್ನ ಪೋಡಿಗೆ ಬೇತೆರ್ನಲ್ ದಾಲುಂಡ ಪಾಪಗಂದೆ ಭಾಗತಾರೆ ಈರ್ನಂಚಿನ ಮೇರ್ನ ಮದಿಮೆಗ ಆರ್ನ ಅಮ್ಮೇರ್ನ ಪೋಡಿಗೆ ಈರ್ನಲಾಡ ಅರಲಾಡ ಈರ್ನ ಚಟ್ಟಂಬಡೆ ಅವು ಇಂಚಲ ಐತೆ ಬರ್ಪು ಈರ್ನ ಜಹಾಂಗೀರ್ ಅಯ್ಯೋ ಐನಾಲ ಗಟ್ಟಿವಲ್ಲಿ ಬಟ್ರೆ ಇರ್ನ ಪಾಯಸ ಮೂಜಿ ಬಗ್ಗೆ ತಬರ್ಪುಜ ಕೂಡ ಇನ್ನದ ಎನ್ನ ಬಯ್ಯಾಗ ವಾರ್ನ ಕೋರಿ ಪುಂಡಿವರ ಅಶೋಕಣ್ಣನ ಒರಿನ ಖರ್ಚಿವರ ಮೇರ್ನ ಸುಧಾಕರಣ್ಣನಲ್ಲ ಬೊಕ್ಕ ಊರ್ದ ಅಶೋಕಣ್ಣನಲ್ಲ ಅವ್ರಡ್ಡು ಒಟ್ಟಾಗ ಅದೇ ಚಟ್ಟಂಬಡೆ ಕೋರ್ತಜ್ ಮೇನ ಸಾವಂಬೆ ಅದು ಕೇಳ್ಕೊಂತಿಲ್ಲ ಪೋಡಿಗೆ ಪೋಡಿ ಹೋಯ್ತಾ ಮುಂಚಿದಾನ ಬಾರದಾಯ್ದಾನ ಕೆರೆಂಗದಾನ ಹೋಯ್ತಾ ಪೋಡಿ ಈರು ದಾಯ್ತಾ ಹತ್ತಿರುವರು ಎಂತ ಅಂಚತ್ತಿ ಎನ್ನ ಅಮ್ಮೇರಿಡ ಈ ವಿಚಾರನ ಪನ್ನೀರ ಪೋಡಿಗೆ ಹಾಪುಂಡು ಐಕ್ ಸುಲಭ ಸಾಧ್ಯ ಮನ್ಪೆ ಇಂಚ ಇಲ್ಲಡೆ ಪರ ಪೋಪೆ ಕೈತಲ್ಲಿ ಇಲ್ಲುಂಡ ಉಂಡು ಅಲ್ಪ ಪುಂಜನಗಳುಲ್ಲೇರ ಉಲ್ಲಿರು ಒರ್ತಿ ಪುಂಜ ಉಳ್ಳೆತ್ತು ಯಾನ್ ಫಲ್ನೆ ಕೊನೆ ಬನೋಡು ಯಾನಿ ನೀ ದೇವಸ್ಥಾನ ಬೋದಿತ್ತೆ ಅಲ್ಪ ಪಯ್ಯ ವೈದ್ಯರು ಮಂತ್ರಲು ತಿಕ್ಕೇರು ಆರ್ ಏನಂತ ಈ ಆರೆಂತುಯೆ ಏನಡ ಮದಿಮ್ಯಾಪನ ಅಂದು ಕೇಳಿರು ಎಂಕಲ ಆವುಂದಾಂಡು ಆಂಡ ಬೆನ್ನು ನಮ್ಮೆರಡ ಪನ್ನೆರ ಪೋಡಿಗೆ ಹಾಪುಡು ಗೊತ್ತಾಂಡೆ ನಾನು ಕೆರುವೇರು ಈ ವಿಷಯ ಎನ್ನ ಅಮ್ಮೆರಡಂಜಿ ಪಾನೋರ್ಚಿ ಓ ಮಲೆಮಂಗ ಆಲ ಅಮ್ಮೆರಡ ಪನ್ಪುಡೆಂಚನ ಯೋಚನೆ ಅಲ್ಪ ಈ ಅಮ್ಮೆರಡ ಪಾನ ಉಡ್ಚಿಂದ ಪನ್ಪದೆ ವಿಷಯಪ್ಪನ ಉಳಿ ಇಂಚ ಏಪಲ ಪೊಂಜೊನ್ನಗಡ ಪಾನೋಡ್ಚಿ ಅಂದು ಪಂಡ ಅಪ್ಪಗ ಬೋದು ಪನ್ಪೆರಿ ಅತ ಇರ್ತುಳೆ ಪೊಂಜೊನ್ನಗಡ ಪಲ್ಲೆ ಅಂತ ಪಲ್ಲೆ ಅವು ನೆನಪ ಪುಣ್ಯ ಜಗಳಿಗೆ ಅಂದ ಪಾನೋಡ್ಚಿಂದ ಬಂಡ ಇನ್ನು ಕಕ್ಕಂದ ನಿದ್ರೆ ಯಾರು ಪುಜಿ ಅವಾಗಲಡೆ ಗುಟ್ಟದ ವಿಚಾರ ಊಲ ಉಂತುಜ ಪೊಂಜೊನ್ನಗಡ ಗುಟ್ಟು ಒರಿ ಉಣ್ಣೆಜ್ಜಿ ಒರಿ ಉಂಡಲ್ಲ ಮದಿಮೆಗು ತುಂಬದ ಪ್ರಕರಣ ಮಾತ್ರ ಬುಕ್ಕದ ಪುರ ಪಂಡದ ಆಪಣಗಳು ಅಂಚ ಇವ್ರ ಮಂಡೆ ತಾಲ್ಪಜಿ ಒಂದೂರದ್ದು ಕಲ್ದಾಕ್ಲೆ ಎಂಕಲ ಬರ್ ಅಯ್ಯ ವಿಷಯದ ಕಲ್ದಾಕ್ಲೆ ಎಂಕಲ ಅಮ್ಮೆರಡೆ ಕೇಂದ್ರ ಬರ್ಪ ಬರ್ಪ ಹೌದಾ ಪಾರ ತುಂಬು
ಸೈಪರಿ ಒಕ್ಕಡೆ ಜನಪುರ ದೇವಸ್ಥಾನ ಜನಪುರ ನಾವು ಒಬ್ರು ಬರ್ತಿ ಇರ್ಬಲೆ ಬರ್ತೇವೆ ಬರ್ತೇವೆ ಜಾಗ್ರತೆ ವೈಟೆ ಪುನಃ ಜಾಗ್ರತೆ ಬೇಗ ಬಲೆ ಬೇಗ ಬರ್ಪ ಬೇಗ ಬಲೆ ಆನಿ ನನ್ನ ಬರ್ಪುಜಿ ಒಂದೆಲ್ಲ ತುಂಬ ಬರ್ಚಾವೆ ಬಂದಾಗ ಶಿವ ಪೂಜೆ ಶಿವ ಪೂಜೆ ಕರಡಿ ಬರ್ತಲ್ಲಿ ಬರ್ತೇವೆ ಬರೋದಿಪ್ಲೆ ಬರೋದಿಪ್ಪ ಬಲೆ ಬೇಗ ಬಲೆ ಯಾನು ಪೊಣ್ಣನ ಫಲ ಇವತ್ತಿನ ನಿನ್ನೆ ಮಾರೆ ಯಾ ಬಲ್ದೆ ತೋರ್ತಿ ಬೇ ಬಲ್ಲದೆ ತುರ್ಬೆ ಆಯ್ ಬಲ್ಲದೆ ತುರ್ಬೆ ಅಣ್ಣಂದ ಪಾತಾರ್ ಕಾವ ಯೋ ಪೋಟ್ರು ಇರ್ ಸತ್ಯ ನೀ ಪೋ ಪೂಜಾರ ಗುರ್ತು ಬಾರ ಮನಸ್ಸಾಪುಜಿ ಎಂತ ಗುರ್ತು ಬಾರ ಮನಸ್ಸಾಪುಜಿ ಬಾದು ಬೇಜಾರ ಆಪುಡಾಲೆ ಓಕೆ ದಮ್ಮಯ ಪೋಲಿ ಯಾನ್ ಎಲ್ಲೇ ತಂದು ಬರ್ತೆ ಎಂಟ್ಲೆ ಒಂಜಿ ಪೆಡ್ದಿನ್ ಪೋಚ್ ನಿನ್ನ ಧೈರ್ಯ ಉಂಟು ಯಾ ಡೈರಿ ಉಂಟಾ ಬರದಿಲ್ಲಿ ಧೈರ್ಯ ಬರ್ಪೆ ಅಂದ ಎನ್ನ ಪೊಣ್ಣುಡ ಪಾತಿರ ನಿನ್ನ ಸಮಸ್ಯೆ ಇಚ್ಚಿನ ಅಣ್ಣ ಈರ್ನ ಪಣ್ಣುಂದು ಹೆಂಗ್ ಗೊತ್ತುಂಡು ಈತ ಮೂಳೆ ಇತ್ತನಾಗ್ಲೇ ಗೊತ್ತಿಪ್ಪು ಆರ್ನ ಊರ್ದು ಗೊತ್ತುಂಡ ಈರು ಪಿರಾವ್ರದು ಪೋಯರನ್ಕ ಅಲ್ಪ ಆರ್ನ ಊರ್ದ ಜವನಿರಿಗೆ ಆರ್ನ ಗುರ್ತೇಪುಣು ಅಲ್ಲ ನಮ್ಮ ಪೊಣ್ಣನ ಪಿರಾವ್ ಏರೋವರಿ ಸಪುರದೇ ಓಂಗೊಂದು ಬರಂದುಲೆ ಪತ್ತೊಳ್ಳೆ ಮೆ ಸೋಂಟೆ ಅಂದ್ ಬಂದ ಆತಿಯರ್ನ ಮಂತ್ರಿಯಿಂದ ಬುಕ್ಕ ಗೊತ್ತಾಪುಣೆ ಮುಖ ಪುಟ್ಟಟ್ಟು ಬರು ಎಲ್ಲೇ ಬುಕ್ಕ ಬರು ಮಂತ್ರಿಯ ಮೇಲೆ ಸೋಂಟೆಯಿಂದ ಹಲ್ಲೆ ಬೋಡ ನಮ್ಮ ಎಲ್ಲೇ ಪೋಯಿ ನಮ್ಮನೆ ಪೋಪುಣತ್ ನಮ್ಮ ಊರ್ದ ಬೇತೆ ಬೇತೆ ಮಾತ ಜಾತಿದ ಮುಖಂಡರು ಪ್ರಾಯದಕ್ಲು ಒಂತೆ ಪುಣ್ಯನಕ್ಲಿನ ಮತ್ತ ಲೆತ್ತೊಂದು ಬಾರಿ ಗೌರವಟು ಕ್ರಮೋಟು ಬೋದು ಪೊಣ್ಣುಟೇನ್ಗ ಅಂದ ಎಂಚ ಪೋಡು ಗೊತ್ತುಂಡ ಎಂಚ ಎದುರುದೊಂಜಿ ಗಾಡಿ ಪಿರೌಡ್ದೊಂಜಿ ಗಾಡಿ ನಡು ಟೀರ್ನ ಗಾಡಿ ಎನ್ನ ಗಾಡಿ ಊರ್ಡು ಪೋಣಗ ಕರ್ಗಲ್ಲು ತೋಟದ ಜನಕ್ಲೆ ಅವರು ಮಂಡೆ ವೆಚ್ಚಾವುಡು ಏರುಗೆ ಇಂಚಿನಗೆ ಅಂಚಗೆ ಇಂಚಗೆ ಅವುಗೆ ಊರಿಡಿಕ ಗ್ಯಾಸ್ ಇಜ್ಜಿ ಇಚ್ಚಿನ ಊರಿಡಿಕ ಗ್ಯಾಸ್ ಸುದ್ದಿ ಅಂದ ಊರಿಗೂ ಊರೇ ಸೇರುಡು ಇನಿ ಮುಟ್ಟದ ಇಂಚಿನ ಮದಿಮೆ ಆರ ಬಲ್ಲಿ ನಾನ ಮೇಲ್ಮಿತ್ತಗ ಆರ ಬಲ್ಲಿ ಅಪ್ಪಗ ಈ ಊರ್ ತಗ್ಲಿಗೆ ಒಂಜಿ ಪನೋಡತ್ತ ಈ ಊರ್ ತಗ್ಲಿಗೆ ಪನಕ ಎಲ್ಲೇ ನಾಡ್ನು ಇಲ್ಲಿ ಮುಗ್ಲೇನ್ ಇನ್ನೇ ಪನೋಡ ಹತ್ತಿ ಇನ್ನೇ ಅನ್ಕ ಇಂಚಿ ಪಂಡ್ರಲ್ಲ ಮೋಜನ ಬಂದುಲ ಇಡೀ ನಮ್ಮ ದೇಶ ನಮ್ಮ ರಾಜ್ಯ ದೇಶ ರಾಜ್ಯಕ್ಕೆ ಇಲ್ಲದ ಜಾಲ ಆಡಿತು ದೂತನಯ ದೇಶ ರಾಜ್ಯಕ್ಕೆ ಬೋತಿ ನಾದಿ ನಿಂತೆ ಅವಾಣಿ ಪ್ರಚಾರ ಹೋಯ್ತು ಸತ್ ಕವ್ವೇ ನೆಂಪಾಬ್ನಿ ಎಂಕ ಒಂಜಿ ಎರಡು ಸರ್ತಿ ಪ್ರಚಾರ ಓದಿ ತವ್ವೇ ಅರ್ಬಿ ಮಹಾಜನ ಬಂದುಲೆ ಬಾರಿ ಪೊರ್ಲುಡು ತಾಳ್ಮೇಡು ನಿಕ್ಲು ಸಹಕಾರ ಕೊಡ್ತಾರೆ ಒಂದು ಮುಗಿನೆಟ್ಲ ಇಂಚನೆ ಸಹಕಾರ ಕೊರಲಿಂದ ತನ್ಕೊಳ್ಟ ಕೈ ಮುಗಿದ ನಟ್ಟೋನು ಬಂದುಲೆ ಆಯ್ನಾತು ಬೇಗ ಪಯ್ಯ ವೈದ್ಯರನ್ನೆಲ್ಲ ಕಿಂಡಿದಾರನೆಲ್ಲ ಮದಿಮೆ ನಡಪೆರಂಡು ಈ ಮದಿಮೆಗೆ ನಿಕ್ಲಿಗೆ ಲೆಪ್ಪೊಳೆ ತಿಕ್ಕಜಿನ ಅಂದೇನೆ ವೈಯಕ್ತಿಕ ಲೆಪ್ಪೊಳೆ ನೆನ್ನಿದ ಮಾತೆಲ್ಲ ಬರೋಡು ಆ ಮೂಲಕ ಆಶೀರ್ವಾದ ಮಲ್ಪಡು ಒಂಜಿ ರಡ್ಡು ಅಕ್ಷತೆ ದಕ್ಕದು ಉಂಡುದೇ ಪೋಡು ತನ್ಕೊಳ್ಟ ವಿನಂತಿ ಮಲ್ತನು ನಾನಾ ಎಂಕಲ್ನಲ್ಲ ನಿಕ್ಕಲ್ನಲ್ಲ ಭೇಟಿ ಮದಿಮೆದ ಮಂಟಪ ಮಾಡಲಿ ನಾನು ಋತುಮತಿಯಾದಳು ದೂರದೊಂಟನೆಯ ಆರ್ತನದವಗಿಯೇ ಯಾರ್ಯಾರಯ್ಯ ಕಾನನದೀಯ ಯಾರ್ಯಾರಯ್ಯ ಕಾನನದೀಯ ನಾಯಿಯಾಯಿಯರುವುದು ನರಯಮರ ಸುತಬಹುದು ದೂರದಿ ಕಂಡ ಅಬಲೆಯಾನ ನರಮಣಿ ಎನ್ನಿನವು ಎನ್ನಿಲಕ ಒಂಜಿಲ ಪೂಜಪ್ಪ ಪೂರ ದೇವರನ ಇಚ್ಛ ಆರು ಪಂಡಿಲೆ ಕೊಂಡು ಇಪ್ಪಡತ್ತದೆ ಹೆಚ್ಚಿಗೆ ನಮಗೆ ಪರ ಸಾಧ್ಯ ಉಂಡ ಎನ್ನ ಮೋಕೆದ ತಂಗಡಿ ದೇಯಿ ಬೈದ್ಯದಿ ಈ ಲೋಕನು ಬುದ್ದು ಪರಲೋಕ ಸಂಧ್ಯಾಲು ಪೋಪುನ ಪೊತ್ತು ಪೊಣ್ಣು ಬಾಲೆನು ಎನ್ನ ಜಕ್ಕೆಂಡು ಪಾಡಿಯಾಲು ಕಿನ್ನಿದಾರು ಪನ್ಪುನ ಪುದರ್ಡು ಯಾನ ಸಾಂಖ್ಯ ಪಂಜಿ ಸಂತೋಷ ಇತ್ತುಂಡು ಇಂಚಿಪ್ಪ ಪಂಜದ ಮಂತ್ರಿ ಪಯ್ಯೆ
ಈರ್ನ ಮರ್ಮಲೆನ ಮದ್ಮೆ ಮಲ್ತು ಕೊರ್ಪಾರ ಅಂತ ಕೇಂಡೆ ಧನಿಕುಳ್ಳ ಕೇಂದ್ರದ ವಿಚಾರ ತಿರಿ ನನಗೆ ಧನಿಕುಲು ಪಂಡರೆ ಎಡ್ಡೆ ಆಣ್ ಒಂಜಿ ಊಟ ಮಂತ್ರಿ ತಾಣ ಉಳ್ಳೆ ಆಯಗಿ ಕೊರ್ತು ಮದಿಮೆ ಮಲ್ಪುಲ ಅಂಚ ಎನ್ನ ತಂಗಡಿನ ಮದಿಮೆ ಇನ್ನಿದಾರ್ನ ಮದಿಮೆ ನಡತದೆ ಪೋಂಡು ಮನಸ್ಸು ನೆಮ್ಮದಿ ಎಂಚಲೆಪ್ಪಡು ಜಾತಿ ಕಸುಬು ಯಾನು ಮುರ್ತೆ ಮಲ್ತೊಂದ ಬರೋಡು ಒಂತೆ ಮರ್ದದ ಬೇರೆಲ್ಲ ಪಾತೊಂದು ಬರೋಡು ಇದ್ದಾನೆ ಮಾಡಲಿ ನಾನು ಮೃತನತಿಯಾದನು ತರಲೆ ಪ್ರಾಣಕ್ಕಿಂತಲೂ ಮಿಗಿಲು ಸ್ತುತಿಯು ಪ್ರಾಣಕ್ಕಿಂತಲೂ ಮಿಗಿಲು ಸ್ತುತಿಯು ಉನವಾಯಿತು ನಾನು ಕುಲಧರ್ಮವದ್ಧತೆಯು ತ್ಯಜಿಸುವೆನು ನಾನು ಮಗನ ಏನು ಮಾಡಲಿ ಧರ್ಮ ಉಂಡ ಈ ಪ್ರಪಂಚಡು ದೇವರಿಗೆ ಗೊತ್ತು ಮಾತೆರ್ನ ಒಂದೊಂದು ಧರ್ಮ ನೊಂಡ ಎಂಕ್ಲ ಪ್ರಾಣಿಯರ್ನಕ್ಲ ಒಂಜಿ ದುಮ್ಮುರ್ದು ಮಕ್ಕಳಂಜಿನ ಧರ್ಮ ಎಂದು ಎಲ್ಲಿಯ ಬಾಲೆ ಆಳು ಮಲ್ಲ ಅಪ್ಪನ ದುಂಬು ಆಳಿನ ಮದ್ಮೆ ಮಾಡ್ತು ಕೊರಡು பொண்ணு போத்து பொஞ்சு அப்படி தும்பு மದ್ಮೆ ಮಾಡ್ತು ಕೊರ್ಚಿದಂಡ ಕಣ್ಣಿಗೆ ಕುಟ್ಟಿ ಕಟ್ಟಿದ ಕಾಡಿಗೆ ಬಿಡೋಡಿಗೆ ವಾ ಜೋಕಳೆ ನನ್ನ ತಾಂಕಿನ ಅಪ್ಪೆ ಬಾಲನದಿ ಕಣ್ಣೆ ಕುಟ್ಟಿ ಕಟ್ಟಿದ ಕಾಡಿಗೆ ಬಿಡುವರಯ್ಯ ಈತಿ ಎಲ್ಲ ತಾಂಕದೆ ಎನ್ನ ಬಾಲನಿ ಯಾನ ಕಾಡಿಗೆ ಬಿಡತ್ತೆ ವಾ ಕೈಟಿ ಬಿಡೋಲಿ ಸ್ವಾಮಿ ಅಯ್ಯೋ ದೇವರನ್ನೇ ಏರಿ ಕೊಣತ್ತಿನ ಕಟ್ಟ ದೇವರಿಗೆ ಗೊತ್ತು ಏರಿ ಕೊಣತ್ತಿನ ಕರ್ಮಣ ಧರ್ಮಣ ದಾದವ ಕತೆ ದೇವರಿಗೆ ಗೊತ್ತು ಇದಿತ್ತದು ದೊಡ್ಡು ಎನ್ನ ಬಾಲನು ಮಗ ಈ ಎಣ್ಣೊಟ್ಟು ಬಲ ಜಾತ್ರೆಗೆ போயிದ್ದು ಈ ನಾಲಗಟ್ಟೆ ಸುಳ್ಳು ಪಂಡದು ಬಾಲೆಲ್ಲ ತಂದು ಬತ್ತಯ್ಯ ಲೆತೊಂದು ಬತ್ತದು ನಡತೆ ಬಾಲೆಗೆ ಅಯ್ಯ ಎಂಕ್ ನನ್ನ ದುಂಬು ನೆನಪಿರ ತೀರುಜಿ ಯಾನು ಮೂಲೆ ಜೆಪ್ಪೆಂದು ಪನ್ನಂಜಿನ ಬಾಲನು ಎನ್ನ ಮಟ್ಟಿಲ್ದು ಜೆಪ್ಪದು ಎತ್ತನಾಡಿಗೆ ಕಣ್ಣಿಗೆ ಕುಂಟು ಕಟ್ಟದು ಬುಡುದು ಬತ್ತನಂಚಿನ ಕಟುಕಿ ಸ್ವಾಮಿಯಾನು ಕಟುಕೆ ಯಾನು ತಾಂಕಿನ ಬಾಲನು ಯಾನು ವಾ ಮನಸ್ಸಿಗೆ ಕುಡಿಯಪ್ಪ ದೇವರ ಕೊರ್ನಂಚಿನ ಪ್ರಸಾದನು ಈ ಕಾಡಿನೇ ಮುಡಿಯಯ್ಯ ಈರು ಕೊರ್ನಂಚಿನ ಪ್ರಸಾದನು ಈರ್ನ ಪಾದದಡಿಕೆ ಪಾಡ್ದು ಪುಡಿಯ ಸ್ವಾಮಿ ಈರೇ ಕಾತುಲ್ಲಪ್ಪ ಎನ್ನ ಬಾಲೆ ಆ ಮಹಾವಿಷ್ಣು ದೇವರ ಪ್ರಸಾದ ಆ ಪ್ರಸಾದ ಓಲೆ ಪೋಲ ಆಳು ಎಟ್ಟಡೆ ಜೀವನದೆಪ್ಪದು ಸತ್ಯಾದಿಗೆ ಅವಳು ಈ ಪ್ರಪಂಚನು ಕೀರ್ತಿವಂತದ ಅವಳು ಆಳು ಪೊಣ್ಣು ಪೊಂಜವಂತೆ ನಮ್ಮ ಮಾತೆಲ್ಲ ನಮ್ಮುಡಂಚಿನ ದೇವಿಯೇ ಅಪ್ಪಳು ದೇವಿಯೇ ತೂವಲ್ಲಪ್ಪ ದೇವರ ಎನ್ನ ಬಾಲಿನ ಮೃಗತ್ತ ಬಾಯಿಗೆ ಪಾದಡೆ ಸ್ವಾಮಿ ಒಲಾಲ ಒಂಜಿ ಎಡ್ಡ ನರಮನಾಗ ತಿಕ್ಕುಳಗ ಎಡ್ಡ ಜಾತಿದ ಕೈಗೆ ಸೇರ್ಲಗ ಮಾತಿರ್ಲೆ ದೇವರೇ ಈ ಪೆಜತ್ತನ್ನ ಈತ್ನೆಡ ಇನ್ನ ಪಾದಗು ಪೂಜೆ ಮಾಡ್ತಿನಾಗ ಸಾರ್ಥಕ ಅಂಡು ಎಣ್ಣಿ ಉಡುವೆಯಾನು ಸಾರ್ಥಕ ಅಂಡು ಎಣ್ಣಿ ಉಡುವೆ
ದೂರದು ಕನ್ಯೆಯ ಅರ್ಥನಾದವಗೆ ಯಾರಿಯರಯ್ಯಗ ನನದಿ ನಾರಿಯರಿಯರುವುದು ನಡೆದ ನರಾಸುತ್ತ ದೂರದಿ ಗಂಡ ಅಬಲೆಯನು ದೂರದಿ ಗಂಡ ಅಬಲೆಯನು ಓ ಕಾಡಿಗೆ ಬರ್ತದೆ ಎರಡು ತಾರಿಲ್ಲ ಮುಟ್ಟೆಗೆ ಒಂದು ಬರ್ತದೆ ಕಾರಿಗೆ ತಾರಿಗೆ ಗುಬ್ಬಕ್ಕೆ ಪೋತೆ ಆತೆ ಕಾಡ್ದ ನೆಟ್ಟು ಬಾಲೆ ಬಾ ಬಾಲೆ ಎಂಚಿನಪ್ಪ ಏರು ಈ ಕಾಡು ಇಂಚ ಮಾತ ಮಲ್ತಂದ್ರೆ ಅನ್ಯಾಯ ತಾರಿದ ನೆಟ್ಟು ಕೆರ್ಪುಡಿ ಹತ್ತಿನ ತಲ್ತೆ ಕೈ ಬಿಡುದು ಜಾರ್ ನನಗೆ ಬತ್ತು ತೂಪೆ ನಣ್ಣ ನೀ ಪೊಣ್ಣು ಬಾಲೆ ಬಿಳ್ತೋ ನಿಂಡು ತೂಪುನಗ ಬಾಲೆ ಎಂಚ ತೋದಿನ ಗೊತ್ತಿಲ್ಲ ಬಂಗಾರದ ಗಟ್ಟಿದೆಲ್ಲ ಗೊತ್ತಿದೆ ಪುಡ್ಕಿನ 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 ಬಂಗಾರದ ಬಣ್ಣ ಅವೇನ ಕಣ್ಣು ಗಟ್ಟಿದ ಕುಂಟು ಗಟ್ಟದ ಗಿಟ್ಟವರ ಎದ್ದು ಕೊಡ್ತಾತನೆ ಕೇಂದ ಬಾಲೆಡ ಅಯ್ಯರಮ್ಮ ನಿನ್ನ ಅಪ್ಪೇರು ಅಮ್ಮೇರು ಈ ಕಾಡ್ದ ನಟ್ಟು ನಾನು ಕೊಡತು ಬಿಟ್ಟ ನರಮ್ಮನಿಯರ ಕಣ್ಣಿನ ನೆತ್ತೇರಿದ್ದ ನಾನು ಬಾಲೆವನಿ ಆತು ತನ್ನ ಏರೆಲ್ಲ ಎತ್ತುಗೆಲ್ಲ ಏರ್ಲ ತಿಕ್ಕಿದೇರು ಎನ್ನಟ್ಟು ಇಲ್ಲದ ಬರ್ಪಣ್ಣ ಮಗ ಬಂಡೆ ಬರ್ಪಣ್ಣಿಗೆ ಬುಡ್ದುವಾರ ಪುಂಡೆ ಅಂಚೆಲ್ಲ ತುದು ಪೋಲಿಯೆ ಅಲಕ್ಕೇನೆ ಮಲ್ತೆ ಎಂಚೆಲ್ಲ ತೋಪುಣಿ ಏರ್ ನಾಂಡಲ್ಲ ಬಂಡ ಪಾತೆರ ಉಂಡತಿ ನರಮನೆನ ಅಂಡದ ಬೈನ ಕಟ್ಟೊಲಿ ದೊಡ್ಡದ ಬೈನ ಕಟ್ಟೆರ ಬಲ್ಲಿ ಗಾದೆ ಅಂಚ ಕಲಿತ ಎಲ್ಲ ತೊಟ್ಟದ ಕುಂಟುಂಡೆತ್ತ ಕೆಂಪೆ ಮಲ್ತೆ ಬಾಲ್ಯದ ಮಂಡೆ ದಿವ್ಯ ಕೈ ತಗಟ್ಟಿಡು ತುಂಬ ಒಂದು ತುಂಬು ಪೊಂಡ ಪಲ್ಯ ಅಪ್ಪೇನ ಹಾಪುಂಡು ಪಿರಾಡು ಬಂಡ ಸಂಗಡಿ ಹಾಪುಂಡು ಅಂತ ಪಿರಾಡು ತುಂಬ ಒಂದು ಇಲ್ಲಡ ಬತ್ತೆ ಬಾಳೆ ಲೆತ್ತೊಂದು ಬತ್ತಿದಾದ ನನಗ ಲೆಪ್ಪೆರ ಪುದರ ಹೊಡತ್ತ ಎಂಚಿನ ಪುದಾರ ಎಲ್ಲ ಮೋಕೆದ ತಂಗಡಿ ದೇವಿ ಬೈದೇವಿ ಲೋಕನು ಬುಡ್ದು ಪೋತಾಲೆ ಆಲ್ನ ಪುದರ್ ಶಾಶ್ವತವಾದ ಉರಿಯೋಡು ಬಂದದೆ ಆ ಬಾಲೆಗೆ ದೇವಿ ಬೈದೇದಿ ಬಂದ ಪುದರ್ನ ದೀಡಿಯ ತನಿಕುಲು ಪಂಡಲೆ ಕರೆ ಕರ್ಗಲ್ಲ ತೋಟದ ಕಾಂತು ಎರಡನೇ ನನ್ನ ಸಾಂಕನ ಬಾಲೆನ ಮದ್ನ ಹೇಳ್ತೀರ ಕೊರಿಯ ಒಂದು ಮಂಡ ಬೆಚ್ಚ ಮುಗಿನಿ ನನ್ನ ಒಂದು ದೇವರ ಪ್ರಾರ್ಥನೆಯನ್ನ ಅಯ್ಯೋ ದೇವರನ್ನ ಎನ್ನ ಬಾಲೆನ ಸುಕೊಟ್ಟು ತೂಲೆ ದೇವರ ಅಂದೆ ಬರ್ಪ ಕೊಟ್ಟಾನ್ರಿ ಮಯ ಬದುಕ ಯೋಚಿಸಿರಲು ಒಂದು ಮಯ ಬದುಕ ಯೋಚಿಸಿರಲು ಒಂದು ದಿನವೇ ಇವನಿಗೆ ಉತ್ತರಲಿ ಮನವು ತಂಗಡಿ ಮಾಣಿಗ ಅಣ್ಣ ಪವಿತ್ರ ಬೇಣಂದ್ರೆ ಪುಣ್ಯ ಭೂಮಿ ಅವೇತು ಜೀವರಾಶಿಲೋ ಬಿಟ್ಟೊಂಡ ಐತು ನರಮಣಿ ಜನ್ಮ ಬಂದ್ಬಿಡವು ನರಮಣಿ ಜನ್ಮ ಶ್ರೇಷ್ಠವೈನವು ಬಂತಿ ದಾಯಿಗೆ ಬಣ್ಣ
ನರಮಣಿಗೆ ಒಂಜಿ ಕೆಲಸ ಮಲ್ಪೊಂಡ ಅಂಡ ಎಂಚ ಮಲ್ಪೊಡು ಒಂದನ್ನು ತಿರುವಣ್ಣ ಬುದ್ಧಿಶಕ್ತಿ ಕ್ಲಿಪ್ಪುಡು ಸತ್ಯ ಅಂಡ ಬುದ್ಧಿಜೀವಿ ನರಮಣಿದಾದ ಮಲ್ತೇನೆ ತನ್ನ ಸ್ವಾರ್ಥಗ ಬೋಡಾದು ಆ ಜಾತಿ ಈ ಜಾತಿ ವಿಂಗಡ ಮಲ್ತೇನೆ ಐಟು ಮುಗೇರಿಯರ್ ನಾವು ವಂಶಡು ಬಿಟ್ಟಿನಾಕಲು ನಮ್ಮ 2-3 ಬುಡದ ಓಳಿಗೆ ನಮ್ಮ ಅಮ್ಮೇರು ಓಡಿ ಅಪ್ಪೆ ಕುಂಜಿ ಮಟ್ಟಿತ್ತಿ ಅಗಲ ಅಮರು ಜೋಕಲು ನಮ್ಮ ದೆಯ್ಯೋ ಮಾಣಿಗ ಅಂದ ಬುಧ ನದಿ ನಮ್ಮ ಅಪ್ಪೆರು ಬ್ರಹ್ಮಗುಂಡಿನ ಮೀದು ಪ್ರಜನ ಪಡ್ತುಡು ಬ್ರಹ್ಮದೇವರ ಸಂಕಲ್ಪನ ನಮ್ಮ ಪುಟ್ಟಿನಾಕಲು ಪಡೆದಿತ್ತೀರಿ ಆಡದ ಆದಮಲ್ಮ ಬಣ್ಣಗೆ ಅಪ್ಪೆನ ಒರಿತ ನನ್ನ ಭಾಗ್ಯ ನಮ್ಮ ಪಾರಿಜ್ಜಾನೆ ಪೋಡು ಆಡ ನಮ್ಮ ಅಮ್ಮೇರು ಬಳ್ಳಿ ಏಪಲ ಕಾಯ್ದು ನಾಪಿ ಮಗ ಅಪ್ಪೆಜ್ಜಿನ ಕಣ್ಣೀರ್ ಕಪ್ಪಡ ಬಡದು ಬಾರಿ ಪೊರ್ಲು ತಾಕಿರಿ ತಿನ್ಪಣ್ಣಿನ ತಿನಸಗ ಆವಡು ಪಾಡ್ರ ತುತ್ತ ಬದಿಪ್ಪುಗು ವೈಕಲ ಕೊರತೆ ಮಲ್ತಿಯೇರಿ ಆಡದಾದ ಮಲ್ಪಿನಿ ಬನು ಅಮ್ಮೇರು ನಾವರಿತ ನನ್ನ ಭಾಗ್ಯ ನಮ್ಮ ಕಳೆಯಂಡ ಅಪ್ಪೆಮ್ಮನ್ನು ಕಳೆಯನಂಜ ಅನಾಥ ಜೋಕ್ಲಾದ ನಮ್ಮ ಪೋಯ ನಮ್ಮ ಮಕ್ಕಳು ಬಣ್ಮಕ್ಳು ನಮ್ಮ ಊರಿಗೆ ಏರ್ಲ ಇದ್ದೇರಿಯ ಅಂಚ ಮನಸ್ಸು ಒಂಜಿ ರೀತಿದ ಬೇಜಾರು ಈ ದಾದನ ಯೋಚನೆ ಬಂದಲ್ಲತ್ತ ದಾದಪ್ಪೆ ಊರಾರ ಸೇವೆಗೈಯುತ ನೀರು ದಯ್ಯುತ ಧರ್ಮ ಭಾಗವ ಊರ ಅರಸರ ಸೇವೆಗೈಯುತ ನೀರು ದಯ್ಯುತ ಧರ್ಮ ಭಾಗವ ಧೀರ ಮಕ್ಕಳು ಬಾಳುತ್ತಿದ್ದರು ಊರದು ಬಡಿಗಳಾಗಿಯೇ ಊರರ ದೇವಿಗೈಯುತ ನೀರದೆಯತ ಧರ್ಮ ಕೆಲವು ದಿನ ಮನಸ್ಸು ಕೊಂಚ ಬೇಜಾರಣ್ಣ ತೂಲಣ್ಣ ಪರ್ತೊಂದು ಗೋಪನ ನೀರಿಲ್ಲ ಜೀವ ಕಳೆ ಉಪ್ಪುಂಡಿಗೆ ಆ ನೀರು ಪರ್ತೊಂದು ಸಮುದ್ರಕ್ಕೆ ಹೋದ ಸೇರುಡು ತಪ್ಪನಿಗೆ ಅಂಚನೆ ನಮ್ಮ ಜೀವನ ಕಷ್ಟಲ ಸುಖಲ ಅನುಭವಿಸಿದ ನಮ್ಮ ಇನಿ ಇಂಚಾಂಡು ಎಲ್ಲ ದಾದ ಆಪುಂಡ ಒಂದು ಪಡ್ಪಡವು ಮನಸ್ಸಿಗೆ ಬೇಜಾರು ಈತನೇಟ ಈ 2-3 ಅರಸುಲೆನ ಚಾಕಿರಿ ಮಲ್ತು ಓದು ಬತ್ತ ಅಂಚಂದು ಎಲ್ಲ ನನ್ನ ದಾದಾವು ನಮಕ್ ಗತಿದಾನೆ ಅಂಚಂದು ಎನ್ನ ಬಾರಿ ಕೊಂಡಾಟಡು ತಾಂಕೇಯಿ ಅಪ್ಪೆಲೈಜಿ ಅಮ್ಮೆಲೈಜಿಂದ ಕೊರತೆ ಮಲ್ತನಾಯಿ ಈ ಅತ್ತೆ ಆಂಡ ನಮ್ಮ ಇಂಚನೆ ಇತ್ರ ದಾದವಣ್ಣ ನಿನ್ನ ಉಡಲದ ಬೇನೆ ಬೀಜಿನಂಜಿನ ಮನದನ್ನು ಸರಿಯಾದ ಅರ್ಥ ಮಲ್ತೊಂಡ ಮಗ ಈ ಪ್ರಪಂಚದ ಬುಟ್ಟಿನಂಜಿನ ಪ್ರತಿವರಿಲ್ಲದನ್ನ ಅಪ್ಪೆಮ್ಮನೊಳಗೆ ಬದುಕೊಡುವ ಆಸೆನ ಕಟ್ಟೊಂದಿಪ್ಪೇರು ಅವಿ ಆಸೆನ ನಮ್ಮಲ ಕಟ್ಟೊಂದಿತ್ತು ನಕಲು ಆಂಡ ದಾದ ಮಲ್ಪಿನಿ ಪಣು ಪೂರ ನಮ್ಮ ಮುಂಡದ ಪದ ಒಂದೇ ಪಡಲಾತ್ರಿ ಬ್ರಹ್ಮದೇವರೇ ಅಗ್ಲಗ್ಲ ಮುಂಡಾಡು ಎಂಚ ಬರೀತಾರ ಅಂಚನೆ ಅವಳಂದ ತಂದೆ ಅವನೇ ಮೀರರ ಏರದಿಲ ಸಾಧ್ಯಜಿಯ ಅಣ್ಣನಂಜಿ ಪಾತ್ರ ಬಂಡು ಪುಟ್ಟೈನಂಜಿನ ದೇವರು ಓಲಾಂಡಲ ಬಜಿರುವೆ ಬಾವರಿಗೆ ಅಪಗಂಡ ನಮಕ್ ದಾದಾನಲಂಜಿ ಸಾಜಿ ದೇವರೇ ತೋಜೇರು ಮನ್ಮ ನಂಬಿಕೆ ಎಂಕೊಂಡು ಊರು ಮುನಿನ್ನ ತಾನೆ ದೇಶ ಮುನಿದನ ಅವನ್ನಾಗಿ ಪ್ರಪಂಚ ವಿಶಾಲವಾದುಂಡು ಒಲ್ಲಬಹುದು ಬದುಕೊಲಿ ಐಕ್ ಬಡಾದು ಈ ಊರುನು ಬಿಡ್ದು ಬೇದಜಿ ಊರುಗು ಮಾಯವನ್ನ ದಿನದೇ ಈ ಬೈದೈತಿ ಚಿತ್ತದಲ್ಲಿ ಬ್ರಾಹ್ಮಣನು ನಿಧಿಯುದ ಬರುವ ಅವಳಿ ಪುತ್ರರ ಗಂಡು ನುಡಿದಿದಳು ದಿನದೇ ಬೈದೆ ಸ್ವಾಮಿ ನಾಗ ಬ್ರಹ್ಮದೇವರೇ ಹಿರೇ ಕಾಪಲೆ ಒಂದು ಏನ ಏಪಲ್ದ ಕ್ರಮ ಕಾಂಡ ಲೆಕ್ಕದ ತರಕ ಮೇಕಮಿದೆ ನಾಗ ಬ್ರಹ್ಮದೇವನ ಗುಡಿಕ್ಕೆ ಹೋದು ಕೈ ಮುಗಿಯಿದೆ ಓ ದೇವರೇ ಎಂಕ್ಲೆಗೆ ಬೊಡಿನಾದ ಸುಖ ಸಂಪತ್ತನ್ನು ಕೊಡ್ತಾ ಅಂಚನೆ ಮಾತರಿಗಳ ಸುಖ ಸಂಪತ್ತು ನೆಮ್ಮದಿ ಕೊರ್ಲ ದೇವರೇ ಎಂದು ದೇವರಿಡ ನಟೋನು ಒಂದು ಕರ್ಕಲ್ಲ ತೋಟದ ದೈ ಬೈತಿದಿ ಯಾನೆ ಎನ್ನ
ಕಂಡನೆಗ ತುಂಬಲ ಒಂಜಿ ಮದಿಮೆ ಆದಿತ್ತನಿಗೆ ಆರ್ನ ಪದರ್ಲ ದೇಯಪ್ಪ ಎಂದಿಗೆ ಬಾರಿ ಎಡ್ಡೆ ಗುಡ ನಡುತ್ತದಾರಾದಿತ್ತರಿಗೆ ದಾದ ಮಲ್ಪನಿ ಪನಿ ಆರ್ನ ಕಾಲ ಕರಿಪೋಯಿ ಬೊಕ್ಕ ಅವೇ ಪದರಿತ್ತಿನ ಏನನ್ನ ರಡ್ಡನೇ ಮದಿಮೇರಿ ವಾ ರೀತಿದ ಕುರತಲ ಮಂತಿದ್ದೇರಿ ಆರ್ನ ಮಗಳ ಏನ ಕಿನ್ನಿದಾರ್ನ ಮದಿಮನ ಕರಿದುಕೊಂಡು ಮನಸ್ಸಿಗೆ ಸಮಾಧಾನ ಮುಳು ಬೊಡೆನಾದು ಸುಖ ಸಂಪತ್ತುಂಡು ಹೆಚ್ಚದ ಕಿದೆ ತಂಚಿಕೊಂಡ ಯಾವಂದ ಒಂಜಿ 1000 ಪೆತ್ತನುಲ್ಲ ಅವಿನಾತೆ ಕೊಂಡಾಟಣೆ ತಾಂಕೊಂದುಲ್ಲ ವಾ ರೀತಿಯ ಕೊರತಲ ಮಂತಿದ್ದೇರಿ ಆಂಡ ದೇವರು ನಂಗೆ ಸಂಪತ್ತು ಕೊರ್ಪೆರಿದಾಯೆ ಪಟ್ಟದ ತಿಲ್ಲ ಅಂದೆ ಯಾನು ನಿನ ಕೈಕು ಕೊರ್ಪೆ ಇವನು ದಾನ ಮಲ್ಪುಲ ಅವಿಡ್ದು ಪುಣ್ಯ ಕಟ್ಟೋಲ್ಲ ಅಂದ ದೇವರು ನಂಗೆ ಸಂಪತ್ತು ಕೊರ್ಪೆರೆ ಅಂಚನೆ ಮೂಲ ಏತು ಪಾಪದಕ್ಲ ಬತ್ತಿರ್ನಲ್ಲ ಏನಡ್ದು ಏತು ದಾನ ರೂಪವಾದ ಕೊರಿಯರುತ್ತೀರ್ನ ಆತ ದಾನ ಧರ್ಮ ಮಲ್ಪೆ ಐಟಿ ಅನ್ನ ನೆಮ್ಮದಿ ಪಡೆಪೆ ಏನೋ ಕಟ್ಟಬಿಂಟೆ ಬರಂದಿಲ್ಲ ಇರುತ್ತಾ ಬರೀರ ಬರಿಯರು ಬಂಡರಿಗೆ ಗೊತ್ತಾಯ್ತು ಏನಪ್ಪ ನಿಕ್ಲು ಅಮ್ಮನೇ ಮಯ ಹೆಸರುದೆಲ್ಲೋ ಮನಿಗಾರಂದೋ ಅಮ್ಮ ಬದುಕ ಬವಣೆ ವರಯಾದ ಇನ್ನಲ್ಲಿ ವರೆಯಲಿಲ್ಲ ಬವಣೆಯನ್ನು ಬಂದೆಯುವುದು ಸಂತೋಷ ಅಣ್ಣ ಎಂಕಳಿಯಾರು ನೀರು ಕೇಳೋದಿಲ್ಲರು ಅಪ್ಪಿ ಈ ಗದಿಗಟ್ಟಿ ಜೋಗಲ ಗದಿ ನೀರು ತಾಯಿಗೆ ಕೇಳುವರಪ್ಪಿ ಪುಟ್ಟರಿಗೆ 2-3 ಮೂಡಲು ಪುಟ್ಟದವಳೆ ನಕಲಿ ಎಂಕಲು ಮುಗೇರಿ ನಾವು ವಂಶರು ಪುಟ್ಟಿ ನಕಲು ಎಂಕಲ ಅಮ್ಮೇನ ಬುದರೆ ಓಡಿ ಬಣ್ಣದ ಅಪ್ಪದ ಬುದರೆ ಕುಂಜಿ ಮಟ್ಟೆ ತಿಂದು ಅಗಲ ಮರು ಜೋಗಲು ಎಂಕಲು ಎನ್ನ ಬುದರೆ ದೆಯ್ಯ ಬಣ್ಣದು ಅರೆನ್ನ ತಂಗಡಿ ಮಾಣಿಗಂದು ಹಣದಾದ ಮಕ್ಕಳಿ ಬನ್ನೆಪ್ಪರೆ ಎಲ್ಲಿ ಪ್ರಾಯಡ ಅಪ್ಪಮ್ಮನ ಕಲೆಯಿರಂಜಿನ ಅನಾಥರು ಎಂಕಲು ಎಂಕಲಗಳು ಬಣ್ಬಗ್ಲು ಎಂಕಲ ಊರು ಏನು ಇಜ್ಜರಪ್ಪಿ ಅಂಜೆ ಊರುಂತರ ಬೇಜಾರಾದ ಅವರ ಬಡ್ದ ಇವರಿಗೂ ಬತ್ತ ಅಪ್ಪಿ ಈರಿನ ತೂದಾನ ಈರೆಕ್ಲ ಪಾಲದ ಅಪ್ಪೆ ಎಂಕ್ಲ ಪಾಲದ ದೇವರ ನೀವಪ್ಪೆ ಈರಡ ಬೇದ ತಾಲ ನಟ್ಟು ಎಂಕಲು ಬಾರಿ ದೂರದ ವೈದ್ಯನಗಳು ಎಂಕಲು ಜಾರು ಬಡಾವುಂಡಪ್ಪೆ ಬಂಜಿದ ಬಡವು ಬಾಡಾದು ಒಂಜೇದು ನಪ್ಪು ಗರ್ಪರಪ್ಪೆ ನಪ್ಪು ಗರ್ಪರೇ ಇರು ಸಮಾಧಾನ ಮಂತಲ್ಲ ಜೋಕ್ಲೆ ಈಗಲ ಬಾಯ್ದ ಪಾತ್ರಕ್ಕೆ ಎನ್ನಗ ಎನ್ನ ಮನಸ್ಸಿಗೆ ಬೇನೆ ಬೇಜಾರ ಹಾಕೊಂಡು ಬಡವು ಪಾಪದಾಯಕ ಬೇತೆ ಮಲ್ಲಾಯಕ ಬೇತೆ ಇಚ್ಚಪ್ಪ ಓ ಮಾತಿರಗಲ ಒಂಜೆ ಲೆಕ್ಕ ಆಂಡ ನಿಕ್ಲೆ ಬೈದಿನಿ ದೇೈ ಬೈದಿನ ಇಲ್ಲಡೆ ಅವೇನು ಮಾತು ಮದತ್ತು ಬಿಡ್ಲೆ ನಿಕ್ಲಿಗೆ ಬಂಜಾರ ನೊಪ್ಪ ಬೇರೆ ಯಾನು ಕೊರ್ಪೆ ಜೋಕ್ಲೆ ಸಂತೋಷ ಅಣ್ಣಪ್ಪೆ ಆತತ್ತೆ ಓ ಅಲ್ಪತುಲ ದಾದಪ್ಪೆ ಕೊರೊಂದುಲ್ಲೇರು ಬಾಂತೆಲ್ಲ ಬರೊಂದುಲ್ಲೇರು ದಾದವು ಅವು ಕಳಿ ಮಾರ್ನ ಮಗ ಕಳಿ ಬರ್ಪುಣ್ಣಿ ಒಂದು ತಕ್ಕನ ಕಳಿ ಜೋಕ್ಲೆ ಕೊರ್ನ ಪುರಿತ ಬಾಧೆ ತಪ್ಪುಣಿಗೆ ನಿಕ್ಲೆಗೆ ಆಸೆ ಇತ್ತಿನ ಪರ್ಪುನ ಪರಲಿ ಮಗ ನಿಂಗೆ ಜೋರು ಬಡಾಪನ ಒಳಸು ಮಾಡುವರಿ ಬಲೆಪ್ಪ ಮನಸ್ಸಿಗೆ ಸಮಾಧ ದಾನಿಗೆ ಕಲಿ ಮಾತ ಮಾರ್ದ ಮುಗ್ಗಿನ ಆಶ್ಚರ್ಯ ಒಂದುಂಡಿ ಅವೆಲ್ಲ ಮಸ್ತ್ ಕಲಿ ಆಪಣ ಮೊಲು ಅಂಡ ಮಸ್ತ್ ದಿನೋನ ಮಸ್ತ್ ಕಲಿ ಹೊರಿ ಉಂಡು ಇನಿ ಆ ಜೋಕ್ಲೆ ಒಂಜಿ ತಕ್ಕನ ಪರಿಹಾರ ಕೊಡ್ತೀನಿ ಮಾತ್ರ ಹೊರಿ ಸಾತಿಗೆ ಮಾತ ಮಾರ್ದ ಮುಗ್ಗಿನ ಒಂದು ಆಶ್ಚರ್ಯನೇ ಮುಕ್ಳು ಚಾವಟಿಗೆ ಬಂದ ರೋಮಕೊಕ್ಕರ ಒಂದು ಇತ್ತಂಡಿ ಈ ವಿಚಾರ ಆಲೋಚನೆ ಮಲ್ಪನಾಗ ಮುಕ್ಳು ಕಾಣಿಕೆ ಬುರ್ಸರಿ ಆದಿಪ್ಪು ಅಯ್ಯೋ ಯಾನ ಒಂಜಿ ಪೋಪೆ ಬನ್ನ ಕಡಪಡ್ದು ಕೊರಿಯ ಮುಕ್ಳು ಓಡಿ ಪೋಪಿನಪ್ಪ ಏರಪ್ಪ ಪರಿಹಾರ ಓಡಿ
ಅಯ್ಯೋ ನಿಗ್ಲು ಓಡಿ ಪಪ್ಪುಲ ಬಿಡ್ತಿ ನನ್ನ ಮೂಲೆ ಉಂಟು ಸಂತೋಷ ಆನೊಂಜಿ ಅಭ್ಯಾಸ ಬೆನ್ನು ದಿನಗಳೊಂಜಿ ಜಯಮನ ಇಂಕ್ಲವು ದಾದಾನೊಂಜಿ ಬೇಲೆ ಕೊಡ್ತದೆ ತಿನ್ನುಂದು ಇಂಕ್ಲ ಒಂಜಿ ಬೇಲೆ ಉಂಡು ಬೇಲೆ ಕೊಡು ಅಂಚಂದು ಏಪಲ ಬೇಲೆ ಕೊರಡಿ ಬೇಲೆ ಕೊಡ ಆ ಮಗ ಬೇಲೆನಾ ನಿಕ್ಕೆ ದಾದ ಬೇಲೆ ದಾದಲ್ಲ ಅವು ಇಂಚಿನ ಬೇಲೆ ಕೊರಲಿ ಮಲ್ಪೆ ಅಡ್ಡಿಲ್ಲಲ್ಪ ಬೇಲೆಗೆ ಮಸ್ತ್ ಜನ ಉಳ್ಳೇರಿ ಐತೆ ಇತ್ತನು ದಾದಾ ನಕ್ಲೆ ಇಂಚಿನ ಕಂಚಿ ಕೊರಿಯರ ಬಂಡ ಕೊರ್ನಿಯೋ ಒಕ್ಕ ಗಟ್ಟಿ ತಿನ್ಪುನಿ ಜೊತೋ ಹನ್ನಿ ವಾಪೆ ಇಂಕ ದಾದ ಬೇಲೆ ಬರ್ಪಾರೆ ಇಂಕ ದಾದ ಬೇಲೆ ಒಂದು 1,000 ಕೈಕಂಜಿಲಲ್ಲಗೆ ಪನ್ಪಿನಿಗೆ ಅಂತೆ ಆ ಕೈಕಂಜಿ ಜಾಗಡಿ ಯಾಣ ಮಲ್ಪನಿ ಗುಡ್ಡೆಗೆ ತೇರಂದು ಬರ್ಪಿನಿ ಮಿರಪದೇರಂದು ಬರ್ಪಿನಿ ಹೊರತು ಬಯ್ಯ ಅರ್ಕಂಜ ಬಜ್ಜಿರ ಒಂದೇನು ಪರಿ ಯಾಣ ಕೊರ್ಪಾವನ್ನ ಈ ಬೇಲೆ ಮನ್ಪಂದ ನಂಬಿಕೆ ಉಂಡು ದಾಲಪ್ಪೆ ಒಂಜಿ ರಡ್ಡು ಬೆತ್ತಲು 1,000 ಕೈ ಕಂಜಿರು ಅವೆ ನಮ್ಮ ಗುಡ್ಡೆ ಬಿಡುಪ ಗುಡ್ಡ ತಿರುಗಿದು ಬಂದಾಗ ಒಲಾಂಡ ತಪ್ಪಣ್ಣ ಇಂಚ ಗೊತ್ತಾ ದಾಲಪ್ಪೆ ಗೊತ್ತಾ ಅಂದೆ ಕೈ ಕಂಜಿನ ಕಡ್ತಾಂಡ ಬಲ್ಲಿಜ್ಜ ಆ ಬಲ್ಲ ಲೆಕ್ಕ ಮಂತ ನನ್ನೆ ಕದಿ ಕುಜ ಬಲ್ಲನ ಕಡ್ತಂದು ಬಣ್ಣ ಅವ ಗೂಡೆ ಪೂಜಪ್ಪೆ ಉಂಟನೆ ಬರ್ತಂದು ಬಣ್ಣ ಅವ ಗೂಡವನ್ನ ಗುಂಡಿ ಪೂಜಾ ಗುಂಡಿ ಲೆಕ್ಕ ಅಂದಲೆ ಕದಿ ಕುಜ ಆನಗ ಮಂಡೆ ಉಂಡಿಯೋ ಇದು ಎಲ್ಲಿ ಇದು ಮಂಡೆ ಪುಡ ಬಲ್ಲನ ಗೆಂಚಾವು ನನ್ನ ಓಡಿ ಪೋಪುಲ ಬರ್ತಿ ಎನ್ನ ಇಲ್ಲಲೇ ಎನ್ನ ಜೋಕು ಲೆಕ್ಕಲೇ ಇತ್ತಲ್ಲೇ ಹರಿಯಪ್ಪನೇ ಬರೆದು ಹರಿದು ಭೂಮಿ ಅನುಸಾರೇ ಗುಳಿಗಮ ಸುತ್ತ ನೋಡುತ್ತ ಏರಿ ಪರ್ವತ ಸ್ತೋಮವನಾಗ
ಈಶ್ವರದೇವರನ್ನು ಕೊಟ್ಟು ಭೂಲೋಕಕ್ಕೆ ಮತ್ತೆ ಭೂಲೋಕದ ಧರ್ಮದ ರಕ್ಷಣೆ ಭೂಳುಲ್ಲೆ ಯಾನೆ ಕಲ್ಯಾಣ ಗುಳಿಗ ಮೂಲ ಉತ್ತರ ಸರದ್ದು ಒಕ್ಕಂಜೆ ಊಟ ಮಾಡುತ್ತೆ ಯೋಚನೆ ಮಾಡ್ತದೆ ಮತ್ತೆ ನಂಬಿದ ಕೆಳಗೆ ಹೇಳು ಎನ್ನ ಶಕ್ತಿ ಹೆಚ್ಚಿನದು ಮೂಳೆ ಉಂಟು ಸರೆತ್ತು ಮುಖಂಜಿ ಊರು ಬೋಡು ಅವೇ ಏ ರಾಜ್ಯವರ್ಕೆ ಅಲ್ಪ ನೆಲವಡಂದ ಆಸೆ ತಡಮಲ್ಪಜಿ ಐನಾತ ಬೇಗ ಏ ರಾಜ್ಯವರ್ಕೆ
ದುಡಿಗ ತಡಮಲ್ಪುಜಿ ಸರಿಯತ್ತು ಐನಾತ್ ಬೇಗ ಏನಾಗಿದೆ ಊರ್ಗು ತಡಮಲ್ಪುಜಿ ಗೋಪ್ರಯಾಣ ಇತಸೇಯನ ಪತ್ನಿ ಜೋಮು ಬೈದಿದೆಯೋ ಇತಸೇಯನ ಪತ್ನಿ ಜೋಮು ಚಿತ್ತದಾರಿಯೊಳೆಯನಾಡಿಯವು ಅರ್ತಿಯುಳ್ ಮಂಚದಲ್ಲಿ ಮಲಗಿರಿಯುವುದು ಕನಸಿನ ಮೇಲೆ ಸಾಯಿನ ವೈದ್ಯರಿಗೆ ಬುಡದಿಯಾದ ಸೊನ್ನು ಸೋಮು ಬೈದಿನ ಕತೆ ಕೇನುವಾರ ಈರು ಪಲ್ಲೆ ಪಂಡಲಿ ಯಾರು ಪನ್ಪೂಜಿ ಈ ತಾಯಿ ಹಿಡಿದು ಕತೆ ಕೇನಲಿ ಏರೆಗಾಳ ಮನಸೀಪುವ ಲಕ್ಕದು ಹೋವೇರಿ ಮಣ್ಣು ನಿಕ್ಲಿಗೆ ಬಂದಿನಿ ಯಾರು ಪೊಕ್ಕಡೆ ಒಂದು ಬೇಲಾಲ್ಪುಲಿ ಪುರ್ಸೋತರಿ ಎಲ್ಲ ಪಗೇಡು ಬಲ್ಲಿ ಕತೆ ಬೋಡಿತ್ತನಾತ್ ಬನಕ ಅಂಡ್ ಈ ಪೊರ್ತು ಓ ಕತ್ತಲಿನ ಪೊರ್ತು ಇದು ಜೆಪ್ಪುನ ಪೊರ್ತು ಈ ಪೊರ್ತುಗು ಜೆಪ್ಪುನ ಬೇಲೆ ಅತ್ತ ಅಂದ್ರೆ ಪಾತೆರಿನ ಬೇಲೆ ಅತ್ತ ದಯಬಂಡ ಪೊರ್ತುಗು ಸರಿಯಾದ ಜತ್ತಿಜಿ ಪೊರ್ತುಗು ಸರಿಯಾದ ನಿದ್ದೆ ಮಲ್ತಿಜಿ ನಿದ್ರೆ ಕಡಿಮೆ ಆದಿ ಮರಳು ಬತ್ತದು ಊರೂರು ತಿರುಗದು ಮಾನಸಿಕ ರೋಗಿ ಆಪರೇತ ಬದಲಿಗೆ ಆರೋಗ್ಯ ಕಾತಂದು ಬರ್ಪಿನವು ಎಡ್ಡೆ ಅಂಚಾದು ಪಾತೆರೆ ಇಜ್ಜಿ ಜೆಪ್ಪುನಿ ಇಳಿದು ಮಲಗಿರಲು ಕನಸಿನಲ್ಲಿ ವೀರ ಗುಳಿಗಳಿದ್ದವು ಕನಸಿನಲ್ಲಿ ವನಿತೆಗೆ ಗುಳಿಗೇಶ್ವರನು ತಾನು ನೀರಾದ ಭೀತಿಯನ್ನು ತೊರೆದು ಮನದ ಭೀತಿಯು ತೊರೆದರಾಗ ಏ ರಾಜವಕ್ಕೆಯು ವೇಯನೀಯಲು ಬೇಕು ಸೊನ್ನೆ ಸೋಂಬೈದಿದಿ ಸೊನ್ನೆ ಸೋಂಬೈದಿದಿ ಸೊನ್ನೆ ಸೋಂಬೈದಿದಿ ಭಯಪಡೋಣ 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 ನಿನ್ನ ಕನಟು ಬತ್ತನೆಯೇ ಕಳ್ಳಾಲ್ದ ಗುಳಿಗೆ ನನದು ಮಗು ಏ ರಾಜವರ್ಕೆಡು ನೆಳವಡಂದಾಸೆ ನಂಬೊಂದು ಬಲ ನಂಬೊಂದು ಬಲ ನಂಬೊಂದು ಬಲ ನಾಲಿನ ಜಾಮಡು ಮೂರನೆತ್ತಿನ ಕಲಾ ಪಂಪಿನವು ಸತ್ಯಾಪನ ಪಂಪಿನವು ಹಿರಿಯ ಕಲ್ಲದ ಪಾಂದಿರ ಆ ಪೊರ್ತುಗೆ ಒಂದು ಕನಬೂರುಂಡತ್ತ ಎಂಕ್ ಕನಟು ಗುಳಿಗೆ ಮತ್ತು ಬಂದಿನ ಪಾತೆರ ನಮ್ಮೊಂದು ಬಲ ನಿಕ್ಕೆ ಇಂಬು ಕೊರಪೆ ನಿಕ್ಕೆ ರಕ್ಷಣೆ ಕೊರಪೆ ಈ ಪಾತ್ರೆನ ಪನ್ನೆರಡು ಬಕ್ಕ ಅವು ಕನನ ನಿಜಾನ ಎಂಜಿನೇ ಯಾವಡು ದೈವದ ಪಾತೆರ ಮೀರುದು ದಂಟದ ನಡಪೆರ ಇಜ್ಜಿ ಅಂಚಾದಿಪ್ಪಿನಾಗ ಆ ಬೇಲೆ ಆಮಡು ನಾಂಡ ಪೊಣ್ಣು ಪೊಂಜು ವಾಯಿನ ಏನರ್ದು ಮಾತ್ರ ಸಾಧ್ಯ ಉಂಡ ಕಂಡನಿಗೆ ವಿಷಯನ ಪಂಡು ಊರ್ದ ಕೇಳಿ ಮಾತ್ರ ಸೇರ್ಸಾ ಒಂದು ಕೇಂದ್ರ ಅರಸು ಈ ವಿಷಯನ ಪಂಡದು ಐಕ್ ಬೋಡಿತಿನ ವ್ಯವಸ್ಥೆನೇ ಆಯ್ನಾತ ಬೇಕಮಲ್ ವೀರಾದಿ
ಬರವ ವೀರಾದಿ ವೀರ ಸ್ವಾಮಿ ನಾಗಬೊಂಬ ದೇವರೇ ಹಿರಿಯ ರಕ್ಷಣೆ ಮಲ್ಪುದೆ ಬಡಬೇದ ಪುಟ್ಟರ ಬಲ್ಲಿಗೆ ತಜಂಕಾದ ಕೊಡ್ಪರ ಬಲ್ಲಿಗೆ ಕೇಲದ ಪೆರ್ನೂನ ಜೀವನದ ಒಂಜಿ ದಿನದ ಸುಖ ಬನ್ಪಿನ ತೂತನ ಎತ್ತ ಸ್ವಾಮಿ ಪೇರು ಪರ್ರ ಕಲ್ಪು ನಚ್ಚಿತರ ಪೊರ್ತುಡು ಅಪ್ಪೇರೆ ಕಲೆ ಉಂಡೆ ನುಪ್ಪು ದಿನದ ಕಲ್ಪು ನಚ್ಚಿತರ ಪೊರ್ತುಡು ಅಮ್ಮೇರಡೆ ಕಲೆ ಉಂಡೆ ಗತಿದಾಂತಿನ ಬಾಲೆ ಅಂಡ ಊರು ತಕ್ಕಲಿಗೆ ಎನ್ನ ಮಿತ್ತ ದಾದ ಕಾರಣ ಪುಟ್ಟನ ತೋಜಿಜಿ ದಿನಕ್ಕೊರಿಲೆತ್ತದ ನುಪ್ಪು ಪಾಡಿಯೇರಿ ಆ ನುಪ್ಪುನು ತಿಂದು ಬುಲವ ಎಂದು ಬತ್ತನೇ ಯಾನೆ ಮುಗೇರ ಕುಲ ಎನ್ನ ಅಂಡ ವಾ ಜಾತಿಗೆ ಪುಟ್ಟನ ದಾನೆ ಪಲ್ಲೆಗೆ ದಾದಾಂಡಲ ಒಂಜಿ ಮಾನಸದ ಆಸೆ ಬನ್ಪಿನ ದೂರ ಆಪಣ ಪ್ರತಿ ಒಂಜಿ ಮನುಷ್ಯಕಲ ಇಪ್ಪುಡೆ ಅವೇ ರೀತಿ ಜಟ್ಟಿ ಕಾಳಗಳು ಯಾನು ದಾದಾಂಡಲ ಒಂಜಿ ಸಾಧನೆ ಮಲ್ಪಡು ಬನ್ಪಿನ ಆಸೆ ಎಲ್ಲ್ಯ ಪಿರ ಹಿಡಿದು ಬಕ್ಕಲ ಎಂಕಿತ್ತಿನ ಸತ್ಯನೇ ಅಂದೆ ಅಂಡ ಇದು ಕಲ್ಪೋಡು ಅಂಡಜಿ ಗುರು ಬನ್ಪಿನ ಬೋಡು ಒಂಜಿ ಗರಡಿ ಬನ್ಪಿನ ಬೋಡು ಅಡೆಗೆ ಪೋಯೆ ಅವನು ಪೋದು ಅವನಿತ್ತಿನ ಗುರುಕುಳ್ಳ ಪಂಡೆ ಸ್ವಾಮಿ ಎಂಕ ಗುರು ಗರಡಿ ವಿದ್ಯೆರು ಕಲ್ಪೋಡು ಪಂಡದಿ ಆ ಪೊರ್ತುಗ ಆರು ಬಂಡೆ ಹೆಚ್ಚಿದರ ಪಾತೆರ ಇಜ್ಜಿ ಮಗ ನಿಕ್ಕ ಆ ವಿದ್ಯೆರು ಕಲ್ಪ ಆದಿಕೊಂಡ್ರ ಅಪ್ಪುಜಿ ದಾಯಗಿಂದಕ್ಕೆ ಎಂಡ ಈ ಮುಗೇರ ಕೊಲೊಟ್ಟು ಪುಟದು ನಾಯಿ ಪರಪ್ಪನ ನೀರಿಗೆ ಜಾತಿ ಪನ್ಪಿನ ಇಜ್ಜಿಗೆ ಬೀಜನ ಗಾಳಿಗೆ ನೀರು ಪನ್ಪಿನ ಇಜ್ಜಿ ಅಂತ ನನ್ನ ಮನುಷ್ಯಗ ದಾಯ ಜಾತಿದ ಭೇದ ಸ್ವಾಮಿ ವಾ ಜಾತಿಲಿ ಪುಟ್ಟದು ದಾನೆ ಮನಸ್ಸಿರುತ್ತಿನ ಆಸೆನ ಈಡೇರಿಸೋನ್ನಚ್ಚಿತನ ಹಕ್ಕು ಪ್ರತಿ ಒಂಜಿ ಮನುಷ್ಯಗಳ ಇಪ್ಪುಡು ಅಂಡ ಆರೈನು ಒತ್ತನ್ನು ಸೇರಿ ಅಂಡ ಅವಲೇ ಕೊಲುದು ಕಲ್ಪನಂಚಿದ್ರೆ ಅವಕಾಶ ಮಂತು ಕೊರಿಯೇರಿ ಅಂಚ ಪೂರಾ ವಿದ್ಯೆಲ್ಲ ಕಲ್ತೊಂಡೆ ಒಂಜಿ ವಿದ್ಯೆ ಕಲ್ತೊಂಡರೆ ಯಾವಂಡ ಪಲ್ಲೆಗೆ ಅವಿಂದ ತುಜಪ್ಪ ಓಡುಂದಂಡ ಇಟ್ಟು ವೇದಿಕೆ ಬಂದಿನ ಬೋಡು ಆ ಪೊರ್ತುಗು ಅಜಿಲ ಸೀಮೆದ ಅರಸುಲ್ಲ ಚಾವಡಿಗೆ ಗಟ್ಟದ ಮಿತ್ತಿರ್ದು ಬರಿ ಜಟ್ಟಿ ಬತ್ತಿ ನಾನು ಸೋಪಾವನಗರು ಅವರುಡು ಏರ್ಲಾ ಇತ್ತು ಜೇರಿ ಅಡಿಗೆ ಪೋಯಿ ನಂಚಿತನ ಯಾನು ಗಟ್ಟದ ಮಿತ್ತಿರ್ದು ಬತ್ತಿನಂಚಿನ ಜಟ್ಟಿನ ಸೋಪಾಯೆ ಸಂತೋಷ ಇನ ಅರಸುಲು ಬೆನರವಂತೆ ಜಾಗ ಕೊರಿಯೇರಿ ಊರ್ದ ಚವನಿರು ಮಾತ ಸೇರಿದು ಪೂತ ಮಾಲೆ ಪಾಡಿಯರು ಮನಸ್ಸಿಗೆ ಬಾರಿ ಸಂತೋಷ ಅವನುಂಡು ಅಂಡ ಲಡಯ್ಯ ಮಲ್ತೊಂದು ಕುಲುಟ ಬಂಜಿರಿಂಜಿಂಡೋ ದಾದಂಡದಲ್ಲಿ ಬೇಲ ಅಲ್ಪೊಡತ್ತಿ ಅಂಚ ಕೈಕಂಜಿಲೆಗೆ ಮರ್ದು ಕೊರ್ಪುನ ಬೇಲೆಯನ್ನ ಊರೂರಿಗೂ ಪೋಪೆ ಕೈಕಂಜಿಲೆಗೆ ಮರ್ದು ಕೊರ್ಪೆ ಅಂಚ ಪಂಡದು ಬಾಕಿದಾಗ ಮರ್ದು ಕೊರ್ಲೆಕ ನಮತ್ ಕೈಕಂಜಿಲೆನು ಮುಟ್ಟಿ ಎಡೆಯವು ವಾ ಕಾಯಿಲೆ ಎತ್ತನಲ್ಲ ಗುಣ ಹಾಪುಂಡು ಅಂಚ ಬಾರಿ ಎನ್ನ ಮಿತ್ತು ವಿಶ್ವಾಸ ಜನಕಲೆಗೆ ಲೆಪ್ಪೇರು ಊರೂರಿಗೂ ಅಂಚ ಇನ್ನಿ ಕಾಂಡಲಕ್ಕದ ತೂಪೇನ ಮರ್ದಗ ಬೋಡೈನ ಬೇರೆ ನಾರು ಒಂಜಿಲ ಇಜ್ಜ ಸಂಕಮಲದ ಕಾಡಿಗೆ ಪಿದಡಿಯೆ ಏಪ ಕಾಂಡ ಬೈದೆ ಇದು ಮಧ್ಯಾಹ್ನ ಒಂದು ಬತ್ತು ನೆತ್ತಿದ ಮಿತ್ತದಲ್ಲ ದೊಂಬು ದರ್ಪುಣದಲ್ಲ ಅತಿ ತತ್ತಿ ಬಾಜೆಲಾರ ಸುರಾತಲು ದೂರಡುತ್ತು ನಾಗೊಂದು ಇಲ್ಲು ತೋಜೊಂದಿನ ಸ್ವಾಮಿ ಏರ್ನ ಅಂದಕ್ಕೆ ಅಂದಾಗ ಕರ್ಗಲ ತೋಟಗೆ ದೇಯಿ ಬೈದಿ ತಪ್ಪೇನೆ ಇಲ್ಲಿಗೆ ಅವನು ಯಾನು ಮಂಡೆ ನೀರು ಕೊರುವೆ ನೀರತ್ತು ನಿಕ್ಕ ಕಲಿಕೆ ಅವ್ರು ತಿಕ್ಕೊಂಡು ಬಂದಿರು ಬಾರಿ ರುಚಿಗೆ ಅಂಚ ಚೂರು ಪರೋಡ ಆತಂಡು ದಾಯಿ ತಡ ಮಲ್ಪುನು ಹೋಗ್ಬೇ ತುಕ್ಕ ವರಮುಗೆ ವಂಶ ಜಾತ ನಾನು ತುಣ್ಣನೆ ವರಮುಗೆ ವಂಶ ಜಾತ ನಾನು ತುಣ್ಣನು ಅರಸಿ ಬೋಧಿ ಗೋವಿಗಾಗಿ ಬೇರು ನಾನೋ ಬರೀದೆ ತ್ರಿಶಯ ಕಳೆಯಲೀದು ಮಂದಗಿಲ್ಲಿಗೆ ತರುವೆ ಏನು ಅಮೃತ ಪಾನವೇನು ಈಗಲೇ ಅಮ್ಮ ಕೇಲದ ಊರುದು ಬತ್ತನಾಯಿ ಕೈಕಂಜಿಲಿಗೆ ಮರ್ದು ಕೊರ್ಪನ ಬೇಲೆ ಎನ್ನ ಅಂಚ ಮರ್ದಗ ಬೋಡ ಇನ್ನಂಚತನ ಬೇರು ನಾರುಲೇನು ಸಂಕಮಲದ ಕಾಡಿಗೆ ನಾಡು ಒಂದು ಬತ್ತಿತ್ತೆ ಮರ್ದದ ಬೇರುಲು ಪುರ ತಿಕ್ಕದಾಂಡು ಅಣ್ಣ ಬಾಜಲ ಅವರ ಸುರಾಂಡಪ್ಪೆ ಅಂಚ ಮೂಲು ಏರ ಪಂಡೇರು ಮೂಲು ಕಲಿ ಬಾರಿ ರುಚಿ ದಿಕ್ಕುಂಡಿಗೆ ಚೂರು ಪರ್ದು ಹೋಯ್ದು ಬತ್ತನಪ್ಪೆ ಅಲ್ಲಿ ಕೊರ್ಕ ಮುಖದ ವಿಚಾರ ಬಂಡತ್ತ ದಾದಿ ಕೈಕಂಜಿಲೆಗೆ ಮರ್ದು ಕೊರ್ಪೆ ಅಂದೆ ಆ ಎನ್ನ ಬೇಲೆನೆ ಅವು ಈ ಬತ್ತನ ಭಾರಿ ಎಡ್ಡೇಂಡಪ್ಪ ದಾಯಕಪ್ಪೆ 1000 ಪೆತ್ತಲುಲ್ಲ ಅಂದಿ ಅವಿಟ್ಟು ಕೆಲವುದಕ್ಕೆ ಆರೋಗ್ಯ ಸರಿ ಇಜ್ಜಿ ಅಯ್ಯೋ ದೇವರೇ ಹೊರತುವುದು ಮರ್ದು ಕೊರ್ತು ಅಂತ ಹೋಯಪ್ಪೆ ಬಲಿ ಭಾರಿ ಆಶ್ಚರ್ಯ ತೋಜನುಂಡು ದಾಯಿಗೆ ಎರಾನ ಮರ್ದು ಕೊರ್ನ ಕೆಲವು ದಿನ ಕರಿ
ಬೊಕ್ಕ ಪೂರ್ತಿ ಗುಣ ಅವಂದು ಇದು ಮರ್ತುಕೋರಿ ಸಾತಿಗೆ ಗುಣ ಆತಂಡಿಯಾ ಕಿದಟ್ಟಿತ್ತನ ಮಾತಾ ಕೈಕಂಜುಲ ಲಕ್ಕದ ಕುಲ್ದು ಅಪ್ಪೆನ ಮೋನೆನೇ ತೂಂದುಲ್ಲ ಬಾರಿ ಉಲ್ಲಾಸೋಡುಲ್ಲ ಅಪ್ಪೆ ಕೈಕಂಜಿಲು ಈ ವಿಚಾರ ಆಲೋಚನೆ ಮಲ್ಪನಾಗ ಇವಜಿ ಕಾರಣಿಕ ಪುರುಷಲ ಕರೆ ತೋಜಂದುಲ್ಲ ಮಗ ಏರಿ ಯಾನೆ ಏನಡ ದಾದಪ್ಪೆ ಕಾರ್ಣಿಕ ಒಂಜಿ ಪೊರ್ತದ ನುಪ್ಪುಗು ಏರ್ನ ಕೈ ಎಡ್ಡೆ ಏರ್ನ ಬಾಯಿ ಎಡ್ಡೆ ಎಂದು ಊರೂರು ತಿರ್ಗೊಂದುಲ್ಲೆ ಏನಡ ದಾದ ಕಾರ್ಣಿಕ ಬನ್ಲಿ ಮಾತಾ ದೇವರನ ಅನುಗ್ರಹ ಅಂದೆ ಮನಸ್ಸು ಬಂತಾನೆ ಮಗ ಬಂಜಾರ ಉಂಡಪ್ಪೆ ಕಳಿಕೆಂಡ ಪರಿಯನ ಚೂರು ಪರಿಯೆ ಆವಡೆ ಪೆರ್ನು ಅಪ್ಪೆ ನೆರಡು ಈ ವಿಚಾರಕ್ಕೆ ಬೇಜಾರ ಮಲ್ಪರೆ ಬಲ್ಲಿ ಕೇಳಿ ನೀಕ ಮದಿಮೆ ಆತನ ಮಗ ಅವರ ಮನಸ್ಸುಂಡಪ್ಪೆ ಪೊಣ್ಣುಗೊರ್ರಂಜಿ ಏರ್ಲ ತುಂಬುಂತು ಜೇರಿ ಕೇಳದ ಪೆರ್ನು ಬಾರಿ ಎಡ್ಡೆ ಜನ ಬಂದ ಮಾತೆರ್ಲ ಬಂದ್ಪೇರಿ ಅಂಡ ಪೊಣ್ಣುಗೊರ್ ಬಂದು ಉಂತು ನಗುಲು ಏರ್ಲ ಇಜ್ಜಿ ಬೊಕಯಾನು ಊರೂರು ತಿರ್ಗುನೆ ಎತ್ತೆ ಊರೂರು ತಿರ್ಗುನಾಗಿ ಏರ್ ಪೊಣ್ಣುಗೊರ್ಪುನು ಬಂದು ಯಾನ ಪುಗೆ ಪತಿನ ಇಲ್ಲ ಬುಜಿ ಬಂದು ಊರೂರು ತಿರ್ಗುನಪ್ಪೆ ಎನ್ನ ಬೇಲೆ ನೆವತ್ತಿ ಮದಿಮೆ ಆವಡು ಒಂಟಿ ಜೀವನ ಈ ಮದಿಮೆ ಅಪ್ಪ ಅಂದಿತ್ತನ ನಿಕ್ಕ ಮದಿಮೆ ಯಾನ ಮಲ್ಪವೆ ಮಗ ಏರಿ ಇರ್ನ ಮಲ್ಲ ಮನಸ್ಸಪ್ಪೆ ಅಂಡ ಯಾನು ಯೋಚನೆ ಮಲ್ಪೊಡು ಚಾವುಂದು ಬನಡು ನಂಡ ದಯಪಣ್ಣಿನ ಜಾತಿ ಹೋಗೊತ್ತುಂಡಿ ಮುಗೇರ ಜಾತಿ ದಯ ಎಂಗಲ ಜಾತಿ ಹಿಡಿತ ಪೊಣ್ಣುಲೆ ಇಜ್ಜ ಇತ್ತು ನಗಲ ಮಲ್ಲಗಲೇ ಕೊರ್ಪುನುಂದ ಅದು ಗೊತ್ತುಂಡು ಏನ ಲೆಕ್ಕದಾಗಲೇ ಪೊಣ್ಣೆ ದಿಕ್ಕೊಂದಿಜ್ಜಿ ಬಾರಿ ಬಂಗ ಒಂದು ನಾಡ್ದು ಯಾನೇ ಸಾಕಾತನ ಗೆತ್ತೆ ಖಂಡಿತ ಕಷ್ಟ ಅಪ್ಪಜಿ ದಯಗಪ್ಪ ದಯಪಂಡ ನಿನ್ನ ಕುಲ ತಕ್ಕಳಿಗೆ ಇರುವರೆಗೆ ಆಶಯ ಕೊಡ್ತೆ ತಗೆ ತಂಗಡಿ ಐಟೊರ್ತಿ ಪುಣ್ಣು ಮಾನಿಗ ಅಂದೆ ಎಕಡೆ ಬಲಸೊಂದು ಬತ್ತಿನ ಅವೇ ಪೊಣ್ಣು ಅವೇ ಪುಣ್ಣು ಹೊರ ಮೋನತಿ ಅಪ್ಪೆ ಹೊರಲು ಚಲ ಬಾರಿ ಬೊರ್ಲುದ ಪೊಣ್ಣು ಗುಣಲಾತೆ ಎಡ್ಡೆಣ್ಣು ಮಗ ಅಂದೆ ಮದಿಮೆ ಅಪ್ಪನ ಯಾನಪ್ಪೆ ಆವಡಪ್ಪ ಅಣ್ಣ ಮಕ್ಕೊಂದು ವಿಚಾರ ಉಂಡು ಈ ನಿಖಿಲ ಕಟ್ಟು ಪ್ರಕಾರ ಮದಿಮೆದ ವಿಚಾರಡು ಆನ ಪಾಲ್ ದಾಖಲೆಗೆ ಪೊಣ್ಣ ಪಾಲ್ ದಾಖಲೆಗೆ ದಾದ ಅಂದ ಕೊರಡು ಒಂಜಿ ಕ್ರಮ ಉಂಡುಗೆ ಯಾಲ ಪನ್ಪುನ ಕೇಂದೆ ಕ್ರಮ ಉಂಡುಗೆ ಅಂದೆ ಕೊರಡ್ಚ ಯಾನು ದಾದವನ್ ಪರಪ್ಪೆ ಒಂಜಿ ಉನಾಸಿಗೆ ಇಪ್ಪಂದ ಯಾನು ಊರು ತಿರ್ಗೊಂದಿಲ್ಲ ಇರುವನ್ ಪರಪು ಅವ್ರು ಕೊರಡು ದಾಲಂತೆ ಎರಡ ದಾಲಜ್ಜಿ ನಿಕ ಪೊಣ್ಣು ಮರ್ಚ ಪೊಣ್ಣು ಮಾಡು ಕೊರ್ರೆರ ಬುಜಿ ದಾಲ ಇಚ್ಚಿನತೆ ಕೊರ್ಪುನ ಮಾಡಲ್ಲ ಒರ್ಜಿನ ಮರಿಯ ದಾದಲ ಆವ್ ಮಗ ದಾದನ ಕೊರಡು ತಾತ್ನ ಕೊರಡು ಪೊಣ್ಣುಲ ಪೊರ್ಲುಲು ಅಂದೆ ಒಂದು ಅಪ್ಪೆ ಓ ಯಾಂಕ್ ಹೊರ್ಪೆ ಇರ್ ತೆಲ್ಪೇರ ಅಲ್ಲಿ ಮಾತ್ರ ಇಚ್ಚಪ್ಪ ಅವನನ್ನ ಅವನಡು ಖಂಡಿತ ತೆಲ್ಪೇರ ಅಲ್ಲಿ ಓ ಕೊರ್ನಲ್ಲ ಅರಸುಲಂಜದ ಜಾಗು ಕೊಡ್ತೇನೆ ಬೆಲ್ಲ ಬಂದು ಬುಲಸಲ ಇಬ್ಬರ ಮಲ್ದೆ ತಿಂದದು ಪೂರ ಖಾಲಿ ಆತಂಡೆ ಒರಿದಿನ ಒಂಜಿಗೋನಿ ಕಿರೆಂಗು ಮುಂಡ ಬಕ್ಕ ನಡ ದಾಲಜ್ಜಿ ಅವನನ್ನ ಬರ್ಪೆ ತೊಂದ್ರೆ ಕೆರೆಂಗು ಕೊರ್ಪುನ ಅಂದು ಬಗದಾದ ದಾಲಜ್ಜಿ ನಮ್ಮಡ ಆವಡಪ್ಪ ಈ ಓ ಕೊರ್ಪನ ಮುಖ್ಯತ್ತೆ ಕೊರ್ಪನಂಚಿನ ಎಡ್ಡೆ ಉಡಲ ನೆನಡ ಉಂಡತುಲ ಉಂಡಪ್ಪೆ ಅವು ಬೋಡೈನಿ ಅಂದು ಅಕಲ ಒಂಜಿ ಪಾತ್ರಕ್ಕೆ ಕೇನುಡತ್ತಿ ಋತುವದಿ ಯುದ್ಧವ ಕಳೆಯುವುದೀಯು ಗತನದಿ ನಡೆದಿಳು ಕುಳದ ಕಡೆಗೆ ಗತಿ ನೀನೇ ಬೆನ್ನರ ನೆನೆಯುತ್ತ ಋತುಮತಿ ಮನಸ್ಸಿಗೆ ಸಮಾಧಾನ ಅಂಡೆ ಆ ವಿಚಾರ ಚೆಪ್ಪಡು ಒಂಜೆ ನಕಲ ಶರೀರ ಪ್ರಕೃತಿ ಪ್ರಕಾರ ತಿಂಗಳದ ಶುದ್ಧ ನೀರು ಮೀಪಿನ ಕ್ರಮ ಇಪ್ಪುಂಡು ಶರೀರ ಅಶುದ್ಧಿ ಡಿಪ್ಪನಾಗ ಏಪಲ ದೇವರಿಗೆ ಕೈ ಮುಗ್ಗಿರ ಬಲ್ಲಿಗೆ ಏನ್ ದಾಯ ಬಂಡೆ ಬಂಡೆ ಎನ್ನದಿ ಸ್ಥಿತಿಲ ಅವೇ ಆತನೆ ಇನಿ ಶರೀರ ಶುದ್ಧದ ದಿನ ಬತ್ತೆ ಕಿರತು ತೀರ್ಥ ಮೀಯೊಂಡೆ ಶರೀರ ಶುದ್ಧ ಮಂತೊಂಡೆ ನನ್ನ ದೇವರಿಗೆ ಕೈ ಮುಗಿಪ್ಪೆ ಸ್ವಾಮಿ ನಾಗ ಬ್ರಹ್ಮ ದೇವರೇ ಇರೇ ಕಾಪಲೆ ನಿಜದ ರೂಪವಗೊಳ್ಳುತ್ತ ತರಳೆ ನಿನ್ನಯ ಗರ್ಭದಲ್ಲಿ ತರಳೆ ನಿನ್ನಯ ಗರ್ಭದಲ್ಲಿ ತರಳರೀವರು ಗಮಿಸಿ ಖ್ಯಾತಿಯ ಪಡೆಯುವ ತರಳರೀವರು ಜನಿಸಿ ಖ್ಯಾತಿಯ ಪಡೆವರು ಧರಣಿಯೊಳೆಲ್ಲ ಮಾನಿಯೇ ರಸಿ ಬ್ರಹ್ಮರು ಮನಸ್ಸನ್ನು ಶುದ್ಧ ಮಲ್ತೊಂಡ ನಾಗಬ್ರಹ್ಮೇನ ಏನನ ಅನನ್ಯ ಭಕ್ತಿನ ಪ್ರಾರ್ಥನೆ ಮಲ್ತೊಂಡ ನಿನ್ನ ಭಕ್ತಿಗೆ ಯಾನ ಮೆಚ್ಚಿದೆ ಆಂಡ ನನ್ನ ದುಂಬುಗು ನಿನ್ನ ಬಂಜಿದ ರಡ್ಡು ಜೋಕುಲು ಪುಟ್ಟದು ಬರ್ಪೇರು ಆ ಜೋಕುಲು ಕಾರಣೀಕ ಪುರುಷರಾದ ಮೆರೆಪೇರು ಅಧರ್ಮನು ನಾಶ ಮಲ್ಪೇರು ಧರ್ಮನು ಒರಿಪೇರು ನಿಕ್ಕು ಶುಭಾವಡು
ಸೂರ್ಯ ಚಂದ್ರರ ಇತ್ರಾತ ದಿನಟ್ಟು ಆಗಲ ಪುದರ್ ಶಾಶ್ವತವಾದ ವೈಪುಲು ನಿಕ್ಕ ಶುಭಾವಡೆ ಶುಭಾವಡೆ ಬೊಮ್ಮೆಯನ್ನ ತೆಲಕ್ಕಾಯ್ತ ಚಂದ್ರಗಿರಿ ಬಡಕ್ಕಾಯ್ತ ಬಾರ್ಕೂರು ಮಿತ್ತ ಘಟ್ಟ ತೀರ್ಥ ಕಡಲು ನಡುಟೀತನವೇ ತುಳುನಾಡು ಈ ತುಳುನಾಡಿಟ್ಟು ಅಲ್ಪ ಅಲ್ಪ ಏತೋ ಸೀಮೆಲು ಬೂಡುಲು ಗುತ್ತು ಬರ್ಕಿ ಬಾವಲು ಉಳ್ಳ ಐಟು ಮಾತ ಭಾರಿ ಪುಗರ್ತರು ಪಡೆಯಲವು ನಮ್ಮ ಈ ಪಡುಮಲತ ಬೂಡು ಸತ್ಯ ಇದಕ್ಕೆ ಕಾರಣ ಎನ್ನ ಹಿರಿಯಕಲು ಅಂದಪ್ಪ ದುಂಬು ಈ ಪಡುಮಲೆ ಎಂಚೆತ್ತನಿಗೆ ಎಂಚಾಗೆ ಬೆಟ್ಟ ಗುಡ್ಡ ಕಾಡು ಪ್ರದೇಶ ಆವೃತ್ತವಾತಿತ್ತನಿಗೆ ಅಂಚಿನ ಪ್ರದೇಶನು ಕಡ್ತದೆ ನಾಡಾತ ಪರಿವರ್ತನೆ ಮಲ್ತನಾಕಲಿ ಎನ್ನ ಹಿರಿಯಾಕಲು ಅಂಚ ಏನಾಡ್ತಾರನೆ ಎನ್ನ ಹಿರಿಯಾಕಲು ಎನ್ನ ಪಟ್ಟದ ಮನೆಗೆ ಏರಿ ಸಾತು ಮುತ್ತದ ಕಿರೀಟನು ಎನ್ನ ತರಿಕದೀತು ರಾಜದಂಡನು ಎನ್ನ ಕೈಟು ಕೊರತು ಪಂಡಿನ ಒಂಜಿ ಪಾತೆರ ಮಗ ಪಿರುಮಲ ಅಧಿಕಾರ ತಿಕ್ಕಂಡು ಪಂಡತು ಅಹಂಕಾರುಡು ಮೆರೆವಡ ಅಧಿಕಾರ ಪನಪುನವು ಶಾಶ್ವತವತ್ತು ಕೀರ್ತಿ ಶಾಶ್ವತವಾಯಿನವು ಅಧಿಕಾರ ಪಂಡ ಪೂತ ಹಾಸಿಗೆ ಎತ್ತು ಮುಳ್ಳುತ ಹಾಸಿಗೆ ಲೆಕ್ಕ ಕುಲ್ಲುನ್ಲ ಕಂತುಂಡು ಜೆತ್ತುನ್ಲ ಕಂತುಂಡು ಒಂಜಿ ಕಂತುಂಡೆ ಅವೇರ್ತಾರ ಜಾಗ್ರತೆ ಮಲ್ಪಡು ಅಂದಪ್ಪ ಆಗಲಿ ಬಂಡಿನ ಪಾತಿರದ ಲೆಕ್ಕನೇ ಯಾನಿನಿ ರಾಜ್ಯಭಾರ ಮಲ್ತೊಂದುಲ್ಲೆ ಮಾಂತ ಪ್ರಜಾವರ್ಗದಕ್ಕೆಲ್ಲ ಸುಖ ಶಾಂತಿ ನೆಮ್ಮದಿ ಉಳ್ಳಿರತ್ತ ಮೂಳಿತ್ತನಾಗ್ಲ ಮಾತ ನೆಮ್ಮದಿಡುಲ್ಲವನ್ ಪೇರು ಆಂಡ ರೈತರಿಗೆ ಕಾಡು ಮುರುಗೋಲ್ ಹಿಡಿದು ಬಾಧೆ ಆತಂಡ ದಾದಾ ಮಲ್ಪಾಡು ಏನೊಂದುಳ್ಳೇರು ರೈತರಿಗೆ ಬಾಧೆ ಆತಂಡು ರೈತರಿಗೆ ಕಷ್ಟ ಬರ್ತಂಡು ಪುರದ ಪ್ರಜೆಗಳೇ ಕೂಡ ಮೃಗಗಳ ಸಡೆದು ಕ್ಷೇಮ ಪಾಳಯಕೇನ ತರುವೆ ನಿಶ್ಚಯ ತಾಳಿ ಧೈರ್ಯ ಹೇಳಿ ಪರಿಹಾರ ಮಲ್ಪಡಾಯಿನವು ರಾಜಯಾತಿಯನ್ನ ಹೊಣೆಗಾರಿಕೆ ಆತುಂಡು ಕರ್ತವ್ಯತೆ ಪ್ರಜೆಕ್ಲೆಗೆ ಈ ರೀತಿಯ ಕಷ್ಟ ಇನ್ನು ಬರೆಯರ ಕಾರಣ ಏರು ಒಂಜಿ ರೀತಿಯ ನಮನೇ ಕಾರಣ ಆತುಲ್ಲ ವಿಷಯ ಅಂದಲವು ಅಂದತ್ತ ವರ್ಷಗೊರ ಕೆಡ್ಡ ಸೊಡಂಜಿ ಬೋಂಟೆದೇರ್ನೋ ಕ್ರಮ ಇತ್ತಂಡು ವರ್ಷಗೊರ ಬೋಂಟೆದೇರ್ನ ಸಂಪ್ರದಾಯ ಮಾಡೈತಂಡು ಆಂಡ ಅವೇನು ನಮ್ಮ ಈ ಪೊರ್ತುಗು ಉಂತಾಯೋ ದಾಯೆ ಉಂತಾಯ ಎಲ್ಲದ ಜೋಕ್ಲೆಗ್ ಮುರುಗೋಲೇನು ಮಾತ ನಮ್ಮ ಚಿತ್ರೋಡೆ ತೋಜವನ ಸ್ಥಿತಿ ಬರು ಅಂಚಾಯರ ಬಲ್ಲಿ ನಾನು ಈ ಜೋಕ್ಲೆಲ್ಲ ಮಲ್ಲಾನಗ ನಮ್ಮಲ್ಲಿ ಎತ್ತವನಡೋ ನಮ್ಮೆ ಓ ನ ಅನ್ನು ಪುಟ್ಟ ಇಂದ ಓ ಅವ್ವ ಆನೆ ಅವ ಆನೆ ಓ ಅವ್ವ ಅವ್ವ ಪಿಲಿ ಇಂದ ಒಂದು ಚಿರತೆ ಅವ ಇಂದ ಓ ಪಿರಾವಿಪ್ಪುನ ಕರಡಿ ಅವ
ಇಂದು ಪಂಜವ ಆಂದು ಚಿತ್ರೋಡು ತೋಜಾವಡಾವು ಚಿತ್ರೋಡು ತೋಜಾವನ ಪರಿಸ್ಥಿತಿ ಬರಿಯರಬಲ್ಲಿ ಅಂಚ ಬಲ್ಯವು ನಿಜ ಪ್ರಾಣಿలను ನಮ್ಮ ದುಬ್ಬದ ಜನಾಂಗದಗಳು ತೂವಡು ಮಲ್ಪನ ಕಾರಣಕ್ಕೆ ಬೋಡಾತು ನಮ್ಮ ಭೋಟನ ನಿಷೇಧ ಮಲ್ತನಕ್ಲಿ ಕಾಡಿಗೆ ಮಾತ ಬೇಲಿ ಬಾಡ್ಯ ಅಲ್ಪ ಅಲ್ಪ ಮಾತ ಬರೆದು ಬಾಡ್ಯ ಇದು ರಕ್ಷಿತ ಅರಣ್ಯ ಬೋಂಟೆ ನಿಷೇಧ ಅಂಚ ನಾವು ಇದು ರಕ್ಷಿತ ಅರಣ್ಯ ಬೇಟೆ ನಿಷೇಧ ಅಪ್ಪನ ವಿನಃ ಪ್ರವೇಶವಿಲ್ಲ ಅಂತೆಲ್ಲ ಬರೆದು ಮಾಡ್ತಾ ಯಾನ್ ಲವೇನಿ ನಾಡ್ನಿ ಒಂದು ರಕ್ಷಿತ ಅರಣ್ಯ ಅಂಡ ನನ್ನ ರಮ್ಯನಾರಣ್ಯ ಓಳಿಪ್ಪು ರಕ್ಷಿತಾರಣ್ಯನೇ ದುಂಬು ರಮ್ಯಾರಣ್ಯ ಆಪುಂಡು ನಾಡೊಂದು ಪೋಯೆ ಅಲ್ಪ ತೀರ್ಥ ಮೇಟ ಅಭಯಾರಣ್ಯ ಅದಕ್ಕಂಡು ರಮ್ಯಾರಣ್ಯನೇ ಅಭಯಾರಣ್ಯ ಇಂದ ತುಳಿ ನಮ್ಮ ಮೊನ್ನೆ ಮೃಗಲೇನು ಒರಿಪ್ಪುಗ ಒಂದು ಪ್ರಯತ್ನ ಮಾಡ್ತೀನಿ ಅಂದು ಆಂಡ ಮೃಗಗಳು ನಮ್ಮ ಒಂಜಿ ಸೌಜನ್ಯನು ದೌರ್ಬಲ್ಯ ಅಂದೆನ್ನಿನತಿ ಅವು ಪ್ರಾಣಿಲತ್ತ ಈ ಕಾತ್ನಾಲ ಬುದ್ಧಿ ಉಂಡ ಅತಂಡ ಲೆಕ್ಕ ಬಡ್ಲೇರಿ ಪಿಲಿ ಪೆತ್ತನ ಪತ್ತೋಡು ಕಾಡಿಡು ಬತ್ತೋಡು ಅವು ಪ್ರಕೃತಿ ಅಂದು ಅವೇ ಊರುಗು ಬತ್ತದು ಕಿದಕ್ಕಲಾಗಿದ್ದು ಪೆತ್ತನ ಪತ್ತನು ಅಂಡ ಅವು ವಿಕೃತಿ ಅಪಗ ಪಿಳಿತ ಕೆಪ್ತ ಅಂಡೆ ದಿಯೋಚ ಅಂದು ಎಂಗ ಬಾರಿ ಬೇಜಾರವು ಯಾನು ಪಿಳಿತ ಬಾರಿ ಮಲ್ಲ ಅಭಿಮಾನಿ ಅತ್ತದ ಓ ದೇವೇರೆ ಇರು ಪಂಡ ನಂಬರು ಆಜಿ ಪಿಲಿ ಎನ್ನ ಜಾಲ್ಟ್ ನಲ್ತದನು ಆಜಿ ಪಿಲಿ ಜಾಲ್ಟ್ ನಲ್ತನ ವಾಕ ಪಿಲಿಕ್ಕೆ ತೂಲಂಗಿರಕ್ಕೆ ಪೋಟಿಗೆ ಹೆಂಚಿನ ಖುಷಿ ಆದ ಐನುದು ಒಯ್ತು ಕೊಡ್ತೆ ಖುಷಿ ಅವು ಮಾರ್ನೆ ಮಿದ ಬಿಲಿ ಆನ್ಲ ಪಿಲಿ ಬಿಲಿ ಎತ್ತ ಅಂತ ನಾವು ಪಿಲಿ ಹತ್ತಿ ಪಿಲಿತ್ತ ಏಸ ಮಾಡ್ನಕ್ಲೆ ಕಲಾವಿದರಿಗೆ ಕೊರ್ನಂಚಿನ ಪ್ರೋತ್ಸಾಹ ನಾವು ವಿಷಯ ಅಂದವು ದಯಮಂಡ ಕೆಲವರು ಮಾತ ಭಾಷಣ ಬಣ್ಯರಂಡು ಕಲೆನು ಒರಿಪುಲೆ ಕಲೆನು ಏರ್ಲ ಒರಿಪೋಡು ಜವು ಸೈಪುಜಿ ದಯಮಂಡ ಅವಿನಾಶ ಅಪಗ ಕಲಾವಿದರನ್ನು ಒರಿಪುಲೆ ಸಂಘಟಕರನ್ನು ಒರಿಪುಲೆ ಎಂದು ನಮ್ಮ ನೋಡು ಕಲಾವಿದರನ್ನು ಒರಿತರನೇ ಕಲವರಿಯರ ಸಾಧ್ಯ ಉಂಡು ಬೊಕ್ಕ ನಮ್ಮ ಕಲಾವಿದರಿಗೆ ಕೊಂಚ ಐನುದು ಕೊರ್ರೋಡು ದಾಯವಲ್ಲೆಗೆ ಆಯೆ ಮಣದ್ದಾನಿ ಪೋಣಗ ಇಲ್ಲಡೆ ಪೋಣಗ ಒಂಜಿ ತೊಟ್ಟೆ ಪೇರು ಒಂತೆ ಹಣ್ಣು ಹಂಪಲು ಬೊಕ್ಕ ದಲ ಇಲ್ಲಡೆ ಬೋಡೈನ ಅರಿಸಾಮಾನು ಪತೋಪಿ ಪತಬೋದು ಇಲ್ಲಲ ಅಪ್ಪೆನ ಬುಡೆದ್ದಿಯ ಜೋಕುಳಕೇನು ಇರು ಇಂದು ದನಿ ಇನ್ನು ಹೆಚ್ಚ ಕೊಣತ್ತಾರೆ ಅಪಗ ಎಂಚವನ್ಪಿ ಕೋಡೆ ಒಂಜಿ ಕಾರ್ಯಕ್ರಮ ಸಂಘಟಕರು ದೇವೇರ್ಲೆ ಕೊಂದ ನರಮ್ಮನಿ ಐನುದು ಕುರಿಯರು ಅಪಗ ಇಲ್ಲದಾಗಲ ಎಂಚ ಕೈ ಮುಗಿಪ್ಪೆರು ಸ್ವಾಮಿ ದೇವರೇ ಏರು ಪುಣ್ಯಾತ್ಮೆ ಎಂದು ಗೊತ್ತುಜ್ಜಿ ಎನ್ನ ಕಂಡನೆ ಕೊಂಚ ಐನುದು ಕೊರ್ನೇಟಿ ಇನಿ ಒಂಜಿ ಇಲ್ಲು ಕರಿಯಿಂಡು ಆರೆಗ ಆರೋಗ್ಯ ಭಾಗ್ಯ ಕೊರು ಆರ್ ಮಲ್ಪುನ ಬೇಲಿಡು ನನ ಹೆಚ್ಚ ಸಂಪಾದನೆ ಕೊರು ಎನ್ನ ಕಂಡನೆ ಕೊರ್ಲೆ ಕೋಣೆ 100 ಜನಕ್ಕೂ ಕೊರ್ಪುನ ಆಸಕ್ತಿ ರಡ್ಡೆಲ್ನ ಕೊರ್ಲೆ ದೇವೇರೆ ಅಂದಕ್ಲು ಕೈ ಮುಗಿಪ್ಪೇರು ನ್ಯಾಯವಾಯಿನ ಪ್ರಾರ್ಥನೆ ಸಲ್ಲುಂಡವು ಬೊಕ್ಕ ಪೊಕಾಡೆ ಜಿಲ್ಲ ನಮ್ಮ ಪಾತೆರ್ನಗಲ ತಿಗಲೆ ಬೇನೆ ಅಪ್ನೇನು ಪಡತ್ತೊಂದು ಐಕ್ಕು ದಾಯೆ ಸೂವಾಡ್ನಿ ಅವಕಾಶ ಅಂಚಾದು ಈ ಸರ್ತಿ ಇರೊಂಜಿ ಬೋಂಟೆ ಮಲ್ಪೊಡಿ ದಯಮಂಡ ರೈತರು ಬೊಕ್ಕ ಯೋಧರು ನಮ್ಮ ದೇಶದ ರಡ್ಡು ಕಣ್ಣಿತ್ತು ಲೆಕ್ಕ ವಾ ಕಣ್ಣಿಗೆ ಪೆಟ್ಟ ಅಂಡಲ್ಲ ಅವಿನ ಅನುಭವಿಸವಣ ನಮೈತ ರೈತರು ಬೆಂದ ಜೇರ್ನಂಡ ಪೇಂಟೆಡಿತ್ತನಾಕ್ಲು ಮಲ್ಲಮಲ್ಲಾಕ್ಲು ಮುನ್ನುಪ್ಪು ತಿನ್ನೊಚ್ಚ ಅಪ್ಪಗ ರೈತರಿಗೆ ನಮ್ಮ ವ್ಯವಸ್ಥೆ ಮಲ್ಪೊಡು ಐಕ್ ಬಡಾತ್ ಆಯ್ನಾದು ಬೇಕ ಯಾನ ಕಾಡಿಗೆ ಬೋಂಟೆಗೆ ಬೋತು ಬರ್ಪೆ ಮುಲ್ಪದ ವ್ಯವಸ್ಥೆ ಇರುತ್ತು ಒಂದಿಪ್ಲೆ ಇರು ಮುಲ್ಪದೆ ಅಂತ ಓಣೆ ಇರು ಮುಂಜಿ ಬೋಂಟೆ ದೇಡ್ದು ನಮ್ಮ ಅಲ್ಪ ತುಚ್ಚಿನ ಜೋರವರು ಕೊರಪುನು ಮಾತ್ರ ಉರೆತ್ತೊಂದಿತ್ತನ ಬೇಜಾರಿತಿ ತುಚ್ಚರಲ್ಲಿ ಒಂದು ಬೊಮ್ಮ ಎಣ್ಣೆನಾ ಯಾನೆ ಏರಪ್ಪ ಇತ್ತು ಸಲುಗೇಡಿ ಬಾತೇರ್ ನಿನ್ನೆನ್ನಿ ಮೂಳು ಅಂತೆ ಸಲುಗೇಡಿ ಆನೆತ್ತ ಬಾತೇರ್ ಅಂದಪ್ಪ ಒಂಚಿಲ್ ಬತ್ತಾರ ಯಾನೆ ಬೂಡುರ್ದ ತಿನಿ ಬೂಡುರ್ದ ಎಂಚಿನ ಕೋಡ್ದಲ್ಲ ಆತ್ಯ ಬಕದಾತಿ ಬೂಡು ಬೂಡುರ್ದು ತಾನಿಂಚ ಬತ್ತಾರ ಬೊಮ್ಮ ನಿಕ್ಕಪಾಯಿ ಸೇವತ್ತಿಜ ಓ ದೇವರ ಕಂಡಾವಟ್ಟೆ ಪ್ರಚಾರ ಆತನು ಬಲ್ ಗೊತ್ತು ಜೋನ್ ಪಲ್ ತಾದನ್ ಪರಿ ಯೋಚನೆ ಒಲ್ಪಾರ್ದು ಪ್ರಚಾರ ಆತನು ಅಂದು ಯಾನಿ ಇಲ್ಲಿ ಬಿದನ್ನತ ಅವಳ ಅಂದು ಮಲ್ಲೆಕ ದನಿಕ್ಲು ಬೋಂಟೆ ಹೋಯ್ನತ ವರ್ಷಗರ ಪೋಪೆರಪ್ಪ ಇಂದು ವಿಶೇಷ ಬೋಂಟೆ ಆಂಡ್ ಬೋಂಟೆ ದೇರ್ನ ಕೊಂಜಿ ಪಂಜಿ ತಿಕ್ಕಂದು ಬೆರಿ ಬತ್ತೊಂದು ಪೋಯರು ಓಲಿತ್ತನ ದಣ್ಣ ಒಂಜಿ ಮುಳ್ಳು ಗಾಸಕ್ಕಗಂತೀನಿ ಅಯ್ಯಯ್ಯೋ ಆಂಡ್ ಬಕ ಮಾತ ಒಟ್ಟು ಗಿತ್ತನಾಗ್ಲು ದನಿಕ್ಲಿಲ್ಲ ತಂದು ಬತ್ತೇರು ಆಂಡ್ ಸಮಯ ಸುಮಾರು ದಿನ ಆಂಡ್ ಯೋ ದೇವರ ತಿಕ್ಕನ ಪಂಡಿತರ್ನಾಗ್ಲೇನು ವೈದ್ಯರ್ನಾಗ್ಲೇನು ಪೂರ ಲೇಪಡವನು ಏರು ಪಂಡಿತರ್ನಲ್ಲ ಲೇಪಡವನು ಮಾತ ಮರ್ದು ಗೊರ್ಪುನು ಪಾಪುನು
ಇಂದು ದಿನೋಡ್ ದಿನ ಬೇನೆ ಜೋರಿ ಇಜ್ಜಪ್ಪ ಅಯ್ಯೋ ಐದು ದುಃಖ ಏರ ಪಂಡೇರು ಕರ್ಗಲ್ಲು ತೋಟ ಕಾಂತಣ್ಣನ ಬುಡಿದಿ ದೇಯಿ ಮರ್ದು ಕೊರ್ಪೇರಿ ಇದೇ ಗೊತ್ತು ಜಾನ್ ಕಣ್ಣೆ ನೆಪ್ಪಾಂಡವ ಬೊಮ್ಮಣ್ಣ ಈರೆಗ್ಲ ಬೋಡೈನ ಬೋಡನಗ ನೆನಪ ಒಂದು ಅವರ ರಾಪಿನಂಚನಿ ನಮ್ಮ ಇಲ್ಲಳದಾಲ ಕಾರ್ಯಕ್ರಮ ತೆಪ್ಪುನು ದೂರೊಡಿತ್ತನ ಹೇ ಬಾಕ್ಯಾಪೇನೋ ಬ್ಯಾಗು ಪಂತುಂಡೋ ಅಯಗು ಪನ್ನೋಡೊಂದು ದೂರದಾಗಲೇ ಪೂರ ಪನ್ಪಿನಿ ಕೈತ್ತಲ್ ದೈ ಬಾಕ್ಯಾಪನು ಬರ್ರಿ ಅದ್ಲತ್ತ ಬರಂದೆ ಪೆರ್ಲ ಇನ್ನಿಲ್ಲ ಕೆಲವು ಬಾಕ್ಯಾತೇರು ಒತ್ತೆ ಜೋನ್ ಪೇರು ಅಂಚ ಪಕ್ಕ ನಿನ್ನಲ್ಲೇ ತಗೋಯಿಂದ ಬರ್ತೀನಿ ಯಾನ ಎಂಚ ಬರ್ಪುನಿ ಬೊಮ್ಮಣ್ಣ ಹೌದಾನೆ ಎಂಕ ಕಾರ್ದಾಡಿ ತೋಜಿಂಡೆ ಇಂದ ಇಂಚ ತುಲ ಕಾರ್ದಾಡಿ ತೋಜ ಅಂಚತ್ತೆ ಎಂಕ ತಿಂಗಳು ಒಂದು ಎತ್ತೆ ಎಂಕ್ಲೆಗ್ಲ ತಿಂಗಳೊಂದು ಎತ್ತ ಇದು ಏರೆಗೆ ಬದಲ್ದಿನಿ ಅಯ್ಯೋ ಅಂಚತ್ತೆ ಏನಾರ ಸಾರಿ ತೂಲೆ ಪುಡ್ಕೆನ ಅದು ಬಾರಿ ಪೊರ್ಲ ಒಂದುಲ್ಲ ಮಾರಾಯ್ದಿ ಅಂಚನೋರ ಆಂಡಲ ಉದ್ದಾಯಿ ಜಾತ ಅಂಚನಿಲ್ಲ ಆಂಡಲ ಇಂಕ ನೆಮ್ಮದಿ ಉಂಡು ಅವು ಬೋಡಾಯಿನಿ ಇರ ಕರ್ಮ ಅವು ಬಂಡಿನ ಅತ್ತಿಯೇ ಯಾನ ತಿಂಜಿನ ಬಂಜಿನಾಲು ಇಂಕ ನಡಪೆರಿತೀರ್ದು ಯಾನ ಎಂಚ ಬರ್ಪುನಿ ಬೊಮ್ಮಣ್ಣ ಯಾನ್ಲ ಒಂಜಿ ಕುಸಾಲು ಮಲ್ತೀನಿ ಕಣ್ಣು ತೋಜ್ಜಂಕಾಂಡ ಹೌದಾ ಈ ಕುಸಾಲಿತ್ತೆ ಅವು ಬಂಜಿನಾಗಲೇ ಪೊಲ್ಲ ಕುಸಿಟ್ಟಿಪ್ಪೊಡು ತಿಳಿತೊಂದಿಪ್ಪೊಡು ಎಡ್ಡೆಡ್ಡೆಂದಿನ ಪುಸ್ತಕ ಓದೋಡು ದೈವಸ್ಥಾನಗೂ ಪೋಡು ಎಡ್ಡೆಂದಿನೇ ಯೋಚನೆ ಮಲ್ಪೊಡು ಪರಿಣಾಮ ಬಂಜಿಡಿತ್ತನ ಬಾಳೆದ ಮಿತ್ತ ಬೂರ್ಂಡು ಆ ಬಾಳೆ ಸಮಾಜೋಡು ಎಡ್ಡೆ ವ್ಯಕ್ತಿ ಆದ ಮೇಲೆ ಸಾಧ್ಯತೆಲುಲ್ಲ ವೈಜ್ಞಾನಿಕ ಸತ್ಯ ಇತ್ತೆ ಕೆಲವು ದಿಕ್ಕದ ಮಾತ ದೊಂಬಿ ಗಲಾಟೆ ಕಲ್ಲು ದಪ್ಪುಣ ಮಲ್ಪು ಜನ ಕೆಲವು ಜೋಕುಳು ಅವು ಏರು ಅಪ್ಪೆ ಬಂಜಿನಾಲು ಮಂಡೆ ಬೆಚ್ಚೊಡೇ ಪೆದ್ದಿನ ಜೋಕುಳತ್ತ ಬೊಕ್ಕಲದಲ್ಲ ಜೋಕುಲ್ನ ಒಯ್ಯು ಒಂದಿಟ್ಟು ಅಪ್ಪೆಗೆ ಮಂಡೆ ವೆಚ್ಚ ತಪ್ಪು ಜವ ಅಂಚ ಅಂಚ ಬೊಕ್ಕ ವಿಷಯ ಗೊತ್ತಾಂಡೆಂಕ್ ಯಾನ ದಣಿಕಲ್ಡ ಬಂಡೆ ದಿಂಜಿನ ಬಂಜಿನಲ್ಲು ಬರಿಯರ ಬಂಗ್ನ ಐಕ ಆರು ಬಂಡೇರು ಯಾನು ಕುಳ್ಳುನ ದಂಡಿಗೆನು ತೊಂದು ಬೋಳಿ ನಿಕ್ಲಿನ ಅಪ್ಪೇನು ನಿಕ್ಲಿ ಎಂಚ ಗೌರವಡಲೆ ತೊಂದು ಬರ್ಪರ ಅವೇ ಮರ್ಯಾದಿಡು ದೇಯಿನುಲೆ ತೊಂದು ಬಲೆ ಅಲ್ಲ ಓ ಅಲ್ಲವ ದಂಡಿಗೆ ಅಂದಪ್ಪೆ ಅರಸನೇರುವ ಪಲ್ಲಕಿಯನ್ನು ಅರಿತು ಏರೆನು ಅರಸನೇರುವ ಪಲ್ಲಕಿಯನ ಅರಿತು ಏರೆನು ಅಂಚಾಂಡ ಬರ್ಪು ಜನ ಬರುವೆ ಶೀಘ್ರದಿ ಬರುವೆ ಶೀಘ್ರದಿ ತರುವೀಗ ಔಷಧ ಮೂಲವಾಗ ತರುವೆ ಔಷಧ ಮೂಲವನೆಲ್ಲವ ಎಂದಳಾದಿನದೀಗೆ ಅರಸನೇರುವ ಪಲ್ಲಕ್ಕೆಯನ್ನು ಅರಿತು ಏರೆನೋ ಅರಿತು ಏರೆನೋ ಬರುವೇಗೀಗಲೇ ಆ ಅಂದಪ್ಪೆ ಏತೆಟ್ಟೆ ಗುಣತುಲೆ ಏತೆರಣ ಅಪ್ಪಣೆ ಮಲ್ತುವೆರೆ ಬರಡದೆ ಹಿಂದೆ ನಮ್ಮ ಪೋತೋಡು ಬಾಕ ಅಂದೆ ಅಂಡ ಆರು ದೇಯಿ ಕೊರ್ಪನ ಮರ್ಯಾದೆಯೇ ಬೇತೆ ಅಂದಪ್ಪ ಬೊಮ್ಮೇಣ್ಣ ಅರಸಲು ದನ್ನೋ ದಂಡಿಗೆನು ಕೊರ್ದು ಕಡಪಡಿಯರು ಅಂದ್ರೆ ನಮ್ಮ ಒಂತೆ ಆಲೋಚನೆ ಮಲ್ಪಡ್ಚೆ ಹೌದಾನೆ ಐಟು ಕುಲ್ಲೋಲಿ ಇಂದ ಆಲೋಚನೆ ಮಲ್ಪಡ್ಚೆ ಹೌದಾನೆ ಅಂಚ ದಯಬಣ್ಣ ಅರಸಲು ಬಂಡ ಏರು ದೇವೇರು ಕುಲ್ಲ ಜಾಗಟ ನಮ್ಮ ಕುಲ್ಲ ಸರಿಯಾಪಣೆ ಬೊಮ್ಮೇಣ್ಣ ಓ ಅಂಚ ಐಕ ಬಡದು ఒక ಅಂಚನೆ ಕಡಪುಡ್ಲೆಕ್ಕಲ ಇಜ್ಜಿ ಅವೊಂಜಿ ನಮ್ಮ ಅವಮಾನ ಮಲ್ತಲೆ ಕಾಬ ಐಕ ಬಡದು ಅರಿ ತಾರೈ ಬಚ್ಚಿರೆ ಬಚ್ಚೈ ಪಣವು ಒಂಜಿ 15 ತುಂಡು ಇರೆ ಒಂಜಿ ಕಿಲೆ ಬೊಂಡ ಒಂಜಿ ಮುಡಿ ಅರಿ 4 ತಾರೈ ಬೊಕೊಂಜಿ 2 ಕಿಲೆ ಬಚ್ಚೈ 2 ಕುಮ್ಮುಡ 4 ತೌತ್ತೆ ಈ ಎಂಚಿನ ಪಡುಮಲೆಟು ಬ್ರಹ್ಮಗಳ ಸಾಪುಂದು ಒರೆಗಾಣಿಕೆ ಕಡಪುಣ್ಣನ ಅಂದೆ ಬೊಮ್ಮಣ್ಣ ಅವು ಪೋನಗ ಈರ್ನ ಇಲ್ಲ ಬಾಕಿಲೇನೆ ಬೋಡೋಡು ಎಣ್ಣೆ ಇಲ್ಲಲ್ಲ ಜಾಗುಂಡು ಜಾಯರ ಪುರ್ಸೊತ್ತಲುಂಡು ಐಕ ಅತ್ತ ಬೊಮ್ಮಣ್ಣ ಯಾನ ಪಂಡತೆ ಅವು ಪೂರ ದಂಡಿಗೆಡೆ ತೀಡಿರೋ ದಂಡಿಗೆದ ಮರ್ಯಾದೆ ಅವು ನಿಕ್ಕ ತೆರಿಯುವುದಿಲ್ಲ ಅವನ ಪೂರ ದಂಡಿಗೆಡೆ ತೀರ್ದೆ ದಂಡಿಗೆನ ಒಂಜಿ ಕೈಟ್ ಪತ್ತೊಂದು ತೀರ್ನಾತು ನಡುತ್ತೊಂದು ಬರ್ಪೆ ಬೊಮ್ಮಣ್ಣ ಬರ್ಪತ್ತ
ಅವು ಎಂಕಲ್ನ ಭಾಗ್ಯ ಮೆಲಾನಿ ಪಿದ್ದಾಡ್ಕನೆ ಕೆಲವು ನಾರು ಬೇರುಂಡ 20 ಕೆಲವು ಐತೆ 20 ಅವಳು ಪೂರ ಉಂಡು ಉಲಾಯಿ ಬರೆಯರ ಬಲ್ಲೆ ಉಲಾಯಿಲೆ ತೊಂಬಲ್ಲಿ ಯಾನು ಉಲಾಯಿ ಬರಲಿಗೇನೆ ದಣಿಕ್ಕಲೆಲೆ ಪೊರು ಮೆಲಾನೆ ಉಲಾಯಿ ಬಲ ಅಂದೆ ಅಂದ ಕಡೆ ಕೇಳಿಂದ ಬರ್ತನೆ ಬರ್ತನೆ ಅರಮನೆ ಅತ್ತೆ ಬುದ್ಧಿ ಅಡ್ಡೆ ಬರುಂಡೆ ಬುದ್ಧಿ ಲಕ್ಕನುವುದೇ ಬತ್ತೆ ಎನ್ನ ಕಾರ್ದೊಂದು ಅವಸ್ಥೆನ ತೂಯನ ಅಯ್ಯೋ ಬೇನನೇ ತಡೇರ ತೀರು ಎಂಕ್ ದಾನಾಲ ಮಲ್ತದೆ ಈ ಬೇನನ ವರ ಗುಣ ಮಲ್ಪುದೇ ಈ ವರ ಗುಣ ಮಲ್ಪು ಸಮಾಧಾನ ಮಂತನೆ ಬುದ್ಧಿ ಕಾರು ತುಳ ಒಂಜಿ ಮಲ್ಲ ಕಾರು ಒಂಜಿ ಎಲ್ಯ ಕಾರು ರಡ್ಡು ಕಾರ್ಲ ದಣಿಕ್ಕಲ್ನವಿ ಅಂದಪ್ಪ ಅಂದೆ ಬೊಮ್ಮೆಣ್ಣ ಇದಕ್ಕೆ ಮರ್ತು ಬಂದಿದ್ದಾರತ್ತೆ ಅವನ್ ದೆಕ್ಕದ ಜಾರಿ ಎಂಕಲ್ದ ದೆಕ್ಕ್ಯಾರ ಬಂತು ಜೇರಿ ಪೂಜಾರ ಮಾತ್ರ ಅಂತೀನಿ ಬೊಮ್ಮೆಣ್ಣ ಅವನ್ ದೆಕ್ಕೊಡು ಬನಂದೆ ಪೋತೆರ ತಕ್ಲೋರ ತಿಕ್ಕೋಡು ಸಮಾ ದೆಕ್ಕೋಡು ಒಂಜಿ ವ್ಯವಸ್ಥೆ ಅನ್ಕೊಳ್ತ ಅಣ್ಣ ರಾಜಣ್ಣ ಓ ಇಂದೆ ತಿರ್ತ ಕಂಡದಲ್ಪ ಆ ತೋಟದ ಒಂಜಿ ಕಡಿಗರ್ತು ಬಿಡ್ಲೆ ಅವ ಬೊಕೊಂಜಿ 4 ಜನ ಬಲೆ ದಣಿಕ್ಕಲ ಕಾರ್ ದೆಕ್ಕ್ಯಾರ ದಾದೆ ಬೊಮ್ಮೆಣ್ಣ ತೋಟದ ನೀರು ಅಂದೆ ಬರ್ತರ್ ತೋಪಣ ಅವಳ ಒಂಚೂರು ಚಲ್ ಚಲಿ ಆ ಚೌಳ್ ನೀರು ಕಾರು ದೆಕ್ಕಿನ ದಾಯಗ ಬೊಮ್ಮೆಣ್ಣ ಇಟ್ಟು ಕಾಯ ನೀರು ವೈಪುಜೆ ಮುಖದಾಯ್ತು ಐಕೆ ಕಸಾಯ ಅವಡು ನಾ ನಿಗಲಮಣಿ ಕೊಣತ್ತನ ಕಸಾಯ ಅಂಡ ನಿಗುಲಿಪ್ಪನ ವರಿವಾ ಅತ ಮುಳು ಒಲ್ಲ ಗಾಡಿಡ್ಲೆಕ್ ಬಂದ ಅಂದ ಏರಡ್ಲೆಜ್ಜ ಒವ್ಲೆಜ್ಜ ಕಸಾಯ ಎಡ್ಡೆ ಮುಂಚಿದ ಒಂಚೂರು ಶೂಂಠಿ ಗುದ್ದೋಡ ಎಡ್ಡೆ ಮುಂಚಿದ ಅತ್ತಿಯೇ ಎಡ್ಡೆ ಮುಂಚಿದ ಅತ್ತೆಯ ಹಾಲು ಮುಂಚಿದ ರಡ್ಡು ಕಾಯಿ ಮುಂಚಿ ಮಾಡಪ್ಪಗ ಬೊಮ್ಮಣ್ಣ ಅವು ಅತ್ತೆ ತಪ್ಪ ಅವಡು ಅಣ್ಣ ಪೂರ ತಪ್ಪಲೆ ತಪ್ಪಲೆ ದಾದಿ ತಪ್ಪ ಅವಡು ಅಂಡ ಮರ್ಲೆ ತಪ್ಪ ಇರಲ್ಲ ತಪ್ಪ ಕೆರುವೆ ತಪ್ಪ ಅವಡದು ಮಣ್ಣಿನತ್ತೆ ಮರ್ತದ ತಪ್ಪು ಕಾಡಿ ತಪ್ಪು ತಿಕ್ಕುನಲೆ ವಾ ಕಾಡಿನಲ್ಲಿ ಒಂದು ಸೋಪು ಸಿಗುತ್ತದೆ ಸೊಪ್ಪು ಸಿಗುತ್ತದೆ ಅವ್ವ രണ്ട് ಮೂಜಿ ಬಗ್ಗೆ ಬಂಪೆ ಶಾಂತಿ ಅನಿಲೆ ನೆಲ್ಲಿ ಓಂತಿ ಅರನೆ ಪಲ್ಲಿ ಏತು ತಿಕ್ಕೊಂಡುದುಲಿ ಶಾಂತಿ ಅನಿಲೆ ನೆಲ್ಲಿ ಅವನು ಕೊಣತ್ತದು ಕೊಚ್ಚಿದು ಪುರಿಂಚಿದು ಸಾಧಾರಣ ಒಂದು 7 ಕೊಂಡೆ ನೀರಿಗೆ ಬಣ್ಣ ಕೊದ್ದಿದ್ದು 4 ಕೊಂಡೆಗೆ ಬರಡು ಅಣ್ಣ ತಪ್ಪುನು ಕೊಣತ್ತದೆ ಕೊಚ್ಚಿಡತ್ತ ಕಾಸರು ಒಡ್ಡು ನಮ್ಮ ಬಜಗೋಲಿ ಮಾಲಡೆ ಮುಗಿಸ್ಕೋಣ ಸಣ್ಣ ಕೊಚ್ಚಿದು ಐನು ಪುರಿಂಚಿದು ಕೈಟದು ಎರಂಚಿನುಂಡು 4 ಮುಂಚಿದ ಬೋಡಿದಿಂದೆತ್ತೆ ಸಣ್ಣ ಕೊಚ್ಚಿದೆ ಞಕ ಞಕ ಗುದ್ದುದು ಹೊರ ಪುರಿಂಚಿಲಿ ರಸ ಬಿಡೋಚ್ಚ 5 ಕೈನು ಕೊದ್ದಿರದಿಲ್ಲ ಅವು 4 ಕೊಂಡೆ ಕೊದ್ದಿರದಿಲ್ಲ ಕೊದ್ದಿದವು 7 ಕೊಂಡೆ ಅವಳು ವರ ಪಾತ್ರ ತಿರ್ಗಲ ಕರೋ ತಿರ್ಗಾರ ಅತ್ತೆ ಬೊಮ್ಮಣ್ಣ ವಿಷಯ ತಿರ್ಗಿಸವಳು ಕೊದ್ದಿದ್ದು 4 7 ಹೇಳಿದ್ರೆ ಕೊದ್ದಿದ್ದು 4 ಅವಳು ಓ ದೇವರಿಂದ ಓ ಪುಣ್ಯಾತ್ಮ ಅವು 4 7 ನಿನ್ನನ್ನು ಕುಂದಾಪುರ ಉಳ್ಳೂರು ಶಂಕರಣ್ಣನ ಇಲ್ಲಲೇ ಕೌಪೆದುಲ ಏರಿಯವು ಯಾನು ಬರಿಯರ ತುಂಬು ಯಾನು ಒರಿಯೇ ಮರ್ಲೆಂದೆನ್ನಿ ಯಾನು ಬತ್ತಿ ಮುಖ ಗೊತ್ತಾಯಿನಿ ಏನಾರ್ದು ಕಡೆ ತಾರೆ ಮರ್ಲೇರು ಸುಮಾರುಲ್ಲ ಅಂದೆ ಒಂಜಿ ಚೂರು ಮಿತ್ತುಗುಳ್ಳಾಗ್ಲೇ ಸರಿ ಈ ಜನೆಲ್ಲ ಬಿಡ್ದು ಏರ್ದ ಸೇರ್ದ ಅಕ್ಕಲೆಲ್ಲ ಕಡೆ ಅಂದು ಕೊದ್ದಿನಿಗೇನಾ ಕೊದ್ದಿ ಅಂತೆ ಪುರಾಣಿ ಬ್ರೆಡ್ ಮುಜ್ಜಿನ 4 ಜನ ಕೊದ್ದಿ ಹೊಂದಿತ್ತು ಜಾಗ್ರತೆ బొమ్మ బెచ్చ బెచ్చ అని తిట్టు బత్తన బెచ్చ ఉండే కుళ్ళుండే నెటే అంతే చౌలు ఇప్పుడు నెటే బత్తోడుంది ఓ బెచ్చ అంట కంటెల్ట్ బత్తోడత స్వామి నాగ బ్రహ్మదేవరే ఇరే కాపులే ఇత్తమట్లే అలే చౌల్లి అయినే దేవర్ మల్లారు
ಬುದ್ಧಿನ ಕಾರ್ದಕ್ಕೆ ಅದೇ ಬೊಮ್ಮಯ್ಯನ ಮರ್ತ ಪೂಜನೆ ಬಂಡ ಇಂಚೆಲ್ಲ ಮರ್ತ ಪೂಜನೆ ಎಂಕಲ್ನಡಿ ಕೆಲವರು ಕಲಪ್ಪುಣಿ ಮಂಡ ಉಂಡತ್ತ ಅಂದ್ರ ಸುಖ ಇದ್ದೆ ಕಲಪ್ಪು ಅವು ನಿಕ್ಕು ಹೊತ್ತುಂಡು ಅಗ್ಲೇ ಹೊತ್ತುಂಡ ಅಂದ್ ಬೊಕಾಡೆ ಹಾಳು ಮಂತೊಂದು ಐತಿ ಏತು ಬಂಗೊಂಡು ಅಲ್ಲ ಕಂಬಳದ ಗಂಡೋಡು ನೀರು ಬೊಯ್ಲೇಕ ಹೋಗ್ಬಿಡಿ ತುಲೆ ಕಾರಿತೆ ಏತು ಸಬ್ರಾಂಡ ತುಲೆ ಅವ ನರಂಬು ಪಚ್ಚ ಪಚ್ಚ ದೋಜುಲು ಬೊಕ ನೆತ್ತರಿಗೆ ಪಿಪ್ಪತ ಇಪ್ಪು ಇಪ್ಪು ಅಂದೆ ಬೊಮ್ಮಯ್ಯನ ಒಂಜಿ ಸಂಗತಿ ಅಂಡತ್ತೆ ಬಾಯಿ ಮಲ್ಲೆ ಮಲ್ಪಡತ್ತೆ ದಾದೆ ನಿಂಗೋರ ಐದು ಮಲ್ಲೆ ಅಲ್ಕರ ಹಾಪು ಜತ ಅಯ್ಯೋ ಪುಣ್ಯಾತ್ಮ ಈರ್ನ ಬಾಯಿ ಅತ್ತೆ ಗಾಯದ ಬಾಯಿ ಎಣ್ಣ ಬಾಯಿನತ್ತ ಗಾಯ ಉಂಡತ್ತೆ ಬೇತೆ ಬಾಯಿ ನಮ್ಗೆ ಗಾಯ ಆತನ ಹೌದೇ ಮುಳ್ಳ ಇಟ್ಟೆ ಉಂಡು ಬೊಮ್ಮಯ್ಯನ ಓ ದೇವರ ಅಪ್ಪಗ ಈತು ದಿನ ಬತ್ತನ ಮರ್ದದ ಪಂಡಿತರ ನಗಳು ಪುರ ಉಳೈ ಮುಳ್ಳುದೀತೆ ಮರ್ದು ಮುಜಿತನಾತ ಬೊಕ್ಕ ದೇವರೇ ನೆಂತದೆ ಪಚ್ಚ ಮುಳ್ಳದೆ ಪಡ್ಚ ಉಂಟು ರಾಜಣ್ಣ ನಾ ರಡ್ಡು ಕೊಟ್ಟು ರಡ್ಡು ಕೈ ಸಬ್ಬಲು ಒಂಜಿ 4 ಜನ ಮೂಜಿ ಒಂದು ಕುರುವೆ ಒಂಜಿ ಕಾಂಟ್ಯ ಒಂದು ಮುಳ್ಳುದೆ ಪೆರ ದಾದೆ ಬೊಮ್ಮಯ್ಯನ ಮಾರ್ಗದ ಮೇಲೆ ಗೊಬ್ಬರ ಮುಳ್ಳುದೆ ಪೊಚ್ಚ ಪುಣ್ಯಾತ್ಮ ಮುಳ್ಳು ದೆಪ್ಪುಡೆ ಐಟ ಅತ್ತೆ ಮುಳ್ಳುನು ಮುಳ್ಳುಡೇ ದೆಪ್ಪುಡು ಎಂಕೊಂದು ಗೊತ್ತಾನಗ ಮಸ್ತ್ ಕೊಡ್ತಾನ ಮಾತ್ರ ಇತ್ತಂಜೆಡ್ಡೆ ಸೆ ಅಂದಾಜಾಣ ಗೊತ್ತಾನತ್ತೆ ಬುದ್ಧಿವಂತ ಸೈಸೊಲ್ಲೆ ಬುದ್ಧಿ ಚೂರು ಸೈಸು ಅವೊಂಜಿ ದಾನ್ನ ಕಾರ್ಬೇನೆ ಬೇರೆ ಇಡೀ ಮೇಲ್ಪಾಲ್ ಅದರ್ದು ಹಿಂದೆ ಅದೇ ಬೊಮ್ಮಯ್ಯನ ನಕ್ವರ ಅದನ್ನ ಮುಳ್ಳು ಆಯ್ತಾ ಅವು ಪಂಜಿಕಾಯರ್ದ ಮುಳ್ಳು ಬೊಮ್ಮಯ್ಯನ ಮಹಾನ್ ಅಂಜಿ ಮುಳ್ಳು ಅವು ನರಮ್ಮನಿ ಇರ್ತಿಲ್ಲ ಒಬ್ಬ ನಾ ಮುಳ್ಳು ನಂಜಿ ಜಾಗ್ರತ ಅಲ್ಬಿಡವ ತಕ್ಕುಜ ಬೊಮ್ಮಯ್ಯನ ಬೆಟ್ಟದೀಪ ಅರಸುಲ್ಲ ಕಾರ್ಯಗಂಟದ ಮುಲ್ಲತ್ತೆ ಬತ್ತನಾಗಲೇ ಪೋಯಿನಾಗಲೇ ಬರ್ತದೆ ಪೋಯರಾಪುಂಡು ಅಪಗ ಕಡೆ ಕೊಡಿ ಬಂಗಾರಲ ಬೊಲ್ಲಿಲ ಕಟ್ಟಲ್ಲ ಅವ ಖರ್ಚೀರ್ನಾನೆ ಖರ್ಚೆನ್ನಾನೆ ತೊಂದರೆ ಇದ್ದಿ ಅಲ್ಲಿ ಬಂಡಾರ ಒಡಗೆ ತೋನವ ದನಿಕ್ಲೆ ಒಂಜಿ ಮುಳ್ಳುದ ವಸ್ತು ಸಂಗ್ರಹಾಲಯ ನಮ್ಮ ಅವಳು ಪಡುಮಲೆಟ್ಟು ಮುಳ್ಳು ತಾವು ಹೊಸತ್ತು ಆವಡ ಮಲ್ಪಡೆ ಒರಿಪಡೆ ಊರುತ ಮರ್ಯಾದಿತ ಪ್ರಶ್ನೆ ಅಯ್ಯನಕ್ಲೆ ಮರ್ಲೇರಿ ಓ ಅಣ್ಣ ಅಯ್ಯೋ ಕೊಣ್ಣದು ಸೂಟಾದ ಮಾಡ್ಲೆ ಇಜಿನ ನಾಗಾತೆರು ಐಟ ಬಾ ಪೆರ್ತೂಲೆ ಅವಳೆಲ್ಲ ದಕ್ಕಾಡೆ ಎಂದು ಯಾನಿತ್ತಂಜಿ ಮೂಜಾರಕ್ಕೆ ಬಿದ್ದಾಡೋಡು ಉಂದುಲ್ಲೆ ಬೊಮ್ಮಯ್ಯನ ಇಂದು ನಾಗಬ್ರಹ್ಮ ದೇವರನ್ನ ಗುಡಿಟ್ಟಿದ್ದ ಶುದ್ಧ ತೀರ್ಥ ಅಮೃತ ಗೆಂಡೆ ಆ ನಾಗಬ್ರಹ್ಮ ದೇವರನ್ನ ಎನ್ನಿದೆ ಬುದ್ಧಿನ ಕಾರ್ಗೆ ತಲಿಪೆ ಕಾರು ಬೇರೆ ಗುಣ ಮಾಡಿ ಸ್ವಾಮಿ ದೇವರೇ ಸ್ವಾಮಿ ನಾಗಬ್ರಹ್ಮ ದೇವರೇ ಹಿರೇ ಕಾಪ್ಲೆ ಬುದ್ಧಿ ನಿಜ ಪಚ್ಚ ನಡಪಲೆ ಬುದ್ಧಿ ದನಿಕ್ಲೆ ಕೈ ಪುಗೇಲು ಮಾಡ್ಲಿ ಮೆಲ್ಲ ಕಾರು ಏನು ಬೀಗಲಿ ಮಾತೆ ನೀಗೆನ್ನ ಪುರದಾತೆ ಪ್ರಾಣವ ಉಳಿಸಿದ ದಾತೆ ಏನ ಕೇಳಿದರೀದು ತೋಷದೀವೇನ ಏನ ಕೇಳಿದರೀದು ತೋಷದೀವೇನ ನೀನೆನ್ನ ಬಾಳಿನ ಮಾತೆ ಏನ ಗೈಯಲಿ ಮಾತೆ ಆ ಈ ಬರ್ಪಣೆಗೆ ತುಂಬೆಯನ್ನ ಪರಿಸ್ಥಿತಿ ಅಂಚೆತ್ತನೆ ಬೇನನೆ ಸೈಸರ ತೀರಂದೆ ಕೊರಗೊಂತಿದ್ದನೆ ಯಾನು ಎನ್ನ ಜೀವನೆ ಇತ್ತನ ಬುಕ್ಕನ ಪೋಪನ ಪರಿಸ್ಥಿತಿ ಯಾನಿತ್ತೆ ಒಲ್ಪಲ್ಪಡ್ದೋ ಅವೇದೋ ಪಂಡಿತೇರ್ನಗ್ಲು ಬರ್ತೇರಿ ಏತೋ ಮರ್ದು ಮಲ್ತೇರಿ ಆಂಡ ಪರಿಣಾಮ ಶೂನ್ಯ ಈ ಬತ್ತದ ಮರ್ದು ಮಲ್ತಿಲಕ್ಕನೆ ದಿನಡ್ದು ದಿನ ಕ್ಷಣರ್ದು ಕ್ಷಣ ಗಳಿಗೆ ಗಳಿಗೆ ಎನ್ನ ಬೇನೆ ಪೂರ ಗುಣಾತಕೊಂಡು ಯಾನಿದ್ದೇ ದುಮ್ಮದ ಲೆಕ್ಕನೆ ನಡಪೆರ ಸಾಧ್ಯ ಓ ದೇವಿ ಸರ್ವ ರೋಗಗಳ ನಿವಾರಣೆ ಮಲ್ಪುನ ಆ ಧನ್ವಂತರಿಗೆ ಆಂಡ ಧನ್ವಂತರಿಗೇರು ದಾನೆ ಎಂಚಾದ ತೂಯಿನೇ ಯಾನತ್ ಆಂಡ ಅಂಚಿನ ಧನ್ವಂತರಿನ ಅನುಗ್ರಹ ಲೇಲಿಕ್ಕೆ ಆತನಾದಾನ್ ದೇಯಿ ಬಲ್ಲಾಲ್ತಿ ಬೆದಿನಂಚಿನ ಬಲ್ಲಾಲೇ ಯಾಪನೋ ಸೈತ್ ಪೋಯಿ ಯಾನಿದ್ದೆ ದಾನಿದ್ದಿಲ್ಲ ನಿನ್ನ ಮಗೆ ಎನ್ನ ಜೀವನ ಒರಿತು ಎಂಕ್ ಪುನರ್ಜನ್ಮ ಕೊರ್ನಂಚಿನ ಎನ್ನ ಪಾಲತ ಅಪ್ಪೆ ಮಹಾಮಾತೆ ದೇವಿ ಬೈದಿತಿ ಮಹಾಮಾತೆ ಮಲ್ಲ ಪಾತ್ರ ಬುದ್ಧಿ ದೇವಿರ ಮಲ್ಲಾರು ಪಲ್ಲೆ ದನಿಕ್ಲೆ
ಬೊಮ್ಮಯ್ಯಣ್ಣ ಕೋಡೆ ಮುಟ್ಟ ನಮ್ಮ ಆಸ್ಥಾನಕ್ಕೂ ಪಂಡಿತರನಗಳು ಏತು ಜನ ಬೈದಿರು ನನ್ನ ಲೆಕ್ಕನೇ ಟಿಕರಿಜಿ ನಮಕ್ ಅಕಲಿಗೆ ಬರ್ಪಿನ ಕೋಪಿನ ಖರ್ಚು ಬೇತೆ ಅಂದೆ ಅಕಲ್ನ ಒಣಸ ತೆನಸದವು ಬೇತೆ ಅಂದೆ ಮರ್ದದವು ಬೇತೆ ಬೇತೆ ಕೂಡ ಸನ್ಮಾನ ಬೇತೆ ಯಾತಿ ಅನಕು ಸನ್ಮಾನ ನಂಕದಳ ಪ್ರಯೋಜನ ಅಂಡ ದಾಲ ಪ್ರಯೋಜನ ಕೊಂಡು ಹೋದ ಈತೆ ಆತನ ಅತ್ತ ಪೊಣ್ಣು ಪಂಜೋರ್ತಿ ಬತ್ತದು ಮರ್ದು ಕೊಡ್ದು ಗುಣ ಅದು ಬಾಯಿ ನಿಲಿಕ್ಕೆ ಇರು ಅಪ್ಪೇಂದಲೆತ್ತದು ಬಜಿ ಕೈಟ್ ಕಡಪುಂಡು ಎಲ್ಲದ ಜನಕ್ಕಳು ದಾಣೆ ಬಣ್ವೇರಿ ಊರ್ ತಗ್ಲನ ಅಪವಾದಗೂ ನಮ್ಮ ಕಾರಣ ರಾಪು ಅತ್ತೆ ಅಂದೆ ಅಂಚದು ಇತ್ತಿನ ಒಂಜಿ ಎಲ್ಲಿಯ ಗೌರವ ಒಂಜಿ ಮಾನಾತಿಗೆ ಆತಿ ಆವ ದೇಯಿ ಇಂದು ನಿನ್ನ ಮನಸ್ಸು ತೃಪ್ತಿಗೆ ಬಾಡಾದತ್ತು ಎನ್ನ ಮನಸ್ಸು ತೃಪ್ತಿಗೆ ಬಾಡಾತು ಎನ್ನ ಜೀವನ ವರಿತನಂಚಿನ ಅಪ್ಪೆಗೆ ಮಗನ ಸ್ಥಾನಡು ಉಂಟು ಕೊರ್ಪಿನಂಚಿನ ಗೌರವದ ಕಿರು ಕಾಣಿಕೆ ಸಂತೋಷದ ಸ್ವೀಕಾರ ದೇಯಿ ಇತ್ತೆ ಯಾನು ಕೊರ್ನವು ಅಪ್ಪೆಗೆ ಮಗೆ ಕೊರ್ನ ಕಾಣಿಕೆ ನನ್ನ ಈ ಊರು ಅರಸಾದ ಪಂಡದುಲ್ಲೇ ನಿಕ್ಕು ದಾಜ ಮಾಡುವುಕೇನವೇ ಅರಸ ನಾಗೇನನು ಪಾಟಿಗೆ ಅರಸನಾಗೇನನು ಪಡೆಯೇ ಈ ದಿನದಲ್ಲಿ ಕರುಣೆಗಿದ್ದರೆ ಸಾಕು ನಿಮ್ಮ ಕರುಣೆಗಿದ್ದರೆ ಸಾಕು ಎನಗೆ ತರಳ ರುದಿಸಲು ಮುಂದೆ ಎನಗೆ ತರಳ ರುದಿಸಲು ಮುಂದೆ ಅರಿತುದ ಕೀಳಲು ಅರಸ ಇವುದು ಮೋದದಿಯೇ ಅರಸ ಇವುದು ಮೋದದಿ ಅದು ಅರಸ ನಾಗೇನನು ಪಡೆಯೇ ಈ ದಿನದ ಕರುಣೆ ಇದ್ದರೆ ಸಾಕು ಸಾಕು ಅಂದೆ ನನದಾದ ಬೋಡು ನಿಕ್ಕೆ ಏನವೇನು ನನ್ನ ದಾದ ಬೋಡು ಕೆಂಡ ನನ್ನ ಓಲ ಆಸೆ ಇಚ್ಚಿ ಎಂಕ ಯಾವ ಇನ್ನ ದೈತನ ಯಾವ ಬುದ್ಧಿ ಯಾವ ದಾಲ ಬರ್ತಿನಿಕ್ಕೆ ದಾಲ ಎಂಕ ಪಡ್ಚಿ ಅಣ್ಣ ಎನ್ನ ಸ್ಥಿತಿನ ತೂಲೆ ಯಾನಿತ್ತೆ ತಿಂಜಿನ ಬಂಜಿನಾಲೆ ಅಂದೆ దానికి జోకులకి జన్మ కొన్న జోకులు మల్లాద బత్త దాదాళ్ళ ఇడಕ್ಕೆ ఎండ కేన్ననే కొరవరే బుద్ధి ಎಂಚಿನ ಒಂಜಿ ಅಪ್ಪೆ ಮನಸ್ಸು ದಣಿಕಲೆ ಅಪ್ಪೆ ಮನಸ್ಸು ಬಂಗಾರ ಅಂತ ಬನಪನಿಗಿದ್ದಕ್ಕೆ ಅತ್ತ ಕಣ್ಣಿಗೆ ತೋಜಿನ ದೇವರ ಬಂಡ ಅಪ್ಪೆ ತನಕೇತೆ ಬೇನ ಬೇಜಾರ ಇತ್ತನ್ನಲ್ಲ ಅವನ ಪೂರ ಸಹಿಸೊಂದು ಜೋಗ್ಲೇಗ ಬೋಡದು ಸರ್ವಸ್ವಲ್ಲ ತ್ಯಾಗ ಮಲ್ಪನಾಲ ಅಪ್ಪೆ ಅಂದಪ್ಪ ತ್ಯಾಗಮಯಿ ಕರುಣಾಮಯಿ ಮಮತಾಮಯಿ ಅಂದ ದೇಯಿ ಆಲೋಚನೆ ಮಲ್ಪಡ್ತಿ ನಿನ್ನ ಜೋಕ್ಲು ಅಲ್ಪ ಮುಲ್ಪ ಬರ್ತಿ ಈ ಚಾವಡಿಗೆ ಬತ್ತದಾದ ಬೋಡು ಉಂದಿಕೆ ನಾಡು ಅಗ್ಲಿ ಕೇಂದ್ರದಾಂಡ ದುಂಬು ಪಿರತು ಒಂದೇ ಕೊರ್ಪೆ ಕೊರ್ಪೆ ಚಾವಡಿಡು ಆರು ಪಟ್ಟಡು ಕುಳ್ಳುದೊಂಜಿ ಪಾತೆರ ಪಂಡೆರ್ದ ಎಂಕ್ಲೆಗ್ ಪೂರ ಅವೇ ವೇದ ವಾಕ್ಯ ಅಂತ ತವೇನೆ ಯೋಚನೆ ಮಲ್ಪನ ಬೊಡ್ಚಿ ನಿಕ್ ಇಲ್ಲಡೆ ಬುಡ್ಪುಣ ವ್ಯವಸ್ಥೆ ಮಲ್ತದ ಎಂಚಿನಾಂಡ್ಲ ಇಲ್ಲಲ್ ಇಜ್ಜಿಂದಾಂಡ ಅತ್ ಬೋಡುಂದಾಂಡ ತಿಂಗೊಳ್ಗುದಲ್ಲ ಕಟ್ಟೆರ ಉಂಡುಂದಾಂಡ ಅಂಚಿರ್ ದೇರಾಲ ಬರ್ಪುಣಗಳ್ದೊಂಜಿ ಪಂಡಿಲ್ ಗಡಪುಂಡಾಂಡ ಎಂಕ್ಲೆತ್ತವ ಒಂಜಿ ರಾಜ ಮರ್ಯಾದೆ ಗಡಪುಣ ವ್ಯವಸ್ಥೆ ಮಲ್ದ ರಾಜಣ್ಣ ಆ ರಡ್ಡು ಗಾಡಿಲ ಬತ್ತದ ಒಂಜಿ ಉಗ್ರಾಣ ಗಡಪುಣವಂತ ಐತ ಇಲ್ಲಡೆ ಬಡೈನ ಪುಲಿ ಮುಂಚಾರಿ ಸಾಮಾನು ಬರ ವಾಟ್ರ ಅಂತೆ ಆನ್ಲ ಬರ ತೂಳೆ ಅವ ಅಂದ ಎಂಜಿನ ತಂದು ಕೊತ್ತಂಬರಿ ಜೀರಿಗೆಂಡು ಬೆಳ್ಳುಳ್ಳಿ ಬಾಡಿಯ ಬೊಕ್ಕ ಮಂಜೋಲು ಪೂರ ಬರ್ದಾಂಡು ಬಿ ಸಾಮಾನ್ ಅಂಗಡಿ ಬತ್ತಿ ಓ ಬೊಮ್ಮೇನ ಓ ಎಣ್ಣೆ ಓ ಐತೆ ಎಣ್ಣೆ ಬೋಡವ ಎಣ್ಣೆ ತಿಕ್ಕಂಡ ಅಮ್ಮ ಮೂಳು ತಿಕ್ಕುಜಿಗೆತ ಅತ ಅವಳು ಉಗ್ರ ನಡಿಪಡು ಎಣ್ಣೆ ಬಾಡ್ಲಿ ಅವ ಬೊಮ್ಮೇನ ಓ ಎಣ್ಣೆ ಬಾಡಿಯ ಬಾಡ್ಯಾರ ಆಯ್ತಾ ಮೇಲಿಗೆ ಪುಲಿ ಬಾಡಿಯ ತಕ್ಕ ಮೇಲೆ ಗಾಡಿ ಎತ್ತಿ ಏರಂಟ್ಲ ಎಣ್ಣೆ ಬಾಡಿ ಗುಡ್ಲೆ ಪುಲಿ ಬಾಡ್ಡ ದಾಯ ಬಾಡ್ಡಿಗೆ ಬಾಡ್ಡನ ಅದು ಬೊಕ್ಕಡ ಬಾಡ್ನ ತಾವು ಬೇತೆ ಬೇತೆನೆ ಬಾಡಾಡಿ
ತುಂಬ ಎಣ್ಣೆ ಮಾಡಾಡಿ ಸುರುಕ ಅಂದು ಸುರುಕ ಎಣ್ಣೆ ಮಾಡಾಡಿ ಸುರುಕ ಪುಳಿ ಬೋಡಾಯ್ನ ಅದು ಮಾಡ್ನಾರು ಪುಳಿ ಬೋಡಾಯ್ನ ತೇ ಬರಿಕ್ ಮಾಡ್ಲ ಅವನು ಸರಿ ತುಲೆ ಬಂಜಿನ ಮಂಜವು ಮಾತ ಕೆಲವು ಮರ್ದಗ ಮಾತ ಇಲ್ಲದ ಬೋಡಾಪುಡು ಆ ಮಂಜಾಲೆ ಶುಂಠಿ ಬೊಕ್ಕ ಒಂದು ಎಡ್ಡೆ ಮುಂಚಿ ಮತ್ತೆ ಕೇಂದ್ರದ ಮಾಡ್ಲಿ ಅವ ಅಂದ ಐನುಗಳ ಬಿಡ್ಲಿ ಒಂದು ದೇನಿಲ್ಲ ತಂದು ಒಬ್ಬನ ಗಾಡಿ ಬತ್ತಡ ಒಂದ್ ಸಣ್ಣದ ಅಲ್ಪ ಮಾರ್ಗ ಮಾತ ಸರಿ ಮಾಲ್ ತಂದುಳ್ಳೇರಿ ನನ್ನ ಒಟ್ರಾಸಿ ಗಡ 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 ಒಪ್ಪನತ್ತು ಬಂಜಿನ ಮಂಜ ಉಳ್ಳೆ ತಗೋಪಡಿ ಜಾಗ್ರತೆ ಮಣ್ಣು ನೀ ಬೇಗ ಬೀದಾಡಾಡು ನಿಧಾನ ಬೋಡು ಕಡೆ ಸಲ್ಲವಲ್ಲೇಜಿ ಏರಿಯಾ ಗಾಡಿ ಬಿಡ್ಪಣ ಏರಿಯಾ ಆಯ್ ಕಡಬ ದಿನೇಶೆ ಬಾರಿ ಬಾತೇರ್ವೆ ಕಡಬಗೆರೆ ಭಾರಿ ಎಡ್ಡೆ ಜನ ಪಾಪ ಒಂಜಿ ನಿಷ್ಠೆಗೆ ನಾನಂಜಿ ಪುದಾರ ಆಯನಿ ನಿಷ್ಠಾವಂತ ಸೇವೆಗೆ ಪ್ರಾಮಾಣಿಕದ ಬಗ್ಗೆ ಪ್ರಶ್ನೆನೇ ಇದ್ದಿ ಕಡಿಮೆ ಸಂಬಳ ಅಲ್ಲ ರಡ್ ಮಲ್ತೊಂದು ಬರ್ಪುಜೇನ ಎತ್ತಾವುನ ಈ ನ್ಯಾಯ ಈ ಸರ್ತಿ ಎತ್ತಾವಿ ಏತು ಬರ್ತಾವು ಅವು ಇಪ್ಪುನಿ ಹತ್ತು ದನಿಕಲೆ ಎಂಕಿತ್ತೆ ಉಂಡತೆ ಒಂಜಿ ಆಪುನ ಖುಷಿಯೇ ಬೇತೆ ದಾಯಗ ಕೋಟೆ ಮುಟ್ಟ ಈರ ಉಳಾಯಿ ನರಕೋ ಒಂದು ಕೊಳ್ಳುನು ಎಂಕ್ಲೊಂಜಿ ಅಮ್ಮೆ ಸೈತನ ಜೋಕುಳ್ಳೆಕ್ಕ ಎಂಕ್ಲ ನಾತೆಗಿ ಒತ್ತುಂಡ ಒತ್ತೊಂದೇ ಇಪ್ಪುನು ಪಾತೆರ್ನ ಪಾತೆರೊಂದು ಇಪ್ಪುನ ಜೆತ್ತನ ಜೆತ್ತೊಂದೇ ಇಪ್ಪುನ ಪರ್ನ ಪರೊಂದೇ ಇಪ್ಪುನು ಇಚ್ಚ ಮಾತ ಒಂಜಿ ಊರು ತರಸುಗು ದಾನ ಅಂಡ ಆ ಊರು ಅರಾಜಕತೆಗೆ ಬಾರ ಸಾಧ್ಯತೆ ಉಂಟು ಅಂಚಿನಲ್ಪ ಇದ್ದ ಸುಖಾಂತ್ಯಾಂಡು ಅವೇ ಈರ್ಲಕ್ಕ ಓ ದೇವಿ ಬತ್ತನತ್ತೆ ಆ ಸಾಕ್ಷಾತ್ ದೇವಿಯೇ ದೇವಿ ಸ್ವರೂಪದ ಬತ್ತಲಾದ ಅನ್ನ ಸತ್ಯ ದಯವಂಡ ತುಲೆ ಇತ್ತೆ ಮಾತೆರ್ನ ಮೋಂಡಿನ ತೆಲ್ಕೆಂಡು ಅಂದತ್ತ ಪೂರ ಗುಡಾತು ಬೋಂಡು ಎಂಚಿನ ನಡಿ ಈ ಕುಸಿಟ್ಟು ಒಂಜಿ ರಡ್ರಾಡು ಉಣ್ಕಣ ಅಯ್ಯೋ ನಡಪೇರ ಅಪ್ಪಜಿಗೆ ಅಂಚನೆ ದೇವಿ ಪಿರಪಾಡು ಬಲದ ಅರಮನೆಗಳ ತೊಂದು ಬರಡು ಅರಮನೆದ 7 ಅದೆಟ್ಟು ಒಂಜಿ ಅದೇನು ದೇವಿಗೆ ಬೋಡಾದು ಕೊರಡು ಚಾಕಿರಿ ಕೊಂಚ ಜನಲ ಇಪ್ಪಾಡು ಅಲ್ಪೆತ್ತ ಪಂಜನಾಗ್ಲಿ ಯಾರು ಇಲ್ಲಾರೆ ಏರ್ಲಜ್ಜಿ ಬೊಮ್ಮಣ್ಣ ಮೇರ ಅಮಿತಕ್ಕ ಉಳ್ಳಾರ ಆದಿತ್ಯ ಇದ್ದೇರ ಊರ್ವಶಿ ಅಕ್ಕ ಆರು ಮಧ್ಯಾಹ್ನ ಗೊತ್ತಿರಿಗೆ ಅಂದ ಸುಚಿತ್ರ ಅಕ್ಕ ಪುಷ್ಪ ಅಕ್ಕ ಬಯ್ಯಾಗೆ ಗುಲಾಬಿ ಅಕ್ಕ ವೈದ್ಯರಿ ಅತ್ತೆ ಇನ್ನಿಂದ ಆದ ಪಂಜನಾಗ್ಲು ಪೂರ ಏರ್ಲ ಮಣಿ ಪೂಜೆ ಏರ್ಮುಳು ಏರ್ಲಜ್ಜೇರಿ ಏರ್ಲಜ್ಜೇರ ಏರ್ಲಜ್ಜೇರಿಗೆ ಒಂಜಿ ಪ್ರಾಯದ ಪೊಡ್ഞ്ഞ ಬರೊಂದುಂಡಿ ಎಂಚಿ ಪ್ರಾಯದಾರ ಅಂದೊಂದು ಅರಮನೆ ಕಂಚೆ ಬರೊಂದುಲ್ಲ ಅಜ್ಜ ಮಾತ ಐಕೆ ಏರ್ಲಜ್ಜಿಗೆ ಗಟ್ಟಿದ ಅಯ್ಯೋ ಪಾಪ ಒಂಜಿ ಆರೆ ಕೊಂಜಿ ಆಶ್ರಯ ಕೊರ್ಲೆ ಕಲಾಂಡ್ ನಮ್ಕೊಂಜಿ ದೇಯಿ ನೊಟ್ಟು ಕೊಂಜಿ ಜನ ile ಕಲಾಂಡ್ ಇಂದ ಅರ್ಜಂಜ ಆರೋಗ್ಯಗು ಮಾತ ಬೋಡಾಯಿನ ಕೇಂದ್ರದು ಕೊರ್ಲೆ ಪ್ರಾಯದಾರಂದು ಸಸರ ಅಲ್ಪೋಚಿ ಪ್ರಾಯದಾರ ಎಣ್ಣಿಗ್ಲ ದಿಂಜ ಸಸರ ಮಲ್ತದ ಇಲ್ಲಡ್ದು ಮಾತ ಪಿದಾಯಿ ಬಾಂಡ ಬೊಕ ನಮ್ಮ ಜೋಕುಲ್ಲ ನಮ್ಮನ್ನ ಎಲ್ಲ ಪ್ರಾಯಾನಗ ವೈತ್ತು ವಿದಾಯ ಮಾಡುವ ಕಾರ್ಯಕ್ರಮ ಇತ್ತನವೇ ಕಾರ್ಗ ಬರ್ಪುನ ಜಾಗೃತ ಮಲ್ಪುಳೆ ಪ್ರಾಯದಾಗಲೇ ಒಂಜಿ ಮರ್ಯಾದೆ ಕೊರದಾಗಲೇ ನಂಜಿ ಪೊರ್ಲುಡು ಸೇವೆ ಮಲ್ಪುಳೆ ಅಪ್ಪ ನನಿಕ್ಲೆ ಒಂಜಿ ಎಡ್ಡೆ ವಿಷಯ ಏರ್ಲೆಜ್ಜೆ ಮಂಡೆ ವಿಚಾರ ಒಂಜಿ ಪ್ರಾಯದ ರಜ್ಜಮ್ಮ ಬರೋಡ ಅವಳ ಗುರ್ತಾರ್ಥ ಇದ್ಯದನಾರು ಅವು ಒಟ್ಪಡ್ದೆ ಏರೆ ದಾಲಿಮನಮ್ಮನು ಏರೆಗ್ಲಾ ಗೊತ್ತಿದ್ದಿ ಆನ ಈ ಕಷ್ಟ ಕಾಲ ಕನಕ ಒದಗದು ಬತ್ತಿ ಪೂರ ದೇವೇರ್ನ ಅನುಗ್ರಹ ದೈವಲ್ನ ಅನುಗ್ರಹ ಸತ್ಯ ಈ ಕುಸಿ ಲಡ್ಡು ಉಣ್ಕನ ದೇಯಿ ಬೆದ್ದಿನಿಗೆ ಅಂದಿಗೆ ಬಾಲೆಂಚಿನಮ್ಯ ಜೋಕುಲು ಆನ್ ರಡ್ಡ ಅಮರ್ ಓ ದೇವರೇ ಜೋಕುಲು ಆನಿಗೆ ರಡ್ಡ ಅಮರ್ಗೆ 4 ಆನ್ ಜೋಕುಲ್ಗೆ 4 ಆನ್ ಜೋಕುಲು 4 ಜೋಕುಲು ಓ ದೇವರ ಕೊರ್ನಾಗ ಮನಸ್ಸು ಮಲ್ತೇರ್ನ ನಮ್ಕ ದೆತೋನೇರ ಕೈಯ ಒಂದು ಇಂಚಲ ಅತ್ತ ಅಂದು ನಮ್ಮ ಭಾಗ್ಯ 4 ಜೋಕ್ 4 ಆನ್ ಜೋಕುಲು ಓ ಕುಡ ಕರ್ಮ ಇರ್ನ ಇರಗದಿ ಕೇಬಿಲಗೆ ಜೋಕುಲು ರಡ್ಡ ಅವ ಅಮರ್ ಇಂದು ಬೇ ಬೆಟ್ಟದಿನ್ ಪಾಬಿ ತನೈತೆ ಬೇತಾತು ಅತ್ತ ಯಾಂತುಲೆ ಕಥ ಯಾರು ಪದ ಎಂಚಿನಲ್ಲ ಮಲ್ತದ ಬರೆದು ಪಣುವೇರ ಅಂಡ ಇತ್ತನೇನೆ ಬಣಿಯರ ಬುರ್ಸೋದಿಕ್ಕೆ ಐದಿಲ್ಲ ರಡ್ಡ ಅಮಾರು ಬಂಡ ಒಂಜ ಅಮಾರು ಬಂಡ ಐತಿ ಬಾಗತ್ತೆ ಐತಿ ಒಂಜ ಅಮಾರು ಬಂಡ ರಡ್ಡ ಅಮಾರು ಬಂಡ ರಡ್ಡ ನಾನು ಬಿ ಏನನಿತ ಅಮರ್ತುದೆ ತಂಬಿ ಜೋಕುಳು ರಡ್ಡೆ ಆನ ಜೋಕುಳು ಅಮಾರು ಜೋಕುಳು ಜೋಕ್ಲನ ಪೊರ್ಲು ನರ ತೂದು ವರ್ಗ
ಈರು ಪಂಪುಜರ್ನ ಬಾಳೆಹಣ್ಣೂರು ಗೆತ್ತುವೆ ಅವು ಕೆಲವೊಂದು ಸರ್ತಿ ಅಂಚನೆ ಹಾಕೊಂಡು ಖುಷಿ. ಖುಷಿಟ್ಟು ದಾದ ಮಲ್ಪಡುದೇ ನಮಗೂ ಗೊತ್ತಾಬುಜಿ ಜೋಕುಲ ಮೋನೆ ತೈಲಿ ಖುಷಿಟ್ಟು ಪೋಯಿನ್ನಿ ಅಂದತ್ತ ಇದು ಸರಿ ಮೋನೆ ತುಯ್ಯರ ತೂಯೇನು ಜೋಕುಲತ್ತವು ಏರ್ ಬನ್ನ ದೇವರನ ಜಾನ ಅಂದು ಜೋಕ್ಲೆ ಜೋಕುಲತ್ತ ಅಂದು ಜೋಕ್ಲೆ ಸೂರ್ಯ ಚಂದ್ರರೇ ಜೋಕುಲ್ನ ರೂಪಡು ಜತ್ತದು ಬತ್ತದು ಜತ್ತು ಲೆಕ್ಕ ಅಮರು ಬಳ್ಳಿಲೆ ಭೂಲೋಕಗೂ ಜತ್ತು ಬತ್ತಿಲಕ್ಕೊಂಡು ಅಂದಪ್ಪ ಆ ತುಂಜಿ ಬರ್ಲು ಬಂಗಾರದ ಪುತ್ತಳಿ ಬಂಗಾರು ಪುತ್ತೋಳಿ ಪುರ ಸಮ ಅಂದೆ ಅಂಡ ಜೋಕ್ಲೆ ಲೆಪ್ಪರಂಜಿ ಪುದಾರ್ ಬೋರ್ಚ ವ್ಯಕ್ತಿಯರನ್ನು ಗುರುತು ಸಾವರಂಡ ಆಯ್ಕೊಂಚ ಸರಿಯಾಗಿನ ಪುದಾರ್ ಬೋಡು ಬೊಕ್ಕ ನಮ್ಗೆ ಬನಿರಾಪುಡ ಎಲ್ಲಿ ಆಡ ಈ ಸಾರಿ ಕುಳ್ಳು ಮೆನ್ನ ಹೊರಗದು ಕುಳ್ಳು ಬನಿರಾಪುಡ ಅವು ಆಪುಜಿ ಅವಂದು ಬೊಮ್ಮೆಯನ್ನ ಜೋಕ್ಲೆಗ್ ಪುದಾರ್ ದೀಪನ ಅಲ್ಲ ಏರು ದೀಪನ ಉದಾರ್ ಅಪ್ಪ ಮೆದಿಯೋಡು ಜೋಕ್ಲೆಗ್ ಅಪ್ಪೆ ಅಮ್ಮೆ ಪುದಾರ ದೀವೋಡು ಅಂದದ ಜೋಕ್ಲೆನ ಅಪ್ಪೆ ಮೂಲಲ್ಲಿ ಅಮ್ಮೆ ಕರ್ಕಲ್ಲ ತೋಟರು ಲೆಕ್ಕ ಅಂತ ಅನ್ನ ಬೈಜಿ ಒಂಜಿ ಪಕ್ಕ ಕರ್ಕಲ್ ತೋಟ ಮೊದಲೇ ಒಂಜಿ ಜನ ಬರ್ಪುಜೇರಿಗೆ ನನ್ನ ಜೋಕುಲ್ನ ತಮ್ಮಲೆ ಸಾಯನ ವೈದ್ಯರು ಒಂಜಿ ಪಕ್ಕ ಸಾಯನ ವೈದ್ಯರು ನಾಡಿ ಜನ ಪುಳ್ಳಿ ಬುಕ್ಕ ದನಿಕ್ಕಲೆ ಈರ್ಲೆ ಎಂಚಿನ ದೇವೇರ್ ಲೆಕ್ಕ ಮೂಲಿ ಈರಿಪ್ಪುನಗ ಆಯೆ ಎಂಬಿಎ ಬುಕ್ಕೋರಿದ ಆಯೆ ರಡ್ಡಿಯನ ಒಪ್ಪಿಗೆಲ್ಲ ತಿಕ್ಕಂಡಿ ಯಾನೇ ಪುದರ ದೀವೋಡು ಅಂದಿಗೆ ಅವತ್ತು ಬೊಮ್ಮಯ್ಯನ್ನ ಆ ಜೋಕ್ಲೆನ ಅಪ್ಪೆಗೆ ಪುದರ ದೀನೆ ಯಾನತ್ತ ಅಂದಪ್ಪ ಆನಿ ಸಾಯನ ವೈದ್ಯರು ಕಾಡಿಡ್ದೊಂಜಿ ಪೊಣ್ಣನ ಲೆತ ಬತ್ತದು ದನಿಕ್ಕಲೆ ದಾನೆ ಮೇಲೆ ಪೊಡು ಬಣ್ಣಗ ಈರತ್ತವನ್ನಿ ನಿನ್ನ ತಂಗಡಿನ ಜಾಗಡು ತೂಳಾಲೇನು ಅಂಚನೆ ಸಾಂಕಲ ಪುದರ್ ದೇಯಿಂದೆ ದೀಲ ಅಂದೆ ಬೊಕ ಅವಂದ ಬೊಮ್ಮಯ್ಯನ್ನ ವಾ ಪುದರ ದೀಪನ ಎಂಚಿನ ಪುದರ ದೀಪನ ಜೋಕ್ಲೆಗ್ ಪುದರ್ ದಿನಗ ಒಂಜೆಡ್ಡೆ ಅರ್ಥಪೂರ್ಣವಾಯಿನ ಪುದರ್ ದೀವೋಡು ಇತ್ತೆ ಕೆಲವು ಜೋಕ್ಲೆ ಪುದರ್ ದೀಪೆರು ಅವು ನರಮ್ಮಣ್ಯನವ ಮುರ್ಗೋಲ್ನವ ಅಂದ ಅಂದಾಜಿಲಾಪುಜಿ ಅವು ಅಂಟು ಪಿಂಟು ಚುಂಟು ಕುಂಟು ನಂಟು ಅಮ್ಮಿ ನಿಮ್ಮಿ ಕಮ್ಮಿ ಪೂರ ಕಮ್ಮಿದೆ ಅವು ಅವಂದು ಪುದರ ಗೊಂಜಿ ಅರ್ಥ ಬೋಡು ಜೋಕ್ಲೆಗ್ ಪುದರ ದೀನಗ ದೇವರ್ನ ಪುದರ ದೀವೋಡಿಗೆ ಅವು ಬುಕ್ಕಲ ಎಡ್ಡೆ ದಯಬಂಡ ಜೋಕ್ಲಿನ ಲೆಪ್ಪುನಗ ದೇವರ್ನ ನಾಮಸ್ಮರಣೆ ಮಲ್ತನ ಒಂಜಿ ಪುಣ್ಯಾಂಡಲ ತಿಕ್ಕುಂಡು ನಮ್ಮ ಮಲ್ತಿನ ಪಾಪ ಕಿಂಚಿತ್ತಾನ್ಲ ಪರಿಹಾರ ಆಪುಂಡು ಒಂದು ಸತ್ಯ ಅವಂದು ವಾ ದೇವರ್ನ ಪುದರ ದೀಪನ ನಮ್ಮೆಡ್ ದೇವರ್ಲ ಸುಮಾರು ಇದ್ದೀರ ಸುಮಾರು ಉಳ್ಳೇರು ವಾ ದೇವರ್ನ ಇಂಚ ಒಂದ ಇಂಚ ಕೋಟಿಲಿಂಗೇಶ್ವರ ದೇವರನ್ನ ಮನಸ್ಸಿನ ಸ್ಮರಣೆ ಮಲ್ತದ್ದು ಮಲ್ಲ ಬಾಲೆಗೆ ಕೋಟಿ ಕೋಟಿ ಚೆನ್ನಗೇಶವ ದೇವರನ್ನ ಮನಸ್ಸಿನ ಸ್ಮರಣೆ ಮಲ್ತದ್ದು ಎಲ್ಲಿಯ ಬಾಲೆಗೆ ಚೆನ್ನೈ ಮಲ್ಲಯೇ ಕೋಟಿ ಎಲ್ಲಿಯೇ ಚೆನ್ನೈ ಕೋಟಿ ಚೆನ್ನಯರಿ ಏತೊಂಜಿ ಪೊರ್ಲುದ ಏತೊಂಜಿ ತಿರ್ಲುದ ಪುದರ್ಗೆ ನಗನೇ ಬಂಜಿದಿಂಜಿತ ಅಂದಪ್ಪ ನನ್ನ ಇಡೀ ಗಮ್ಮತ್ತಿಪ್ಪುನಿ ದಯವಂಡ ನಂಕೊಂಜಿ ಎಂಚಿನ ಬೇನೆ ಬೇಜಾರಲ್ಲ ಆ ಜೋಕುಲ್ಲ ಮೋನೆ ತೂನಗ ಅವರ ಮರ ತೋಪುಣ ಅವ ಅಂಚಿಂಚಿ ಪೋಪುಣ ಇನ್ನ ಮತ್ತ ಆಟ ಪಾಠ ತೂನಗ ಮಕ್ಕಳಾಟವೇ ಚಂದ ಅತ್ತ ಇತ್ತೆ ನಮ್ಮ ನನ್ನ ದಿನೋಲ ತೂ ಒಂದಿಪ್ಪು ಅಂಡೆ ಊರ್ದಾಗ್ಲು ಪುರ ಕಾಪಾಯರ ಕೋಟಿ ಚೆನ್ನೇರಿ ಯಾಪ ಬರ್ಪೇರ ಏಪ ಬರ್ಪೇರ ಅಕ್ಲಿ ಯಾಪ ಮಲ್ಲಾಪೇರ ಏಪ ಮಲ್ಲಾಪೇರ ನಮ್ಮ ಯಾಪ ಅಕ್ಲೇನು ತೂಪನ ಏಪ ತೂಪನ ಮುಕ್ಕಳುಂದೇನಿ ಏತು ಬರ್ತುಗು ಮುಗಿಪುಯರ ನಿರೀಕ್ಷ ಅಕ್ಲಟ್ಲೊಂಡು ಕುತೂಹಲ ನಮ್ಮಟ್ಲೊಂಡು ಸಮಯಗ ಮೀದುಗುಳಿಯದು ತೊಳ್ಳೆ ಬಿದೆಯದು ತೆಗೆದು ದೇಗಿಯು ಮುರುಡೆ ಶೀಘ್ರನಿಗೆ ಇದು ಮುಖಿ ಗಟ್ಟೈಸಿ ಮುದುಕಿಯೋ ಮೀದು ಕುಳಿಗೆದು ಮನಸ್ಸಿಗೆ ಸಮಾಧಾನ ಯಾನು ಪೆದಿದೆ ಇನಿಕ 15 ದಿನ ಜೋಕ್ಲ ಮಡೆ ಕುಂಟಾಡ್ತಾರೆ ಅಂತ ಪಿದರ್ದೆ ಇಂಕ ತಾಯಿಂಚ ಒಂಜಿಲ ಅರ್ಥ ಹೊಂದಿಜ್ಜಿ ಏನ ಕೈಕಾರು ಪುರ ನಡ್ಕೊಂದುಂಡು ಅರಮನೆಡ್ದು ಏರೋ ಪೋರ್ಚಿ ಮಗ ಅದು ಪಂಡ್ಲೆಕ್ಕ ಒಂದುಂಡು ಆತೆ ತೋವೋ ಒಂಜಿ ಶಕ್ತಿಯನ್ನ ಲೆತ್ತಲೆಕ್ಕ ಒಂದುಂಡು ಎಂಕ ದಾಯಿ 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 ಇಂಚಾಪುಣ ಒಂಜಿಲ ಅರ್ಥ ಅಪ್ಪುಜಿ ಕುಂಟಾಡ್ತಾರೆ ಪಿದಾರ್ದೆ ದೈವ ಚಿತ್ತ ಎಂಚ ಉಂಡು ಅಂಚನೆ ಆವಡು ಪೋಪೆ 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 ಇಂದು ಮುಖಿ ಗಟ್ಟೈಸಿ ಮುದುಕಿಗೋ ಬದಲಾಗ ಮುದುಕಿಗೂ ಬದಲಾಗ ದೂರ ಪೊರಟಿರಮ್ಮ ಮಾತೆ ಕಾಲ ಸಾದಿತೆ ದೂರ ಪೊರಟಿ ರಾಮ ಮಾತೆ ಕಾಲ ಸಾದಿತೆ ಯಾರು ನಿಮ್ಮ ಕರ್ಮರಮ್ಮ ಇಷ್ಟು ಶೀಘ್ರದಿ
ಯಾರು ನಿಮ್ಮ ಕರೆವರಮ್ಮ ಇಷ್ಟು ಶೀಘ್ರತೆಗೆ ದೂರ ಸರಿಯದೆನ್ನೊಳಿಗ ನೀವು ನುಡಿಯುವುದು ದೂರ ಸರಿಗದೆನ್ನೊಳಿಗ ನೀವು ನುಡಿಯುವುದು ಮನದ ಕಾರಣವದೇನೋ ತಾಯೇ ತಿಳಿಸುವುದು ದೂರ ಹೊರಟಿರೋ ಮಾತೆ ಅಮ್ಮ ಜೋಕುಲ ಮಡಿಕುಂಟು ಬರ್ಪೆ ಜೋಕುಲೇನು ಮೀಪಾಲೆ ಚಂದನ ಗಂಧ ಚಂದನ ಪೂಜೆಲೆ ನಿದ್ರೆ ಮನ್ಪಾಲೆ ಈರು ಏನೊಟ್ಟಿಗೆ ದೂರ ಬಾಳೆ ಎಂಕು ಏತ್ ಪ್ರಾಯ ಮಗ ಎಂಕು ಏನು ಏತ್ ಜೋಕ್ಲೇನಿ ಈ ಪ್ರಾಯದ ತಾಂಕ ತಿಪ್ಪೆದುಲ ಈ ಪಲ್ಲೆ ಕೊನೆ ಮಗ ಈ ಪಲ್ಲೆಗನೆ ಏನು ಬೇಳೆ ಪುರ ಮಾಲ್ತೆ ಮಗ ಜೋಕ್ಲೇನಿ ಮೀ ಪಾಯ ಗಂಧ ಚಂದನ ಪೂಜದ ಜೋಕ್ಲೇನ್ చెప్పాయ ಬಾಳೆ ಜೆತ್ತಿದಾಟ ಬಿಳಿ ಜೋಕುಲು ಬೂಲ್ಪುನ ಸಹಜ ಬನ ఏ పోలా జోకులు బూల్పు అని చెత్త మగ ఇని బూల్తిన జోకులు ఉంటా ఉన్నాయి ಅವು ಬೂಲ್ ಬೇರೆ ಎಂಚ ಶುರು ಮಾಡ್ತಾ ಗೊತ್ತುಂಟಾ ಬಂದಿದ್ದ ಹುಳ ಹಿಡ್ದು ಒಂದು ಕಿರಿ ಗುಟ್ಟುದು ಬೂಲ್ಪುನು ಈ ಕಿರಿ ಗುಟ್ಟುದು ಬೂಲ್ತಿನಿಂದ ತುಮುಟಕ್ಲು ಬಂತಿರ್ದು ಅಥವಾ ಒಂದು ಅಪಶಕಣ ಉಂಡು ಒಂದು ಎಡ್ಡೆ ಪಾತ್ರೆಕ್ಕೆ ಏನಿಯರು ಒಂದು ಹಾಲು ಪಾತ್ರೆಕ್ಕೆ ಎಂಡುಗೆ ಬಿತ್ತು ಎಂದು ಲೆಕ್ಕ ಮಗ ಅಂಚೆ ಅನ್ನು ಮೆಲ್ಲ ಲಕ್ಕದಿಂಚ ಬರ್ತೆ ಬಣ್ಣಗ ಈ ದಾಟವೋ ನಿನ್ನ ಕೈ ತಣ್ಣತೆಗೆ ಪಾತ್ರೆರೊಂದು ಹೊರ ಈ ಇಲ್ಲಿನ ತೂಪ ಹೊರ ತಾದಿನ ತೂಪ ಹೊರ ತರಕ್ಕೆ ಕೈಗೆ ಒಂದು ಕಿರ್ಮೋ ಒಂದು ಬಿದ್ದಾಡ್ದ ಮಗ ಎಂಕ್ ದುಮ್ಮು ತೊಂದಿ ನೆನಪಾಂಡು ಬಾಳೆ ದುಮ್ಮು ತಕ್ ಬೊತ್ತುಡು ಒಂದು ಇಲ್ಲದ ಯಜಮಾನಿ ಅಂಚನೆ ಬಿದ್ದಾಡ್ದ ಬೋಯಗೆ ಮಗ ಹೊರ ಇಲ್ಲಿನ ತೀಯಗೆ ಹೊರ ಪೋಪುನ ತಾದಿನ ತೀಯಗೆ ಇಲ್ಲದ ತೂಟಿಂಚನೆ ಪಾತಿರೊಂದು ಅನಾಥೆಗೆ ಬೋಯಗೆ ಬಾಳೆ ಆ ಪೋಯಿನ ಮಗ ಪಿರ ಬೈಚೆಗೆ ಮಗ ಆಯ ಪಿರ ಬೈತಿಗೆ ತಿರ್ಗಿದ್ದು ಈ ಭೂಮಿ ತರುಣ ಸಂದದ ಪೋಯಗೆ ಮಗ ಅಂಚನೆ ಮಗ ಬಾಲೆ ಈ ನನ್ನ ಏರ್ಲೆಪ್ಪರು ಈ ಭೂಮಿ ತರುಣ ನಿಕ್ಕಲ ತಂದಂಡ ಮಗ ಕಾಲ ಸಾದಿತು ಕಾಲ ಸಂದಿತು ಎನಗೆ ವೇಳೆ ಬಂದಿತು ಪಾಪೆ ವೇಳೆ ಸಾದಿತು ಪಾಪೆ ಲೀಲೆಯಲಿನ ಬರುವೆ ಲೀಲೆಯಲಿನ ಬರುವೆ ವೇಳೆಯಲಿ ಮೋದೆ ವೇಳೆಯಲಿ ಮುಂದೆ ಕಾಲ ಸಾದಿತು ಜನಗೆ ವೇಳೆ ಬಾದಿತು ಬಾಲೆ ದೇಯಿ ನನ್ನ ತುಂಬ ಪೋಡ ಮಗ ಪೋಂಡ ಪಿರ ತಿರ್ಗಿದ ಬರ್ಪುಜ ಅರಮನೆ ಬಳ್ಳೆ ಕಾಂಡೆ ಅಂದ ಬಾಳೆ ಆತೆ ತಪ್ಪೆ ಅಲೆ 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 ತೂಲೆ ಏನ್ ನಮ್ಮದು ಬರ್ಪುನ ನಾಗ ಬ್ರಹ್ಮದೇವರೇ
ನನ್ನ ಕೈ ಬೀಜದಲ್ಲಿ ಎತ್ತೊಂದಲ್ಲರೆ ಬಾಲೆ ದೇಯಿ ಬಲ ಮಗ ಬಲ ಬಾಲ ಎನಕ್ಕೆ ಭೂಮಿ ಧರಣ ಸಂದನ ಮಗ ಬಲ ಮಗ ಏನ ಜಕ್ಕಲ್ ಸೇರೋಲ್ಲ ಅಂದೆ ಅಲೆ ಅಲೆ ನಾಗ ಬ್ರಹ್ಮದೇವರ ನನ್ನ ಕೈ ಬೀಜದಲ್ಲಿ ಎತ್ತೊಂದಲ್ಲರೆ ಅಪ್ಪೆ ಇದೇನ ಭೂಮಿ ಧರಣ ಇದಕ್ಕೆ ಸಂದನಪ್ಪೆ ಭೂಮಿ ಧರಣ ಇದಕ್ಕೆ ಸಂದನ ಆಶ್ಚರ್ಯ ಒಂದುಂಟು ಎನ್ನ ಮನಸ್ಸದಾದನ ಪಣ್ಣನುಂಟು ಎಂಕಿ ಭೂಮಿ ಧರಣ ಸಂದನ ಎಂದೆ ಆಂಡ ಎನ್ನ ಮನಸ್ಸಡಿತ್ರ ವಿಚಾರ ಹೀರೆ ಗೆಲ್ಚು ಗೊತ್ತಾಂಡ ಮಗನ ಏರಪ್ಪ ಸತ್ಯ ಬಲ್ಲೆ ಏನು ಏರಂತ ನಿಮಗೆ ಗೊತ್ತಾಗ್ಯತ ಬಾಲೆ ಯಾನೇ ಮಗ ಆದಿದು ಮಾವತಿ ತಾಯೇ ನೀನಿನ್ನ ಪುರಿಯಲು ಬಂದೆಯ ನೀನೇ ಎನ್ನ ಪುರಿಯಲು ಬಂದೆಯ ಮಾತೆ ಮಾತೆ ಬಂದೆಯ ಚಾಕರಿ ಮಲ್ಪರೆ ಎನ್ನ ಜೋಕುಲ ಚಾಕರಿ ಮಲ್ಪರೆ ಇನಿ ಕನಕ ಭೂಮಿಗೆ ದೈವನೇ ಜತ್ತ ಬತ್ತನ ಅಬ್ಬಬ್ಬ ಅಬ್ಬಬ್ಬ ಸಂತೋಷಾಂಡ್ ಸಂತೋಷಾಂಡಪ್ಪೆ ಸಂತೋಷಾಂಡ್ ಉದಕ್ಕೆ ಪನ್ಪುನಿ ಏರೆ ಅವಡು ಸತ್ಯ ಧರ್ಮ ನ್ಯಾಯ ನೀತಿ ಧರ್ಮ ಮಲ್ತೊಂದು ಬತ್ತನ ಕಡೆ ಕಾಲಗೂ ದೇವರ ಕೈ ಮುಡುಪುಜರಿಗೆ ದೇವರ ಕೈ ಮುಡುಪುಜರಿಗೆ ಎಂದು ಸತ್ಯಪ್ಪೆಂದು ಸತ್ಯ ಸತ್ಯ ಮಗ ಪತ್ತಿ ಸಾತಿಗೆ ಒಂಜಿ ಪಾತ್ರ ಯಾನೇ ಧೂಮಾವತಿ ಮಗ ಒಂಜಿ ಪಾತ್ರ ಬಂತುಂಡ ಹೀರೇಡ ಏನ ಚಾಕಿರಿ ಮಾಪೇರೆತ್ತಿಂಡೆ ತಾಯಿ ಪಂಡಿಜರಪ್ಪೆ ಬಾಲೆ ಯಾನು ಪನುಲಿತ್ತಿನ ಮಗ ಏನಲ್ಲ ಒರಿ ಕಡ ಪುಟ್ನಾರನ್ನು ತುಳ್ಳಿರತ್ತ ಮಗ ಆರ್ನ ಒಂಜಿ ಅಪ್ಪನತ್ತಿ ಕೊಡತ್ತ ಇಂಚಿನ ಪೊರ್ತುಗೆ ಈ ಪನ್ನಂದು ಇಮಿತ್ತ ಪೊರ್ತುಗು ಈ ಏರು ದಾತ ಕಥೆಯಿಂದ ಪನ್ನಂದು ಬಂಡದಿ ಎರಡು ಕಡ ಪುಡ್ತೀರ ಮಗ ಯಾನ್ ನಿಕ್ಕು ಬಂಡೆ ಬಾಲೆ ಅಂದ ಮಗ ಈ ಭೂಮಿ ಕರೆನ್ನ ಸಂಧಿ ಮುಖ ಏರ್ಲ ಬರಿಯರ ಇಜ್ಜಿ ಮಗ ಓರ ಸಂದದ ಬೋಡದನ್ನ ದೇವರ ಪಾದಗೂ ಸೇರೊಂಡೆರ್ನ ಮುಗ್ಗಾಗ್ಲಿ ಭೂಮಿಗೆ ಜನ್ಮ ಕೊರಿಯರಜ್ಜಿ ಅಂಚೆ ಈ ಮಾತೆರ್ನ ಲೆಕ್ಕ ಈ ಅತ್ತ ಮಗ ಈ ಮಾತೆರ್ನ ಲೆಕ್ಕ ಅತ್ತ ಮಗ ಈ ಭೂಮಿ ಜನ್ಮ ಪಿರ ಪೋಪನ್ನಲ್ಲ ಈ ಪಿರ ಬರ್ಪ ಅಂಡ ಪಿರ ಏಪ ಬರ್ಪ ಈ ಮುಂದೋ ದಿನದಲ್ಲಿ ಪಡೆದು ನೆಲೆ ನಿಂಬೆ ಮುಂದೋದು ದಿನದಲ್ಲಿ ಪಡೆದು ನೆಲೆ ನಿಂಬೆ ಆನಂದದಲ್ಲಿ ಆನಂದದಲ್ಲಿ ಗೆಜ್ಜೆಗಿರಿ ಚಂದಪುರದಲ್ಲಿ ಚಂದಪುರದಲ್ಲಿ ಮುಂದೋದು ದಿನದಲ್ಲಿ ಬೈದು ನೆಲೆ ನಿಂಬೆ ಆನಂದದಿ ಚಂದದಿ ಗೆಜ್ಜೆಗಿರಿ ಪುರದಲ್ಲಿ ನೆಲೆ ನಿಂಬೆ
ನೆಲೆ ನಿಂಬೆ ನೆಲೆ ನಿಂಬೆ ಆ ಆ ಆ ಆ ಹಿರು ಪಂಡಿನ ಪಾತ್ರ ಅಕ್ಷರ ಅಕ್ಷರಗಳ ಸತ್ಯ ಅಪ್ಪೆ ಅಂದ ಮಗ ಏರಿಗೆ ಅವಡೆ ಈ ಭೂಮಿನ ರಣ ಸಂಧಿ ಬಕ್ಕ ಹಕಲ ಕಾಲ ಕರಿ ಬಕ್ಕ ಕೊಡ ತಿರುಗ ಬರೀರ ಆಪುಜಿಗೆ ಇಜ್ಜಿಗೆ ಸಾಧ್ಯನೇ ಇಜ್ಜಿಗೆ ಇಜ್ಜಿ ಮಗ ಹಗ ಏಪ ಬರ್ಪ ನಂಗೆ ಪಾತ್ರ ಕೇಂದ್ರ ತಪ್ಪೆ ಈ ಬರ್ಪ ಏಪ ಬರ್ಪ ಅಪ್ಪೆ ಯಾನೆ 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 ಬರ್ಪೆ ಪೆ ಬರ್ಪೆ ಏಪ ಬರ್ಪ ಮಗ ಈ ಕಾಯನು ಬಿಡ್ತು ಮಾಯನು ಸೇರ್ತೆ ಮಾಯಡೆ ಬರ್ಪೆ ಮಾಯಡೆ ಬರ್ಪೆ ಮಾಯಡೆ ಬರ್ಪೆ ಅಲೆ ದೂರ ಹಿಡಿತೋಜೊಂದು ಮಲ್ಲಗಿರಿ ಆ ಗಿರಿಟ್ಟೆ ಏನದು ಮಗ ಮಲ್ಲ ಕ್ಷೇತ್ರ ನಿರ್ಮಾಣ ಪ್ಲೇಕ ಕ್ಷೇತ್ರ ನಿರ್ಮಾಣ ಮಲ್ಪರೆ ಮಾತರೆಗಳ ಯಾನೆ ಯಾನೆ ಏನ ಪುಟ್ಟವೆಪ್ಪೆ ಬಾಳೆ ಮಾತೆಲ್ಲ ಒಟ್ಟು ಸೇರ್ತೆ ಸ್ವಲ್ಪ ಮಲ್ಲ ಕ್ಷೇತ್ರ ನಿರ್ಮಾಣ ಮಲ್ಪರೆ ಆ ಕ್ಷೇತ್ರಡು ಅಕಲ ನಮ್ಮಂದು ಮಲ್ಪನೆ ಅಪ್ಪೆ ಆದು ಸರ್ವೇರ್ನ ಕಷ್ಟದ ಪರಿಹಾರ ಮಲ್ಪರೆ ಬೋಡಾದು ನನ್ನದು ಮಗು ಯಾನು ದೇಯಿ ವೈದ್ಯದಿ ಆದ ನೆಲೆಯ ಅಪ್ಪೆ ದೇಯಿ ವೈದ್ಯದಿ ಆದ ನೆಲೆಯ ಅಪ್ಪೆ ದೇಯಿ ವೈದ್ಯದಿ ಆದ ನೆಲೆಯ ಅಪ್ಪೆ ಅಂದ ಮಗ ಏರೆ ಅವಡು ನನ್ನ ಪಾಲಿಗೆ ತನ್ನ ಪಾಲಿಗೆ ಕಷ್ಟ ಬರ್ತದೆ ಅಪ್ಪರೇ ನನ್ನ ಪಾಲಿಗೆ ಕಷ್ಟ ಬೈತಿದೆ ಪರಿಹಾರ ಮಲ್ಪರೆ ಪಂಡ ಅಕಲ ಕಷ್ಟದ ಪರಿಹಾರ ಮಲ್ಪರೆ ಬೋಡಾದು ಏನು ಜಗ್ ಕೇಳಬಾರ್ದು ಮಾನವೇ ಸತ್ಯ 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 ಆವು ಮಗ ಓಡಪ್ಪೆ ಓ ಓಡ ಹೀರಿಗೆ ನಲೆಕತ್ತೆ ಆದಿದ ಬಂದನ ಆದಿದ ಮಾವತಿ ಅಂದ ಮಗ ಅಪ್ಪೆ ಓ ಮಾತೆಲ್ಲ ಇನ್ನ ಜೊಕ್ಲೆ ಅತ್ತೆ ಅಂದ ಮಗ ಅಕ್ಲೆ ಪಾಲ್ಗೆ ಓಲಾಡ ಕಷ್ಟ ಬತ್ತಣ್ಣ ಕಷ್ಟ ಪರಿಹಾರ ಮಲ್ಪರೆ ಬೋಡಾದು ಏನ ಜೊತೆ ಇಲ್ಲ ಎನ್ನೊಟ್ಟಿಗೆ ನೆಲೆ ಓಡು ಎನ್ನ ಕೇಳಿಕೆ ಬಾಲೆ ಈ ಮಾಯನು ಬಿಡ್ತು ಕಾಯನು ಬಿಡ್ತು ಮಾಯಗೂ ಸೇರ್ರೆಟ್ಟೆ ಮಗ ಯಾನು ಮೂಲೆ ತಿರ್ಕೊಂದಿಕ್ವೆ ಬಾಲೆ ಏರು ಎಂಚ ದಾದ ಅಂತ ಬಂಡದು ಪಡುಮಲಟೆ ಸುತ್ತು ಮಾಡೋದಿಕ್ವೆ ಮಗ ಪುಣ್ಯದಾಗ್ಲಿ ಪುಣ್ಯ ಮಾಲ್ಪನಾಗ್ಲಿ ಪುಣ್ಯ ಧರ್ಮ ಎಂಚ ಅಂತ ಓದ್ಬಾದು ಅವತ್ತಂದೆ ಮಗ ಈ ಬತ್ತು ಸೇರಿ ಬುಕ್ಕ ಈ ಒವ್ವು ಒಂಜಿ ಮರ್ತು ಕೊರ್ಪಣ ಆ ಮರ್ತಕ್ಕೆ ಬಿರಾವಡೆ ಯಾನ್ಲ ಒಂಜಿ ಸಹಾಯ ಮಾಡ್ತದೆ ಈ ಕೊರ್ನಂಚಿನ ಪುಣ್ಯ ಪ್ರಸಾದಡು ಆಕಲೆ ಒವ್ವು ಒಂಜಿ ದೋಷ ಬರ್ಪಣ್ಣ ಮಗ ಆಕಲ ಒಟ್ಟಿಗೆ ಓದಾಗ್ಲೆ ವಿಷ ಕಲಿಗೆ ಎತ್ತಿಲ್ಲ ಇನ್ನು ಅಮೃತ ಕಲಿಗೆ ಮಾಲ್ತು ಕೊಡ್ತು ನಿನ್ನ ಪಾದದರಿಗೆ ಬರ್ಪನಾಡಿಗೆ ಮುಟ್ಟ ಯಾನು ತೂವನ್ವೆ ಬಾಲೆ ಎಲ್ಲ ತೂವನ್ವೆ ಮಗ ಸಂತೋಷ ಸಂತೋಷ ಅಪ್ಪೆ ಅಪ್ಪೆ ನಾಗಪ್ರ ಬರಲೆ ತಂದಲ್ಲರೆ ಅಪ್ಪೆ ದೇವಿ ವೈದ್ಯದಿ ಕಾಯನು ಬಿಡ್ದು ಮಾಯನ ಕಾಯನು ಬಿಡ್ದು ಮಾಯನ ಕಾಯನು ಬಿಡ್ದು ಮಾಯನ
ಭಕ್ತಿಯಲ್ಲಿ ಮೃಗ ಬೇಟೆಗೈಯುವ ಮೃಗ ಬೇಟೆಗೈಯುವ ಚಿತ್ತದೀರ ಭಕ್ತಿಯಲ್ಲಿ ಮೃಗ ಬೇಟೆಗೈಯುವ ಚಿತ್ತದೀರ ಇತ್ತಲೋದಿನ ಕೋಟಿ ಜನ್ಮಯ ಚಿತ್ತದೋಷದಿ ಅಣ್ಣ ತುಯನಯ್ಯ ಅಪ್ಪೆ ದೇವಿ ಬೈದಿನ ಪುಣ್ಯ ಗರ್ಭಡು ಉದಿದಿ ಬತ್ತಿ ಜೋಕ್ಲದಮ್ಮ ನಿಜ ಕೋಟಿ ಚೆನ್ನೈರ ಪರ್ಪಡ ಪೊರ್ಲುದ ಪುದರಲ್ಲ ದೀರು ಎಲ್ಲಿ ನಗನೆ ಅಪ್ಪೆಮ್ಮನೆ ಕಳವೆನ್ನಗ್ಲಿ ನಮಲ್ಲ ಸತ್ಯ ಪುಟ್ಟಿನ ಜೋಕ್ಲು ಅನಾಹುತವರ ಬಲ್ಲಿ ಬಂದ ಉದ್ದೇಶ ದಿವುದು ನಮ್ಮ ನಾಡದ ಅರಸುಲ ಐರಚಿನ ಬಿರುಮಾಲ ಬಲ್ಲಲ್ರಿ ಪೊರ್ಲುಡು ಸಾಂಕೇತಿಕ ಸಲಹೆಗಳು ಉಳ್ಳೇರಿ ಅನ್ನ ಪುಟ್ಟಿನ ಜೋಕ್ಲು ಅಂಚಿನ ಬುಳೆಯರ ಬಲ್ಲಿ ವಿದ್ಯಾಭ್ಯಾಸ ಒದಗಿಸೋಡು ಬಂದ ಉದ್ದೇಶ ಮಾಮಣ್ಣ ಏನಂಚಿನ ಸಾಯಲ ವೈದ್ಯರ ನಡೆಗೆ ಹಡ್ಪುರ್ತು ಕೂರ್ನ ಈ ಪುರ್ತಗು ಚಾವಡಿನ ಮಾತಿರ್ಲ ಕಾದು ಬಿತ್ತೇರಿ ಕೋಟಿ ಜನ ಏಪ ಬರ್ಪಿರಿಂದ ಬರ್ಪುಡಚಿನ ಪುರ್ತುಡು ಪನ್ಪುಡಚಿನ ಪಾತಿರ ಉದಿದು ಬತ್ತಿನ ತುಳುವನಾಡಿಗೆ ಅಮರು ಬಳ್ಳಿಲು ಪನ್ಪುಡ ಸಂತೋಷದ ವಿಚಾರಣೆ ಆದ್ರೆ ನಿನ್ನ ಮನದುರಗ ದಾದರೋ ವಿಚಾರ ಅರಸಲು ಬೊಂಡಿಗೆ ಬಿದ್ದಾಡ್ದವ್ರಿಗೆ ತಡ ಮಾಡ್ಬಿಡಿ ಸರಿ ಅರಸರು ಡಂಗ್ರ ಸಾರಿನ ವಿಚಾರಣೆ ಎಂಕ್ಲ ತೆರೀದ ಬೋಂಡೆ ದೇರಿಯರು ನಿಗ್ಲಿ ಬಿದ್ದ ತರತ್ತ ನಿಗ್ಲೊಟ್ಟಿ ಎಂಕ್ಲ ಬರುವ
ಬಾಲ ಒಂಜೆ ಇಲ್ಲ ತಗೊಳ್ಳತ್ತ ಬಾಲ ತಾಯಿಗೆ ಇಪ್ಪೋಡಿ ಕೋಟಿ ಚೆನ್ನೈರು ಏತ ಬೆಂತೇರು ದೈವ ಬೆರ್ನೆತ ಬೆಂತೇರು ತೋಡುಂದಾಂಡ ಮಾಸನೊಂಜಿ ಪಾಲ ಮಲ್ಪಡು ಅಂದು ಏನ್ ಚಿತ್ತಾದ ಗೊತ್ತಿಪ್ಪು ಏತ್ ಬೆಂತಂದೆ ಅಂದ ಅವು ಏತ ಬೆಂತೇರು ಊರ್ದಾಗ ತುತ್ತುನಗ ಪನಡ ನಮನೆ ಪನಂಡ ಬುಡ ಐಕಾತದ ಏರು ತೂತೇರ ಅಂದು ಪನಡ ನಿಜ ಮಾಸನೊಂಜಿ ಪಾಲ ಪಟ್ಟು ಕೋಟಿ ಚೆನ್ನೈರಿಗೆ ಎಂಗ್ಲೆಗೆ ಕೋಟಿ ಚೆನ್ನೈರಿಗೆ ಮಾಸ ನಿಕ್ಲಿಗೆ ಏಳು ಒಂಜೇಲಿ ನಮ್ಮ ಬೋಟಿದೆ ನಿಕ್ಲೆಗೆ ಮಾಸಕ್ಕೆ ಇಂಗ್ಲಿಗೆ ಎಲುಗೆ ಅಂಚವರ ಬಲ್ಲಿ ನಿಕ್ಲೆ ಕೊನೆಂಜಿನ ಮಾಸನು ಎನ್ನ ಕೈಟಿ ಪಿಂಜ ಬಗ್ರೆಡು ಮಿತ್ತು ಬಾರಬೇಕು ಈ ರಾಪಾಯಿ ನಂಚಿತನ ಮಾಸನು ಬೋಂಟದ ನಾಯಲು ಬಾಯಿ ಪಾಡಿಯ ಇದ ಮುಟ್ಟ ಇಂಚ ಮಲ್ದನ ಇನಿ ಮಲ್ತತ್ತ ಐಕುಲಾಂಡಲ ಸರಿಯಾದ ಶಿಕ್ಷಣ ಅನುಭವಿಸಬಹುದು ನನ್ನ ದುಂಬುಗು ನಮ್ಮನ ಒಟ್ಟುಗು ಬತ್ತೆ ನಂಚಿತನ ಬೋಂಟದ ನಾಯಲು ಸಿಕ್ಕಿನ ಮಾಸకు ಬಾಯಿ ಪಾಂಡ ಬುದ್ಧಿ ವಾಪ್ರಾಣಿಲೆಗೆ ಪುಣ್ಯ ನನ್ನ ದುಂಬುಗು ನಮ್ಮನ ಒಟ್ಟುಗು ಬತ್ತೆ ಬೋಂಟದ ನಾಯಲು ಚೆನ್ನ ನಾಯಲು ಅದು ಪೋವಳ ಚೆನ್ನ ಅಣ್ಣ ಎಂಗಳ ಒಟ್ಟಿಗೆ ಬತ್ತನೆಗಳ ಬಿಸಿಲಿಟ್ಟು போயிரತ ಸಮಾಧಾನ ಮಾಡ್ಬೋದು ಬದಿನ ಗಣ್ಣಗಾಯಿ ಮರತ್ತಿದೀತೆ ಇರುವೇರಾ ಅಕ್ಲಿ ಇರುವೇರ ಒಲ್ಲೇರಿ ಅಕ್ಲಿ ಬರಾಡು ಅಪ್ಪ ಆಯ್ತು ಪೀರ ಕೈ ಕಟ್ಟನು ಕೈ ಕಾಲಿಗೈಟ್ ಬೈದಪ್ಪ ದಾನೆ ಬೋಂಟದೇರಿಯಾ ದಾನೆ ದಿಕ್ಕಿದ್ಯಾ ದಿಕ್ಕಂದ ಎಂಗ್ಳು ಬೋಂಟ ದಿಕ್ಕಂದ ಉಲ್ಲ ಆ ಬುಕ್ಕ ದಾನೆ ಇಜ್ಜಿ ಅಪ್ಪೆ ಕಾಡಿಡು ಬೋಂಟದೇರ ನಂಚಿದನ ಬೊರ್ತೋಡು ಮಾಸನು ಪಾಲು ಮಲ್ಪುನ ನಾಡು ಕೋಟಿ ಚೆನ್ನೆಲ್ಲ ಒಟ್ಟಿಗಿತ್ತೇರತ್ತ ಅಂದಿ ಏತ್ ಬೆಂತ ಏರಿ ಏರಿ ತೂಪುನ ಕಾರಣಗೂ ಬೋಡಾದೆ ಮಾಸನು ಊರ್ದಗಲು ಪಾಲು ಮಲ್ತೇರಪ್ಪೆ ಏಪದಲಕ ಇಜ್ಜಿ ಪಾಲು ಬುಕ್ಕ ಇನಿ ಮೋಸ ಮಲ್ತೇರಿ ಮೋಸ ಮಲ್ತೇರಿ ಅಂದಪ್ಪೆ ಅಗ್ಲೆಗ್ ಮಾಸಗೆ ಎಂಕ್ಲೆಗೆ ಏಲುಗೆ ಅಯ್ಯಯ್ಯೋ ಅಂಚೆಂಗಳ ತೀರ್ಮಾನ ಮಲ್ತದ ನೀರ ಬೋಂಟೆ ಬೋಡೊಂದು ನೀರ ಬೋಂಟಿ ಅವೇಟೆ ಓಡಿ ಬ್ರಹ್ಮರ ಗುಂಡಿಗೆ ಬೇಡ ಮಕ್ಕಳೇ ನೀರ ಬೇಟೆಗೈಯುವುದು ರೂಢಿಯು ತಮ್ಮನ ನೆಲೆಯೋ ಕಾಡದೆ ಮುಂದಕ್ಕೆ ಬಿಡದು ನಿಮ್ಮನೋ ನೋಡಿ ನಡೆಯಿರಿ ಅನ್ಯ ಕೊಳವ ಬೇಡ ನೀರು ಬೋಂಟೆಗೆ ಬೆಂಬರಿ ಗುಂಡಿಗೆ ಓದು ಬರ್ಪ ಬೊರ್ಸಿ ಬೊರ್ಸಿ ಬಾಲೆ ಜೋಕ್ಲೆ ವಿಷಯನು ತೆರಿದು ಈ ಪೊರ್ತುಗು ನಿಕ್ಲೇನಿ ಯಾನು ಕಡಪುರ್ದು ಕೊರ್ರ ಆಪುಡ ಪಲ್ಲೆಗೆ ಬೆಂಬಲಿ ಗುಂಡಿ ಬಂದವನು ಸಾಧಾರಣ ಗುಂಡಿ ಎತ್ತವು ಅವಳು ಒವ್ವ ಒಂದು ಶಕ್ತಿ ಪಲ್ಪಿನ ನೆಲೆಯಾದುಂಡು ನಾಗಬೆಮ್ಮೆ ದೇವರಿನ ಸ್ಥಾನ ಆ ಜಾಗಿಡ ಉಂಡು ಪಲ್ಪಿನ ಕೇಂದ್ರ ಅಲ್ಲಿ ಯಾನು ಪೋಯಿನಕಲಿ ಏರ್ಲ ಪಿನ ತಿರುಗಿದ ಬೈದಿ ಜೇರಿ ಪಲ್ಪಿನನ್ನು ತೆರಿದು ಜೋಕ್ಲಿ ನಿಕ್ಲೇನಿ ಯಾನು ಎಂಚ ಕಡಪುರ್ದು ಕೊರ್ಪುನ ಪಲ್ಲೆಗೆ ಅಂಚಾದು ನೀರು ಗೊಂಡಿಗೆ ಪೋಪುರ ಬೊರ್ಚಿದ ಬನ್ ಪೂಜಿ ಅನ್ನ ಬೆಮ್ಮೆನೆ ಗುಂಡಿಗೆ ಬೊರ್ಚಿ ಬೇತ ಮೊಲಾಳ ಗುಂಡಿ ಉಂಡ ನಾಡ್ಲೆ ಅವನು ಬೋದು ನೀರ ಬೋಟೆ ಮಲ್ಪಲಿ ವಾಪ ಬೇತೆಗೊಂಡಿಗೆ ಸುಮಾರು ಜನ ಮೀನು ಬರ್ತಾರೆ ಒಬ್ಬರು ಮೀನು ಇಪ್ಪುಡೆ ಏನೇ ಗೊತ್ತು ಇಪ್ಪುಡ ಇಪ್ಪುಜಿ ಬ್ರಹ್ಮರ ಗುಂಡಿಗೆ ಏರ್ಲ ಬೋದು ಏರ್ ಮಾಡಂದಲ್ಲ ಗಮ್ಮತ್ತು ಮೀನು ಅಲ್ಪಡಿ ನೀರು ಕಲೆಂಕದ ಬೋತೀನಿ ಮೀನು ಮಿತ್ತು ಬರ್ಪನ ಪೊರ್ಲುದುಲಯ ಏ ಬಾವಾ ಅಲ್ಪತ್ತುಲಗೆ ಬಾರಿ ಮಲಂಜಿ ಮೀನು ಮಿತ್ತು ಬಾರೊಂದು ಅಲ್ಲ ಮಂಡೆ ನಿಲ್ಕೊಂಡು ತುಂಬ ಬಿರ ಬಾರ ಜನ ಬರಜ್ಜಿ ಎತ್ತಿನ ನೀರುಗಳಾಗಿದ ಆ ಮೀನನ್ನು ಮತ್ತೊಂದು ಯಾರು ಮೀನಿಗೂ ಬಡದು ಕಾಟದ ಅಂಡಲ ಮೀನು ಮಿತ್ತು ಬರ್ಪನ ತೋಚಿ ಅಡ ಕಡೆಯ ಕಾಲ ಗಂಜಿ ಮಲ್ಲ ಮೀನೇ ಮಂಡೆ ನಿಲ್ಕೊಂಡು ಆಯ್ತು ಆಸೆಗೆ ಬೋಡಾದು ಬ್ರಹ್ಮೇರ ಗುಂಡಿಗೆ ಜತ್ತನಾಯೇ ಬಾವಿ ಅವೇತೋ ಪೊರ್ತೆ ಆದ ಬೋಡು ಬಾವಿ ಮಿತ್ತು ಬರ್ಪನ ತೋಚಿ ದಾದಾಂಡ ಬಾವಗತ್ತು ಓಡತ್ತ ಅಪ್ಪೆ ಪನೊಂದಿತ್ತೇರಿ ಬ್ರಹ್ಮೇರ ಗುಂಡಿಗೆ ಜಪ್ಪರ್ಜಿ ಜೋಕುಲೆ ಪಂಡದು ಬಾವಾಗ ದಾದಾಂಡಲ ಆಂಡ ತೂಡತ್ತ ಬಾವೆ ಪೋಯಿ ಬಕ್ಕ ಎಂಕ ದಾದಾಸ ಜೀವೋಡು ಎಲ್ಲ ಬ್ರಹ್ಮೇರ ಗುಂಡಿಗೆ ಚತ್ತದು ದಾದ ನೀರ ಬೋಟಿಗೆ ಪೋಪುರ ಬೊರ್ಚಿ ಪಂಪಿನ ಪಾತ್ರೆ ಪಂಡು ಕೇನಂದೆ ಜೋಕ್ಲು ಇದರ್ದು ಪೋಯೇರಿ ಅಪ್ಪ ಗಂಡ ಈ ಪೊರ್ತುಗು ಆಕಲು ಬರ್ಪೇರಿ ಬಂದದು
ತಾತದ ಕೊಲ್ಲವೇ ಬರ್ತುಂಡು ಅಕ್ಲು ಬರ್ಪುನ ತೋಚಿ ಅಂಚಾದು ಯಾನೇ ಪಿದಾರದ ಮತ್ತೆ ಓಡೆ ಪೋತಿನ ಮಕ್ಕಳು ತೂಕ ಬಣದು ಬತ್ತದ ಉಂತಿನ ಜಾಗೆ ಒಂದು ಬೆಮ್ಮೆದ ಗುಂಡಿ ಅತ್ತ ಅಯ್ಯಯ್ಯೋ పోతిన పద్య తోదొందుండు అన్న పిరుతిరిగి బజిన పద్య తోచి అప్పుడు దాదావని నడుతున్న పడిపిన స్పష్ట అంది ఆ సత్యదాద పడిపిన అన్న సెరియుండు అన్న ఓ నాగపరమ దేవిరే నిన్నే నమ్ముదు విజిన పొండి యాన అందంద అన్న యారు సత్యద పండు సత్యాంద అండ ఈ పొర్తుగు ఏక సత్యదాద పడిపిన తోజాదు కోరుడు పింగారుద పూత పాలిని నీరుడు బుడితే సత్యదోజాదు ಕಳೆಯ ಬರಬದು ತಿಳಿದಾದೀತು ಕಳೆಯ ಬರಬದು ತಿಳಿದಾದೀತು ಕಳೆದು ಹೋಗಿತೆ ಬಾಳರತ್ನವು ಕಳೆದು ಹೋಗಿದೆ ಬಾಳರತ್ನವು ಎನ್ನುತ್ತ ದುಃಖಿಸಲು ಶಿವನೇ ಈ ಪೊರ್ತುಗು ಎನ್ನ ಜೋಕ್ಲಿನ ಕಲೆ ಒಂದು ದುಃಖ ಮಲ್ಪುತ್ತಿನ ದೌರ್ಭಾಗ್ಯ ಎನ್ನ ಬದುಕಲು ಓದಕದು ಬರ್ತದಂತ ದೇವರೇ ನಮ್ಮದು ವೈದ್ಯರಾಲಿ ಯಾರು ಎಕ್ಕಿಚ್ಚಿನ ಶಿಕ್ಷಣ ಕೊರಿಯರೈ ಜೋಕ್ಲಿನ ಪುಗೆಲ್ದ ಬಿತ್ತು ಅಪ್ಪ ಅಮ್ಮೆರದ ಪುಡ ಪಡಿಪಿನ ಮಸಣನು ಸೇರುಡಿಗೆ ಅಂಚಿನವಳು ಇನಿ ಜೋಕ್ಲಿನ ಪುಡಕ್ಕೆ ಇನಿ ಸೂದಿ ಪುರಚ್ಚಿನ ದುಸ್ಥಿತಿ ಎನ್ನ ಬದುಕಲು ಒದಗದು ಬರ್ತದತ್ತಪ್ಪ ಈ ಪೊರ್ತುಡು ಈ ಪುಡ ಕೊಂಜಿ ವ್ಯವಸ್ಥೆ ಮಲ್ಪೋಡೆ ಅಪ್ಪೆ ಅದು ವಾ ಕೊಂಡಗಳ ಹೆಚ್ಚಿನ ಸ್ಥಿತಿ ಬರಿಯರ ಬಲ್ಲಿ ಅನಿತರುಳ್ ಮಾನೆಗ ಬದು ಮಾತೆಯೊಳು ಕೇಳಿದಳು ಅಮ್ಮ ಏನಿದು ಅಮ್ಮ ದಾದಪ್ಪೆಂದು ತರಕಂತ ಮಾಡೋದಿಲ್ಲರು ಏಪಲ್ಲ ಏನ ಕೈತಡಿ ಬತ್ತನ ಏನನ್ನ ಕೈತಲ ಕುಲ್ಲಾದು ಸಂತೋಷ ರೆಡ್ಡು ಪಾತಿರನಾರ ಇರು ಇನ್ನು ಕಣ ನೀರು ಮಾಡೋದಿಲ್ಲರು ದಾಯಗಪ್ಪಿ ಬೇಜಾರು ಬೆಮ್ಮೆರೆ ಗುಂಡಿಗೆ ನೀರು ಹೋಟಿಗೆ ಪೋವರ್ಚಿ ಪಪ್ಪಿನ ಚಿಲ ಪಾತ್ರದಲ್ಲಿ ಕೇನದ ಜೋಕಲು ಪೋಯೇರಿ ಇನ್ನು ಈ ಪುರ್ತಗಾಲಗ ಈ ಲೋಕನ ಬಡದು ಪರಲೋಕನ ಸತ್ಯ ಹರಗರ ಎನ್ನಯ ದುರ್ವಿಧಿಯೇ ಹರಗರ ಎನ್ನಯ ದುರ್ವಿಧಿ ಯಾರಲಿ ಹೊರೆಯಲೆ ಬೋದಿಗಾಗವಣೆ ಹರಿಯಿತು ಮಾಂಗಲ್ಯವೋ ಹರಿಯಿತು ಮಾಂಗಲ್ಯವೋ ನಿನ್ನಯಾಗಿ ದಿನ ಹರಿಪಾದವ ಸೇರ್ದರು ಪತಿ ಸೋದರರು ಹರಿಪಾದವ ಸೇರ್ದರು ಹರಗನ ಜನಯ ಗುರುವಿನಿಯೇ ಪ್ರೀತಿನ ತೂದಿತ್ತು ಎನ್ನಣ್ಣೆ ಈ ಲೋಕವನ್ನು ಬಿಡುದು ಆ ಲೋಕವನ್ನು ಸೇರುಂಡೆಗೆ ಎನ್ನ ಕೈ ಪತ್ತಿ ನನ್ನ ಕಂಡನಿ ಏನನ್ನು ಬಿಡುದು ಆ ಲೋಕನು ಸೇರುಂಡಿರಿಗೆ ಅಪ್ಪ ಗಂಡ ಎನ್ನ ಈ ಕಷ್ಟನು ಯಾನು ಏರಡ ಪನಡು ಸಮಾಧಾನ ಮಲ್ಕೊಲ್ಲ ಬಾಲೇನು ಪರ್ಪಿನ ಶಕ್ತಿ ಈ ನಿನ್ನ ಅಪ್ಪೆಗೆಚ್ಚಮ್ಮ ಈ ನಿನ್ನ ಅಪ್ಪೆಗೆಚ್ಚಿ ಏನೋ ಬೀಳಲಿ ವನಿತೆ ಚಿತೆಯನೋ ಏನ ಪೇಳಲಿ ವನಿತೆ ಚಿತೆಯನು ಮ್ಲಾನಳಾಗುತ್ತ ಮತ್ತೆ ಸುತ್ತಲೂ ಮ್ಲಾನಳಾಗುತ್ತ ಮತ್ತೆ ಸುತ್ತಲೂ ತಾನು
ಏನು ಬೀಳಲಿ ಬಂದಿದೆ ಚಿತೆಯನು ಸುತ್ತಲೋ ಎನ್ನ ಕಷ್ಟನು ಏರಡೆ ಪಟ್ಟದಲ್ಲ ಪ್ರಯೋಜನ ಇಜ್ಜಿ ಎನ್ನ ಹಣಿಟ್ಟು ದೇವರಿಂದ ಬರುತ್ತೀರಿ ಇಲ್ಲಿ ಎರಡು ತಪ್ಪಾರ ಸಾಧ್ಯ ಉಂಡು ಅಪ್ಪ ಗಂಡ ಈ ಪೊರ್ತಡು ಯಾನ ದೇವರ ನಟ್ಟು ನೀತಿ ಯಾನು ಸತ್ಯದ ಪೊಣ್ಣ ಅಂದಂದಾಂಡ ಯಾನು ನಾಗ ಬ್ರಹ್ಮನ ನಮ್ಮೊಂದು ಬತ್ತಿನ ಅಂದಂದಾಂಡ ಎನ್ನ ಅಣ್ಣಲ್ಲ ಎನ್ನ ಗಂಡನಿಲ್ಲ ಒಂಜಿಗಳಿಗೆ ತೋಜಾವಡು ಒಂಜಿಗಳಿಗೆ ತೋಜಾದುಕೊಂಡು ತೂಯೆ ಎನ್ನ ಅಣ್ಣನ ತೂಯೆ ಎನ್ನ ಗಂಡನಿ ತೂಯೆ ಅಪ್ಪೆ ಎನ್ನ ಗಂಡನಿ ತೂಯೆ ಅಪ್ಪೆ ಎನ್ನ ಅಣ್ಣನ ತೂಯೆ ಅಕ್ಲಿ ಎರಡು ಪಾತೆರ ಪಂಡೇರು ಮಾಣಿಗ ಈ ನನ್ನ ಕರ್ಮ ಪ್ರಪಂಚ ಉಪ್ಪುನ ಸಮತ್ತು ಈ ಮಲ್ಪುಣಂಚಿನ ಕಾರ್ಯ ಆಂಡಂದು ಅಂಚಾದು ಅಪ್ಪೆ ನಾನು ಯಾನ ಮೂಲಂತಿನ ಸಮತ್ತಪ್ಪೆ ಯಾನ ಮೂಲಂತಿರ ಬಲ್ಲಿ ಅಲೆ ಕೈ ಬೀಜದ ಲೆತ್ತೊಂದುಲ್ಲೇರೆ ನಾನು ಕೈ ಬೀಜದ ಲೆತ್ತೊಂದುಲ್ಲೇರೆ ಅಪ್ಪ ಗಂಡ ಕಾಯನು ಬಿಡ್ತು ಮಾಯನು ಸೇರನ್ವೆ ಜೋಕ್ಲಿನ ಮೋರೆ ತಗೊಂಡು ಬರ್ಪಿಸ್ತೀರ ಆಸೆ ಒಂದು ಅಂಚನೆ ಬರಿದು ಕೊಂಡತ್ತ ನಾಲ್ಕು ಪ್ರೇಮರೇ ಹೊರ ತೋಜಾಲ ಏನ ಜೋಕ್ಲಿನ ಹೊರ ತೋಜಾದು ಕೊರ್ಲಪ್ಪ ಮಾತೆ ರೋದಿಸಬೇಡಿ ಮಾತೆ ರೋದಿಸಬೇಡಿ ಮಾಯ ಸೇರಿದೆವೋ ಮಾಯ ಸೇರಿದೆವಿಂದೋ ಮಾತೆ ದೇಯಿಯ ಪುಣ್ಯ ಬಲದಿ ಮಣ್ಣು ಬೆಳಗುವುದಿಲ್ಲಿಗೆ ನಮ್ಮ ಕುಲದವರೆಲ್ಲ ಬಿಲ್ಲವರು ಕೂಡಿ ಭಜಿಸುವುದೋ ಮಾತೆಯೇ ರೋದಿಸಬೇಡಿ ಆ ಎಂಕಲ ಇಚ್ಛೆ ಬಣ್ಣದ ಗಡಗಣ್ಣದ ಗೊಡಿದುಕ್ಕದೆತ್ತೊಂದುಲ್ಲರ ಕಣ್ಣೀರಿಗೆ ಪಡೆ ಎಂಕಲ ಕಾಯನ ಬಡ್ದು ಮಾಯಗೂ ಸೇರೊಂದ ನನ್ನ ತುಂಬು ಈರ್ನ ಕಣ್ಣೆದುರು ಎಂಕಲು ತೋಜಿಜ ಒಂಜಿ ಪೊರ್ತುಡು ಪೇರನೊಪ್ಪ ಕೊರ್ದು ತಾಂಗ ತರ್ಕದು ಮಲ್ಲ ನಂಜಿನ ಪುಣ್ಯಾತ್ಮ್ಯರ ಈರು ಮಳತಿನಂಜಿನ ಉಪಕಾರಣಗಳು ಯಾಬಲಾಮದ ಭುಜ ನನ್ನ ದುಂಬಗೂ ಏ ರಾಜ ಬರಿಕಿರಿಂಗಳನ್ನು ನಮ್ಮಂದು ಬಲೆ ಕಾಲಾವಧಿದ ಅಗಲಿ ಸೇವೆಯನ್ನು ಕೊರದು ಬಲೆ ಅವು ಎಂಚೆ ಗೊತ್ತುಂಡೆ ಪಕ್ಕುಡು ಪದಿನಾಜಿ ಪೋಪಿನಾಣಿ ಐನು ಸೇರರಿ ಐನು ಕೊಂಡೆ ನೈ ಐನು ಕವಳೆ ಪಂಚಾಳಿ ಬಚ್ಚಿರೆ ಐನು ಜನ್ಮದ ಬಜ್ಜಿ ಐನು ಕಾಂಡ ಕಾಯ ಕಜಿಪು ಐನು ಪಾಲ ಪಿಂಗರದಿದು ನಮ್ಮಂದು ಬತ್ತನ್ನಾಂಡ ತೋಜಂಜಿನ ಕೈ ಕೊಡ್ತು ಕಾಪುವ ಅಪ್ಪರೇ ಗತಿದಾಂತಿನ ಎಂಗಳಿಗೆ ಗತಿನ ತುಜ ಪಾಯಿನಾರು ಅಪ್ಪೆದೇ ಬೈದತಿ ಬಡ ಬತ್ತದ ಬೇರಣದಿ ಒಂದು ವಾರ ಕೈತಲ ಬತ್ತಿನ ಪೊರ್ತುಡು ಬೇರಡುಪ್ಪು ಕೊರ್ತು ತಾಂಕೇರು ಆಶ್ರಯನ ಕೊರಿಯರು ಮದಿಮೆ ಮಲ್ತೇರು ಅಪ್ಪರೇ ನನ್ನ ತುಂಬುಗು ಆ ರಾಜರಾಜೇಶ್ವರಿ ಸ್ವರೂಪಿಣಿ ಮಹಾಲಕ್ಷ್ಮಿ ಸ್ವರೂಪಿಣಿ ಆಯ್ನ ದೇವಿ ಬೈದತಿ ಅಪ್ಪೆನ ಪುಣ್ಯಕ್ಷೇತ್ರ ನಿರ್ಮಾಣ ಅವರೆಗುಂಡು ಆ ಪೊರ್ತುಡು ಕಂಕಣ ಭಾಗ್ಯದ ಅಪೇಕ್ಷೆಯನ್ನು ದೀವೊಂದು ಆ ಪುಣ್ಯ ಮಣ್ಣಗ ಬದ್ದದ ಸೇವೆಯನ್ನು ಕೊರಿಯರುಂದಾಂಡ ಅಗಲಿನ ಆಸೆನ ಈಡೇರಿಸವರೆಗುಳ್ಳರು ಅಪ್ಪೆ ಒಂಜಿ ದಿನದ ಅನ್ನದಾನದ ಸೇವೆನು ಆ ಪುಣ್ಯ ಮಣ್ಣಡು ಕೊರಿಯರುಂದಾಂಡ ಅಗಲಿಗೆ ಸಕಲ ಸೌಭಾಗ್ಯ ಅಪ್ಪೆ ಒದಗಿಸಾದು ಕೊರ್ಪೇರು ಅಪ್ಪೆರೆ ನನ್ನ ದುಂಬುಗು ಎಗಲ್ಲ ಕಾಲ ಪಂಡ ಮುಗಿಯರ ಕಾಲಟ್ಟು ಕೇರಳ ಕಷ್ಟನು ಪನೊಂದು ಬತ್ತೆರಡ ಅತ್ತಂದಾಂಡ ಕೈಕಂಜಿಲೆಗೆ ಕಾಯಿಲೆ ಬತ್ತಿರುಂದಾಂಡ ಎಂಗಲ್ಲ ಮಣ್ಣಿಡ್ದ ಒಂಜೀರ ಗಂಧ ಪತೊಂದು ಪೋದು ಕೈಕಂಜಿಲೆಗೆ ಪೂಜೆ ಇರುಂದಾಂಡ ವಾರೀತಿದ ಕಾಯಿಲೆ ಬತ್ತನಲ್ಲ ಗುಣಮಲ್ಪುವ ನಮ್ಮೊಂದು ಬಲೆ ನಮ್ಮೊಂದು ಬಲೆ ನಮ್ಮೊಂದು ಬಲೆ ಕ್ಷೇತ್ರವನ್ನು ನಿರ್ಮಾಣ ಆಯರವನ್ನು ಬರ್ಪಿರ್ತಿನ ಪಾತ್ರ ಮಕ್ಕಳು ಬನ್ನಿ ಅಂಚಾದಿಪ್ಪನಾಗ ಆ ಕ್ಷೇತ್ರ ಆವಡು ನಂಡ ಐಕ್ 10 ಕೈ ಪರ್ಪಿನವು ಸೇರಿದು ಬರಡಾಪು ಐಕ್ ಓಡಾದು ಆ ಕಾರ್ಯ ಮಲ್ಪುನಲ್ಪ ಯಾನು ತುಂಬ ತನೋದಿನ ಬ್ರಹ್ಮದೇವ
ಇಲ್ಲದೆ ಮಾತೆ ಯೋಧಿಗೆ ಶಕ್ತನಿದ್ದನು ಸತ್ಯಲೋಕದಿ ಗತಿಗೀದ ನಾಗಬ್ರಹ್ಮನ ಎರಡು ತೂಯರ ಬಂಡದು ಎನ್ನ ಕಾರಂಬದಲ್ಲಿ ಬತ್ತೊಂದಿಲ್ಲರೆ ಅಗಲೇನು ಸರಿಯಾದ ಕಡಪುಡೆನ ಸರಿಯಾದ ಜಾಗಿ ನೆನಪು ನನ್ನ ಕರ್ತವ್ಯ ಆದುಂಡು ಶಾರದ ರಮಣ ಸೇರಿದೆ ಚರಣ ಬೀಳ್ದ ಕರುಣ ತುರೋದರು ಜನ ಶಾರದ ರಮಣ ಸೇರಿದೆ ಚರಣ ತೆರಳಿರಿ ಮಕ್ಕಳೇ ತುಳುವನಾಡಿಗೆ ತೆರಳಿರಿ ಮಕ್ಕಳೇ ತುಳುವನಾಡಿಗೆ ತರಳರೀರ್ವರು ಬ್ರಹ್ಮ ಬೈದ್ಯರು ತರಳರೀರ್ವರು ಬ್ರಹ್ಮ ಬೈದ್ಯರು ಬಿರುದ ಪಡೆಯುತ್ತ ಬೆಳಗಿ ಲೋಕವ ತರಳರೀರ್ವರು ಬ್ರಹ್ಮ ಬೈದ್ಯರು ಬಿರುದ ಪಡೆಯುತ್ತ ಬೆಳಗಿ ಲೋಕವ ನಿರತ ನೀವು ತೆರಳಿರೆ ತುಳುವನಾಡಿಗೆ ಆ ಎನ್ನ ಅಂಶಗಳು ಪಟ್ಟು ನಂಜಿನ ಕೋಟಿ ಚೆನ್ನೈರೇ ಕಾಯನು ಬಿಡ್ದು ಮಾಯನು ಸೇರಿಯಾರು ಮಾಯನು ಸೇರಿದು ಏನನ್ನು ತೂಡು ಬರುಪನ ಆಸೆದಿದ್ದು ಈ ನಿಗಲಿ ನಾಗಲೋಕ ಬತ್ತು ಸೇರ್ತಾರೆ ಜೋಕ್ಲೆ ಎನ್ನ ಒಟ್ಟಿಗೆ ಮೂಲಿಪ್ಪುನ ನಿಗಲಿ ಸರಿಯತ್ತೆ ಪೋಲೆ ಭೂಲೋಕೋಡು ಒಂಜಾಯಿ ನಂಚಿನ ತೌಳವ ನಾಡು ಪಂಡ ತುಳುನಾಡುಗ ಪೋಲೆ ಅಲ್ಲಿ ನಿಗಲ ಧರ್ಮನು ಪ್ರದಕ್ಷ ಧರ್ಮನು ಒರಿತದ ಆ ಧರ್ಮನು ನಾಶ ಮಲ್ಪಲೆ ಆ ಪೊರ್ತುಗು ನಿಖಲೇನ ಮಾಂತರ ನಮ್ಮೊಂದು ಬರ್ಪೇರು ಜೋಕಲೆ ಆತ ಮಾತ್ರ ಅತ್ತೆ ನಿಗಲು ಸಾಮಾನ್ಯಗಳತ್ತ ಕಾರಣಿಕ ಪುರುಷರು ನಿಖಲೆ ದೈವನಡ್ದು ಮೂಜು ಮಟ್ಟು ಮಿತ್ತು ದೇವರಡ್ದು ಮೂಜು ಮಟ್ಟು ತಿತ್ತು ನಿಗಲೆ ನನ್ನ ಮಿತ್ತಿಗೆ ನಿಗಲೆ ಮಾಂತರ್ಲ ಬ್ರಹ್ಮ ವೈದ್ಯರು ಕೋಟಿ ಚೆನ್ನೈರು ಬ್ರಹ್ಮ ವೈದ್ಯರು ಕೋಟಿ ಚೆನ್ನೈರು ಬ್ರಹ್ಮ ವೈದ್ಯರು ಕೋಟಿ ಚೆನ್ನೈರು ಬಂಡದ ನಿಗಲ ಮಾಂತರ ಲೆಪ್ಪಡಪ್ಪ ನಿಗಲ ಪುದರ್ ಶಾಶ್ವತವಾದ ಒರಿಯಡು ಧರ್ಮ ರಕ್ಷಣೆ ಮಲ್ಪದ ಒಟ್ಟಿಗೆ ಓಲು ನಿಗಲಗು ಗೂಡಿ ಮಾಡ ಕಟ್ಟದ ಕಾಲ ಕಾಲಗು ಕೋಲ ಬೋಗೋನು ಕೊರ್ಪೆರ ಅಲ್ಪ ಧರ್ಮ ರಕ್ಷಣೆ ಮಲ್ಪಲೆ ನಮ್ಮ ನಗಲ ಭಕ್ತಿನ ಪುರ ಇಂಬುವರ್ದು ರಕ್ಷಣೆ ಮಲ್ಪಲೆ ಕೋಲೆಪ್ಪ ತೌಲ ಅರಿವೆ ಶಕ್ತಿಯ ಮೂಲವೆಲ್ಲವಾಗಿ ನೀಡಿದು
ಅರಿವೆ ಮೂಲವೆಲ್ಲವ ಗಿರಿಯನು ಇಳಿಯುವುದು ಈ ಭೂಮಿಗೆ ಜತ್ತ ಬತ್ತಲ ಸತ್ಯ ಯಾರ ಪಂಜುರ್ಲಿ ಅಪ್ಪಗಾಡು ಪಂಚಿದ ರೂಪಣ ಪಡೆಯೊಂದು ಇಂಥ ಪುರ್ತಗಾಡಿಗೆ ಭೂಲೋಕಕ್ಕೆ ಚಪ್ಪುಡುತ್ತಾನೆ ಧರ್ಮರಕ್ಷಣೆ ಸತ್ಯನದೆಂದಾವಡು ಧರ್ಮದ ನಡಟಿ ಏರಾತು ದುಂಬಡಿದು ಬೋಪರ ವಂಚನೆಗಳಿಗೆ ಬೆರಿಸಾಯ ಉಂಟು ಪಡಿಸಿದ ಉದ್ದೇಶ ಈಶ್ವರ ದೇವರ ಅಣವನ್ನು 10 ಜತ್ರಾಯಿ ದುಂಬಾತಿ ಜತ್ರ ಕ್ಷೇತ್ರ ಧರ್ಮರಕ್ಷಣೆ ಮಂತ್ರ ಕ್ಷೇತ್ರ ಆಗೇತ ಇಂದುವೆ ಕುಡುಮದಾಪುರ ಚಿತ್ರ ಕುಡುಮದ ಪುರಟ್ಟೆ ಯಾನ ಅಣ್ಣಪ್ಪ ಪಂಜುರ್ಲಿ ಪಡಿಸಿದ ಪುದರ್ನ ಪಡೆಯೊಂಡೆ ಯಾಡೆ ದುಂಬಾದು ಪೋಯೆ ತೋಚಿನತ್ತ ಮಲೆ ತಬಿತ್ತಿಗೆ ಏರಿಯ ಯಾನೆ ಬಂಡಿನ ಬಿಚ್ಚಲ್ಲ ಜೀವಿತ ಬುರ್ತಕಾಣಿಗೆ ಮಲರಾಯಿ ಪಡಿಸಿದ ಪುದರ್ನ ಪಡೆಯೊಂಡೆ ಯಾವಂದೆ ನಮಾತ ದುಂಬರಿದ ಪೋಯೆ ಯಾನೆ ವರ್ಣಾರ ಪಂಜರ್ಲಿ ಪಡಿಸಿದ ಪುಕಾರ ತೆರೆ ಪಡೆಯೊಂಡೆ ಯಾಡೆ ಆನಗ ಆನ ರೂಪ ಪಣ್ಣ ರೂಪಣ ಪಡೆಯೊಂಡ ಯಾಡೆ ಮಾಮಲ್ಲ ಸಖ್ಯಾದವಂತೆ ಯಾಡೆ 4 15 ಆಯುಧಗೊಂಡೆ ಯಾಡೆ ಇಂಥ ವೃತ್ತಗಾಡಿಗ ಕುಟುಂಬ ಸ್ಥಾನಡುವಂತೆ ಯಾಡೆ ಏರಾಯ ತಪ್ಪು ಅಂತದ್ದು ನಂಬರಿದು ಪಾಯಡ ಅಂಚಿತ್ರಗಳ ಆಯುಷ್ಯದ 15 ವರ್ಷದ ಆಯುಷ್ಯದ ಕಡಿತ ಮಾಡ್ಬಿಡ್ತಿರೋ ಶಕ್ತಿನಿಯನ್ನು ಪಡೆಯೊಂಡೆ ಧರ್ಮರಕ್ಷರೇ ಚಂದ್ರೆ ಧರ್ಮದ ತಂಟದ ಬಾಡ ನ್ಯಾಯದ ಸಾಧಿನ ಬಾಪಣ ಚಿರಗಳ ಆಯುಷ್ಯಡಿ 15 ವರ್ಷದ ಆಯುಷ್ಯದ ಕಡಿತ ಮಾಡ್ಬಿಡ್ತಿರೋ ಶಕ್ತಿನಿಯನ್ನು ಪಡೆಯೊಂಡೆ ಯಾಡೆ ಮಾಮಲ್ಲ ಸಖ್ಯಾದ ವೃತ್ತಗಾಡಿಗ ಮುಂತೆ ಆಂಡ ಜನ್ನಬಾಯಿನ ಹತ್ರ ಕಲಾಕಾರ್ನಿಕರ ಮನಾತು ತೋಜಾವಡು ಮನ್ಪಂಚ ಉದ್ದೇಶಕ್ಕೆ ಬೋಡತ್ತು ತುಂಬರಿತ ಬಾಪಾಯತು ಪಜಾರಿಯ ಯಾಡಿ ತೋಜಡಾಟ ಕಿಳಿವೆ ತುಳುವ ನಾಡಿಗೆ ಕೋಟಿ ಬಣ್ಪಣವರಿ ಸತ್ಯ ಧರ್ಮ ನಿಷ್ಠೆ ಮಾಡ್ತೊಂದಿರ್ಲಿ ಜೀವನದ ಸಾಗಿ ಸಾವತ್ತೊಳ್ಳೆ ಅಪ್ಪ ಕಂಡ ಗೆಳ ಸತ್ತ ಪರೀಕ್ಷೆ ಮಾಡ್ಕೊಡು ಐಕ್ ಬಡಾತು ದಾಣೆ ಮಾಡ್ಪಡೆ ಇದ್ರೂ ಬಡಬಣ್ಣ ಸಾಧ್ಯ ಇಜ್ಜಿ ಕಾಲ ಕಲ್ಚೇಗ ನಿನ್ ಚಿತ್ರ ಕಲಿಯುಗಡೆ ದೈವ ದೇವರಲ್ಲಿ ನಿಜವಾಯಿನ ಸ್ವರೂಪದ ತೋಜರಜ್ಜಿಗೆ ನರಮಾಂಡಗ್ಲಿ ಐಕ್ ಬಡಾತು ಎಣ್ಣವಾಯಿನ ರೂಪ ವರಾಹ ರೂಪ ಪಂಜಿದ ವರುಣ ಬತ್ತಂದು ಆಯನ ಕಂಡ ಮುಂಭಾಗ ಬಯಕೆಯೋ ಮಾತೆ ದೇಯ ಕಾಮ ಬಯಕೆಯೋ ಜಾತರಿಗೆ ಗತಿಯಾಗಿ ಮನದಲ್ಲಿ ಮಾತೆ ನಮ್ಮ ಮಾಯನು ಸೇರುಂಡ ನಾಗಬ್ರಹ್ಮನ ಸನ್ನಿಧಿನ ಸೇರುಂಡ ಬ್ರಹ್ಮ ವೈದ್ಯರಿ ಪಲ್ಪಡ ಬುಧರನ ದೀವುಂಡ ಬಡಕಾಯಿ ಮಾವೇರಿ ಗಂಗಿಡ ಮೀತ್ ಭೂಲೋಕ ಸಂಚಾರಮಂತ ಅವಳು ಗರಡಿ ಸ್ಥಾಪನೆ ಮತ್ತೊಂಡಾಗ್ಲೇ ನಮ್ಮ ಉಲ್ಲ ಸತ್ಯ ನಮ್ಮ ಗರಡಿಗೆ ಬರ್ಪಡಿಸಿದ ಭಕ್ತರನ್ನ ಪೊರ್ಲ ಪೊಲಿಕಿರು ತೂನಾಗ ಮನಸ್ಸು ತಿಂಜಿದ ಬರ್ಪುಡು ಆತೆತ್ತು ಐಟ್ಲ ಅಪ್ಪೆ ಜೋಕ್ಲು ಬರ್ಪಡಿಸಿದ ಪೊರ್ಲ ಪೊಲಿಕಿರು ತೂಯನ ಈ ಪೊರ್ಲು ತೂನಾಗ ನಮ್ಮ ಅಪ್ಪೆಲ್ಲ ತೂಡು ಪಲ್ಪುನ ಆಸೆ ಅಧಿಕಾತನ ದಾದ ಪಲ್ಪುಡ ಬೇಕ್ಯ ನಾಗ ಬ್ರಹ್ಮಣೆ ಸ್ತುತಿ ಪಲ್ಪುಗ ಜಯ ನಮೋ ಜಯ ಜಯ ತು ಶಾರದ ರಮಣ ವಾಣಿ ರಮಣ ರೇ ದಯ ತೋರು
ಒಲಿದು ಬಾತದೆ ಜಯ 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 ಜಯತು ಜಯ ಜಯ ಜಯತು ದೇವರೇ ನಿನ್ನ ರಡ್ಡು ಜೋಕುಲು ನಿನ್ನ ತೂವಲು ಬಡದು ಬೈದೇರೆ ನಿನ್ನ ಜೋಕುಲು ಇಡೋದು ತುಗುಲ ನಿಖಿಲ್ ಪನ್ನ ಚಿತ್ರ ಪಾತ್ರನಿಗೆ ಎನ್ನಗ ಮನಸ್ಸಿಗೆ ಸಂತೋಷ ಒಂಜಿ ಪೊರ್ತುಡು ನಿಖಿಲೇನ ತಾಂಕದು ತರ್ಕದು ಮಲ್ಲೆ ಮಲ್ಪನ ಜಿತ ಹೊಣೆಗಾರಿಕೆ ಹಿಂಗಲ್ಲ ಆ ಯೋಗ ಭಾಗ್ಯನ್ನ ಪಾಲದು ಇಚ್ಚಂದೇ ಪೋಂಡು ನಾಗಬೆಮ್ಮೆನ್ನ ಸಂಕಲ್ಪದ ಪ್ರಕಾರವಾದ ಶಕ್ತಿ ದೇವದ ಎದುರುಡು ಕಾಯನ ಬಿಡ್ದು ಮಾಯನ ಸೇರುಂಡೆ ಅಪ್ಪಿನ ಪಲ್ಲ ಪಲಕಿನ ತೂಡುವಂತ ಉದ್ದೇಶನದಿ ಒಂದು ಭಯ ಭಕ್ತಿಡ ನಾಗಬೆಮ್ಮೆರಿನ ಸ್ತುತಿ ಮಲ್ತರ ಜೋಕಲಿ ನಮ್ಮ ಆರಾಧ್ಯ ಮೂರ್ತಿಯನ್ನಿತ್ತ ನಾಗಬೆಮ್ಮೆರು ನಿಖಿಲ್ನ ಆಸೆನೆ ಈಡೇರಿಸದಿರು ನಿಖಿಲ್ನ ಕಣ್ಣೆದುರು ಆದಿಮಾಯ ಸ್ವರೂಪಡು ಪ್ರತ್ಯಕ್ಷ ಆತಿ ಜೋಕಲೆ ನಿಖಿಲ್ನ ಕಣ್ಣಾರೆನ್ನ ಪಲ್ಲ ಪಲಕಿನ ತೂದು ಸಂತೋಷ ಪಡೆಯುವಲ್ಲಿ ಕೋಟಿ ಚೆನ್ನೇರಿ ಚಿತ್ತ ನಿಖಿಲ್ ಬ್ರಹ್ಮ ವೈದ್ಯರಾದ ಭೂಲೋಕಗು ಜತ್ತದು ಅಲ್ಪಲ್ಪ ಗರಡಿ ಸ್ಥಾಪನೆ ಮಲ್ತರು ಕಾರಣಿಕ ಪುರುಷರಾದ ಮೆರೆಯರು ಧರ್ಮ ಸ್ಥಾಪನೆ ಮಲ್ತರು ಮನಸ್ಸಿಗೆ ಸಂತೋಷ ಅಪ್ಪೆ ಜೋಕುಲ ನೆಲೆಯಾವುಡು ಅಪ್ಪೆ ಜೋಕುಲ ಭೇಟಿಯಾವುಡು ಬಂತು ಆಶೆ ನಿಖಿಲಿ ಜೋಕುಲೆ ಒವ್ವೆ ಒಂಜಿ ಇಡ್ಡೆ ಬೇಲೆಯಾವುಡು ತಿಂಡ ಐಕ್ ಸಮಯ ಸಂದರ್ಭ ಬಂತು ನಾವು ಕೂಡುದು ಬರಡು ನಿಖಿಲ್ ಕಾಲದ ನಿರೀಕ್ಷೆ ಡಿಪ್ಪುಡು ನನ್ನ ದುಂಬುಗು ಭೂಲೋಕ ಡಿಪ್ನ ಚಿತ್ನ ತುಳುವ ನಾಡಿಡು ಗೆಜ್ಜಿಗಿರಿ ಬಂಪುನ ಜಾಗಿಡಿಯ ನೆಲೆಯಾವರು ಉಲ್ಲೆ ಅಲ್ಲಿ ಪಿಪ್ನ ಚಿತ್ತ ಸದ್ಭಕ್ತರಿಯಂಕು ಕ್ಷೇತ್ರ ನಿರ್ಮಾಣ ಮಲ್ಪೇರು ನಿಖಿಲಿಗಿಲ ಗರಡಿನ ಕಟ್ಟಾದ ನಮ್ಮಂದು ವರ್ಪೇರು ಅಪ್ಪೆ ಜೋಕುಲ ನೆಲೆಯ ಅಪ್ಪುಡು ಅಪ್ಪೆ ಜೋಕುಲ ಭೇಟಿ ಹೇಪ ವರ್ಷಾವಧಿ ಜಾತ್ರೋತ್ಸವ ಸಂದರ್ಭಡು ಅಪ್ಪೆ ಜೋಕುಲ್ನ ಭೇಟಿಯ ಒಂದೇ ಇಪ್ಪುಡು ನಮ್ಮನೆ ನಮ್ಮದು ವರ್ಪಂಚಿತ ಭಕ್ತಿಯನ್ನ ಆಸೆ ಆಕಾಂಕ್ಷೆಯನ್ನು ಈಡೇರಿಸ ಒಂದು ಗೆಜ್ಜೆಗಿರಿಟ್ಟು ನೆಲೆಯಾಕ ಆ ತಿಟ್ಟರಿಕಲು ಭೂಲೋಕಗೂ ಜತ್ತದು ಧರ್ಮ ರಕ್ಷಣೆ ಮಲ್ತೊಂದಿಪ್ಲೆ ನಿಕ್ಲೆ ಶುಭಾವಡು ಆದಿಮಾಯನ ಅಂಶಡು ಪಟ್ಟುಂಡಾಯಿ ಎನ್ನೊಟ್ಟಿಗೆ ಮೂಲೆ ಇಪ್ಪರು ಸರಿಯತ್ತು ತುಳುವ ನಾಡುಗೆ ಪೋದು ರಾಜ ರಾಜೇಶ್ವರ ಮಲ್ಪುಲ ದರಡು ಧರ್ಮ ರಕ್ಷಣೆ ಮಲ್ಪುಲ ಧರ್ಮ ರಕ್ಷಣೆ ಮಲ್ಪುಲ ಧರ್ಮ ರಕ್ಷಣೆ ಇಳಿದು ಬೈದಳು ಮಾತೆ ದೇಯೋ ಇಳಿದು ಬೈದಳು ಮಾತೆ ದೇಯೋ ಇಳಿದು ಬದಳು ಗಿಳಿದು ಬೈದಳು ಗಿಳಿದು ಬರಡು ಮಾತೆ ದೇಗಿಯೋ ಕಳೆದುದನು ಪಮದ ರೂಪವನು ತಳೆದು ಕಂದು ಪಮದ ರೂಪವನು ತಾ ಧರಿಸಿದಳು ಭುವಿಯಲ್ಲಿ ಪ್ರೇಮವ ತುಂಬಲು ಧರಿಸಿದಳು ಭುವಿಯಲ್ಲಿ ಪ್ರೇಮವ ತುಂಬಲು ಧರಿಸಿದಳು ಭುವಿಯಲ್ಲಿ ಪ್ರೇಮವ ತುಂಬಲು ಮಾತೆ ದೇಗಿಯು
ಬಂದಳು ಮಾತೆದೇಯಿಯು ತಳೆದು ಗಣಪಮದ ರೂಪವನು ತಳೆದು ಗಣಪಮದ ರೂಪವನು ಧರಿಸಿದಳು ಭುವಿಯಲ್ಲಿ ಪ್ರೇಮವ ತುಂಬಲು ಇಳಿದು ಬರೆದಳು ಮಾತಿದೇಯಿಯು ಕಳೆದು ಗಣಪವ ರೂಪವನ್ನು ಧರಿಸಿದಳು ಭುವಿಯಲ್ಲಿ ಪ್ರೇಮವ ತುಂಬಲು ಧರಿಸಿದಳು ಭುವಿಯಲ್ಲಿ ಪ್ರೇಮವ ತುಂಬಲು ಇಳಿದು ಬಂದಳು ಮಾತೆದೇಯಿಯು ಇನ್ನು ಜೋಕುಲಾಯ ನೆಚ್ಚಿದ ಕೋಟಿ ಚೆನ್ನೆಯ ಧರ್ಮದ ರಕ್ಷಣೆಗೆ ಕೋಡಾದ ತುಳುನಾಡು ಕಡಪಡು ಕೊಡ್ತಾನೆ ಮನಸ್ಸುಗೊಂಜ ರೀತಿಯ ಸಂತೋಷ ಅವನು ನಾಗಬಿರ್ಮಿನ ಸಂಕಲ್ಪದ ಪ್ರಕಾರವಾದ ಆದಿಮಾಯ ಸ್ವರೂಪಿನ ನೆಚ್ಚಿದ ದೇವೇದತಿ ರಾಜರಾಜೇಶ್ವರಿ ಸ್ವರೂಪಿಣಿಯಾದ ಧರ್ಮದ ರಕ್ಷಣೆಗೆ ಬೋಡಾದು ತುಳುನಾಡು ಕಡಪಡು ಕೊರಿಯದು ಆ ರಪ್ಪನ ಪ್ರಕಾರ ನಡಪುರ ಧರ್ಮನೇ ಸರಿ ಆ ಇನುಕ ಆದಿ ಧೂಮಾವತಿ ಕುರ್ನಚಿತ ಪಾತ್ರ ನನ್ನದು ಮಗು ತುಳುವನಾಡಿನ ಕಣ್ಣೆದುರು ಉದಿತು ಬರೆಯರುವಲ್ಲೇ ಆ ಸಮಯ ಸಂದರ್ಭ ಪಂಪು ಇನಿಕಾನಾಗ ಕೂಡುದು ಬೈದನು ಸ್ವಲ್ಪ ಧರ್ಮ ಉಂಡಾನೆ ಅಲ್ಪ ನೆಲೆ ಉಂಟುದು ಸ್ವಲ್ಪ ಅಧರ್ಮ ನಡತುಂಡು ಅಲ್ಪ ಅಪ್ಪನ ಜಾಗ ಇಡುತ್ತಕ್ಲಿನ್ ಸರಿಸಾದ ಗಣಪನಂತೆ ಹೊಡೆಗಾರಿಕೆ ಎಂಕೊಂಡು ಏನ ನಂಬುದು ವರ್ಪಂಚ ಭಕ್ತನ ಶಾಕಾಂಕ್ಷಿ ಈಡೇರಿಸವರ ತುಳುವನಾಡಿಗೆ ಜತ್ತು ಕೂಡು ಏನ ನಂಬುದು ವರ್ಪಂಚ ಭಕ್ತನ ರೋಗ ರುಜಿನನ್ನು ದೂರವಲ್ಪರ ತುಳುವನಾಡಿಗೆ ಜತ್ತು ಕೂಡು ಏನ ನಂಬುದು ವರ್ಪಂಚ ಭಕ್ತೆಯನ್ನ ಕಷ್ಟನ್ನು ದೂರವಲ್ಪರ ತುಳುವನಾಡಿಗೆ ಜತ್ತು ಕೂಡು ಅಪಗಣ ತಡಮನ್ಪುನದಾಯ ಧರ್ಮದ ರಕ್ಷಣೆಗೆ ಬೋಡಾದ ತುಳುವನಾಡಿಗೆ ಜತ್ತು ಬೋಡ್ಬೇ ಪಂಚದ ರೂಪದ ಎದುರು ತೋಚಿದ ಪತ್ರದಾನ ಜನನ ಬರಿ ಬತ್ತಾದ ಮತ್ತೆ ಜನನ ಪತ್ರದಿಂದ ಕೈತಾಳೆ ಬರ್ಪಡಿಸಿದ ಬರ್ತದು ತೋಚಿನ ಕೆದು ಕೆದುಕ ಎನ್ನವನಚಿನ ರೂಪಣ ಬದಲಾವಣೆ ಮಂತೊಂಡೆಯಾಡಿ ಪಂಚದ ರೂಪಣ ಬಿಡಿಯ ಮೀನಿದ ರೂಪಣ ಬತ್ತಡೆ ತೋಚಿನ ಕೆದುಕಲ ಬರಲೆ ಬೇಜಿಯೇ ಮೀನಿನ ಬತ್ತೇನ ಪತ್ರ ಮಾತ್ರ ಹತ್ತದೆ ಮೀನಿನ ತಿಂದಿರೆ ತಿಂದಿನ ಪಟ್ಟೆ ಜನ್ಮ ಬೈರಿಸಿನ ಕಲಕಾರಣಿಗೆ ತೋಜೋಡಾಯನಿಸಿನ ಪೊರ್ತು ಇಂದು ಮತ್ತೆ ಐಕು ಬೋಡಾದೆ ಮಾಮಲ್ಲ ಪಂಜಿ ಬೇಣದ ರೂಪಡಿ ತಾಯಿಗ ತೋಚಿದ ಬತ್ತೆಯಾಡೆ ತಡೆಯರ ತೀರಂದೆ ಮರ್ದನ ಮಂತೆ ಹೈ ಉಂತಡ ತಡೆಯರ ತೀರುವ ಜನ್ನ ವೈರಚಿನ ಕಾರಣಿಕದಾದ ಬಂದ್ಬಿಡು ಈ ಪರ್ತಗ ತೋಜಾಯಾಣಿ ಪ್ರಶ್ನಾ ಚಿಂತನೆ ಮಂತೆ ಹೈ ಪ್ರಶ್ನಾ ತಿಂಚನತೆ ಜನ್ನ ವೈರಚಿನ ಸ್ವರೂಪ ತೋಜಿದ ಬತ್ತನೆ ನಮ್ಮದು ಬದಲಾಡಗೆ ಎಂಬಡಕರುವೆ ಪಂಪನಿಸಿನ ಪಾತ್ರನ ಕರಿಯ ಹಾಗೆ ಕುಪ್ಪದ ಕೋಟಿಗೆ ಒಲಿದೆ ಕುಪ್ಪ ಬಂಜಲ್ಲಿ ಬರ್ಬಾದಿನ ಉದಾಹರಣೆ ಪಡೆಯಂಡ ಇಟ್ಟು ಬರ್ತದೆ ಅಡಗ ಜನ್ನ ವೈರಚಿನ ಕಲಕಾರ್ಣಿಕ ಈಡೆಗೆ ಉತ್ತು ಹತ್ತಿ ನನಾತು ತೋಜಾವಡು ಐಕು ಬೋಡಾತೆ ದುಂಬೈದು ಬರ್ಪಡಿಸಿನ ಪೊರ್ತಗು ಕಣ್ಣಗು ತೋಜಿನ ಊರು ಇಂದುವೆ ಏ ರಾಜ ಬರ್ಕೆ ತಮ್ಮಂಡಿ ಈ ಏ ರಾಜ ಬರ್ಕಡಿ ಎಂಕಲ ಒಂಜಿ ಸ್ಥಿರವಾಯಿನ ಚಣ್ಣಲೆ ಅವಳು ಐಕು ಬೋಡಾತೆ ಎನ್ನ ಬಲತ ಕಾರತ ಉಂಗುಷ್ಟಳ ತೀಡಾಗ ಏರು ಬರ್ಪರಿ ಎದುರು
ತೋರ್ರೆ ಶೌರ್ಯ ನಿನ್ನ ಗದಟ ಯಾರೋ ನೀರಲ ಬಂದೆ ಎಮ್ಮಾಪುರಕ್ಕೆ ತೋರ್ರೆ ಶೌರ್ಯ ನಿನ್ನ ಅದಟ ಯಾರು ನೀರಲ ನಿಲ್ಲು ನಿಲ್ಲು ನೀರಿ ಬಂದೆ ಎಮ್ಮಾಪುರಗೆ ತೋರೆ ಶೌರ್ಯ ನಿನ್ನ ಅದಟ ಯಾರು ನೀನಲ್ಲ ಯಾರು ನೀನಲ್ಲ ನಿಲ್ಲು ನಿಲ್ಲು ನಿಲ್ಲೋಲೆ ಯಾರು ನೀನಲಾಗೆ ಧರ್ಮದ ರಕ್ಷಣೆ ಬರ್ಪಡಿಸಿದ ಮಾವತಿಯ ಯಾನೋ ಊರು ಊರು ಗ್ರಾಮ ಗ್ರಾಮ ಸೀಮೆ ಸಂಚಾರ ಬರ್ತದೆ ಭಯಟ್ಟು ಭಕ್ತಿಲು ಬಿಟ್ಟಾವೆ ಎಲ್ಲರೂ ನಮ್ಮುನಂಚನೆ ಬರ್ತೆ ಕಾಲ ನೇಮ ಅಗಲಿನ ಬಡೆ ಆಟ ಈ ಬರ್ತಗು ಯಾರಿದ್ರಂಚಿನ ಮಣ್ಣಿಗೆ ಈ ಬತ್ತದಿಲ್ಲ ಬತ್ತಿನೇ ಏರು ದಾಯ ಬೈದ ನೀ ನಾನು ತಡೆತು ತಾಗಾಲೆ ನಿನ್ನ ವೈದ್ಯ ಸ್ವರೂಪರು ಸರಿಯಾದ ತೋಯ್ನಾಯಾಳೆ ಈ ಧೂಮಾವತಿ ಬಂದ ತೆರೆಯಣ್ಣಯಾಳೆ ಎಂತ ಕೊಂಜಿ ಕೈಟಿ ಅಮೃತದ ಕಲಶ ಬುಕ್ಕಜಿ ಕೈಟಿ ವಿಷದ ಕಲಶ ಬುಕ್ಕಜಿ ಕೈಟಿ ಜಬ್ಬದಾಯಿ ಮಾತ್ರ ಯಾವೊಂದು ಬರ್ಪಡಾಗ ನಿನ್ನ ಮಾಡಿದ್ರೆ ಮೋರನೊಂಜಿ ಬೊಟ್ಟು ಆ ಬೊಟ್ಟದ ಎರಡೊಂಜಿ ಕಣ್ಣು ಕಣ್ಣಿಟ್ಟು ಮನೆ ಬಿದೈ ಮಾಡುತ್ತಿಲ್ಲ ಪುರ್ತಗಾನಗರಿ ಯಾರು ತೆರೆಯಣ್ಣಾಯಿ ಸಾಮಾನ್ಯ ದಾಳಿ ಅತ್ತಿ ಸರಿಯಾದ ತೆರೆಯೊಂಡೆ ಅಣ್ಣ ಈ ರಾಜ ಬರಕೆಲ ಮಣ್ಣಿಗೆ ಎದುರಾಯಿನ ಮಲ್ಲ ಶಕ್ತಿ ಯಾರು ಮಾಡ್ಬಿಡ ಪ್ರಶ್ನೆಯಿಂದ ಮನಸ್ಸು ಮುಡಿದು ಬತ್ತಿಪ್ಪು ಅಣ್ಣ ಬೇತೆ ಅಲ್ಲತ್ತಿ ಆ ಕೈಲಾಸಗಿರಿದು ಜತ್ತು ಬತ್ತನ ಮಮ್ಮಲ್ಲ ಶಕ್ತಿ ಕುಪ್ಪೆ ಬಂಜರ್ಲಿಯ ಬಂಜೂರ್ಲಿಂದ ಗೊತ್ತಾಡು ಸಮಾನ ಶಕ್ತಿ ಧರ್ಮದ ರಕ್ಷಣೆಗೆ ಮಾಡಾದು ಜತ್ತು ಬತ್ತಿನ ಅಣ್ಣ ಈ ರಾಜ ಬರಕೆಲ ಮಣ್ಣಿಗೆ ಈ ಮಣ್ಣಿಗೆ ಬಂದಾಗ ತೀರ್ಮಾನ ಕೊರಿಯರ ಯಾನತ್ತು ಬುಕ್ಕ ಏರುಲ್ಲ ಮೂಲ ಶಕ್ತಿ ಅಂಜಿ ಉಂಡು ಮೂಲ ಶಕ್ತಿ ಬಂಜುಂಡೆ ಆ ಶಕ್ತಿ ನಂಕರ ತೂಡತ ನಿಕ್ಕು ತೂಯರ ಯೋಗ ಭಾಗ್ಯತ್ರಲ್ಲ ಆ ಶಕ್ತಿ ತೋಜಿದವರು ಸೋಗಿ ಜಯತು ಗಾದಿ ಮಾತಿಯೇ ಜಯವಿತು ಪುರಿಯೋಮ ಜಗಕ್ಕೆ ಜಯತು ಗಾದಿ ಮಾತೆ ಜಯವಿತು ಪುರಿಯೋಮ ಜಗಕ್ಕೆ ನಾಯೇ ರಾಜರಾಜೇಶ್ವರಿ ರೂಪೇ ಕಾಯೋ ಕರುಣಾದಿ ನೀನಮ್ಮದಾತೆ ಕಾಯೋ ಕರುಣದಿ ನೀನಮ್ಮದಾತೆ ಜಯ ಜಯ ತೂಗಾದಿ ಮಾತಿಯೇ ಜಯವಿತು ಪೊರೆಯೋಣ ಜಗಗೆ ಜಯ 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 ಜಯ
ಜಯತು ಜಯ 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 ಜಯತು ಮಹಾಶಕ್ತಿಯ ಸ್ವರ್ಣ ಕೇದಗೆಯಾದ ಅವತರಿತರು ಗರಡಿದ ಮಹಾನ್ ಗುರು ಸಾಯನ ವೈದ್ಯರು ಸಾಂಖ್ಯರು ದೇಯಿ ಪಂಪುನ ಪುದರ್ನ ತೀಯರು ಲೋಕಡು ಪುಗರ್ತನ ಪಡೆಯರು ಆಡಿದನ ತಾನೇ ಕಾಯನ ಬಡ್ದು ಮಾಯನ ಸೇರಣ ಬರ್ತುಗು ಎಂಕೊಂಜಿ ಪಾತ್ರನು ಕೊರದಿತ್ತರು ದುಂಬಂಜಿ ದಿನ ಈ ಭೂಮಿಡ ದೋಜಿದ ವರ್ಪೆ ಆಂಡ ಶಕ್ತಿಯ ಎಲ್ಲ ಕಣ್ಣನೆ ಯಾನು ನಂಬಂದಿನ ಸ್ಥಿತಿ ಆನಿ ನರಮನಿನ ಹೊರಟಿತ್ತರಂಚಿನ ಇರು ಇನಿ ರಾಜರಾಜೇಶ್ವರ ಸ್ವರೂಪಳು ಎಂಕಿನ ದುಂಬು ದೋಜಿದ ಬರ್ತರು ಶಕ್ತಿಯ ಇರುನ ತೋಯಬಕ್ಕ ದಾಜ ಗಜ್ಜ ಓಲಂಕನಲ್ಲ ಶಕ್ತಿಯ ಏನನ್ನ ತೋಯಿರಾಜಿನ ಬರ್ತಗು ಮಹಾಕಾಳಿ ಮಹಾಲಕ್ಷ್ಮಿ ರಾಜರಾಜೇಶ್ವರಿನ ಸ್ವರೂಪಡ ಎಲ್ಲ ಕಣ್ಣಿಗೆ ತೋಜೋದಲ್ಲೇರಪ್ಪ ಅಪ್ಪ ಈ ಪುರ್ತಕ ಯಾರಾಜ ಬರ್ಕದ ಮಣ್ಣಿಗೆ ಕಾಲು ತೀನಾಡಿ ಈ ಕ್ಷೇತ್ರ ಎಂಕೊಂಜಿ ಸ್ಥಿರವಾಗಿನ ನೆಲೆ ಬೋರ್ಡ್ ಬಂದ್ಬಿಟ್ಟಿದ್ರೆ ಉದ್ದೇಶಕ್ಕೆ ಮಾಡೋದು ಬತ್ರೆ ಅಪ್ಪ ಐಕೊಂಜಿ ಅವಕಾಶ ಮಂತ ಕರುವಾರ ಶಕ್ತಿ ದೈವಲೇ ಧರ್ಮರೂಪರೇ ಕೇಳಿಯನ್ನಯ ಮನದ ವಚನವಾ ಏಳಿರೇಳಿದೆ ಧರ್ಮರೂಪರ್ ಕೇಳಿರೆನ್ನಯ ಮನದ ವಚನವಾ ಕೇಳಿರಿ ಏಳಿರಿ ಕೇಳುವೆನು ಮಮದಿರವ ಪ್ರೇಮರೇ ಕೇಳುವೆನು ಮಮದಿರವ ಪ್ರೇಮದಿ ಮೂಲ ವಿಜಯವ ಕೇಳಿರಿ ಕೇಳಿರೇಳಿರೆ ಧರ್ಮರೂಪರ್ ಕೇಳಿಗೆನ್ನಯ ಮನದ ವಚನವಾ ಕೇಳುವೆನು ಮಮದಿರವ ಪ್ರೇಮದಿ ಮೂಲ ವಿಷಯವಾ ಹೇಳಿರಿ ಹೇಳಿರಿ ಧರ್ಮರೂಪರೇ ಮನಸ್ಸಿಗೆ ಸಂತೋಷ ಸಮಾಧಾನ ಮಲ್ತಲ್ಲಿ ಶಕ್ತಿ ದೇವಲೇ ಆನಿನ ದಿನಕ್ಕೂ ಆದಿ ಧೂಮವತಿ ಕುರ್ನ ಪಾತಿರದ ಲೆಕ್ಕನೆ ಮಹಾಲಕ್ಷ್ಮಿ ಮಹಾಕಾಳಿ ರಾಜರಾಜೇಶ್ವರಿ ಸ್ವರೂಪಿಣಿ ವೈದ್ಯ ಶಕ್ತಿಯಾದ ವೈದ್ಯತಿ ಇನಿಕನಗನಿಕಲ್ಲ ಕಣ್ಣೆದುಡು ಉದಿತು ಬತ್ತೆ ಶಕ್ತಿ ದೇವಲೇ ನನ್ನ ದುಮ್ಮುಗಿ ಜಾಗಿಡೋ ಕ್ಷೇತ್ರ ನಿರ್ಮಾಣ ಆಪುಡು ಸತ್ಯ ಧರ್ಮದ ಚಾವಡಿಯಾನ ನೆಲೆಯಾವರು ಉಲ್ಲೆ ಎನ್ನ ಕ್ಷೇತ್ರದ ಬಲತಮಗಿಲಿಡು ಆದಿ ಧೂಮವತಿಯ ನೆಲೆ ಹೊಂತದು ನಮ್ಮನ್ನು ನಮ್ಮದು ಬರ್ಪನ ಚಿತ್ತ ಭಕ್ತರಿನ ರಕ್ಷಣೆ ಮಲ್ತದು ಧರ್ಮ ರಕ್ಷಣೆ ಮಲ್ತಂದು ಮನೆ ಕ್ಲೇಶ್ ಉಪಾವಡು ಕುಪ್ಪೆ ಬಂಜುರ್ಲಿ ಎನ್ನ ಕ್ಷೇತ್ರದ ಇಡತಮರ್ಗಿರಡೇರೆ ನೆಲೆಯಾದ ಹೊಂತದು ನಮ್ಮನ್ನು ನಮ್ಮದು ಬರ್ಪನ ಚಿತ್ತ ಭಕ್ತರಿನ ರಕ್ಷಣೆ ಮಲ್ತದು ಧರ್ಮ ರಕ್ಷಣೆ ಮಲ್ತಂದು ಮನೆ ಕ್ಲೇಶ್ ಉಪಾವಡು ಅಂಚಿನಿ ಜಾಗಿಗೆ ಉತ್ತರ ಚಿತ್ತ ಗುಳಿಗೆ ಸೇವೆಯನ್ನು ಮಲ್ಪರ ಅವಕಾಶನ ಕೇಂಡೆ ಕ್ಷೇತ್ರ ಪಾಲಗೆ ಅವಕಾಶನ ಕಲ್ಪಿಸಾದೆ ತೀರ್ಥ ಜತ್ತೊಂದು ಬರ್ಪುಣ ಚಿತ್ತ ಕೋಟಿ ಚೆಂಡೆಯನ್ನು ಅಲ್ಪನೆ ಉಂಟಾದೆ ಮುಲ್ಪ ಇಪ್ಪುಣ ಚಿತ್ತ ಸದ್ಭಕ್ತರು ಅಕ್ಲೆಗ್ ಅಲ್ಪನೆ ಗರಡಿನ ಕಟ್ಟಾದ ನಮ್ಮಂದು ಬರ್ಪೇರು ಅಪ್ಪಗಂಡ ಅಪ್ಪೆಗೆ ಜೋಕ್ಲೇನ ದೂಪ್ನ ಚಿತ್ತ ಭಾಗ್ಯ ಇಜ್ಜ ಜೋಕ್ಲೆಗ್ ಅಪ್ಪಿನ ದೂಪ್ನ ಚಿತ್ತ ಭಾಗ್ಯ ಇಜ್ಜ ಶಕ್ತಿಯ ಐಕ್ಯಾಪ ಅವಕಾಶ ಖಂಡಿತವಲ್ಲ ಕೊಂಚ ಅವಕಾಶ ಉಂಡು ವರ್ಷಾವಧಿ ಜಾತ್ರೋತ್ಸವದ ಸಂದರ್ಭ ಅಪ್ಪೆ ಬಿದ್ದಿನ ಮಾರಿನ ಮಿತ್ತು ದರ್ಶನ ಬತ್ತದು ಅಪ್ಪೆ ಜೋಕುಲ್ನ ಭೇಟಿ ಆಪುನು ಆ ತ್ರೇಟಕಲ ಅಲ್ಪನೆ ಇತ್ತು ನೀರು ಶಕ್ತಿ ದೇವಲೇ ಕ್ಷೇತ್ರ ನಿರ್ಮಾಣ ಆಯ್ಬ ಕವೇತೋ ಭಕ್ತರ ದರ್ಶನದ ಬರ್ಪೇರು ಸುರುಕಾದ ಪ್ರಧಾನವಾದ ಆದಿಧೂಮಾವತಿನ ಸಾನ್ನಿಧ್ಯಗ ಬತ್ತದು ಭಕ್ತಿಡು ಸುಗಿಪೊಡು ಐದು ಬಕ್ಕ ಕುಪ್ಪೆ ಮಂಜಲಿನ ಸಾನ್ನಿಧ್ಯಗ ಬತ್ತದು ಭಕ್ತಿಡು ಸುಗಿತದು ಸತ್ಯ ಧರ್ಮದ ಚಾವಡಿಗೆ ಬತ್ತದು ಏನನ್ನ ಸುಗಿತದು ಕೋಟಿ ಚಿನ್ನ ಗರಡಿಗೆ ಬೋದು ಅಕ್ಲೇನ ಸುಗಿತದ ಅದು ಆರಾಧ್ಯ ಮೂರ್ತಿಯ ನಾಗಬಿರ್ಮೇನೆ ಸುಗಿತಿರಂದಾಂಡ ಅಕ್ಲ ಸೇವೆ ಸಂಪೂರ್ಣ ಆಪುನು ಇಷ್ಟಾರ್ಥನ ನೆರವೇರಿಸವೆ ಆದಿಧೂಮಾವತಿ ಆನಿದ ದಿನಕ್ಕೂ ಅತ್ರಿ ಮಹರ್ಷಿಲ್ ಮಲ್ಪನ ಚಿತ್ತ ಯಾಗುಡ ಗೋಚರಗೆ ಬತ್ತಿನಾಲಿ ಈ ಗೆಜ್ಜದ ಸ್ವರ ಈ ಗಿರಿಟ್ಟಕೇನು ಒಂದು ಏರಾಜ ಬರ್ಕೆ ನನ್ನ ತುಂಬುಗು ಮೂಲಸ್ಥಾನ ಗೆಜ್ಜಗಿರಿ ಕ್ಷೇತ್ರ ಅದು ಪ್ರಸಿದ್ಧಿನ ಪಡೆಯೊಂದು ಬರ್ಪುಂಡು ಮೂಲಸ್ಥಾನ ಗೆಜ್ಜಗಿರಿ ಕ್ಷೇತ್ರ ಅದು ಪ್ರಸಿದ್ಧಿನ ಪಡೆಯೊಂದು ಬರ್ಪುಂಡು ಮೂಲಸ್ಥಾನ ಗೆಜ್ಜಗಿರಿ ಕ್ಷೇತ್ರ ಅದು ಪ್ರಸಿದ್ಧಿ
ಪ್ರಸಿದ್ಧಿನ ಪಡೆಯೊಂದು ಬರ್ಕೊಂಡು ಶಕ್ತಿಯೇ ಕ್ಷೇತ್ರ ನಿರ್ಮಾಣ ಆಯ್ಬಕ್ಕ ಅವೇ ಅಥವಾ ಭಕ್ತರ ನಂಬೊಂದು ಬರ್ಪೇರಿ ಅಂಚಿನ ಭಕ್ತರ ಹಿಡಿದು ಇರಕ್ಕೆ ಸಂದಾಯ ಹೊಡೆದು ಅಂಚಿನ ಪ್ರಧಾನ ವಿಶೇಷ ಸೇವೆವು ಸನ್ನಿಧಾನ ಹೊಡೆದು ಅಪ್ಪಣೆ ಮಾಡು ಶಕ್ತಿ ದೇವಲೆ ಶಕ್ತಿಯೇ ಮೂಲ ಸ್ಥಾನ ಕಿಚ್ಚಗಿರಿ ಕ್ಷೇತ್ರ ಅದು ಪ್ರಸಿದ್ಧಿನ ಪಡೆಯೊಂದು ಬತ್ತಿ ಬುಕ್ಕ ಮುಲ್ಪ ನಡಪಣೆ ನಿತ್ರ ಪ್ರಧಾನ ಸೇವೆನೆ ಯಕ್ಷಗಾನ ಗಿಜ್ಜೆ ಸೇವೆ ಬುಕ್ಕ ಅನ್ನದಾನ ಸೇವೆ ನೀನೇ ಶ್ರದ್ಧಾ ಭಕ್ತಿ ಶುದ್ಧಾಚಾರಣ ಮಲ್ತೊಂದು ಬರ್ಪೇರ ಅಕ್ಲೆ ಬರ್ಪುಣ ಚಿತ್ನ ರೋಗ ರುಜಿನನ್ನು ದೂರ ಮಲ್ತದು ಸುಖ ಶಾಂತಿ ಸಂಪತ್ತನ್ನು ವೃದ್ಧಿ ಮಲ್ತದು ಮಾತೆರೆಲ್ಲ ಉತ್ತರೋತ್ತರ ಅಭಿವೃದ್ಧಿ ಮಲ್ಪೆ ಅಂಚಿನ ಸಂತಾನ ಭಾಗ್ಯ ಕಲ್ಯಾಣ ಭಾಗ್ಯದ ಅಪೇಕ್ಷೆನು ದಿವೊಂದು ಏರಿನ ಭಕ್ತಿಡ ಸೇವೆ ಮಲ್ಪೇರ ಅಕ್ಲ ಇಷ್ಟಾರ್ಥನ್ನು ನೆರವೇರಿಸದು ಮಾತೆರೆಲ್ಲ ಉತ್ತರೋತ್ತರ ಅಭಿವೃದ್ಧಿ ಮಲ್ಪೆ ನಿಕ್ಲಿಗೆ ಶುಭಾವಿಡು ಕೀರ್ತಿ ಬರಡ ನಡಪುಡಿ ಸೇವಾ ಕರ್ತಾರೆ ನಡಪುಡಿ ಸೇವಾ ಕರ್ತಾರೆ ನಡಪುಡಿ ಸೇವಾ ಕರ್ತಾರೆ ಪತ್ತಪ್ಪದ ಅಕ್ಕಲನೆ ಒಂಜ ಕಾಪಾಡುವಂಥದ್ದು ಅಪ್ಪನ ಸೇವೆಯನ್ನು ಪುರ್ಲೂಡ ಮಾಡ್ತಾರೆ ನಿಖಿಲ ಗೊರನಂಚಿನ ಈ ಯಕ್ಷಗಾನ ಗೆಜ್ಜೆ ಸೇವೆ ಅಂಚನೆ ಮಹಾ ಅನ್ನದಾನದ ಸೇವೆ ಗೆಜ್ಜೆ ಗೆರಟೆ ನೆಲೆ ಆಯ್ನಂಚಿನ ಸರ್ವ ಶಕ್ತಿಗಳ ಸಂದಾಯ ಆತನಿ ಸ್ವೀಕಾರ ಆತನಿ ಇಂಚನೆ ವರ್ಷಗೊಂಜಾವರ್ತಿ ಸೇವೆಯನ್ನು ಮಾಡ್ತಂದು ಬಲ್ಲಿ ನಿಖಲು ಸೇವೆ ಮಲ್ಪನಲ್ಪ ನಿಖಲೊಟ್ಟಿಗೆ ಉತ್ತದು ನಿಖಲನ ಉದ್ಯೋಗಗೂ ಒಂಜಗೆ ಪತ್ತಗೂ ನೂದಗೆ ಸಾವಿರಗೂ ಲಕ್ಷಗೂ ಕೋಟಿದ ಉತ್ಪತ್ತಿದ ಸಾಧಿನ ತೊಜ್ಪಾದು ಕೊರ್ಪ ಅಂಚನೆ ಈ ಗಜ್ಜಗಿರಿ ಕ್ಷೇತ್ರ ಮಹಾತ್ಮ ಮನ್ಪುನ ಈ ಪುಣ್ಯ ಕಥೆಯನ್ನು ಏರು ತುಯರ ಅವಕಾಶ ಮಲ್ತುಕೊರಿಯರ ಅಕ್ಲೆ ಪೂರ ನಮ್ಮ ನಂಬಲ್ತು ಮಲ್ಪಣಂಚಿನ ಮೂಲ ಶಕ್ತಿಗಳು ಅನುಗ್ರಹ ಆಶೀರ್ವಾದ ಮಲ್ಪಡದು ಮಾಡಿದ್ರೆ ಈ ಕಥೆಕ್ಕೆ ಮಂಗಳ ಮಲ್ಪರ ಸಭೆಕೆರಳ ಅನುಗೆ ನಂತುಲ್ಲ ಭದ್ರಂ ಶುಭಂ ಮಂಗಲಂ ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ಜಯ 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 ತು ನಮೋ ಜಯ ಜಯ ತು ನಮೋ ಜಲ ತುಮ ಜಲ ಧನೆ ಮಾತನಿಗೆ ಗೋವಿಂದಪ್ಪ ಜಲ ತುಮ ಜಲ ಧನೆ ಮಾತನಿಗೆ ಹಿರಿಯ ಬೆನ್ನಲ್ಲಿ ಪತಕು ಮನಿಗೆ ಬರೆಯನ್ನು ಧರಿಸಿದ ವರಗವತಾರಗೆ ತಳನ ಕಾಯ್ದಾನ ಕುಳರ ದಿವ್ವಗೆ ಮಂಗಳೋ ಜಯ ಮಂಗಳೋ ಸೌತಡ್ಕ ಶ್ರೀ ಮಹಾಗಣಪತಿಗೆ ಮಂಗಳೋ ಆದಿ ತುಮಾವತಿ ಕೋಟಿ ಚೆನ್ನಯ ದೇವಿ ವೈದೇವಿಗೆ ಮಂಗಳೋ ಜಯ ಮಗಳೋ ನಿತ್ಯ ಮಗಳೋ